ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾರಣಾಂತ ದಿವಿಣ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದೊಡೆ ಕಾಮಿತ ವೀವನ ಪ್ರೇಮದಿ ಕರೆದೊಡೆ ಕಾಮಿತ ವೀವನ ಪ್ರೇಮದಿ ಕರೆದೊಡೆ ಕಾಮಿತ ವೀವನ ಪ್ರೇಮದಿ ಕರೆದೊಡೆ ತೈ ತಗತ ದಿನ ತೈ ಕಿಡದಗತ ತೈಯ ದಿನ ತೈ ಕಿಡದಗತ ತಕತ ದಿನ ತೈ ತಕತ ದಿನ ತೈ ದಿನದ ದಿನ ತೈ ದಿನ ತೈ ತಾ ತಗತ ದಿನ ತೈ ತೈಯ ದಿನ ತೈ ದಿಮಿತ ದಿನ ತೈ ತಗತ ದಿನ ತೈ ದಿನದ ದಿನ ತೈ ದಿನ ತೈ ಧಿತ್ತಾಂ ಧೀ ಗಿಡ ಗಿಡದಗ ತರಿ ಗಿಡ ಗಿಡದಗತಾಂ ಧಿತ್ತಾಂ ಧೀ ಗಿಡ ಗಿಡದಗ ತರಿ ಗಿಡ ಗಿಡದಗತಾಂ ಧಿತ್ತಾಂ ಧೀ ಗಿಡ ಗಿಡದಗ ತರಿ ಗಿಡ ಗಿಡದಗತಾಂ ತರಿ ಗಿಡ ಗಿಡದಗತಾಂ ತರಿ ಗಿಡ ಗಿಡದಗತಾಂ ತರಿ ಗಿಡ ಗಿಡದಗತಾಂ 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 ಗಿಡದಗತೈ ತಗದ ದಿನ ತೈ ತೈಯ ದಿನ ತೈ ತಾತ ದಿನ ತೈ ತಗದ ದಿನ ತೈ ದಿನದ ದಿನ ತೈ ದಿನ ತೈ ತಾರಣದ ಧಿರಿಣ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಶರಣ್ಯ ತ್ರ್ಯಂಬಕೆ ನಾರಾಯಣಿ ನಮೋಸ್ತುತೆ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟು ಕೊಟ್ಟಿರ್ತಕ್ಕಂತಹ ಸಿರಿಮುಡಿ ಗಂಧ ಪ್ರಸಾದ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನಂ ಹೃದಗಣದೀಪಂ ಕಪಿಸ್ತಜಂಬವರಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟು ಕೊಟ್ಟಿರ್ತಕ್ಕಂತಹ ಸಿರಿಮುಡಿ ಗಂಧ ಪ್ರಸಾದ ದಕ್ಕಿತ್ತು ಸುರಗಿರಿ ಶ್ರೀ ಮಹಾಲಿಂಗೇಶ್ವರ
ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿಟ್ಟು ಕೊಟ್ಟಿರತಕ್ಕಂತಹ ಸಿರಿಮುಡಿ ಗಂಧ ಪ್ರಸಾದ ಕೊಡೆತೂರು ಮತ್ತು ಶ್ರೀಮಾನ್ ಶರತ್ ಕುಮಾರ್ ಶೆಟ್ಟಿಯವರು ಮತ್ತು ಶರತ್ ಕುಮಾರ್ ಶೆಟ್ಟಿಯವರು ತಮ್ಮ ಕೀರ್ತಿಯು ನಾಲ್ಕರಲ್ಲಿ ಹಬ್ಬಳೆಂದು ಕೊಟ್ಟಿರ್ತಕ್ಕಂಥ 60 ಮಾಳ ಪಟ್ಟ ದಕ್ಕಿತ್ತು ಸಭೆಗೆ ವಂದನೆ. ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುಟ್ಟನಿಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುಟ್ಟನಿಟ್ಟು ನಿಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಪೇಳೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ನಿನ್ನಯ ಕಂದ ಕಾಲಿಗೆ ಅಡ್ಡವ ಕಟ್ಟಿದ ಕಾಲಿಗೆ ಅಡ್ಡವ ಕಟ್ಟಿದ ಹಾಗವ ಬೇಡಿ ಕೋಲನ್ನು ಅಡ್ಡ ಕಟ್ಟಿ ಹಾಗವ ಬೇಡಿ ಕೋಲನ್ನು ಅಡ್ಡ ಕಟ್ಟಿ ಶಾಲೆಯ ಸೆಳಗೊಂಡು ಹೇಳದೋಡಿದ ಕೃಷ್ಣ ಹಾಲವ ಬೇಟಿ ಕೋಲಂದೆ ಗಡ್ಡಗಟ್ಟು ಶಾಲೆಯ ಸೆಳಗೊಂಡು ಹೇಳದೋಡಿದ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಬಂದನೆ ತಿಂತನ 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 ತಿನ್ನತಿ ತೊಂದನ 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 ತಿನ್ನತಿ ದಿತನ ದಿನ್ನತಿ 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 ತೊಂದನ ದಿನ್ನತಿ ತೊಂದನ ದಿನ್ನತಿ ದೀತ ಗಿಡ ದೀತ ಗಿಡ ದೀತ ಗಿಡ ದಿನ್ನತಿ ದೋತ ಗಿಡ ದೋತ ಗಿಡ ದೋತ ಗಿಡ ದಿನ್ನತಿ
ವಂದಿಸುತ್ತ, ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರಿಗೆ ವಂದಿಸುತ್ತ, ದಿಕ್ಪತಿಗಳಾದಂತಹ ತಮಗೆಲ್ಲರಿಗೂ ವಂದಿಸುತ್ತ ಸುಧರ್ಮ ಸಭೆಯ ಸಿಂಹಾಸನವನ್ನು ಏರಿಕೊಳ್ಳುತ್ತಾರೆ. ಪರಾಕ್ರಮ ಕಂಠೀರವ ಅಲ್ಲಿರೇನಯ್ಯ ಸ್ಥಳ ನಾಲ್ಕಲೋಕಕ್ಕೆ ಯಾರು ಅಂತ ಕೇಳಿದ್ದೀರಿ? ದೇವೇಂದ್ರ ಮಹಾಪ್ರಭುಗಳಿಂದ ಕೇಳಿ ಬಂದ ನಾನೇ ಸರಿ ಮೂಲಗವಿತ್ತಂತ ಅನೇಕವಿದೆ. ಪ್ರಪಂಚದಲ್ಲಿ ಯಾವನೇ ವ್ಯಕ್ತಿಯೂ ಕೂಡ ಸಾಧನೆಯನ್ನು ಮಾಡಿದಂತಾದರೆ ಜೀವನು ದೇವನಾಗಬಲ್ಲ ಎನ್ನುವುದಕ್ಕೆ ಪುರಂದರ ನಾಮಕನಾದಂತಹ ನನ್ನ ಜೀವನವೇ ಸಾಕ್ಷಿಯಾಗಿ ಹೋಯಿತು. ಯಾವನೇ ಒಬ್ಬ ವ್ಯಕ್ತಿಯೂ ಕೂಡ ಸಾಧನೆಯನ್ನು ಮಾಡಿದಂತಾದ್ರೆ ಆತ ಸಾಧನೆಯನ್ನು ಮಾಡುವುದಕ್ಕೆ ಮೂಲ ಕಾರಣ ಏನು, ಮೂಲ ಕಾರಣ ಯಾರು ಎನ್ನುವುದನ್ನು ಯಾವ ಕಾಲಕ್ಕೂ ಮರೆಯಕೂಡದು, ಮರೆಯಬಾರದಂತೆ. ಹಾಗೆಂದು ನನ್ನದಾದಂತಹ ಜೀವನವನ್ನು ಸಿಂಹಾವಲೋಕನ ಮಾಡಿದೆವು ಎಂದಾದರೆ ಹುಟ್ಟುವುದಕ್ಕೆ ಕಶ್ಯಪ ಹಾಗೂ ಅದಿತಿ ದೇವಿಯ ಮಗನಾಗಿ ಜನಿಸಿದರೂ ಕೂಡ ಅವರ ಆಶೀರ್ವಾದವನ್ನು ಪಡೆದು ಮೇಘವಂತ ಪರ್ವತವನ್ನು ಸೇರಿದೆ ಶತಮಖಗಳನ್ನು ಮಾಡುವ ಮೂಲಕ ಮೂರು ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಕರುಣಿಸಿದಂತಹ ನಾಕದ ಪೀಠ ಒಂದು ಮನ್ವಂತರದವರೆಗೆ ದೇವೇಂದ್ರನಾಗಿ ನೀನು ಆಳ್ವಿಕೆ ನಡೆಸಬೇಕು ಎನ್ನುವ ಹಾಗೆ ಅವರ ಆಶೀರ್ವಾದವನ್ನು ಶಿರಸ ವಹಿಸಿ ಈ ನಾಕಲೋಕದ ಆಳ್ವಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದೇನೆ. ನೋಡಬಾರದೆ ನಮ್ಮದಾದಂತಹ ನಾಕಲೋಕದ ವೈಭವವನ್ನು. ಕಾಮಿಸಿದ್ದನ್ನು ಕೊಡುವಂತಹ ಕಾಮಧೇನು, ಕಲ್ಪಿಸಿದ್ದನ್ನು ನೀಡುವಂತಹ ಕಲ್ಪವೃಕ್ಷ, ಏರುವುದಕ್ಕೆ ಐರಾವತ, ಶತ್ರುಗಳ ದಮನಕ್ಕೆ ವಜ್ರಾಯುಧ, ಬೇಸರವಾದಾಗ ವಿಹರಿಸುವುದಕ್ಕೆ ನಂದನವನ, ಚಿಂತೆಯನ್ನು ದೂರೀಕರಿಸುವಂತಹ ಚಿಂತಾಮಣಿ, ಇವೆಲ್ಲವೂ ನಮ್ಮ ಯೋಗ್ಯತೆಯ ಸಂಕೇತವಾಗಿದೆ. ಅಷ್ಟು ಮಾತ್ರವಲ್ಲ, 42 ಯೋಜನ ವಿಸ್ತಾರವುಳ್ಳಂತಹ ನಮ್ಮದಾದಂತಹ ಈ ಸುಧರ್ಮ ಸಭೆಯನ್ನು ಗಮನಿಸಿದಾಗ ಒಂದೆಡೆ ನೋಡಿದೆವು ಎಂದಾದರೆ
ಸುರ ನರ ಉರಗ ಕಿನ್ನರ ಕಿಂಪುರುಷರೇ ಸಿದ್ಧ ಸಾಧ್ಯರೇ ಮೊದಲಾದವರು ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಮಂಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ದಿಕ್ಪತಿಗಳಾದಂತಹ ತಾವು ಕೂಡ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಮಂಡಿಸಿದ್ದೀರಿ. ಇನ್ನೊಂದು ಕಡೆ ನೋಡಿದೆವು ಎಂದಾದರೆ ಚಿತ್ರಸೇನನ ಗಾಯನ, ತುಂಬುರನ ವಾದನ, ರಂಭಾದಿನಾರಿಯರ ನರ್ತನ ಇವೆಲ್ಲವೂ ನಮ್ಮದಾದಂತಹ ನಾಕಲೋಕದಲ್ಲಿ ನಿತ್ಯವೂ ನೂತನ. ಆದರೆ ವಿಶ್ವ ವಿರಾಟ್ ಸ್ವರೂಪನ ಪಾದವನ್ನು ಪಾತಾಳ, ಮಧ್ಯವನ್ನು ಮರ್ತ್ಯ, ಶಿರವನ್ನು ಸುರಲೋಕಕ್ಕೆ ಹೋಲಿಸಿದ್ದಾರೆ. ಮಾನವನ ಜೀವನದಲ್ಲಿ ಶಿರ ಎಷ್ಟು ಪ್ರಾಮುಖ್ಯತೆಯೋ ಹಾಗೆಯೇ ಸ್ವರ್ಗ, ಮರ್ತ್ಯ, ಪಾತಾಳ ಎನ್ನುವಂತಹ ತ್ರೈಲೋಕ್ಯಗಳಲ್ಲಿ ಶ್ರೇಷ್ಠವೂ ಜ್ಯೇಷ್ಠವೂ ಆದಂತಹ ಲೋಕ ಯಾವುದು ಅಂತ ಕೇಳಿದ್ರೆ ಅದು ನಮ್ಮದಾದಂತಹ ನಾಕಲೋಕ. ಇಲ್ಲಿ ಆಳ್ವಿಕೆಯನ್ನು ಪಡೆದಂತಹ ನಾವೇ ಧನ್ಯರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆದರೆ ನಾನು ಯೋಚಿಸುವುದು ಅದನ್ನಲ್ಲ. ಭೂಲೋಕದಲ್ಲಿ ಹುಟ್ಟಿದಂತಹ ಅದೆಷ್ಟೋ ದಾನವರು ನಮ್ಮದಾದಂತಹ ನಾಕಲೋಕವನ್ನು ಸೇರಿ ನಮ್ಮನ್ನೆಲ್ಲ ದೆಸೆಗಡಿಸಿದವರಿದ್ದಾರೆ. ಮೂರು ಮೂರ್ತಿಗಳ ಅನುಗ್ರಹದಿಂದಲೂ ಅಲ್ಲ, ಮಹಾದೇವಿಯ ಅನುಗ್ರಹದಿಂದಲೂ ಈ ಹಿಂದೆ ಬಂದಂತಹ ಅದೆಷ್ಟೋ ದಾನವರನ್ನು ನಿಗ್ರಹಿಸಿದ್ದೇವೆ. ಆದರೆ ನಾನು ಯೋಚಿಸುವುದು ಏನು, ಅಂದು ಒಬ್ಬ ಓಡಿ ಹೋದವನಿದ್ದಾನಲ್ಲ, ಅಂದು ಮೈ ಮರೆತಿದ್ದ ಅರುಣದ ಪ್ರತಿಯೊಬ್ಬ ದಾನವನು ಕೂಡ ಹುಟ್ಟಿದಾಕ್ಷಣ ನೋಡುವುದು ಮೇಲೆಯೇ ನಮ್ಮದಾದಂತಹ ನಾಕಲೋಕದತ್ತ ಯಾವಾಗ ದಾಳಿಯನ್ನು ಮಾಡುವುದು, ಯಾವಾಗ ದೇವತೆಗಳನ್ನು ದೆಸೆಗಡಿಸುವುದು ಎನ್ನುವ ಹಾಗೆ. ಆದರೆ ಈ ಹಿಂದೆ ಅದೆಷ್ಟೋ ಮಂದಿ ದಾನವರು ಸ್ವರ್ಗದ ಆಸೆಯನ್ನು ಬಯಸಿ ನಮ್ಮದಾದಂತಹ ನಾಕಲೋಕಕ್ಕೆ ಬಂದಿದ್ದಾರೆ. ಆದರೆ ಶಾಶ್ವತವಾಗಿ ನಮ್ಮದಾದಂತಹ ನಾಕಲೋಕ ಯಾರ ಪಾಲಿಗೂ ದಕ್ಕಲಿಲ್ಲ. ಹಾಗಾಗಿ ನಾನು ಯೋಚಿಸುವುದು ಏನು, ಈ ಹಿಂದೆ ಶುಂಭಾದಿ ಎನ್ನುವಂತಹ ದೈತ್ಯರು ನಮ್ಮದಾದಂತಹ ನಾಕಲೋಕಕ್ಕೆ ಬಂದರು, ನಮ್ಮನ್ನೆಲ್ಲ ದೆಸೆಗಡಿಸಿದ್ರು. ಅಲ್ಪ ದಿವಸಗಳ ಕಾಲ ನಮ್ಮದಾದಂತಹ ನಾಕಲೋಕದ ಆಳ್ವಿಕೆಯನ್ನು ಮಾಡಿದ್ರು. ಆದ್ರೆ ಆ ಮಹಾದೇವಿ ಅನುಗ್ರಹದಿಂದ ಬಂದಂತ ಅದೆಷ್ಟೋ ಮಂದಿ ರಾಕ್ಷಸರು ದರೆಗುರುಳಿದ್ದಾರೆ. ಆದರೆ ಅಂತಹ ಸಂದರ್ಭದಲ್ಲಿ ಶುಂಭಾಸುರನ ಅಮಾತ್ಯನಾದಂತಹ ಅರುಣಾಸುರ ಎನ್ನುವವ ರಣರಂಗದಿಂದ ಪಲಾಯನಗೈದಿದ್ದಾನೆ. ಅಂತಹ ರಾಕ್ಷಸ ಸುಮ್ಮನೆ ಉಳಿಯಲಾರ. ಹರನಿಂದಲೋ ಅಲ್ಲ ಅಜನಿಂದಲೋ ವರವನ್ನು ಪಡೆದು ಮುಂದೆ ನಮ್ಮದಾದಂತಹ ನಾಕಲೋಕವನ್ನು ಪ್ರವೇಶ ಮಾಡಿದಂತಾದರೆ ನೀವೇನು ಮಾಡುತ್ತೀರಿ? ಶುಭವಾಗಲಿ ಎದ್ದೇಳು. ಅಂದು ಓಡಿ ಹೋದ ಅರುಣ ದೈತ್ಯನು ಮುಂದೆ ನಮ್ಮ ನಾಕಲೋಕಕ್ಕೆ ದಾಳಿಯನ್ನು ಮಾಡಿದರೆ
ಅವನ ಹರಣವನ್ನು ಆಹುತಿಗೊಳ್ಳುವೆನು. ಚಿಕ್ಕದಾದ ಹುಳುವನ್ನು ಚಿವುಟುವುದಕ್ಕಾಗಿ ಗರುಡನ ಅವಶ್ಯಕತೆ ಉಂಟೆ. ಚಿಕ್ಕದಾದಂತ ಚಿಗುರನ್ನು ಚಿವುಟುವುದಕ್ಕೆ ಕೊಡಲಿಯ ಅವಶ್ಯಕತೆ ಉಂಟೆ. ಖಂಡಿತವಾಗಿ. ಆದ್ದರಿಂದ ನೀನು ಚಿಂತಿಸುವ ಅಗತ್ಯ ಇಲ್ಲ. ಆ ಅರುಣಸುರ ನಮ್ಮ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ ಅಂತಾದರೆ ಅವನನ್ನು ನಾನು ವಧಿಸುತ್ತೇನೆ. ಬಿಡು ಚಿಂತೆ. ಸಂತೋಷವಾಯಿತು. ನಾವು ಮಾಡಬೇಕಾದಂತಹ ಕಾರ್ಯ ಏನು ಗೊತ್ತೇ? ಭಕ್ತಿ ನಿಜ ಗುರು ದೇವನಾಗರಿಗೆ ನೀವು ಕದನ ಕಲಿಗಳು ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ನಿಮ್ಮ ಪರಾಕ್ರಮದ ಬಗ್ಗೆ ಸಂಶಯವಿದ್ದು ನಾನು ಈ ಮಾತನ್ನು ಕೇಳಿದ್ದಲ್ಲ. ಯಾಕೆ ಈ ಮಾತನ್ನು ಕೇಳಿದೆ? ಇದು ಪರಂಪರೆ. ಇದನ್ನು ಬಿಟ್ಟು ಮುಂದೆ ಹೋಗುವ ಹಾಗಿಲ್ಲ ನಾವು. ಹಾಗಾಗಿ ಅಂತಹ ರಕ್ಕಸರು ಮುಂದೆ ನಮ್ಮದಾದಂತಹ ನಾಕಲೋಕಕ್ಕೆ ದಾಳಿಯನ್ನು ಮಾಡಿದರು ಎಂದಾದರೆ ಅವರನ್ನು ಎದುರಿಸಿ ನಿಲ್ಲುವುದಕ್ಕೆ ನಿಮ್ಮಂತಹ ದಿಕ್ಪತಿಗಳು ಇದ್ದಾರೆ. ಗುರುಗಳ ಆಶೀರ್ವಾದವೂ ನಮ್ಮ ಬಳಿ ಇದೆ. ಈ ಹಿಂದೆ ಬಂದಂತಹ ಅದೆಷ್ಟೋ ಮಂದಿ ರಕ್ಕಸರನ್ನು ಮೂರು ಮೂರ್ತಿಗಳ ಅನುಗ್ರಹದಿಂದ ಕೊಂದಿದ್ದೇವೆ. ಆದರೆ ನಮಗೆ ಈ ನಾಕಲೋಕದ ಪೀಠವನ್ನು ಅನುಗ್ರಹಿಸಿದವರು ಯಾರು? ಆ ಮೂರು ಮೂರ್ತಿಗಳು. ನಮಗೆ ಸಂಕಷ್ಟ ಬಂದುಂತಾದ್ರೆ ಅದನ್ನು ಕೇಳುವುದಕ್ಕೆ ಸರಿಪಡಿಸುವುದಕ್ಕೆ ಅವರಿದ್ದಾರೆ. ಹಾಗಾಗಿ ಆ ಕಾಲ ಬಂದಾಗ ಯೋಚಿಸೋಣ. ಆದರೆ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರು ಅವರಿಗೆ ಇಲ್ಲಿಂದಲೇ ಭಕ್ತಿಯಿಂದ ವಂದನೆಯನ್ನು ಮಾಡಿದ್ದೇವೆ. ಮೂರು ಮೂರ್ತಿಗಳನ್ನು ಮನಸಾರೆ ಸ್ಮರಿಸುತ್ತಾ ನಮ್ಮದಾದಂತಹ ಈ ಸುಧರ್ಮ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ.
ಅದು ಸ್ವರ್ಗಲೋಕವಂತೆ. ಹೌದಪ್ಪ. ಜ್ಞಾನಿಗಳು ಪಾದವನ್ನು ಪಾತಾಳಕ್ಕೂ ಮರ್ತ್ಯಭಾಗವನ್ನು ಮರ್ತ್ಯಲೋಕಕ್ಕೂ ಹಾಗೂ ಶಿರೋಭಾಗವನ್ನು ದೇವಲೋಕಕ್ಕೆ ಹೋಲಿಸಿದ್ದಾರೆ. ನಿಜ. ವಿಶ್ವ ವಿರಾಟ್ ಪುರುಷರ ದೇಹಗಳಲ್ಲಿ ಶಿರ ಹೇಗೆ ಪ್ರಧಾನವು ಹಾಗೆ ದೇಹಗಳ ಲೋಕಗಳಲ್ಲಿ ಶ್ರೇಷ್ಠ ಲೋಕ ಯಾವುದು ಅಂತ ಕೇಳಿದ್ರೆ ಅದು ಸ್ವರ್ಗಲೋಕವಂತೆ. ಸತ್ಯ. ತದ್ರೀತಿಯಲ್ಲಿ ಸ್ವರ್ಗಲೋಕಗಳಲ್ಲಿ ಅನೇಕವಾದ ಪಂಗಡಗಳು, ಯಕ್ಷರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಮನು ಮುನಿಗಳು, ಏಕಾದಶಿ ರುದ್ರರು, ದ್ವಾದಶಾದಿತ್ಯರು, ಹೀಗೆ ಹಲವು ಪಂಗಡಗಳಿವೆ. ಹೌದಪ್ಪ. ಅದರಲ್ಲಿ ಒಂದು ಪಂಗಡವೇ ನಮ್ಮದಾದಂತಹ ಯಕ್ಷಲೋಕ. ಅದರಲ್ಲಿ ಯಕ್ಷರಾಜ ಕುವರಿ ನಾನೇ ಸೌಗಂಧಿಕಿ, ಮಂತ್ರಿಯ ಮಗಳಾದ ನೀನೇ ಮೇಖಲೆಯಲ್ವೇನೆ. ನಿಜ ಗೆಳತಿ, ನಮ್ಮದಾದಂತಹ ಸ್ನೇಹ ಜೀವನ ಉಳಿದವರಿಗೆ ಮಾದರಿಯಾಗಬೇಕು. ಯಾಕೆ ಈ ಷಡ್ವೈರಿಗಳೆಂಬುದು ಅಥವಾ ಅಸೂಯೆಯಾಗಲಿ ಮತ್ಸರವಾಗಲಿ ನಮ್ಮ ನಡುವೆ ಬಂದದ್ದಿಲ್ಲ, ಬರುವುದಕ್ಕೂ ಸಾಧ್ಯವಿಲ್ಲ. ಆ ರೀತಿಯಾಗಿ ಸ್ನೇಹ ಜೀವನವನ್ನು ನಡೆಸಿಕೊಂಡು ಹೋದವರು ನಾವು. ಸತ್ಯ. ಆದರೆ ಈ ಸ್ವರ್ಗಲೋಕದಲ್ಲಿ ಎಷ್ಟು ಸಂಪತ್ತಿದ್ದರೆ ಏನಂತೆ, ಯಾವುದಾದರೂ ಕೂಡ ಅಧಿಕವಾದರೂ ಅದು ಬೇಡ ಅಂತ ಆಗುತ್ತದೆ, ಕಡಿಮೆಯಾದರೂ ಬೇಕು ಅಂತ ಆಗುತ್ತದೆ. ಹಾಗಾದ್ರೆ ಎಲ್ಲವೂ ಹಿತದಲ್ಲಿ ಇದ್ದರೆ ಮಾತ್ರ ಮನಸ್ಸಿಗೆ ತೃಪ್ತಿ ಅಂತ ಆಗುತ್ತದೆ. ಹಾಗಂತ ನನ್ನ ಮನಸ್ಸಿಗೆ ನೆಮ್ಮದಿ ಅಂತ ಇಲ್ಲವೇ? ಹೌದೇ, ಒಂದು ರೀತಿಯಾದಂತಹ ಬದಲಾವಣೆ ಬಯಸುತ್ತಾ ಉಂಟು. ಆರೋಗ್ಯದಲ್ಲಿ ಏರುಪೇರಾಗಲಿಕ್ಕೆ ಸ್ವರ್ಗಲೋಕದಲ್ಲಿ ಸಾಧ್ಯವೇ ಇಲ್ಲ. ಹಾಗಂತ ನನ್ನ ಮನಸ್ಸು ಬದಲಾವಣೆ ಬಯಸುವುದು ಯಾವುದನ್ನು ನಿನಗೆ ಗೊತ್ತಾಗ್ಲಿಲ್ವೇನು? ಸ್ವರ್ಗಲೋಕದಲ್ಲಿ ಇಂದು ಇದ್ದ ಹಾಗೆ ನಾಳೆ, ನಾಳೆ ಇದ್ದ ಹಾಗೆ ಮತ್ತೊಂದು ದಿವಸ, ನೋಡಿದನ್ನೇ ನೋಡುವುದು. ಹೌದು, ಕೇಳಿದ್ದನ್ನೇ ಕೇಳುವುದು. ಆ ಚಿತ್ರಸೇನನ ಗಾಯನ, ತುಂಬುರನ ನಾದನ, ಇದನ್ನು ಎಷ್ಟು ಅಂತ ಕೇಳುವುದು, ಅದಾಗುವುದಿಲ್ಲ. ಮನಸ್ಸು ಬದಲಾವಣೆ ಬಯಸುತ್ತಾ ಉಂಟು ಅಂತಾದ್ರೆ ಬದಲಾವಣೆಶೀಲ ಪ್ರಪಂಚ ಅಂತ ಯಾವುದು ಕೇಳಿದ್ರೆ ಯಾವುದು? ಅದು ಭೂಲೋಕ. ನಿತ್ಯ ಕರ್ಮ ಪ್ರಪಂಚವೆಂದೆನಿಸಿಕೊಂಡಂತಹ ಭೂಲೋಕಕ್ಕೆ ನಾವು ಹೋಗಬೇಕು. ಅಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ನಾವು ಕಣ್ತುಂಬಿಸಿಕೊಳ್ಳಬೇಕು. ಅಲ್ಲಿ ಅರಳಿ ನಿಂತಹ ಹೂಗಳನ್ನು ಕೊಯ್ಯಬೇಕು. ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾದಂತಹ ಆಸೆಗಳಲ್ಲಿ ಇರುತ್ತದೋ ಅದನ್ನು ನಾವು ಭೂಲೋಕಕ್ಕೆ ಹೋಗಿ ಈಡೇರಿಸಿಕೊಳ್ಳಬೇಕು. ಹಾಗಾಗಿ ನಾನೇನೋ ಹೊರಟು ನಿಂತಿದ್ದೇನೆ. ಒಬ್ಬಳೇ ಹೋಗುವುದಕ್ಕೆ ಸಾಧ್ಯ ಉಂಟು? ಅದಾಗುವುದಿಲ್ಲ. ಒಬ್ಬಳೇ ಹೋದ್ರೆ ಅದು ಜಲಕೀಳಿಂತ ಆಗುತ್ತದ? ಅದಾಗುವುದಿಲ್ಲ. ಸ್ನಾನ ಮಾಡಿಕೊಂಡು ಬಂದ ಹಾಗೆ ಆಗುತ್ತದೆ. ಹಾಗಾಗಿ ನನ್ನ ಜೊತೆಗೆ ಸದಾ ಇದ್ದವಳು ನೀನು. ನಾನು ಕರೆದ್ರೆ ಬರ್ತಿ ಅಂತ ನನಗೆ ಗೊತ್ತುಂಟು. ಆದ್ರೂ ಅದು ಕೇಳಬೇಕಾಗುತ್ತದೆ. ಯಾಕೆ? ನಮಗೆ ವಿಶ್ವಾಸ ಇದ್ದರೂ ಕೂಡ ಕೆಲವರ ಮನಸ್ಥಿತಿ ಯಾವ ರೀತಿ ಇರುತ್ತದೆ ಅಂತ ಹೌದು ಊಹೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಗೆಳತನೇ ಏನೋ ಒಂದು ರೀತಿಯಾಗಿ ಉಂಟು, ಆದ್ರೆ ನಿನ್ನ ಮನಸ್ಸು ಯಾವ ರೀತಿ ಉಂಟು ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ನೀನು ಕರೆಯುವಾಗ ನನ್ನ ಮನಸ್ಸು ಯಾವ ರೀತಿ ಇದ್ರೂ ಕೂಡ ಅದಕ್ಕೆ ಒಪ್ಪಿಗೆ ಸದಾ ಉಂಟು. ಹಾಗಾದ್ರೆ ನೀನು ಬರ್ತಿ ಅಂತ ಆಯ್ತು. ಇನ್ನು ತಡ ಮಾಡುವುದು ಯಾಕೆ? ಅಂತರಿಕ್ಷ ಮಾರ್ಗದಿ ನಮ್ಮದಾದಂತಹ ಪುಷ್ಪಕ ವಿಮಾನವನ್ನು ಏರಿಕೊಂಡು ನಮ್ಮ ಪ್ರಯಾಣ ಭೂಲೋಕ ನನಗೆ ಬಂದದ್ದೇ ಗೊತ್ತಾಗಲಿಲ್ಲ. ಹೌದಪ್ಪ. ಹಾಗಂತ ಭೂಲೋಕಕ್ಕೇನೋ ಬಂದಿದ್ದೀವಿ. ಅಲ್ಲಿ ನೋಡಿ, ಹೀಗೆ ಹಾರುತ್ತಾವ್ ಕುಣಿಯುತ್ತಾವ್ ಇರುವುದಾ? ಹೌದೌದು, ನವಿಲು ನೋಡಂತೆ ಗರಿ ಬಿಚ್ಚಿ ಕುಣಿಯುತ್ತಾ ಉಂಟು. ಹೌದು, ಆ ನವಿಲನ್ನು ನೋಡುವಾಗ ಇನ್ನು ನೋಡ್ಬೇಕಂತಲೇ ಆಗುತ್ತಾ ಉಂಟು. ಹೌದು ಗೆಳತಿ, ಅಷ್ಟು ಸಾಕಾಗುವುದಿಲ್ಲ. ಹೀಗೆ ಪ್ರಕೃತಿ ಸೌಂದರ್ಯ ನೋಡುತ್ತಾ 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 ಇದ್ದ ಹಾಗೆ ಏನೇ ಇದು ಗೆಳತಿ, ಕಣ್ಣು ಮುಚ್ಚುತ್ತಿದ್ದರೆ ಇದ್ದಾಯಿತಿ. ಅಲ್ಲಿ ನೋಡಿದ್ರೆ ನಾವು ಬಿಡುಗಣ್ಣರು, ಇಲ್ಲಿ ನೋಡಿದ್ರೆ ಪಾದ ನೆಲಕ್ಕೆ ಸ್ಪರ್ಶವಾಗುತ್ತಾ ಉಂಟು. ಮಾತ್ರವಲ್ಲ, ಮೈಯೆಲ್ಲ ಬೆವರುತ್ತಾ ಉಂಟು. ಇಲ್ಲಿ ಆದ ಕರ್ಮಶಿ ಇಲ್ಲಿ ಇಷ್ಟು ಬೇಗ ಆಗಬೇಕು, ಅಷ್ಟು ಕೆಲಸ ಮಾಡಲಿಲ್ವ ನಾವು? ಹೌದೌದು. ಹಾಗಾಗಿ ಇಲ್ಲಿ ಆದ ಸಮಸ್ಯೆಗೆ ಇಲ್ಲಿಯೇ ಪರಿಹಾರ ಅಂತ ಆಗಬೇಕು. ನೀನು ಬದಲಾವಣೆ ಕೇಳಿದಲ್ಲ, ಈಗ ಬದಲಾವಣೆ ಕಾಣುತ್ತಾ ಉಂಟು. ಅದಕ್ಕೆ ಪರಿಹಾರ ಅಂತ ಏನು ಅಂತ ಕೇಳಿದ್ರೆ ಕಾಣುತ್ತಿದ್ದೆ ಸರಸಿ, ಕೈ ಹಿಡಿದು ನಾವಿವರು ಆಡಿದರ ಬಲೆಯರು ಜಲದಲ್ಲಿ ಕೂಡುತ್ತ ಗೆಳತಿಯರು ಆಡಿದರು. ಆ
ಹೋಗುವ. ಇದೆಂತದ್ದು ಮಾಡುವುದು? ಗಾಳಿ ಹಾಕುದು. ಆಗ್ತೀಯಾ ಸ್ವಲ್ಪ? ಎಲ್ಲಿಗೆ? ಅಲ್ವೇ ನೀರಲ್ಲಿ ಆಡಿ ನಿನಗೆ ಎಂತಕ್ಕೆ ಗಾಳಿ ಆಗುವುದಿಲ್ವಾ? ಎಂತಾಯ್ತು? ಸುಸ್ತು ಸುಸ್ತು ನನಗೆ ಸ್ವಲ್ಪ ಅದಿಗೆ ಬಾ. ಇದು ಒಳ್ಳೆ ಕೆಲಸ. ಅಷ್ಟೇ ಇಲ್ಲಿ ಕೆಲಸ ಮಾಡಿದ್ದು ನಾನು, ಸುಸ್ತು ನಿನಗ. ಏನಾಯ್ತು? ಇನ್ನೊಂದು ಬಂದ್ರೆ ಸಾಕು, ಎಲ್ಲ ಬೀಳ್ತದೆ. ಏನಾಯ್ತು ಈಗ? ಎಂತಾಯ್ತು? ಕುಣಿಬೇಕಂತಿಲ್ಲ, ನಿಂತ್ರೆ ಸಾಕು. ಅದಿರ್ಲಿ, ಈಗ ಏನಾದದ್ದು? ನೀರು ಮೂಗು. ಅಯ್ಯೋ, ನೀರಿನೊಳಗೆ ಮೂಗು. ಅಯ್ಯೋ, ನೀರಿನೊಳಗೆ ಮೂಗಲ್ವೇ? ಮೂಗಿನೊಳಗೆ ನೀರು? ಇಲ್ಲ ಇಲ್ಲ, ನೀರಿನೊಳಗೆ ಮೂಗು. ನನಗೆ ನೀರು ಮೂಗಿನೊಳಗೆ ಹೋಗಿ ಏನೇನು ಆಗಿದೆ. ಹೌದಪ್ಪ. ಈಗ ನೀರಿನೊಳಗೆ ಮೂಗಿನ ನಿನ್ನ ಜೊತೆ ಸೇರಿ ನಾನು ಕೂಡ ಏನೇನು ಹೇಳ್ತಿದ್ದೇನೆ. ಈಗ ನಿನ್ನ ಮೂಗಿನೊಳಗೆ ನೀರು ಹೋದದಲ್ವೇ? ಇಳಿಸಬೇಕಾದ ನಾನಲ್ವೇ? ಅಷ್ಟಲ್ಲೆಲ್ಲ ನಮ್ಮದು ಇಳಿಯುವುದಿಲ್ಲ. ಅದು ಗೊತ್ತಾಗಿದೆ, ಅದು ಗೊತ್ತಾಗಿದೆ. ಆಯ್ತು ಆಯ್ತು. ಈಗ ಈಗ ಹೋಗುದಿಲ್ವಾ? ಇನ್ನು ಇನ್ನು ಒಂದೇ ದಾರಿ ನಮ್ಮದು ಇಳಿತದೆ. ಹಾಗಾದ್ರೆ ಹೇಳ್ತಿ, ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ. ದೂರದಲ್ಲಿ ಕಾಣ್ತಾ ಉಂಟು ಋಷಿ ಆಶ್ರಮ, ಅದನ್ನು ಸೇರಬೇಕು. ಕಲ್ಯಾಣಾರ್ಥವಾಗಿ ತಪಸ್ಸನ್ನು ಮಾಡುತ್ತಿರುವಂತಹ ಮಹೋಗ್ರ ಮುನಿ ಎಂದರೆ ನಾನು. ಒಮ್ಮಿಂದೊಮ್ಮೆಲೆ ನನ್ನ ತಪಸ್ಸಿಗೆ ಭಂಗ ಒದಗಿತು. ಅಂತರ್ಮುಖಿಯಾಗಿದ್ದಂತಹ ನಾನು ಬಹಿರ್ಮುಖನಾಗಿದ್ದೇನೆ. ಎಚ್ಚರವಾದರೆ ಈ ಕಾಲದಲ್ಲಿ ಎಲ್ಲವೂ ನನ್ನನ್ನು ವಿಪರೀತವಾಗಿ ಕಾಡ್ತಾ ಇದೆ. ಈ ಕಾಲದಲ್ಲಿ ಬಿಸಿಲು ಸೆಕೆ ಎಲ್ಲವೂ ನನ್ನನ್ನು ಕಾಡುತ್ತಾ ಇದೆ. ಅಷ್ಟು ಮಾತ್ರವಲ್ಲ, ಹಸಿವು. ಇಷ್ಟ ತನಕ ತಪಸ್ಸನ್ನೇ ಮಾಡುತ್ತಿದ್ದವನು ನಾನು. ಈ ಕಾಲದಲ್ಲಿ ನನಗೆ ಹಸಿವು ಬಾಧಿಸ್ತಾ ಇದ್ದಾದ್ರೆ ಏನೋ ಇರಬಹುದು. ಇರಲಿ, ಒಂದು ವಸ್ತುವನ್ನು ಅಥವಾ ಫಲವನ್ನು ಅರಿಸುತ್ತಾ ಈ ಕಾಲದಲ್ಲಿ ಮುಂದುವರಿದರೆ, ಓಹೋ, ಫಲಭರಿತವಾದಂತಹ ಜಂಬೂ ನೇರಳೆ ವೃಕ್ಷ, ಅದರಲ್ಲಿ ಒಂದು ಹಣ್ಣು ಬಾರಿಸಿ ನನ್ನನ್ನು ತಿನ್ನುವ ಹಣ್ಣು ಹಾಗೆ ಗೋಚರಿಸ್ತಾ ಇದೆ. ಹಾಗಾಗಿ ಹಣ್ಣನ್ನು ಕಿತ್ತು ತಿನ್ನೋಣ. ಓಹೋ, ಸರಿಯಾಗುವುದಿಲ್ಲ. ಹಣ್ಣನ್ನು ಕಿತ್ತು ತಿಂದನೆಂದಾದರೆ ಗಿಡಕ್ಕೆ ನೋವಾಗುತ್ತದೆ. ಹಾಗಾಗಬಾರದು. ಹಾಗಾಗಿ ಹಣ್ಣು ಯಾವ ರೀತಿಯಲ್ಲಿ ಇದೆಯೋ ಅಲ್ಲೇ ಕಚ್ಚಿ ತಿನ್ನುತ್ತೇನೆಂತೆ. ಕಟ್ಟಿರುವೆಯೋ
ಒಳಗೆ ಸದಾಕಾಲ ಇರುತ್ತಿರುವಂತಹ ಈ ಇರುವೆ ನನ್ನ ಗಡ್ಡವನ್ನು ಸೇರಿಕೊಂಡಿದೆ. ಹಾಗಾದರೆ ಬೇರ್ಪಡಿಸಿದ ಹಾಗೆ ಆಗ್ತದೆ. ಯಾವಾಗಲೂ ಇನ್ನೊಬ್ಬರಿಗೆ ಉಪದ್ರ ಮಾಡಬಾರದು. ಹಾಗಾಗಿ ನನ್ನ ಗಡ್ಡದಲ್ಲಿರುವಂತಹ ಇರುವೆಯನ್ನು ಅದರ ಗೂಡಿಗೆ ಸೇರಿಸ್ತೇನಂತೆ. ಎಲ್ಲ ಇರುವೆಗಳು ನನ್ನನ್ನು ಸೇರಿಕೊಂಡಿತ್ತಲ್ಲ. ಅಯ್ಯಯ್ಯೋ, ಏನು ಮಾಡೋಣ? ಗೆಳತಿ, ಇಲ್ಲಿಗೆ ಬಾರಿ. ಏನೇ ಇದು, ಮುನಿಗಳ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಇಲ್ಲಿಗೆ ಬಂದೆ ಅಂತಾದ್ರಿ. ಈ ಮುನಿಗಳು ಮಾಡುವುದೇನೆ? ಶ್ಲೋಕದಲ್ಲಿ ಹೇಳುವುದು ಹೇಗೆ? ಪರೋಪಕಾರಾರ್ಥಾಯ ಇದಂ ಶರೀರ. ಇವರು ಮಾಡುವುದು ಹೀಗೆಯಾ? ಹಾಗಲ್ಲ, ಒಂದು ಇರುವೆಯನ್ನು ಬದುಕಿಸಬೇಕಾಗಿ ಅದೆಷ್ಟೋ ಇರುವೆಗಳನ್ನು ಹಿಸುಕಿ ಹಿಸುಕಿ ಸಾಯಿಸುತ್ತಾ ಇದ್ದಾರೆ. ಈತನ ಪರಿಸ್ಥಿತಿಯನ್ನು ಕಂಡಾಗ ನಗು ಬರುತ್ತಾ ಇದೆ. ನಿನ್ನ ಮನಸ್ಸಲ್ಲಿಲ್ಲದ ಭಾವನೆಯನ್ನು ತೊಲಗಿಸಬೇಕಾದ್ರೆ ಇದೋ ಕೇಳು. ನೀನು ಮೂಲದಲ್ಲಿ ತಿಳಿಯದೆಯೂ ತಪ್ಪನ್ನು ಮಾಡಿದ ನಿಜ. ನಮ್ಮ ತಪ್ಪನ್ನು ಮನ್ನಿಸಿ ನಮ್ಮ ಇರುವರನ್ನು ಉದ್ಧರಿಸಬೇಕಾಗಿ ಕೇಳ್ತಾ ಇದ್ದ. ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಇಷ್ಟು ಮಾತಾಡಿದ್ರು ಇವರೇ ಮಾತನಾಡುದ ಬಿಟ್ರೆ ಅವರ ಮುಖ ನೋಡಂತೆ ನೋಡುವುದಕ್ಕೆ ಆಗುವುದಿಲ್ಲ. ಕಾಮ ಬಿಡದ ನಿಮ್ಮನ್ನು ಹೀಗೆ ಬಿಟ್ಟರೆ ಆಗ್ಲಿಕ್ಕಿಲ್ಲ. ಗಡ್ಡ ಬಿಟ್ಟೆ ಕೊಟ್ಟು ಸನ್ಯಾಸಿ ಹಾಗಾದರೆ ನೀನು ಕೂಡ ಸರಿಯಾದ ಶಿಕ್ಷೆ ಆಗ್ಬೇಕು. ನೀನು ಕೂಡ ನಡುಗುತ್ತ ಮುನಿಯ ಪದಾರವಿಯುವುದಕ್ಕೆ ಮಣಿದೆ
ಇರುವ ದೇವರು ಯಾರು ಅಂತ ಕೇಳಿರೋದು ಭೂಸುರರಂತೆ. ಅದರಲ್ಲೂ ಕೂಡ ತಮಗಾಗಿ ಬದುಕಿದೆ ಲೋಕಗಾಗಿ ಬದುಕುವಂತಹ ನಿಮ್ಮಂತ ಮಹಾತ್ಮರ ಆಶೀರ್ವಾದ ಪಡೆದರೆ ನಮ್ಮಂತ ತರುಣಿಯರಿಗೆ ಒಳಿತಾಗಬಹುದು ಎನ್ನುವ ಉದ್ದೇಶದಿಂದ ನಿಮ್ಮ ಆಶ್ರಮಕ್ಕೆ ಬಂದವರು. ಆದರೆ ನಿಮ್ಮ ಪರಿಸ್ಥಿತಿಯನ್ನು ಕಂಡು ನಾನು ನಗಾಡಿದ್ದೇನೋ ಸತ್ಯ ತಂದೆ, ಸತ್ಯ. ತಿಳಿದು ಮಾಡಿದರೆ ಅಪರಾಧ, ತಿಳಿಯದೆ ಮಾಡಿದರೆ ಪ್ರಮಾದ ತಾನೆ. ನಾನು ತಿಳಿದು ತಿಳಿಯದು ತಪ್ಪನ್ನು ಎಸಗಿದ್ದೇನು ಸತ್ಯ ತಂದೆ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಬೇರೊಂದಿಲ್ಲವಂತೆ. ಆ ಪಶ್ಚಾತ್ತಾಪ ನನ್ನ ಪಾಲಿಗಾಗಿದೆ. ಹಾಗಾಗಿ ನನ್ನ ಕಣ್ಣೀರಿನಿಂದಲೇ ನಿಮ್ಮ ಪಾದವನ್ನು ತೊಳೆಯುತ್ತಾ ಇದ್ದೇನೆ ತಂದೆ. ಭೂಲೋಕದಲ್ಲಿ ಜನಿಸಿ ಎನ್ನುವ ಹಾಗೆ ಘೋರ ಶಾಪವನ್ನು ಕೊಟ್ಟಿರಿ. ಸುಖ ಸಂಪತ್ತಿಗೆ ಇಲ್ಲಿ ಇದ್ದವರು ಈ ತರುಣಿಯರು ಈ ಕಾಲಕ್ಕೆ ಭೂಲೋಕದಲ್ಲಿ ಹುಟ್ಟುವುದು ತರವೇ ತಂದೆ. ನಿಮ್ಮಲ್ಲಿ ಒಂದು ಮಾತು ಕೇಳುತ್ತೇನೆ. ಸಣ್ಣ ಮಗುವೊಂದು ತಾಯಿಯ ಎದೆ ಹಾಲನ್ನು ಕುಡಿಯುವ ಸಂದರ್ಭ ತಾಯಿಯ ಎದೆ ಭಾಗಕ್ಕೆ ತುಳಿಯುತ್ತದಂತೆ. ತಾಯಿಯಾದವಳು ಮಗುವಿಗೆ ಘಾತಿಸುತ್ತಾಳೆ ಹೇಳಿ? ಇಲ್ಲ ತಾನೆ. ಅದು ಮಾತೃ ಹೃದಯ. ನಿಮ್ಮ ಕಣ್ಣ ಮುಂಭಾಗದಲ್ಲಿ ನಾವು ಮಕ್ಕಳು ತಾನೆ. ಹಾಗಾಗಿ ಇದು ತಂದೆ ನನ್ನ ಸಿರಗುಟ್ಟಿ ಬೇಡುತ್ತಾ ಇದ್ದೇನೆ. ತಾಯಿ ಎಸಗಿದ ತಪ್ಪು, ಗೆಳತಿ ಮಾಡಿದ ಅಪರಾಧವನ್ನು ಮನ್ನಿಸಿ ಶಿಕ್ಷೆಯಿಂದ ವಿಮುಕ್ತಿಗೊಳಿಸಬೇಕು ತಂದೆ, ವಿಮುಕ್ತಿಗೊಳಿಸಬೇಕು ತಂದೆ. ಮುಂದಿನ ಭವದೇ ನಿನಗೆ ಶಾಪ ಕೊಟ್ಟದ್ದು ತಪ್ಪಾಯಿತು ಎನ್ನುವ ಹಾಗೆ ಅರ್ಥವಾಗುತ್ತಾ ಇದೆ. ನೀವು ಆ ರೀತಿ ಮಾತು ಯಾಕೆ? ಖಂಡಿತವಾಗಿ ನಾನು ಈ ಕಾಲದಲ್ಲಿ ಮುನಿದು ಶಾಪವನ್ನು ಕೊಟ್ಟಾಗಿದೆ. ಹೌದು. ಹಾಗೆ ಅಂತ ನಿನ್ನ ನೋವನ್ನು ಅರ್ಥ ಮಾಡಿಕೊಂಡು ನಿನಗೆ ಒಂದು ಬುದ್ಧಿ ಮಾತನ್ನು ಹೇಳ್ತೇನೆ ಮಗಳೇ. ಪರಿಮಾರ್ಜನೆಯ ದಾರಿ. ಹೌದು. ಅಷ್ಟು ಮಾತ್ರವಲ್ಲ, ಈ ಲೋಕದಲ್ಲಿರುವಂತಹ ಸಾಮಾನ್ಯರ ಬದುಕು ಇದನ್ನು ನೀವು ಕೂಡ ಅರ್ಥ ಮಾಡಿಕೊಳ್ಳಬೇಕು ಮಕ್ಕಳೇ. ಏನಾದರೂ ಒಂದು ಅಚಾತುರ್ಯವನ್ನು ನಡೆದು ಹೋದರೆ ಅದಕ್ಕೆ ಏನೊಂದು ಪರಿಮಾರ್ಜನೆ ನೋಡಬೇಕು ಹೊರತು ಅಪಹಾಸ್ಯ ಮಾಡಬಾರದು. ತಿಳಿಯದೆ ಮಾಡಿದ್ದೇವೆ. ತಿಳಿಯದೆ ಮಾಡದ ಕಾರಣಕ್ಕಾಗಿ ಈ ಕಾಲದಲ್ಲಿ ಕಣ್ಣೀರಿಳಿಸ್ತಾ ಇದೆಯಾ? ಅದುವೇ ನಿಮ್ಮ ಕಾಣಿಕೆ ಎನ್ನುವ ಹಾಗೆ ಅರ್ಥವಿಸಿಕೊಂಡಿದ್ದೇವೆ. ಹಾಗಾಗಿ ನಿನಗೆ ಸಹಾಯವೋ ಪರಿಮಾರ್ಜನೆಯೋ ನಾನು ಹೇಳ್ತಾ ಇದ್ದೇನೆ, ಕೇಳು ಮಗಳೇ. ಯಾವ ರೀತಿ ತಂದೆ? ಮುಂದೆ ಜಾಬಾಲಿ ಎನ್ನುವಂತಹ ಮುನಿಯಿಂದ ನಿನಗೆ ಶಾಪಕ್ಕೆ ಸದ್ಗತಿ ಸಿಗ್ತದೆ ಮಗಳೇ. ಜಾಬಾಲಿ ಮುನಿಗಳಿಂದ ಪರಿಮಾರ್ಜನೆ ಖಂಡಿತವಾಗಿ. ಹಾಗಾದ್ರೆ ನೀನು ಭೂಲೋಕದಲ್ಲಿ ಹುಟ್ಟಲೇಬೇಕು ಮಗಳೇ. ಹುಟ್ಟಲೇಬೇಕು ತಂದೆ. ಸರಿ ತಂದೆ, ನೀವು ಕೊಟ್ಟ ಶಾಪವನ್ನು ನಾವು ಭರಿಸುವುದಕ್ಕೆ ಸಿದ್ಧರಿದ್ದೇವೆ. ಆದರೆ ಮಗಳಾಗಿ ನಾ ಕೇಳುವ 3 ವರಗಳಿಗೆ ನೀವು ಅಸ್ತು ಎನ್ನುವ ಹಾಗೆ ಆಡುತ್ತೀರಿ ತಾನೆ? ಏನದು ಕೇಳು ಮಗಳೇ. ಒಂದನೆಯದಾಗಿ ಅನುಕ್ಷಣವೂ ಜೊತೆಯಾಗಿ ಇದ್ದವರು ಈ ಸೌಗಂಧಿಕೆ ಮೇಘಳೆಯರು ಭೂಲೋಕದಲ್ಲಿ ಹುಟ್ಟುವಾಗಲೂ ಜೊತೆಯಾಗಿ ಇರಬೇಕು. ಎರಡನೆಯದಾಗಿ ಆ ಮಹಾತ್ಮರಾದ ಜಾಬಾಲಿ ಮುನಿಗಳ ದರ್ಶನ ಅತಿ ಶೀಘ್ರವಾಗಿ ನಮ್ಮ ಪಾಲಿಗಾಗಬೇಕು. ಮೂರನೆಯದಾಗಿ ಅತಿ ಶೀಘ್ರವಾಗಿ ಮತ್ತೆ ನಾವು ನಮ್ಮ ಲೋಕವನ್ನು ಸೇರಿಕೊಳ್ಳುವ ಹಾಗೆ ಅನುಗ್ರಹಿಸಿ ತಂದೆ. ಅನುಗ್ರಹಿಸಿದ್ದೇನೆ ಮಗಳೇ. ಆದಷ್ಟು ಬೇಗ ನಿಮ್ಮ ಲೋಕವನ್ನು ಸೇರಿಕೊಳ್ಳಿ ಮಕ್ಕಳೇ. ಯಾವುದನ್ನು ನೋಡುವುದಕ್ಕೆ ಬಂದೆವು, ಯಾವುದನ್ನು ಪಡೆದುಕೊಂಡು ಹೋಗುತ್ತಿದ್ದೇವೆ. ಇದು ನಮ್ಮ ಹಣೆ ಬರಹ ಎನ್ನುವ ಹಾಗೆ ಆಡಬೇಕಷ್ಟೇ. ಜೊತೆಯಾಗಿ ಇದ್ದವರು ತಾನೇ. ಸತ್ಯ. ಹಾಗಾಗಿ
ಮುಂದೆ ಯಾವ ರೀತಿ ಇರ್ತೇವೆ ಎನ್ನುವುದು ಅರ್ಥವಾಗುವುದಿಲ್ಲ ನನಗೆ. ಕೊನೆಗಾಲಕ್ಕೆ ನಿನ್ನನ್ನು ಆಲಂಗಿಸಬೇಕು ಎನ್ನುವ ಆಸೆ. ಹೀಗೆ ಬಾರಿ ಗೆಳತಿ, ನೋಡಂತಿ ಯಾವುದೋ ಒಂದು ಅಗೋಚರವಾದ ಶಕ್ತಿ ನಮ್ಮನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಗೆಳತಿ, ಶುಂಭಾಕ್ಯ ಆತನನ್ನು ಬಲಿ ತೆಗೆದುಕೊಂಡಂತ ಪ್ರಸಂಗವದು. ಚಂಡಿಕೆಯಾಗಿ ಬಂದು ನಮ್ಮೊಡೆಯನನ್ನು ಬಲಿ ತೆಗೆದುಕೊಂಡಳು. ಉತ್ಪನ್ನದ ಋಣವನ್ನು ತೀರಿಸುವುದಕ್ಕೆ ಬೇಕಾಗಿ ಅರುಣಾಕ್ಷನಾದಂತ ನಾನು ಯುದ್ಧಕ್ಕೆ ಹೋದಂತಾದ್ರೆ ರಣರಂಗದಲ್ಲಿ ನನಗೆ ಸೋಲಾಯಿತು. ಆದರೆ ಇನ್ನಲ್ಲ ನಾಳೆ ಸಾಧಿಸಿಕೊಳ್ಳಬೇಕು ಹಗೆಯನ್ನು, ನಮ್ಮೊಡೆಯನ ಸಾವಿಗೆ ಪ್ರತೀಕಾರವನ್ನು ಸಾಧಿಸಬೇಕು ಅಂತ ಉದ್ದೇಶವನ್ನು ಹೊಂದಿ ಅಲ್ಲಿಂದ ಓಡಿ ಹೋದೆ. ಕಾಡನ್ನು ಸೇರಿದೆ. ಅಲ್ಲಲ್ಲಿ ಚದುರು ಹೋಗಿದ್ದಂತ ನಿಮ್ಮನ್ನೆಲ್ಲ ಜೊತೆ ಸೇರಿಸಿದೆ. ಸ್ವರ್ಗವನ್ನು ನೋಡಿದ್ರೆ, ದೇವತೆಗಳನ್ನು ಗಮನಿಸಿದ್ರೆ ದಿನದಿಂದ ದಿನಕ್ಕೆ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ದಿನದಿಂದ ದಿನಕ್ಕೆ ವೃದ್ಧಿಯನ್ನು ಹೊಂದುತ್ತಾ ಇದ್ದಾರೆ ದೇವತೆ. ಹಾಗಾದ್ರೆ ಈ ರೀತಿಯಲ್ಲಿ ಅವರು ವೃದ್ಧಿಯನ್ನು ಹೊಂದುವುದಕ್ಕೆ ಏನು ಕಾರಣ?
ಮೊತ್ತ ಮೊದಲಾಗಿ ಕಾರಣ ನೀವೇ. ನಾನಂತ ಹೇಳಿದ್ರೆ ಸಾಕಾಗುದಿಲ್ಲ, ಸರಿಯಾದ ಆಧಾರ ಬೇಕು. ಬ್ರಾಹ್ಮಣರನ್ನೊಂದು ಬರೀ ಕೈಯಲ್ಲಿ ಕಲಿಸ್ಲಿಕ್ಕೆ ಆಗುತ್ತ? ಇಲ್ಲ ಅಲ್ಲ, ಇಲ್ಲ. ಅವರಿಗೆ ಬೇಕಾದಾಗೆ ದಾನವನ್ನು ಕೊಡುತ್ತಿ. ಏನಾದ್ರೂ ಕೊಡಬೇಕು, ಅವರು ಕೇಳದಿದ್ರು ಕೊಡ್ಬೇಕು. ಹಾಲು, ಮೊಸರು, ತುಪ್ಪ ಇದನ್ನೆಲ್ಲ ಕೊಂಡೋಗಿ ಏನು ಅವ್ರು ತಿಂತಾರ? ಅವರು ಅಷ್ಟನ್ನೇ ಬೇಡುದು, ಮತ್ತೆ ಏನನ್ನು ಬೇಡ? ಅದನ್ನು ತಿನ್ಬೇಕಲ್ಲ ಅವರು. ಅದನ್ನು ತಿನ್ನುವುದಿಲ್ಲ, ಅದನ್ನೆಲ್ಲ ಯಾಗಕ್ಕೆ ಸುರಿತಾರೆ. ಅದರಿಂದ ಹುಟ್ಟಿದಂತಹ ಧೂಮವನ್ನು ಆ ದೇವತೆಗಳು ಉಂಟಾರೆ. ಅದರಿಂದ ದೇವತೆಗಳು ದಿನೇ ದಿನೇ ಶಕ್ತಿಶಾಲಿ ಆಗುತ್ತಾ ಇದ್ದಾರೆ. ಆದ್ದರಿಂದ ಕಾರಣ ನೀನೆ. ಹೌದಾ? ಹೋಗಿ ಬಲವನ್ನು ವೃದ್ಧಿಸಿಕೊಳ್ಳುವುದಕ್ಕೆ ಕಾರಣವಾದದ್ದು ನೀನೇ. ಋಷಿ ಮುನಿಗಳು ನಾವು ಕೊಟ್ಟಂತಹ ದಾನ ಸುವಸ್ತುಗಳನ್ನೆಲ್ಲ ಕೊಂಡೋಗಿ ಯಾರನ್ನೇ ಸುರಿತಾರೆ. ಸಾರಿ ಹೋಗಿ ಎಲ್ಲಿಗೆ ಹೊರಟ? ನೀವಲ್ಲ, ನೀವು ಹೇಳಿದಲ್ಲ ಹೋಗಿ ಅಂತ. ಹೋಗಿ ಅಂತ ಹೇಳಿದಾಗ ಎಲ್ಲಿಗಂತ ಕೇಳಲಿಕ್ಕೆ ಹೋಗ. ನೀವು ಹೊರಡುವುದೇ ಸಂತೋಷ, ಆದ್ರೆ ಸುಮ್ಮನೆ ಹೋಗುದಲ್ಲ. ಹೋಗಿ ಎಲ್ಲೆಲ್ಲಿ ಯಾಗಾಗುತ್ತದೆ ಎನ್ನುವುದನ್ನು ನೋಡಿ ಮೊದಲವರನ್ನು ಎಚ್ಚರಿಸಿ, ಇದು ನಮಗೆ ವಿರೋಧವಾದದ್ದನ್ನು ನೀವು ಮಾಡ್ತಾ ಇದ್ದೀರಿ, ಮಾಡಕೂಡದು ಎನ್ನುವ ಹಾಗೆ ಹೋಗಿ ಮೊದಲು ಎಚ್ಚರಿಸಿ. ಕೇಳದಿದ್ದರೆ ಅವರ ರುಂಡವನ್ನು ಹಿಡಿದು ಖಡ್ಗದಿಂದ ಕಡಿದು ಹೋಮಕ್ಕೆ ಹೋಮಿಸಿ ಬೊಬ್ಬೆ ಹಾಕುವುದಕ್ಕೆ ಪ್ರಯತ್ನಿಸಿದ್ರೆ, ನಾಲಿಗೆಯನ್ನು ಕೀಳಿ ಓಡುವುದಕ್ಕೆ ಪ್ರಯತ್ನಿಸಿದರೆ ಕೈಕಾಲುಗಳನ್ನು ಕತ್ತರಿಸಿ ಹೋಗಿ ಹೋಗಿ ಹಾಗೆ
ನೀವು ಈ ತೆರನಾದಂತಹ ಒಂದು ಎಡರು ತೊಡರು ಬರ್ತದೆ ಎನ್ನುವ ಅನುಭವ ನನಗೀಗಾಯಿತೋ ಇಲ್ಲವೋ? ಸ್ವಾರ್ಥಲಾಲಸಿಯಾದವನಿಗೆ ತನ್ನ ಸ್ವಾರ್ಥದಿಂದಲೇ ಕೆಡುಕುಂಟಾಗ್ತದೆ ಎನ್ನುವುದು ಪರಮ ಸತ್ಯ. ನನಗಾಗಿ ನಾನು ಏನನ್ನೂ ಮಾಡುತ್ತಿಲ್ಲ. ಅನೇಕ ಶಿಷ್ಯರ ಗಣ್ಣವನ್ನು ನೆರಹುವ ಮೂಲಕವಾಗಿ ಲೋಕಹಿತಾರ್ಥವಾಗಿ ನಾನು ಏನನ್ನು ಮಾಡಬಹುದಾಗ್ತದನ್ನು ಮಾಡುತ್ತಲೇ ಬಂದವನು. ಜವನಾಭುತನಾಗಿ ಜಾಬಾಲಿ ನಾಮಕನಾಗಿ ಬ್ರಹ್ಮವಿದ್ಯಾ ಸಂಪನ್ನವಾದ ನಂತರದಲ್ಲಿ ಲೋಕ ಕಲ್ಯಾಣವನ್ನು ಸಗಬೇಕು ಎನ್ನುವುದಕ್ಕಾಗಿ ಆತ್ಮಸಾಧಕನಾಗಿಯೇ ಮುಂದುವರಿದವ. ರಾಮನಿರ್ಯಾಣ ನಂತರದ ದಕ್ಷಿಣಾಪಥವನ್ನು ಸೇರಿಕೊಂಡು ನಿರ್ದೋಷವಾದಂತಹ ಭಗವಾನ್ ಪರಶುರಾಮರ ಸೃಷ್ಟಿಯನಿಸಿದಂತಹ ಈ ಭೂಮಿಯಲ್ಲಿ ಬಂದು ಯೋಗಾರೂಢನಾಗಿ ನಾನಿದ್ರೆ ಒಮ್ಮಿದ್ದೊಮ್ಮೆಗೆ ಎಚ್ಚೆತ್ತುಕೊಂಡಿದ್ದೇನೆ. ಭೂಮದಲ್ಲಿದ್ದವನು ಭೂಮಿಯತ್ತ, ಆನಂದಮಯದಲ್ಲಿದ್ದವನು ಅನ್ನಮಯದತ್ತ. ಬರುವುದಕ್ಕೇನು ಕಾರಣ ತಿಳಿಯೋಣ ಎನ್ನುವ ಹಾಗೆ ಮೇಲೆದ್ದು ಒಮ್ಮೆ ಸುತ್ತಲೂ ನೋಡಿದ್ದೆ. ತರು ಲತೆ ಗಿಡ ಮರ ಬಳ್ಳಿಗಳನ್ನು ನೋಡಿದೆ ಅಂತ ಆದ್ರೆ ಸಸ್ಯ ಶ್ಯಾಮಲವಾಗಿರಬೇಕಾದ ಬೋಳು ಬಹಳವಾಗಿ ಹೋಗಿದೆ. ಕೆರೆ ಕೊಳಗಳನ್ನು ನೋಡಿದ್ರೆ ಜಲದೊಸರು ಬತ್ತಿ ಹೋಗಿದೆ. ಬೀಸುವ ಗಾಳಿಯಲ್ಲಿ ಬೇಗ ಅಧಿಕವಾಗಿದೆ. ನೆಲನ ಮೇಲೆ ಕಾಲು ಹುಡುವುದಕ್ಕಾಗುವುದಿಲ್ಲ. ಮುಸುಬಿನ ಮೇಲೆ ಕಾಲಿಟ್ಟಂತಹ ಕಠಿಣ ಅನುಭವ ನನಗಾಗ್ತದೆ. ಏನು ದರಿತಿಯಲ್ಲಿ ಜಲವೇ ಆರಿ ಹೋಯಿತೆ ಅಲ್ಲ, ಕಾಲ ಕಾಲಕ್ಕೆ ಬರಬೇಕಂತ ಮಳೆ ಬಾರದೆ ಉಳಿಯಿತೆ. ಅಡಸಿತೆ ಕ್ಷಾಮ ಹೌದು ಅಂತ ಆದ್ರೆ ಹೇಗಾಯಿತು ಅಂತ ನಾನು ಯೋಚನೆ ಮಾಡುವುದು. ರಾಜನಾದವನು ಸಮರ್ಥನಾಗಿದ್ದರೆ ವರ್ಣಾಶ್ರಮ ಧರ್ಮದ ಪಾಲನೆಯಾಗ್ತದೆ, ಋತುಭೇದಗಳು ಸರಿಯಾಗಿ ನಡೆಯುತ್ತದೆ. ಒಂದೋ ರಾಜನ ವಿಫಲತೆ, ಅಲ್ಲವಾದರೆ ಪಾರಿಸಾರಿಕವಾದಂತಹ ದೋಷ. ಯಾವುದೋ ಒಂದರಿಂದ ಕ್ಷಾಮ ಅಣಸಿದೆ ಎನ್ನುವುದು ಸತ್ಯ. ಎಂತಹ ಕಠಿಣ ಅವಸ್ಥೆ ಉಂಟಾದರೂ ಅದರಿಂದ ಪಾರುಗಾಣಿಸಿ ಒಳ್ಳಿತನ್ನು ಒದಗಿಸಬಹುದಾದಂತಹ ಸಾಮರ್ಥ್ಯ ಋಷಿಕಲ್ಪಕ್ಕೆ ಉಂಟು ಎನ್ನುವುದನ್ನು ಕಶ್ಯಪನು ತಯಾರಿಸಿ ತೋರಿಸಿದವ. ಅವನಿಂದಲೂ ಇದು ಕಾಶ್ಯಪಿಯಾದ. ಅದೇ ಕುಲದಲ್ಲಿ ಹುಟ್ಟಿಕೊಂಡ ಅಥವಾ ಬ್ರಾಹ್ಮಣ್ಯವನ್ನು ಸಾಧಿಸಿದ. ನನ್ನಿಂದೇನೋ ಆಗಬೇಕು ಅಂತ ದೈವೇಚ್ಛೆ ಅಂತಾದ್ರೆ ನೆರಪುಗೊಳಿಸೋಣ ಎನ್ನುವುದಕ್ಕಾಗಿ ಎಡಬಲ ನೋಡಿದ್ದು ಎಷ್ಟು ಮಂದಿ ಇದ್ರು. ಶಿಷ್ಯರು ಅನೇಕ ಶಿಷ್ಯರ ನೆರವಿ. ಗುರುಗಳೇ 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 ಗುರುಗಳೇ, ಒಬ್ಬ ಶಿಷ್ಯನೂ ಇಲ್ಲ. ಹಾಗಾದರೆ ಯಾವುದು ಐಹಿಕ ಪಾರಲೌಕಿಕ ಸುಖ ಸಾಧನೆಗೆ ಪರಸಾಮ್ರಾಜ್ಯ ಆಧಾರ ಅಂತ ತಿಳಿದವರು ಯಾವ ಕಡೆಗೆ ಹೋದ್ರು ತಿಳಿಯೋಣ ಎನ್ನುವ ಹಾಗೆ ಮುಂದತ್ತಿ ಮುಂದತ್ತಿ ಬಂದರೆ ಕೇಳುತ್ತಾ ಉಂಟು ಆ ಕಡೆಯಿಂದ ನೋಡಿದ್ರೆ ಅರ್ಥನಾದ ಹಸಿವಿನ ಬಾಧೆ, ಕರುಳು ಕತ್ತರಿಸಬಹುದಾದಂತಹ ಕೇಳುವ ಧ್ವನಿ. ಹಾಗಕ್ಕೆಲ್ಲ ಜನಹಿತವೇ ಲೋಕಹಿತ, ಅದನ್ನೇ ಸಾಧಿಸಬೇಕು ಅಂತಾದ್ರೆ ಇಲ್ಲಿರುವುದಲ್ಲ. ಧ್ವನಿ ಮೂಲವನ್ನು ನಡೆಸಿಕೊಂಡು ನಡೆಯುತ್ತೇನೆ. ಹಸುವೆ ನೀರು ನೀರು ಬೇಕು. ಎಲ್ಲಿಟ್ಟು ಇಲ್ಲೇ ಇಲ್ಲ, ಮಳೆ ಇಲ್ಲ. ಏನಾದ್ರೂ ತಿಂದು ಪ್ರಾಣವನ್ನಾದ್ರೂ ಉಳಿಸೋಣ ಅಂದ್ರೆ ಸಿಕ್ತಪ್ಪ. ಬನ್ನಿ 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 ಬನ್ನಿ
ಅರ್ಥ ಆಗ್ತದೆ. ಹಸಿವೆ ಅಧಿಕವಾಗಿ ಎನ್ನುವುದಕ್ಕಾಗಿ ಯಾವುದೋ ದುರ್ವಾಸೆಯನ್ನು ಬೀರುವಂತಹ ದುರ್ಮಾಂಸವನ್ನು ಭಕ್ಷಿಸುವುದಕ್ಕಾಗಿ ಅದರ ಮೇಲೆ ಮುಗಿ ಬೀಳುವುದಕ್ಕೆ ತೊಡಗಿದ್ದೀವಿ. ಕಿತ್ತು 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 ತಿನ್ನುತ್ತಿದ್ದಿ. ಪ್ರಾಣ ಆದ್ರೂ ಉಳಿಲಿ ಮಾತೆ ಸ್ವಾಮಿ. ಹಸಿವೆ ಅಧಿಕವಾಗಿದೆ, ಪ್ರಾಣ ಉಳಿಯಬೇಕು ಅಂತ ಯಾರಾದ್ರೂ ವಿಷ ಉಣ್ಣುವುದಕ್ಕುಂಟು? ಇಲ್ಲ. ಯಾವುದು ನಿಷಿದ್ಧವೋ ಅದನ್ನು ತಿನ್ನುತ್ತೀವಿ. ಹೌದು. ಕರ್ಮ ದೋಷ, ಅದರಿಂದ ಧರ್ಮ ಕೆಲವಾಗ್ತದೆ, ಇನ್ನಷ್ಟು ಕಷ್ಟ ಪರಂಪರೆಗಳು ಒದಗ್ತದೆ. ಅದನ್ನು ತಿನ್ನಕೂಡದು. ಅದನ್ನು ಬದಿಗೆ ಸೇರಿ ನಿಮ್ಮನ್ನು ಕಂಡಾಗ ಕನಿಕರವಾಗ್ತದೆ. ಒಂದು ಕಾಲಕ್ಕೆ ಚಿನ್ನವೇ ಸುರಿಯುತ್ತಿದ್ದ ಭೂಮಿಯಲ್ಲಿ ಈ ಕಾಲಕ್ಕೆ ಉಣ್ಣುವುದಕ್ಕೆ ಅನ್ನದಿಲ್ಲವಾಗಿ ಹೋಗಿದೆ. ಒಬ್ಬೊಬ್ಬರ ಸ್ಥಿತಿಗತಿಯನ್ನು ನೋಡಿದಾಗ ಆಶ್ಚರ್ಯ. ನಿನ್ನ ನೆತ್ತಿಗೆ ಎಣ್ಣೆ ಇಲ್ಲದ ಸಮಯ ಎಷ್ಟಾಯಿತು? ಇವನಿಬ್ಬನಿಗೆ ಕಣ್ಣು ಬಿಡ್ಲಿಕ್ಕೆ ಆಗುವುದಿಲ್ಲ. ಇವನವನು ಉಸಿರಾಡುತ್ತಾನೋ? ಅಯ್ಯೋ, ಎಲುವಿನ ಕಾಷ್ಟದ ಹಾಗೆ ಆಗಿದ್ದಾನೆ. ಅಲ್ಲ, ಎಲುವಿನ ಹಂದರವಾಗಿದ್ದಾನೆ. ಇವನ ಕಾಷ್ಟದ ಹಾಗಾಗಿದೆ, ನಡೆಯುವುದಕ್ಕಾಗದೆ ಹೇಳುತ್ತಾ ಬೀಳುತ್ತಾ ಸಾಗುತ್ತಾ. ಹಸಿವು, ಅನ್ನ ಕೊಡಿ, ಅಶನ ಕೊಡಿ, ಬೇಡುತ್ತಾ ಇದ್ದೀನಿ. ಏನು ಕಷ್ಟ ಬಂತಪ್ಪ ನಿಮಗೆ? ಹೊಟ್ಟೆಗೆ ಅನ್ನ ಇಲ್ಲದೆ ಸಮಯ ಎಷ್ಟು ಕಳೆಯಿತೋ ದೇವರಿಗೆ ಗೊತ್ತು. ಕುಡಿಯಕ್ಕೂ ನೀರಿಲ್ಲ. ಪ್ರಾಣ ಬಿಡುತ್ತಾ ಇದ್ದಾರೆ. ಅದೆಷ್ಟೋ ಮಂದಿ ಸ್ವಾಮಿ ಸ್ವಾಮಿ ನನ್ನ ಮಗ ಹಸಿವೆ ಎಂಬುತ್ತಾ ಪ್ರಾಣ ಕಳೆದು ಸ್ವಾಮಿ, ಪ್ರಾಣ ಕಳೆದ ಮಗನ ಹಣವನ್ನು ನಾನು ಹೊರಬೇಕಾಯ್ತು ಸ್ವಾಮಿ. ಶಿವನೇ, ಎಂತ ಪಾಪಿ ನಾನು ಸ್ವಾಮಿ. ನಿಲ್ಲುವುದಕ್ಕೆ ಆಗುವುದಿಲ್ಲ. ಹಸಿವೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಬೇಕು ಸ್ವಾಮಿ, ಬದುಕುವುದಕ್ಕೆ ಸಾಧ್ಯ ಇಲ್ಲ. ಉಳಿಗಾಲವಿಲ್ಲ, ಉಳಿಸ್ಬೇಕು. ಹೆದರಬೇಡಿ, ಹೆದರಬೇಡಿ, ಹೆದರಬೇಡಿ. ಸಹೋದರ ಸಮಾನ ಎಂಬೀ ಭಾವದಿಂದ ನಿಮ್ಮ ಕಷ್ಟಕ್ಕೆ ನರುಗುತ್ತಾ ಪ್ರಶ್ನಿಸಿದರೆ ಜೀವನಾನುಭವನ್ನೆಲ್ಲ ವಿಸ್ತರಿಸಿದ್ದೀರಿ. ಮಳೆ ಇಲ್ಲದೆ ಅಷ್ಟು ಸಮಯ ಆಗಿ ಹೋಯಿತಲ್ಲ. ವರ್ಷಗಳು ಕಳೆದು ವರ್ಷ ಬದುಕೆಂತಹ ದುಸ್ತರ ಸ್ಥಿತಿಗೆ ಓದೀತು ಅಂತ ಅರ್ಥ ಮಾಡಿಕೊಳ್ಳಬಲ್ಲೆ.
ಸೂರ್ಯನಡಿಯಲ್ಲಿ ಬದುಕುವುದಕ್ಕೆ ಅವಕಾಶವಿಲ್ಲದ ದೇಶಿಗರ ಹಾಗೆ ಕಂಡಡೆಯಲ್ಲಿ ಸಂಚರಿಸಿ ಕಂಡವರಲ್ಲಿ ಬೇಡಿದ್ರು ಅನ್ನ ಸಿಗದಂತಹ ಸ್ಥಿತಿ ಕಾಲಕ್ಕೆ ಒದಗಿ ಬಂದಿದೆ. ಹಾಗಾದ್ರೆ ಮಳೆ ಯಾಕೆ ಬರಲಿಲ್ಲ? ಪ್ರಾಯಶಃ ಹೀಗೆ ದುಡಿದವನಿಗೆ ಸಂಬಳ. ಶುಭ ಕರ್ಮವನ್ನು ನಾವು ಮಾಡಿದೆವು ಅಂತಾದರೆ ದೇವತೆಗಳಾದರೂ ಕಾಲೋಚಿತವಾಗಿ ಮಳೆ ಸುರಿಸ್ತಾರೆ. ಕರ್ಮ ಮಾಡದೇ ಇದ್ದದರಿಂದ ಫಲವಿಲ್ಲ. ಹಾಗೆಂದು ಯಾಕೆ ಅಂತ ಅದನ್ನು ವಿಮರ್ಶಿಸುವುದಲ್ಲ. ಮೊದಲಾಗಿ ಒದಗಿದ ಕಷ್ಟವನ್ನು ಪರಿಹರಿಸಬೇಕು ಅಂತ ಆದ್ರೆ ಅದಕ್ಕೆ ಬೇಕಾದಂತ ಒಂದು ಧೈರ್ಯ ಬೇಕು. ಬೆದರದಿರಿ, ಬಲು ಕಷ್ಟ, ಇದನ್ನು ಪರಿಹರಿಸುವೇನು. ಮಳೆ ಬಂತು ಅಂತಾದ್ರೆ ನೀವು ಒಳ್ಳೇದಾಗ್ತೀರಿ ತಾನೆ? ಹೌದು ಸ್ವಾಮಿ, ಹೌದು, ಖಂಡಿತ. ಭರಿಸೋಣ. ಏನು ಮಳೆ ಭರಿಸೋಣ? ಮಳೆ ಭರಿಸ್ತೀರಾ? ಹೌದು ಸ್ವಾಮಿ. ಯಜ್ಞವನ್ನು ಮಾಡಿಯೋ, ಯಜ್ಞ ಕರ್ಮವನ್ನು ಮಾಡಿ. ಯಜ್ಞ? ಹೌದು, ಯಜ್ಞ. ಸ್ವಾಮಿ, ಕುಡಿಯುವುದಕ್ಕೆ ಒಂದು ತೊಟ್ಟು ನೀರಿಲ್ಲ. ಯಾಗ ಯಜ್ಞ ಮಾಡುವುದಕ್ಕೆ ನೆಲ ಶುದ್ಧ ಮಾಡ್ಲಿಕ್ಕೆ ಜಲವಿಲ್ಲ, ಆಚಮನ ಮಾಡುವುದಕ್ಕೂ ಜಲ ಇಲ್ಲ. ಇಲ್ಲದಿದ್ರೆ ಯಾಕೆ ಮಾಡೋಣ? ಏನು ನಡೆದಿದೆ? ನಮ್ಮಲ್ಲಿಲ್ಲ ಅಂತ ಕೈ ಕಟ್ಟಿ ಕುಳಿತರೆ ಆದೀತೆ? ಆಗದು ಎಂದು ಕೈ ಕಟ್ಟಿ ಕುಳಿತರೆ ಆಗುತ್ತದೆ. ಪ್ರಯತ್ನಶೀಲನಾಗಬೇಕು. ನಮ್ಮಲ್ಲಿದ್ದರೆ ಅವನಲ್ಲಿ ಉಂಟು. ದೇವೇಂದ್ರ ಅದಕ್ಕೆ ಪ್ರತಿಫಲವಾಗಿ ಕೊಡುವುದು ತಾನೆ. ಅವನಲ್ಲಿ ಹೋಗಿ ಬೇಡೋಣ. ಬೇಡುವ ಮೂಲಕವಾಗಿ ಕಾಮಧೇನುವನ್ನು ತಂದು ಕಾಮಿತಾರ್ಥವನ್ನು ನೆರವೇರಿಸಿ ದರೆಯನ್ನು ಸಮೃದ್ಧಿಗೊಳಿಸೋಣ. ಹೇಗೆ ಸ್ವಾಮಿ? ನೀವು ಸ್ವರ್ಗಕ್ಕೆ ಹೋಗುವುದು, ಮತ್ತೆ ಬೇರೆ ಯಾರು ಹೋಗುದು? ದೇನನ್ನು ಕರೆತರುವುದು, ಮಳೆ ಬರಿಸುವುದು, ಯಾಗ ಮಾಡುವುದು. ಆವಾಗ ನಮ್ಮ ಪ್ರಾಣ ಉಳಿದಿಕ್ಕ ಸ್ವಾಮಿ. ಆದ್ರೆ ಹೋದ್ರೆ ಅಲ್ಲೋ ಅಷ್ಟೇ ಅಲ್ವಾ? ಆಗುವಂತದ್ದೇ ಇದು ಆದೀತ. ನಿಮಗೆ ಕಷ್ಟ. ಹೌದು ಸ್ವಾಮಿ. ಯೌಗಿಕವಾದಂತ ಮಹತ್ವಿಕೆಯನ್ನು ಹೊಂದಂತ ನಾನು ಇಚ್ಛಾ ಮಾತ್ರದಿಂದ ಸೇರಿಕೊಳ್ಳಬಲ್ಲೆ. ಅದು ತನಕ ಏನು ಅಂತಲ್ಲೂ ಸಕಲ ಕಷ್ಟವನ್ನು ಪರಿಹರಿಸಿ ಚೇತನವನ್ನು ತುಂಬುವವಳು ಅವಳು ಮಹಾತಾಯಿ, ಖಂಡಿತ ಖಂಡಿತ ಜಗದಂಬೆ. ಅವಳನ್ನು ಸಂಪ್ರಾರ್ಥಿಸಿಕೊಳ್ಳಿ. ಆದ್ರೆ ಒಂದು ಇಂತಹ ಕೆಟ್ಟ ಕೆಲಸಕ್ಕೆ ಕೈ ಹಾಕಬೇಡಿ. ಹೊಟ್ಟೆ ಕಟ್ಟಿ ಆದ್ರೂ ಅಡ್ಡಿಲ್ಲ, ಎಲ್ಲ ಮಾಡಬೇಡಿ. ಹೋಗಿ ನಿಮಗೆಲ್ಲ ಭಜನೆ ಗೊತ್ತುಂಟ? ಹೌದಾ? ಅವಳನ್ನು ಭಜಿಸಿ ಅಮ್ಮ ಸರ್ವೇಶ್ವರಿ ತಾಯೇ ಜಗನ್ಮಾತೆ. ಯಥಾರ್ಥ ಏನು ಎನ್ನುವುದು ಅರಿವಿಗೆ ಬಂದ ಬಳಿಕ ಕಾಲಯಾಪನೆ ಸಲ್ಲದು. ಯಾರನ್ನು ಭೇಟಿಯಾಗಬೇಕು ಅವರನ್ನು ಕಾಣುವುದಕ್ಕಾಗಿ ಮೇಲೇರಿಕೊಳ್ತೇವೆ. ಸುಜನದಿಂದಲೇ ನುತಿಸಲ್ಪಡುವಳು ನೀನು. ಮಾತಾ ರುದ್ರಾಣಾಂ ದುಹಿತಾವಸೂನಾಂ ಸ್ವಸಾದಿತ್ಯಾನಾಂ ಅಮೃತಸ್ಯ ನಾಭಿಹಿ ಎನ್ನುವ ಹಾಗೆ ಯಾರೆಲ್ಲ ಧೇನುವನ್ನು ಕೊಂಡಾಡ್ತಾರೋ ಅಂತಹ ಮಹತ್ವಿಕೆಯನ್ನು ಹೊಂದಿದವಳು. ಚತುರ್ದಶ ಭುವನಗಳು ಯಾರಲ್ಲಿ ನೆಲೆಗೊಂಡಿದೆಯೋ ಅಂತಹ ದೇನುವಿಗೆ ಮೂರ್ತ ಸ್ವರೂಪಗಳು ನೀನು ಎನ್ನುವ ಭಾವದಿಂದ ಅದು ದರೇವನಾದಂತಹ ನಾನು ಮೇಲೆ ಏರಿ ಬಂದು ನನಗರಿತ ರೀತಿಯಿಂದ ಅರ್ಚನವನ್ನು ಗೈದಿದ್ದೇನೆ ಅಥವಾ ಪೂಜನವನ್ನು ಗೈದಿದ್ದೇನೆ. ಸರಿ, ಸುಮನಸ್ಕಳಾಗಬೇಕು, ಸಂತೃಪ್ತಳಾಗಬೇಕು. ಜಾಬಾಲಿ ಮುನಿವರ್ಯ, ಸ್ವರ್ಗಕ್ಕೆ ನಿಮ್ಮ ಆಗಮನ ಏನು ವಿಶೇಷತೆಯಲ್ಲ. ಈ ಹಿಂದೆಯೂ ನೀವು ಬಂದವರು. ಆದರೆ ನಿಮ್ಮದಾದ ಈ ಪ್ರಯಾಣವನ್ನು
ನಂದನವನದತ್ತ ಯಾಕೆ ಸಾಗಿ ಬಂದಿರಿ ಎನ್ನುವುದು ನನಗೆ ತಿಳಿಯಲಿಲ್ಲ. ಏನು ಕಾರಣ ಬಂದಿರಿ? ನಂದಿನಿಯ ನೀ ಮಾತ ಕೇಳಮ್ಮ. ಏನು? ಆವರಿಸಲಿಕ್ಕೆ ವಸುಂಧರೆಯನ ಘೋರತರ ಕ್ಷಾಮ ಬೆಂದು ಬೇಗುದಿಗೊಂಡು ಜನ ವೃಂದ ವಿರುತಿರೆ ನಾನದ ಕಂಡು ಸಹಿಸದೆ ಬಂದೆ ನಿನ್ನೆಯ ನಾಕಕ್ಕೆ ದರೆ ಹೊತ್ತಿ ಉರಿದಿದೆಯಮ್ಮ. ಓಹೋ, ಮಳೆ ಇಲ್ಲದೆ ಕ್ಷಾಮ ಆವರಿಸಿ ದೇವಾಧಿಪರನ್ನು ಭೇಟಿಯಾಗಿ ಕಾಮಧೇನನ್ನು ಪ್ರಾರ್ಥಿಸಿದೆ. ಅವಳ ಅನುಪಸ್ಥಿತಿ ನಾಡಿದಂತಹ ದೇವೇಂದ್ರ ನಂದಿನಿಯಾದಂತಹ ನಿನ್ನನ್ನು ತೋರಿಸಿದ್ದರಿಂದ ಧರಿತ್ರಿಗೆ ನಿನ್ನನ್ನು ಕರೆದೊಯ್ಯಲು ಬಂದು ಅರ್ಪಿಸಿ ಬಂದಿದ್ದೇನೆ. ದಯ ತೋರಿ ಧರ್ಮೋದ್ಧಾರಕ್ಕಾಗಿ ಲೋಕೋದ್ಧಾರಕ್ಕಾಗಿ ಮುನಿಜನಗಳ ಉದ್ಧಾರಕ್ಕಾಗಿ ಒಲಿದು ಎಳ್ಳಿದ್ದು ನಲಿದು ತಾಯೇ ನೀನೇನಮ್ಮ ಮುಖ ತಿರುಗಿಸಿದೆ? ಜಾಬಾಲಿ ಮುನಿವರ್ಯ, ಅಮ್ಮ ನೀವು ಹೇಳಿದ ಮಾತು ಯಾವುದು? ನಿಮ್ಮ ಮಾತು ಕೇಳಿದಾಗಲೇ ನನಗೆ ನಗು ಬರುತ್ತಾ ಇದೆ. ಯಾಕಮ್ಮ? ದೇವಸುತಿಯಾಗಿರುವ ನಾನು ಕಾಮಧೇನುವಿನ ಮಗಳು ಈ ನಂದಿನಿ ಆ ನಿಮ್ಮ ಭೂಲೋಕಕ್ಕೆ ಬರುವುದೇ? ಹೌದು. ಏನು ಸ್ವಾಮಿ, ನೀವಾಡುವಂತಹ ಮಾತು ಇದು ನಿಮಗೆ ತರವೆಂದು ತಿಳಿಯುವುದೇ? ಯಾಕಲ್ಲ? ಅಂತಹ ದುಷ್ಟರು ನೀಚರಿರುವಂತಹ ಪ್ರದೇಶ ಸ್ವಾಮಿ, ಅಲ್ಲಿಗೆ ನಾನು ಬಂದು ನನ್ನ ಪಾವಿತ್ರತೆಯನ್ನು ಕಳೆದುಕೊಳ್ಳಬೇಕೇ? ಭರತ ಭೂಮಿಯನ್ನು ಪವಿತ್ರವಿಲ್ಲದ್ದು ಅಂತ ಆಡುವುದಕ್ಕೆ ಹೊರಟೆ ಅಲ್ವ ತಾಯಿ? ಧರ್ಮಗಳು, ಕಷ್ಟ ಸುಖಗಳು, ಲಾಭ ನಷ್ಟಗಳು, ಒಳಿತು ಕೆಡುಕುಗಳು ಎಲ್ಲವೂ ಧರಿತ್ರಿಯಲ್ಲಿ ಇರುವುದರಿಂದ ಅದು ಕರ್ಮ ಭೂಮಿ ಅಲ್ಲವಾದ್ರೆ ಅದೂ ದೇವಭೂಮಿ. ಓಹೋ, ಯಾವನೇ ಒಬ್ಬ ಎತ್ತರವನ್ನು ಏರಬೇಕು ಅಂತ ಆದ್ರೆ ಸಾಧಿಸಬೇಕಾದ್ರೆ ಬೇರೆಲ್ಲಿಯೂ ಆಗುವುದಿಲ್ಲ, ಅಲ್ಲಿಯೇ ಸಾಧಿಸಬೇಕು. ಸರಿ, ಗಳಿಸಿದ ಪುಣ್ಯವೆಂಬ ಪಣ್ಯವನ್ನು ಕಳೆಕೊಂಡವನು ಮೇಲಿದ್ರೆ ಬೀಳುವುದು ಅಲ್ಲಿ. ಹಾಗಾದ್ರೆ ಆಧರಿಸುವುದಕ್ಕಿರುವಂತಹ ಮಹಾತಾಯಿ ಆಗಿ ಅಲ್ಲಿ ಹಾಗಿರಬೇಕೆಂಬ ನಿರ್ಣಯ ನಮ್ಮದ್ದಲ್ಲ, ದೊಡ್ಡವರದ್ದು ಎನ್ನುವಾಗ ಏಕಮುಖದಲ್ಲಿ ಕೆಟ್ಟವರೇ ಇರುವ ದಾಣ ಅಂತ ನೀನು ಆಡುವುದಕ್ಕೆ ಹೊರಟರು ನಾನು ಏನು ಹೇಳಬೇಕಮ್ಮ ನಿನಗೆ? ಸ್ವಾಮಿ, ಆಧಾರವಿಲ್ಲದೆ ಮಾತನಾಡಿದ್ದೆಂದು ಭಾವಿಸಿದ್ದೀರಾ? ಯಾವುದು ಉದಾಹರಣೆ ಇಲ್ಲದೆ ಈ ನಂದಿನಿ ಮಾತನಾಡಿದವಳಲ್ಲ ಸ್ವಾಮಿ. ಸೋದಾಹರಣೆ ಇದ್ದೇ ಇದೆ. 1-2 ಕಥೆಗಳಲ್ಲ, 1000 ಕಥೆಗಳಿದೆ ನಿಮ್ಮ ಭೂಲೋಕದ್ದು. ಹೌದಾ? ಎಲ್ಲವನ್ನು ಹೇಳಬಲ್ಲೆ? ಬೇಡ, 1001 ಕಥೆ ಹೇಳಿ ಆಮೇಲೆ ಮತ್ತೆ ನಾವು. ಈಗ 1000ರಲ್ಲಿ 1 ಹೇಳಿದ್ರೆ ಸಾಕ? ನೋಡೋಣ. ಸಾಮಾನ್ಯರ ಕಥೆ ಅಲ್ಲ, ಫಲವಂತನ ಕಥೆ. ಧರಣೀಪ ಅದೆಷ್ಟೋ ಕಾಲಗಳಿಂದ ಧರೆಯನ್ನು ಆಳಿಕೊಂಡು ಬಂದವ. ಇದು ಈಗಿನ ಕತೆ ಅಲ್ಲ ಸ್ವಾಮಿ, ಈ ಹಿಂದಕ್ಕೆ ಒಮ್ಮೆ ನೀವು ಹೋಗಿರಿ. ಯಾವ ಯುಗ? ಯಾವ ಯುಗ? ಕೃತಯುಗದ ಕತೆ ಇದು ಸ್ವಾಮಿ. ಆ ಜನನಾಯಕ ಬೇರೆ ಯಾರೂ ಅಲ್ಲ, ಕೃತವೀರ್ಯನ ಸುತ್ತ ಕಾರ್ತವೀರ್ಯ. ಕಾರ್ತವೀರ್ಯಾರ್ಜುನನ ಕತೆ ಹೇಳಲು ಹೊರಟದ್ದು ನಾನು. ಏನದು?
ಬೇರೆ ಯಾವುದಲ್ಲ ಸ್ವಾಮಿ, ಹುಟ್ಟಿದಂತಹ ವೇಳೆಯಲ್ಲಿ ಅನೇಕ ರೀತಿಯ ಸಂಕಷ್ಟಗಳನ್ನು ಎದುರಿಸಿಕೊಂಡು ಸಜ್ಜನಿಕೆಯಿಂದ ಆಳಿಕೊಂಡು ಬಂದ ತನ್ನ ಪುರವನ್ನು. ಆದರೆ ಒಂದಾನೊಂದು ಕಾಲಕ್ಕೆ ಮೃಗಬೇಟೆಗೆಂದು ಕಾನನಕ್ಕೆ ತೆರಳಿದ ಸಂದರ್ಭ, ಮೃಗಬೇಟೆಯನ್ನು ಪೂರೈಸಿ ಸಮೀಪದಲ್ಲಿರುವಂತಹ ಆಶ್ರಮಕ್ಕೆ ಆತ ತೆರಳಿದ. ಸಾಮಾನ್ಯರ ಆಶ್ರಮವಲ್ಲ, ಜಮದಗ್ನಿ ಮಹರ್ಷಿಗಳ ಆಶ್ರಮವಾಗಿತ್ತು. ಆಶ್ರಮಕ್ಕೆ ತೆರಳಿದ ಈತ ತಾನು ಒಳಗೊಂಡಂತಹ ಸಾವಿರಾರು ತನ್ನ ಪರಿವಾರದವರನ್ನು ಜೊತೆ ಸೇರಿಸಿಕೊಂಡು ಅವರ ಬಳಿಗೆ ತೆರಳಿದ. ಹೋದಂತಹ ವೇಳೆಯಲ್ಲಿ ರಾಜೋಪಚಾರವನ್ನೆಲ್ಲ ಮಾಡಿ ಬಂದಂತಹ ಅತಿಥಿಗಳಿಗೆಲ್ಲ ಒಳ್ಳೆಯ ರೀತಿಯಲ್ಲಿ ಭೋಜನವನ್ನು ಸಿದ್ಧಪಡಿಸಿದವರು. ಸರಿ, ಅತಿಥಿ ದೇವೋಭವ ತಾನೆ, ಅದರಲ್ಲೂ ಬಂದವ ರಾಜನಿದ್ದಾನೆ. ಹಾಗಾಗಿ ಸತ್ಕಾರವನ್ನೆಲ್ಲ ಮಾಡಿ ಒಳ್ಳೆಯ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನ ಪರಿವಾರದ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಭೋಜನವನ್ನು ಸೇವಿಸಿದ. ಸರಿ, ಏನು ಮಾಡಬೇಕಿತ್ತು? ಭೋಜನವನ್ನು ಸ್ವೀಕರಿಸಿದ ಆತ ಕೃತಜ್ಞನಾಗಿ ತನ್ನ ಪುರವನ್ನು ಸೇರಬೇಕಿತ್ತು. ಅವದನ್ನು ಮಾಡಲಿಲ್ಲ. ಅವನ ಮನದಲ್ಲಿ ಒಂದು ಆಸೆ ಮೂಡಿತು ಅಥವಾ ಜಿಜ್ಞಾಸೆ ಮೂಡಿತು. ಹೇಗೆ ಇಷ್ಟು ಜನರಿಗೆ ಆಶ್ರಮದಲ್ಲಿ ಒಂದೇ ವೇಳೆಗೆ ಈ ರೀತಿಯ ಬಗೆಯಲ್ಲಿ ಭೋಜನವನ್ನು ಸಿದ್ಧಪಡಿಸಿದ್ದು ಹೇಗೆ? ಆ ಪ್ರಶ್ನೆಗೆ ಉತ್ತರವನ್ನು ನೀಡಿದರು. ಶಬಲೆ ಎನ್ನುವಂತಹದ್ದೇನು ಇದ್ದ ಕಾರಣ ಆಕೆಯ ಸಹಾಯದಿಂದ ಎಲ್ಲ ಭೋಜನವನ್ನು ಸಿದ್ಧಪಡಿಸಿದರು ಎನ್ನುವ ಹಾಗೆ. ಸರಿ, ಉಂಡ ಮನೆಗೆ 2 ಬಗೆದಾತ ಸ್ವಾಮಿ ಆತ. ಹೇಗೆ ಗೊತ್ತೇ? ಅನ್ನವನ್ನು ನೀಡಿದಂತಹ ಶಬಲೆಯನ್ನೇ ಕೇಳಿದಂತಹ ವೇಳೆಯಲ್ಲಿ ಕೊಡದ ಕಾರಣ ಅವಳನ್ನು ಬಲಾತ್ಕಾರದಿಂದ ಸೆಳೆಯುವುದಕ್ಕೆ ಮುಂದಾಗಿ ತನ್ನ ಪುರವನ್ನು ಸೇರಿಸಿದ. ಸರಿಯಾಗಿ ಕೇಳಿ, ಊಟ ಮಾಡಿ ಕೈಯಲ್ಲಿರುವಂತಹ ಪರಿಮಳವು ಮಾಸಿ ಹೋಗ್ಲಿಕ್ಕಿಲ್ಲ. ಅಷ್ಟು ಬೇಗ ಉಂಡ ಮನೆಗೆ 2 ಬಗೆದಾತ ಆ ದುಷ್ಟನಿದ್ದಾನೆ. ಅಂತಹ ನೀಚರಿರುವಂತಹ ಜಾಗಕ್ಕೆ ನಾನು ಬರುವುದೇ ಸ್ವಾಮಿ? ಉಂಡ ಮನೆಗೆ 2 ಎಣಿಸಿಯಂತ ಕಾರ್ತಿವೀರ್ಯ ಈ ಹಿಂದೆ ಯಾವತ್ತೋ ಬದುಕಿದ ನಾಡದು ಎನ್ನುವ ಕಾರಣಕ್ಕಾಗಿ ನೀನು ಬರಲಾರೆ ಹೌದು ಎಂಬ ತೀರ್ಮಾನಕ್ಕೆ ಬಂದದ್ದಲ್ವ ಅಮ್ಮ? ಇದಕ್ಕಿಂತ ಗುರುತರವಾದವರು ನಮ್ಮಲ್ಲಿ ಇದ್ದಾರೆ. ನಮ್ಮಲ್ಲಿ? ಹೌದಪ್ಪ. ಯಾರಿದ್ದಾರೆ? ಗುರುವಾಗಯಾದು ಪುತ್ರನಲ್ಲಿ ನಿಮ್ಮ ಸುರಪತ ಚತುರ್ವಯದಿ ಕಡೆಯಲಿ ಕಾರ್ತಿವೀರ್ಯನ ಪ್ರಕರಣ ಹೊಂದಿರಿಸಿ ಬರಲಾರೆ ಅಂತ ನೀನು ಆಡುವುದಕ್ಕೆ ಹೊರಟ್ರೆ ಹೌದಪ್ಪ, ಅದೇ ಪುರಾಣದ ಗತಿಯಲ್ಲಿ ಬಹಳವಾದಂತಹ ಗುರುತರವಾದ ಸ್ಥಾನಮಾನವನ್ನು ಹೊಂದಿ ಒಬ್ಬ ವ್ಯಕ್ತಿಯನ್ನು ನೋಡಿ ಬರಲಿಕ್ಕೆ ಆಗ್ತದೆ. ಯಾರು ಸ್ವಾಮಿ? ಪ್ರಹ್ಲಾದರಾಯ. ಯಾವ ಕತೆ? ಹುಟ್ಟಿದ್ದು ದಿತಿಕುಲದಲ್ಲಿ. ಹೌದಪ್ಪ. ಹಿರಣ್ಯಕಶ್ಯಪನ ಮಗ. ಲೋಕದಲ್ಲಿ ವರಕಯಾದು ಪುತ್ರ ಎನ್ನುವಂತೆ ಹೆಸರುಗೊಂಡವ. ಸರಿ. ಶೀಲಗುಣಾಢ್ಯನಾಗಿ ಬೆಳೆದವನು. ಅಮ್ಮನ ಗರ್ಭದಿಂದ ತೊಡಗಿ ಇರುವ ಅಷ್ಟು ತನ ಸಮಯವೂ ಹರಿಧ್ಯಾನಾಸಕ್ತನಾದವ. ಒಂದು ಕಾಲಕ್ಕೆ ಅವನ ಮೇಲ್ಮೆಯನ್ನು ಕಂಡ ನಿಮ್ಮ ಸುರಪ ಮೇಲಿದ್ದವ ಕೆಳಗಿಳಿದು ಬ್ರಾಹ್ಮಣ ವೇಷಧಾರಿಯಾಗಿ ಪ್ರಹ್ಲಾದನ ಮನೆ ಹೊಕ್ಕು ಅಲ್ಲಿ ವಿದ್ಯಾಭ್ಯಾಸಕ್ಕೆ ತೊಡಗಿದ. ಯಾವುದೋ ಒಂದು ಹತ್ತಕ್ಕೆ ನಿಲುಗಡೆಯಾದಾಗ
ಗುರುದಕ್ಷಿಣೆ ಕೊಡಬೇಕಂತ ಪದ್ಧತಿಗೆ ಅನುಸಾರವಾಗಿ ಕೇಳಿದ್ರೆ ನಾನು ತೃಪ್ತನಿದ್ದೇನೆ, ನಿನ್ನ ಏನೇ ಬೇಕೆಂದ್ರೆ ಪ್ರಹ್ಲಾದರಾಯ ಕೇಳಿಕೊಂಡ್ರೆ ಇನ್ನ ಶೀಲ ಕೊಡು ಅಂತ ಕೇಳಿದರಂತೆ. ಶೀಲವಂತನಾದಂತಹ ದೇವೇಂದ್ರನಿಗೆ ಇವನ ಶೀಲ ಯಾಕೆ, ಹಾಗಾದ್ರೆ ಇವನ ಶೀಲವನ್ನು ಸೆಳೆಯುವುದೇ ಅವನ ಉದ್ದೇಶವಾಗಿತ್ತು ಎನ್ನುವುದು ನಿರ್ಣಯ ಹೇಗೆ ಗೊತ್ತಾ? ಹೇಗೆ? ದೇವೇಂದ್ರನಾಗಿ ಬಂದದ್ದಲ್ಲ, ಬ್ರಾಹ್ಮಣ ವೇಷಧಾರಿಯಾಗಿ ಬಂದ. ಓಹೋ, ಉದಾತ್ತ ಚರಿತನಾದಂತಹ ಪ್ರಹ್ಲಾದ ಕೊಟ್ಟ. ಸ್ವಾಮಿ, ಓ ನಿಮಗೆ ವಿಚಾರ ಇನ್ನೂ ತಿಳಿದಿಲ್ಲ ಸ್ವಾಮಿ. ನೋಡು, ನೀನು ಹೇಳು. ಕೇವಲ ಒಂದು ವಿಚಾರವನ್ನು ನೀವು ಅರ್ಥವಿಸಿಕೊಂಡು ನನ್ನಲ್ಲಿ ವಾದ ಮಾಡುವುದಕ್ಕೆ ಮುಂದಾಗಲ್ಲ, ಗಟ್ಟಿ ವಿಷಯ ಅಂತ ಆಡಿದ್ದು. ಪ್ರಹ್ಲಾದ ಇದ್ದ ಮನೆ ಅಂತ, ಅದಕ್ಕೆ ಗಟ್ಟಿ ವಿಚಾರ ನನ್ನಲ್ಲೂ ಇದೆ ಸ್ವಾಮಿ. ಏನಮ್ಮ? ದೇವೇಂದ್ರ ಹಾಗೆ ಹೋಗುವುದಕ್ಕೆ ಕಾರಣವಿದೆ. ಏನದು? ಪ್ರಹ್ಲಾದನಲ್ಲಿರುವಂತಹ ಶೀಲ, ಆತನಲ್ಲಿರುವಂತಹ ಸಜ್ಜನಿಕೆಯ ಸರಳತೆಯ ಸ್ವಭಾವ ಇದೆ ತಾನೆ. ಅದರಿಂದಲಾಗಿ ದೇವಲೋಕದಲ್ಲಿರುವಂತ ಎಲ್ಲ ಸುವಸ್ತುಗಳು ಧರೆಗೆ ಇಳಿಯುವುದಕ್ಕೆ ಪ್ರಾರಂಭವಾಯಿತು. ಹಾಗಾದ್ರೆ ದೇವಲೋಕಕ್ಕಿಂತ ಹೆಚ್ಚುಗಾರಿಕೆ ಭೂಮಿಯಲ್ಲಿ ಬಂತು ಅಂತ ಆಯ್ತು. ಭೂಮಿಯಲ್ಲಿ ಬರುವುದಕ್ಕೆ ಕಾರಣ ಏನು? ಅವನ ಒಳ್ಳೆತನ ಅಲ್ಲವೇ? ಹಾಗಾಗಿ ಆತನ ಶೀಲವನ್ನು ಕದಿಯುವುದಕ್ಕೆ ಮುಂದಾದ. ಹಾಗಾದ್ರೆ ಒಳ್ಳೆಯವರು ಇರಬಾರದು ಅಂತ ನೋಡಿದ ಹಾಗೆ ಆಗ್ತದೆ. ನೀವು ಹಾಗಲ್ಲ ಸ್ವಾಮಿ. ಮತ್ತೆ ಅಲ್ಲಿ ನಾವು ನೋಡಿದ್ದು ಕೇವಲ ಪ್ರಹ್ಲಾದನನ್ನಲ್ಲ, ಪ್ರಹ್ಲಾದನ ಸುತ್ತಮುತ್ತಲಿರುವಂತಹ ವಾತಾವರಣ. ಈ ಒಳ್ಳೆತನದ ದುರುಪಯೋಗ ಆದ್ರೆ ಪ್ರಪಂಚದಲ್ಲಿ ಕೇವಲ ಒಬ್ಬ ಸರಿ ಇದ್ರೆ ಸಾಲುವುದಿಲ್ಲ. ಇಲ್ಲ, ಆತನ ಸುತ್ತಲಿರುವಂತಹ ಪರಿಸರ ಏನಿದೆ, ಆ ವಾತಾವರಣ ಹೇಗಿದೆ, ಅದು ಒಳ್ಳೆಯದಾಗಿರ್ಬೇಕು. ಬೇಕು ಅಲ್ವೇ? ಪ್ರಹ್ಲಾದ ಒಳ್ಳೆಯವನು. ಆತನಿಂದಲಾಗಿ ಆತನನ್ನು ಆದರ್ಶಪ್ರಾಯರನ್ನಾಗಿಟ್ಟುಕೊಂಡು ಉಳಿದವರು ಒಳ್ಳೆಯ ದಾರಿಯಲ್ಲಿ ನಡೆಯಬೇಕಿತ್ತು. ಅದು ಯಾವುದು ಮಾಡ್ಲಿಲ್ಲ, ಅದು ಬಿಟ್ಟು ಬಿಡೋಣ. ಹಾಗಾಗಿ ಆ ಉದ್ದೇಶವನ್ನು ಇಟ್ಟುಕೊಂಡು ಮತ್ತೆ ನೀವು ಹೇಳಿದ್ರಲ್ಲ ಬ್ರಾಹ್ಮಣ ವೇಷದಲ್ಲಿ ಹೋದದ್ದು, ವೇಷ ಹಾಕಿದ್ದು, ಅದಕ್ಕೂ ಕಾರಣ ಉಂಟು ಸ್ವಾಮಿ. ದೇವೇಂದ್ರ ಎಲ್ಲಿರುವವನು? ದೇವಲೋಕದಲ್ಲಿ, ದೇವಲೋಕದ ಅಧಿಪತ್ಯದಲ್ಲಿ ಇರುವವನು. ಆತ ಹೋಗಿ ಯಾರಲ್ಲಿ ಆದ್ರೂ ಭಿಕ್ಷೆ ಬೇಡುವುದಕ್ಕಾಗ್ತದ? ಆಗುವುದಿಲ್ಲ. ಬ್ರಾಹ್ಮಣರಿಗೆ ಆ ಸ್ವಾತಂತ್ರ್ಯ ಉಂಟು, ದಾನವನ್ನು ಕೇಳಬಹುದು. ಆ ಉದ್ದೇಶವನ್ನು ಇಟ್ಟುಕೊಂಡೆ ಬ್ರಾಹ್ಮಣ ವೇಷ ಮಾಡಿಕೊಂಡು ಹೋದದ್ದು. ಅಂತೂ ವೇಷ ಹಾಕಿ ಮೋಸ ಮಾಡಬಹುದು ಅಂತ ಲೋಕಕ್ಕೆ ತೋರಿಸಿಕೊಟ್ಟ. ಅಲ್ಲ, ವೇಷ ಮಾಡಿ ಬ್ರಾಹ್ಮಣರು ಹೋಗಿ ಮೋಸ ಮಾಡ್ತಾರೆ ಅಂತ ಹೇಳಿಕೊಟ್ಟ ಹಾಗಾಯ್ತು. ಮೋಸ ಮಾಡಿದಲ್ಲ ಸ್ವಾಮಿ. ಮತ್ತೆ ಅಲ್ಲಿ ಅದರ ಹಿಂದೆ ಒಳ್ಳೆಯ ಉದ್ದೇಶ ಇತ್ತು. ಆ ಉದ್ದೇಶವನ್ನು ಪೂರಕವಾಗಿ ಇಟ್ಟುಕೊಂಡು ಈ ಕೆಲಸವನ್ನು ಮಾಡಿದ್ದು. ನೇರವಾಗಿ ಹೇಳಬಹುದಿತ್ತು, ಕೇಳಬಹುದಿತ್ತು. ಹಾಗಲ್ಲ, ಬ್ರಾಹ್ಮಣ ವೇಷಧಾರಣೆಯನ್ನು ಮಾಡಿ ನಿಜ ವೇಷದಿಂದ ಮರೆಸಿ ಹೋಗಿದ್ದಾನೆ ಎನ್ನುವಲ್ಲಿಗೆ ಲೋಕದ ಮಂದಿ ಏನು ಹೇಳ್ತಾರೆ ಗೊತ್ತಾ? ಹೇಗೆ? ವೇಷ ಮಾಡಿದ್ದು ಯಾಕಂತೆ ಅವ ಮೋಸ ಮಾಡುವ ಉದ್ದೇಶ ಇಟ್ಟುಕೊಂಡೇ ಬಂದದ್ದು. ಆದ್ರಿಂದಲೇ ಇವತ್ತವನಿಗೆ ಹೆಸರು ಬಂತಕ ಪ್ರಹ್ಲಾದ ಶೀಲಾಪಹಾರಕ. ಶೀಲವನ್ನು ಒಳ್ಳೆಯದಕ್ಕಾಗಿ ಪಡೆದದ್ದು ಅಂತ ಯಾರು ಹೇಳಲಿಲ್ಲ. ಯಾಕೆ? ಈ ಮರೆಯಾದ ರೂಪದಿಂದ ಹೋಗಿ ಕೇಳಿದ್ದಕ್ಕೆ ಶೀಲಾಪಹಾರಕ ಎಂಬ ಹೆಸರು ಬಂತು. ಹೋಗಲಿ, ಈಗ ದೇವೇಂದ್ರ ಮಾಡಿದ್ದಕ್ಕೆ ನನ್ನ ಆಕ್ಷೇಪವೇ ಅಲ್ಲ. ಮತ್ತೆ ದೇವೇಂದ್ರನಾದ್ರೂ ಬಾಗಿ ಯಾವನಲ್ಲಿ ಬೇಡಬಹುದು ಬೇಡಿದ್ದಾನೋ ಅಂತಹ ಪ್ರಹ್ಲಾದನಂತ ಶೀಲಗುಣಾಢ್ಯನು ಒಂದು ಕಾಲಕ್ಕೆ ಬದುಕಿದ ನಾಡು ಎನ್ನುವಾಗ ನೀನು ದೋಷವನ್ನು ಬಿಟ್ಟು ಒಳ್ಳೆಯದನ್ನು ಗ್ರಹಿಸಿ ಬರಬಹುದಲ್ಲ. ಈಗ ನಾನು ಆಡಿದ ಮಾತಿಗೆ ನಿಮ್ಮ ಪ್ರತಿ ಉತ್ತರ ಅಲ್ವೇ? ಹೌದು. ಕಾರ್ತಿವೀರ್ಯ ನೋಡ್ಬೇಡ, ಪ್ರಹ್ಲಾದ ನೋಡಿ ಬಾ. ಏನು ಛಲವನ್ನು ಮಾಡ್ತಿದ್ದೀರಾ?
ಹಾಗಾದೀತೆ. ಮತ್ತೆ ಒಂದು ವೇಳೆ ಹಾಗಲ್ಲದಿದ್ದರೆ ನಾನಾಡಿದ ಮಾತನ್ನು ಕೇಳಿ ನೀವು ಸುಮ್ಮನಿರಬಹುದಿತ್ತು. ಅದನ್ನು ಬಿಟ್ಟು ನಾನು ಭೂಲೋಕದ ವಿವರಣೆಯನ್ನು ನೀಡಿದಾಗ ನಿಮಗೆ ಸಿಕ್ಕಿದ ಉದಾಹರಣೆ ಕೊಡುವುದಕ್ಕೆ ನಮ್ಮ ದೇವೇಂದ್ರನ. ನಿಮ್ಮ ಗಮನಕ್ಕಿರಲಿ, ನಿಮ್ಮ ಮನೆಯ ಸುದ್ದಿ ಅದು. ಸ್ವಾಮಿ, ನಮ್ಮ ಮನೆಯ ವಿಚಾರ ಹಾಗಿರಲಿ, ಬೇರೆ ಯಾವುದು ಆಧಾರ ಇಲ್ಲದೆ ನಾನು ಮಾತನಾಡಿದಲ್ಲ. ಬೇರೆ ಉಂಟು ಸ್ವಾಮಿ. ಭೂಲೋಕದಲ್ಲಿ ನೀವು ಶ್ರೇಷ್ಠರಾಗುವುದಕ್ಕೆ, ನೀವು ಮೇಲೇರುವುದಕ್ಕೆ ನನ್ನನ್ನು ಕೆಳಗಿಳಿಸುವುದಲ್ಲ ಸ್ವಾಮಿ. ಮತ್ತೆ ಸಾಮಾನ್ಯರಿರುವುದೇ. ಈಗ ನೀನು ಕೆಳಗಿಳಿತ್ಯ. ಈಗ ನೀವು ಬಂದದ್ದು ಯಾಕೆ? ನನ್ನನ್ನು ಕೆಳಗಿಳಿಸುವುದಕ್ಕೆ. ಕೆಳಗಿಳಿಸುವುದಂದ್ರೆ ಪತನ ಮಾಡುವುದು ಅಂತ ಅರ್ಥ ಅಲ್ಲ. ನನ್ನನ್ನು ಭೂಮಿಗೆ ನೀವು ಬರುವುದಕ್ಕೆ, ಅನುಗ್ರಹವನ್ನು ಪಡೆಯುವುದಕ್ಕೆ ಕರ್ಕೊಂಡು ಹೋಗು. ಅದೇ. ಅದರಿಂದ ನೀವೇನಾಗ್ತೀರಿ? ಏನಾಗ್ತೇನೆ? ಧರೆಯಲ್ಲಿ ಒಳ್ಳೆಯವರನ್ನು ಹಾಗೆ ತೋರಿಸುತ್ತೀರಿ. ನಾನು ಕೆಟ್ಟವನು ಅಂತಿದ್ದು ನನಗೆ ಆಗಲಿಲ್ಲ. ಅಲ್ಲ, ಕೆಟ್ಟವರೇನು ಹಾಗಲ್ಲ. ಮತ್ತೆ ಈಗ ಭೂಲೋಕಕ್ಕೆ ಏನಾಗಿದೆ? ಬರಗಾಲ ಬಂದಿದೆ. ಅದನ್ನು ನಿವಾರಿಸುವುದಕ್ಕೆ ನೀವು ಹೊರಟು ನಿಂತ ಇರುವುದೇ ಅದಕ್ಕಾಗಿ. ಅದೇ. ಹಾಗೆ ಮಾಡಿದ ಮೇಲೆ ಒಳ್ಳೆಯ ಪ್ರಚಾರ, ನಿಮಗೆ ಒಳ್ಳೆಯ ಹೆಸರು, ಜಾಬಾಲಿ ಮುನಿಗಳಿಂದ ಭೂಲೋಕಕ್ಕೆ ಒದಗಿದಂತಹ ಬರಗಾಲ ದೂರವಾಯಿತು. ಈಗ ನಿನಗೆ ಪ್ರಚಾರ ಸಿಗುವುದಿಲ್ಲ ಅಂತ ಬರುವುದಿಲ್ಲ. ನಾನು ಸ್ವಲ್ಪ ಆಲೋಚಿಸಬೇಡುವೆ? ನಿನಗೆ ಒಳ್ಳೆ ಪ್ರಚಾರ ಕೊಡುವ. ಅಲ್ಲ, ಪ್ರಚಾರ ನಿಮ್ಮ ಆ ರೀತಿಯ ಪ್ರಚಾರ ನನಗೆ ಬೇಡ ಸ್ವಾಮಿ. ಅಲ್ಲಿ ಇರುವವರು ಯಾರು ಸ್ವಾಮಿ? ಸಾಮಾನ್ಯರು. ಸಾಮಾನ್ಯರೇ. ಅಸಾಮಾನ್ಯ ದುಷ್ಟರಿರುವಂತಹ ಸ್ಥಳವದು. ಅದೆಂತವರಪ್ಪ ಸ್ವಾಮಿ? ಬೇರೆ ಯಾವುದಲ್ಲ. ಸರಿಯಾಗಿ ಒಮ್ಮೆ ಆಲೋಚಿಸಿ. ಕೃತಯುಗದ ಕಥೆಯನ್ನು ಹೇಳಿದೆ. ಹೌದು. ಈಗ ಅದಕ್ಕಿಂತ ಸ್ವಲ್ಪ ಮುಂದುವರಿಯುವ. ತ್ರೇತಾಯುಗದ ಕಥೆ. ಒಂದು ಯುಗ ಮುಂದೆ ಹೋಯ್ತು. ಈಗ ಹೋಗುವ. ಸರಿ. ಯಾವ ಕಥೆ? ಬೇರೆ ಯಾರು ಅಲ್ಲ, ಹುಟ್ಟಿದ್ದು ಬ್ರಾಹ್ಮಣ ಕುಲದಲ್ಲಿ, ಅರ್ಥಾತ್ ಬ್ರಾಹ್ಮಣರ ಜೊತೆಗೆ ಅಸುರಾಸಕ್ತಿಯನ್ನು ಹೊಂದಿದವ. ಅಸುರ ಸ್ವಭಾವವೂ ಇತ್ತು, ಬ್ರಾಹ್ಮಣರ ಸ್ವಭಾವವೂ ಇತ್ತು. ಈ ಎರಡನ್ನು ಮಿಶ್ರಿತವಾಗಿ ಪಡೆದಂತಹ ಗುಣಗಳುಳ್ಳವನು ರಾವಣ. ರಾವಣ? ಹೌದಪ್ಪ. ಹೌದಪ್ಪ. ಅವನೇನು ಸಾಮಾನ್ಯದವನೇ? ಅವನು ಮಾಡಿದಂತಹ ಕೆಟ್ಟ ಕೆಲಸಗಳು ಒಂದೇ ಎರಡೇ ಸ್ವಾಮಿ. ಅಷ್ಟು ಮಾತ್ರವಲ್ಲ, ಮತ್ತೆ ಸುರೆಯನ್ನು ಕುಡಿದು ದೇವರಿಗೆ ಪರಿಪರಿಯಾಗಿ ನಿಂದಿಸುವಂತಹ ಜನರಿರುವಂತಹ ಸ್ಥಳವದು. ಕುಡಿದವರಲ್ಲದೆ ಮತ್ತೆ ಒಳ್ಳೆಯವರ ಬೈಯೋದು. ಕುಡಿದವ ಬೈಲಿಕ್ಕೆ. ಅದೇ ಹೇಳಿದ್ದು. ಅಂತಹ ಕುಡಿಕರು, ಅಂತಹ ನೀಚರಿರುವಂತಹ ಸ್ಥಳ ಸ್ವಾಮಿ. ಹಿಂದೆ ಕಥೆಯನ್ನು ಬಿಟ್ಟೋಣ, ಈಗಿನ ಕಥೆಯನ್ನು ನೋಡಿಯಂತೆ. ಈಗೇನಾಗಿದೆ? ಮುಂಚೆ ಆದರೂ ಒಬ್ಬ ರಾವಣ ಕುಡಿತಿದ್ದದು. ಈಗ ಮನೆ ಮನೆಗಳಲ್ಲಿ ಒಂದೊಂದು ರಾವಣ ಹುಟ್ಟಿಕೊಂಡಿದ್ದಾರೆ. ಎಲ್ಲರಿಗೆ ರಾವಣನೇ ಆದರ್ಶ. ಅಂತಹ ಕುಡುಕರಿದ್ದಾರಂತ ಹೇಳಿ. ಅದೇ ರಾವಣನೇ ಆದರ್ಶ ಅಂತ. ಎಲ್ಲಿಯವರೆಗೆ ಅವರಿಗೆ ಕುಡಿಯುವುದಕ್ಕೆ ಹಣ ಸಾಲದಿದ್ದರೆ, ಧನ ಸಹಾಯ ಇಲ್ಲದಿದ್ದರೆ, ತಾನಾಗೆ ತನ್ನ ಖುದ್ದು ಹೆಂಡತಿಯ ಕೊರಳಿಗೆ ಯಾವ ಮಾಂಗಲ್ಯವನ್ನು ಕಟ್ಟಿದ್ದಾನೋ ಆ ಮಾಂಗಲ್ಯವನ್ನೇ ಕಸಿದು ಅದರಿಂದ ಹಣವನ್ನು ಪಡೆದು, ಧನ ಸಹಾಯವನ್ನು ಪಡೆದು ತಾನು ಕುಡಿಯುವುದಕ್ಕೆ ಮುಂದಾಗುತ್ತಾನೆ ಸ್ವಾಮಿ. ಕುಡಿತದ ಚಟವೇ ಹಾಗೆ. ಅಂತಹ ಚಟವುಳ್ಳಂತಹ ದುಷ್ಟರಿರುವಂತಹ ಕುಡುಕರಿರುವಂತಹ ಆ ನಿಮ್ಮ ಭೂಲೋಕಕ್ಕೆ ನಾನು ಬರಲಾರೆ. ನನಗೆ ಅಲ್ಲಿ ಕುಡಿದದ್ದು ಕಾಣ್ತದೆ. ಹೌದು. ಸ್ವಲ್ಪ ಹಿಂದೆ ನೋಡು. ಯಾರು? ಇಂದು ಸತ್ತು ಹೋದನೋ ಇಲ್ಲ? ಸತ್ತು ಹೋಗಿದ್ದಾನೆ, ಅದು ಬಿಡೋಣ. ಕುಡಿದ ಪ್ರಭಾವ, ದುರ್ನಡತೆಯ ವ್ಯವಹಾರ ಪರಿಣಾಮದಿಂದ ಸತ್ತು ಹೋದ.
ಕಾರ್ತವೀರ್ಯನ ಪ್ರಕರಣದಲ್ಲೂ ಗುಟ್ಟುಗಳು ಬೇಕಷ್ಟು. ರಾವಣನ ಹಿನ್ನೆಲೆಯಲ್ಲೂ ಅಂತದ್ದೇ. ಎಲ್ಲಿದ್ದವರು ಅಂತ ಪ್ರಶ್ನೆ ಮಾಡಿದ್ರೆ ಮೇಲಿದ್ದವರು ಅಂತಲೇ ಬರುವುದು. ಮಾಡಿದ್ದಕ್ಕೆ ಉಣ್ಣುವುದಕ್ಕೆ ಕೆಳಗೆ ಬಂದರು. ರಾವಣ ಬ್ರಾಹ್ಮಣ ಬೀಜದಿಂದ ಹುಟ್ಟಿಕೊಂಡವ, ಅಮ್ಮನದ್ದೇ ಬಯಕೆಯಿಂದ ಮೈ ತಳೆದವ. ಅದೇ ಪರಂಪರೆ ಮುಂದುವರಿಸಿ ಕುಡಿದು ದುರ್ಬುದ್ಧಿಯನ್ನು ಮಾಡಿ ಸತ್ತು ಹೋದ. ಒಳ್ಳೆ ಪರಂಪರೆಯವರು ಕುಡಿದ ಕತೆ ಉಂಟಮ್ಮ. ಒಳ್ಳೆಯವರು ಏನು ಕಶ್ಯಪ ಆದಿತ್ಯ ಮಗ ಕುಡಿಬೇಕು ಅಂತ ಎಲ್ಲಾದ್ರೂ ಹೇಳಿಕೆ ಉಂಟ? ಅಲ್ಲ, ನೀವು ಯಾರ ಬಗ್ಗೆ ಮಾತನಾಡುವುದು? ನಿಮ್ಮ ದೇವೇಂದ್ರ ಅವನ ಬಗ್ಗೆ. ಬಹಳ ಹಿಂದೆ ಒಮ್ಮೆ ಶಂಕರ ದರ್ಶನಕ್ಕೆ ಹೋಗಬೇಕು ಅಂತ ಹೊರಟವ. ಮೇಲೆ ಹೋಗುವುದನ್ನು ನುಡಿದು ತರೆಗಿಳಿದ. ಸರಿ, ತೃಷೆ ಅಧಿಕವಾಯಿತು. ಏನು ಕುಡಿಲಿಕ್ಕೆ ಸಿಗ ಯಾವನೋ ಮಧುವನ್ನು ಮಾರುತ್ತಾ ಬಂದ ಅಥವಾ ಹೊರುತ್ತಾ ಬಂದ. ಅವನಲ್ಲಿ ಕೇಳಿದ, ಕೊಡಲಿರುವ ಸೆಳೆದ, ಇದ್ದದ್ದನ್ನು ಕುಡಿದ, ಬರಿದು ಮಾಡಿದ, ತಲೆ ಕೆಟ್ಟು ಹೋಯಿತು. ಅಡ್ಡಾದಿಡ್ಡಿಯಾಗಿ ಸಾಗಿ ಶಂಕರನ ಕೈಲಾಸಕ್ಕೆ ಹೋದ. ಕುಡಿದ ಮೇಲೆ ಗುಟ್ಟುತ್ತಂದವನಿಗೆ ಹೋಗಬೇಕಾದಲ್ಲಿಗೆ. ನೀವು ಹೇಳಿದೆಲ್ಲ ದೇವರನ್ನು ಹಳಿಯೋರಿದ್ದಾರೆ. ಹೌದಪ್ಪ. ಆದ್ರೆ ಬೀದಿಯಲ್ಲಿ ನಿತ್ತಲ್ಲ, ಪರಿಪರಿಯಾಗಿ. ಅದೇ ಬೀದಿಯಲ್ಲಿ ನಿತ್ತು. ಹೌದು, ನಿಮ್ಮವರು ಹಾಗಲ್ಲ. ನಮ್ಮವರಿಗಿಂತ ಒಂದು ಹೆಜ್ಜೆ ಮುಂದೆ. ಹೇಗೆ? ನೇರ ಗರ್ಭಗುಡಿಯೊಳಗೆ ದುಗ್ಗಿಯೇ ಬೈತಾರೆ. ನಿಮ್ಮ ದೇವೇಂದ್ರ ಶಂಕರನ ಮನೆಯೊಳಗೆ ಹೊಕ್ಕು ಏ ಬೋಳೆ ಶಂಕರ ಎನ್ನುವಾಗೆಲ್ಲ ಹೇಳಿ ಬೈದದ್ದು ಮಾತ್ರ ಅಲ್ಲ, ದೇವರಿಗೆ ಹೊಡೆದ, ಘಾತಿಸಿದ ಎಂದುದರನ ಮುನಿದು ಕಣ್ತೆರೆಯ ಹೊರಟ. ಬಂದ ಭಾವನೆ ಉಂಟು ಲೋಕಕ್ಕೆ, ಕತೆ ಕತೆ ಕತೆಯಾಗಿ ಹೇಳದೋಗಿದ್ದಾರೆ. ಅಂತ ನಿಮ್ಮ ಕುಂದನ್ನು ಮರೆಸಿ ಇತರರನ್ನು ಹೇಳುವುದು ಎಷ್ಟು ಚಂದ ಸ್ವಾಮಿ. ನಿಮಗೆ ಈ ಕಥೆ ಇಲ್ಲ, ಕೇವಲ ಒಂದು ದಾರಿಯಲ್ಲಿ ಮಾತ್ರ ತಿಳಿದಿರುವುದು. ನಿಮಗೆ ಬೇರೆ ದಾರಿ, ಮತ್ತೊಂದು ದಾರಿಯಲ್ಲಿ ನಿಮಗೆ ಗೊತ್ತೇ ಇಲ್ಲ. ನೋಡುವುದು ಹೇಗೆ? ದೇವೇಂದ್ರ ಕುಡಿದದ್ದಲ್ಲ ಸ್ವಾಮಿ. ಮತ್ತೆ ದೇವೇಂದ್ರ ಹೋದದ್ದೆಲ್ಲಿಗೆ? ಇಲ್ಲಿಗೆ, ಭೂಲೋಕಕ್ಕೆ. ಹೌದು. ಅವನನ್ನು ಕುಡಿಸಿದ್ದು ಅಲ್ಲ ಯಾರು? ನಿಮ್ಮ ಭೂಲೋಕದ ಜನರು. ಅದ್ಯಾರಪ್ಪ? ಕುಡಿಸಿದ್ದಲ್ಲ ಮತ್ತೆ. ಆದ್ರೆ ಒಂದು ಕುಡಿಸಿದ್ದು ಹೌದಾದ್ರು ಕುಡಿದದ್ದವನೇ ಅಲ್ಲ. ಕುಡಿದದ್ದು ನೀವು ಕೊಟ್ಟದಕ್ಕೆ ಆತ ಕುಡಿದದ್ದು ಸ್ವಾಮಿ. ಕೊಟ್ಟದಾದ ಏನನ್ನು ಕುಡಿತಾನವ ಅಲ್ಲೋ? ಅವ ಕೊಟ್ಟದನ್ನು ಕುಡಿಯುವುದೆನ್ನುವ ಹಾಗೆಲ್ಲ. ಮತ್ತೆ ತೃಷ್ಯನ್ನು ದೂರೀಕರಿಸುವುದಕ್ಕಾಗಿ ಬಾಯಾರಿಕೆ ಆದಾಗ ಏನು ಸಿಗದ ಕಾರಣ ಸ್ವಲ್ಪ ಕುಡಿದಿರ್ತಾನೆ. ಒಮ್ಮೆ ಭೂಮಿಗೆ ಬಂದವ ಏನೂ ಸಿಗದಿದ್ರೆ ಸುರೇ ಕುಡಿಯುತ್ತಾನೆ. ನೀವು ಮತ್ತೆ ಯಾವತ್ತಿರುವವರು ಕುಡಿಯುತ್ತಾನೆ ಆಕ್ಷೇಪ ಮಾಡ್ಲಿಕ್ಕೆ. ನೀವು ಒಮ್ಮೆ ಅವ ಕುಡಿದದನ್ನು ಇಟ್ಕೊಂಡು ನೀವು ನನ್ನಲ್ಲಿ ವಿಚಾರವನ್ನು ಮಾತನಾಡುವುದು ಬೇಡ. ದೊಡ್ಡವ ಒಮ್ಮೆ ಕುಡಿದ್ರೆ ಪ್ರಚಾರಕ್ಕೆ ಬರುವುದು ಅಂತ ಅಲ್ಲ, ಅದರಿಂದಲೂ ಒಂದಕ್ಕೊಂದಾದದ್ದು. ಈಗ ಕುಡುಕರು ನಾನು ಹೇಳಿದ್ದಕ್ಕೆ ನೀವು ದೇವೇಂದ್ರನನ್ನು ತೋರಿಸಿದ್ದೆ. ಹೌದು, ಸಣ್ಣವರು ಕುಡಿದ ಕತೆ ಹೇಳಿದೆ, ನಾನು ದೊಡ್ಡವನು ಕುಡಿದ ಕತೆ ಹೇಳಿದೆ. ಮತ್ತೊಂದು ವಿಚಾರ ನನ್ನಲ್ಲಿದೆ. ಏನು ಹೇಳಬೇಕೆ? ಏನು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಉಂಟು ನಿಮ್ಮಲ್ಲಿ ಇಲ್ವೇ? ಸತಿಯರ ವೃತವ ಕೆಡಿಸಲು ದುರುಳರು ಹುಟ್ಟುತ್ತೀಯರು, ಕ್ಷಿತಿಯೋಳು ನಿರಂತರ. ಹೌದು ಸ್ವಾಮಿ, ಪರಿಪರಿಯಾಗಿ ಹುಟ್ಟಿಕೊಂಡವರಿದ್ದಾರೆ. ಆಗ ನಾನು ಹೇಳಿದಂತಹ ಕತೆ ಮೊದಲಿಗೆ ಹೇಳಿದ್ದು ಕೃತಯುಗದ್ದು, ನಂತರ ಹೇಳಿದ್ದು ತ್ರೇತಾಯುಗದ್ದು. ಮೂರನೆಯದಾಗಿ ನಿಮ್ಮಲ್ಲಿ ಹೇಳ ಹೊರಟಿರುವ ಕತೆ ದ್ವಾಪರಾಯುಗದ ಕತೆ. ಸ್ವಾಮಿ, ಬೇರೆ ಯಾರು ಅಲ್ಲ, ಸೇರಿದಂತಹ ಸಭೆಯಲ್ಲಿ
ಪಾಂಚಾಲಿಯ ಸೀರೆ ಸೆರಗಿಗೆ ಕೈ ಹಾಕಿ ಆಕೆಯ ಮಾನಭಂಗವನ್ನು ಮಾಡಿದಾತ ತುರುಳ ದುಶ್ಯಾಸನ. ಅಷ್ಟು ಮಾತ್ರವಲ್ಲ, ಮತ್ತೆ ಅಕ್ಕನ ಸಖಿಯನ್ನೇ ಅವಳ ಮಾನವನ್ನು ಬಯಸಿದಾತ ದುರುಳ ಕೀಚಕ. ಅಂತಹ ಮಂದ ಮತಿಗಳು ಇರುವಂತಹ ಲೋಕಸ್ವಾಮಿ ನಿಮ್ಮದ್ದು. ಹೆಣ್ಣು ಮಕ್ಕಳಿಗೆ ಎಲ್ಲಿ ಹೋದರೂ ರಕ್ಷಣೆ ಇಲ್ಲದಂತಹ ಪ್ರಪಂಚವಾಗಿ ಹೋಗಿದೆ. ಸ್ವತಂತ್ರವಾಗಿ ಹೆಣ್ಣೊಬ್ಬಳು ಬದುಕುವುದಕ್ಕೆ ಅಸಾಧ್ಯವಾಗಿದೆ. ಅಂತಹ ನಿಮ್ಮ ಭೂಲೋಕಕ್ಕೆ ಒಂದು ವೇಳೆ ನಾನು ಬಂದೆ ಎಂದಾದರೆ ನನ್ನ ರಕ್ಷಣೆ ಇರುವವರು ಯಾರಿದ್ದಾರೆ ಹೇಳಿ? ನೀವು ಸ್ವಾಮಿ. ಒಂದು ವೇಳೆ ನೀವು ಇರ್ತಿದ್ರೆ ಇಷ್ಟು ಹೊತ್ತಿಗೆ ಅದೆಷ್ಟೋ ಹೆಣ್ಣು ಮಕ್ಕಳ ರಕ್ಷಣೆಗೆ ನೀವು ಮುಂದಾಗಬೇಕಿತ್ತು ಸ್ವಾಮಿ. ಹೌದಲ್ಲ ಅಲ್ವೇ? ಈ ಮೊದಲು ನೀವು ಮಾಡ್ಲಿಲ್ಲ, ಇನ್ನು ನಾನು ಬಂದ ಮೇಲೆ ನನ್ನ ರಕ್ಷಣೆಯನ್ನು ಮಾಡುವುದಕ್ಕೆ ನೀವಾ? ನಿನಗೆ ಉಂಟಲ್ಲ ಸಾಮರ್ಥ್ಯ. ಯಾವುದು? ರಕ್ಷಣೆ ಮಾಡೋ ನಿನಗೆ ಉಂಟು. ರಕ್ಷಣೆ ಮಾಡೋ ಸಾಮರ್ಥ್ಯ ನನ್ನಲ್ಲಿ ಇರಬಹುದು ಸ್ವಾಮಿ. ಆದರೆ ಅಂತಹ ದುಷ್ಟರಿರುವಂತಹ ಸ್ಥಳಕ್ಕೆ ನಾನು ಬಂದರೆ ನನ್ನ ಪಾವಿತ್ರ್ಯ ಕಳೆದುಕೊಳ್ಳುವುದಕ್ಕಿಲ್ವೇ? ಅಕ್ಕನ ದಾಸಿಯ ಮೇಲೆ ಕೈ ಇಕ್ಕಿದಂತಹ ಕೀಚಕ ಬದುಕಿದ ನಾಡು ಎನ್ನುವ ಕಾರಣಕ್ಕಾಗಿ ಬರಲಾರೆ ಎನ್ನುವಂತ ಹೇಳಿಕೆ. ಹೌದಪ್ಪ. ಈಗ ಪಕ್ಕದ ಮನೆಯ ಇನ್ನೊಬ್ಬನ ಹೆಂಡತಿಯನ್ನು ಭೋಗಿಸಿದ ದೇವೇಂದ್ರ ಜೊತೆಯಲ್ಲಿ ಸುಖವಾಗಿದ್ದೀಯೋ? ಯಾರು? ನಿನಗೆ ಅವನ ಹೆಂಡತಿಯ ಕಥೆ ಗೊತ್ತಿಲ್ವೇ? ಘಾತಕದಲ್ಲಿ ಸಾಚಲು ಮೂಡಿ ಸಂಚಿನಲ್ಲಿ ಬಹುವಿಧ ಉಂಟು. ಯಾವುದು? ಆ ಘಾತಕತನದ ಸಂಚುಂಟಲ್ಲ, ಅದನ್ನೆಲ್ಲ ನಿಮ್ಮ ದೇವೇಂದ್ರನಲ್ಲೇ ಅಭ್ಯಾಸ ಮಾಡಬೇಕು. ಯಾಕೆ? ಬ್ರಹ್ಮನವಗಳು ಅಹಲ್ಯೆ ಕೊರತೆ ಇಲ್ಲದವಳು, ಅವಳ ಮದುವೆಗೊಂದು ಪಣ. ತಿಳಿದ ದೇವೇಂದ್ರ ಲೋಕ ಸಂಚಾರಕ್ಕೆ ವಾಹನವೇರಿ ಹೋದ. ಸರಿ. ಗೌತಮರು ಬಂದರು. ಅದಾಗ ಪ್ರಸವಿಸುತ್ತಿರುವಂತಹ ಕಪಿಲೆಗೆ ಸುತ್ತು ಬಂದು ಅವರು ಹೇಳಿದ ಪಂಥವನ್ನು ಗೆದ್ದು ಬ್ರಹ್ಮ ಒಪ್ಪಿ ಮದುವೆ ಮಾಡಿ ಕೊಟ್ಟ. ಗೃಹಸ್ಥಾಶ್ರಮಿಯಾಗಿ ಗೌತಮ ವೃತ್ತ ಸಾಗಿದೆ. ಸುತ್ತಿ ಬಂದಂತಹ ದೇವೇಂದ್ರನಿಗೆ ಹೆಣ್ಣು ತಪ್ಪಿದ ವಿಷಯ ಕೇಳಿ ಕೋಪದಿಂದ ಇಂದು ಸಿಗದವಳನ್ನು ಮುಂದೆ ನೋಡ್ತೇನೆ ಅಂತ ಹೇಳಿದನಂತೆ. ಪಂಥದಿಂದ ಗೆಲ್ಲವನ್ನು ಹಿಂಬಾಗಿನ ಒಳಗೆ ನುಗ್ಗುವ ಒಂದು ಪ್ರಯತ್ನ. ಕೋಪವಿದ್ರೆ ಗೌತಮನ ಮೇಲೆ, ತಪ್ಪಿದ್ರೆ ಬ್ರಹ್ಮನ ಮೇಲೆ ತೋರಿಸಬೇಕಿತ್ತು. ಎರಡೂ ಅಲ್ಲ ಸಮಯ ಸಾಧಿಸಿದ. ಮಕ್ಕಳ ಅಮ್ಮನಾಗಿ, ಗೃಹಸ್ಥಾಶ್ರಮ ಧರ್ಮಿಯಾಗಿ, ತಾನು ಸ್ವಚ್ಛಂದವಾಗಿರುವ ಒಂದು ನಿಶೆಯಲ್ಲಿ ಮೇಲಿಂದ ಕೆಳಗಿಳಿದ ದೇವೇಂದ್ರ ಪ್ರಾತಃ ಕಾಲವಾಯಿತು ಎನ್ನುವಂತೆ ಸನ್ನಿವೇಶವನ್ನು ಸೃಷ್ಟಿಸಿ ಗೌತಮರು ನದಿ ತೀರಕ್ಕೆ ಹೋಗುವಂತೆ ಮಾಡಿ ತಾನು ಗೌತಮನೇ ಆಗಿ ಒಳಹೊಕ್ಕು ಅಹಲ್ಯೆಯ ಮೇಲೆ ಮೋಹ ಬೀರಿ ಅವಳ ಭೋಗವನ್ನುಂಡ. ನದಿ ತೀರಕ್ಕೆ ಹೋದ ಗೌತಮರಿಗೆ ಗೊತ್ತಾಯಿತು ನದಿ ಎಚ್ಚರವಾಗಲಿಲ್ಲ ಅಂದ್ರೆ ಬೆಳಗಾಗಲಿಲ್ಲ. ಹಾಗಾದ್ರೆ ಏನಪ್ಪ ಇದು ತಿಳಿಯೋಣ ಎನ್ನುವಾಗಿ ವೇಗವಾಗಿ ಆಶ್ರಮದತ್ತ ಬಂದ್ರೆ ಅಹಲ್ಯೆಯನ್ನು ಭೋಗಿಸಿ ಜಾರುತ್ತಿರುವ ದೇವೇಂದ್ರನನ್ನು ಕಂಡ. ಕುಪಿತನಾಗಿ ಶಾಪವನ್ನು ಕೊಟ್ಟ. ಹೇಗೆ? ಏನನ್ನು ಬಯಸಿದೆಯೋ ಅದೇ ನಿನ್ನ ಮೇಲಾಗಲಿ. ಈಗ ನೋಡು, ನವೀನ ರೆಕ್ಕೆಯಲ್ಲಿದ್ದ ಕಣ್ಣಿನ ಹಾಗೆ ಸಹಸ್ರ, 1000 ಉಂಟು ಮೈಯಲ್ಲಿ. ಹೌದಪ್ಪ. ಯಾಕೆ ಸಿಕ್ಕಿತು? ಯಾಕೆ? ಇನ್ನೊಬ್ಬನ ಹೆಂಡತಿಯನ್ನು ಭೋಗಿಸಿದ್ದಕ್ಕೆ. ದೇವೇಂದ್ರ ಮಾಡಬಹುದಿತ್ತೆ, ಕೀಚಕ ಬಯಸಿದ ದಕ್ಕಲಿಲ್ಲ ಸ್ವಾಮಿ, ರಾವಣ ಬಯಸಿದ ಸಿಕ್ಕಲಿಲ್ಲ, ಯಾರು ಬಯಸಿ ಸಿಕ್ಕಲಿಲ್ಲ. ದೇವೇಂದ್ರ ದಕ್ಕಿಸಿಕೊಂಡು ಅವನ ಕಿರೀಟದ ಒಂದು ಮುತ್ತು ಕೆಳಗೆ ಬೀಳಲಿಲ್ಲ. ಸ್ವಾಮಿ, ನಿಮಗೆ ಮತ್ತೊಂದು ವಿಚಾರ ಇಲ್ಲೂ ತಿಳಿದಿಲ್ಲ. ಅದ್ಯಾವುದಮ್ಮ? ನೀವು ದೇವೇಂದ್ರನ ಕೆಟ್ಟ ಗುಣಗಳನ್ನು ಮಾತ್ರ ಹೇಳುವುದಕ್ಕೆ ಹೊರಟಿರಿ. ಈಗ ನಿನಗೂ ಭೂಮಿಯಲ್ಲಿ ಒಳ್ಳೆಯದನ್ನು ಹೇಳಬಹುದಲ್ಲ ಸ್ವಾಮಿ. ಅಲ್ಲಿ ದೇವೇಂದ್ರ ಒಬ್ಬನಿದ್ದದ್ದ? ಬೇರೆ ಯಾರಿದ್ರು?
ಚಪ್ಪಾಳೆ ಒಂದು ಕೇಳಬೇಕಾದರೆ ಅಥವಾ ಚಪ್ಪಾಳೆಯ ಸದ್ದು ಕೇಳಬೇಕಾದರೆ ಎರಡು ಕೈ ಸೇರ್ಬೇಕು. ಹೌದು, ಒಂದು ಕೈ ಸೇರಿದ್ರೆ ಆಗ್ತದ? ಅಲ್ಲಿ ಜೊತೆಯಲ್ಲಿ ಇದ್ದಂತ ಅಹಲ್ಯೆಯು ದೇವೇಂದ್ರನಿಗೆ ಸ್ಪಂದಿಸಿದ ಕಾರಣ ಅವರಿರುವ ಜೊತೆ ಸೇರುವುದಕ್ಕೆ ಕಾರಣವಾಯಿತು. ಹೌದಪ್ಪ, ಅಲ್ಲಿ ದೇವೇಂದ್ರ ಹಾಗೆ ಹೋದದ್ದು. ಅವಳಿಗೆ ಕಣ್ಣು ಕಾಣಲಿಲ್ಲ ಸ್ವಾಮಿ. ಕಂಡಿದೆ, ಕಾಣಲಿಲ್ವಾ? ಯಾರು ಹೇಳಿದ್ದು ಕಾಣಲಿಲ್ಲ ಅಂತ? ಸರಿ ನೋಡಿದ್ರೆ ಅವಳು ದೇವೇಂದ್ರ ಅಂತ ಗೊತ್ತಾಗ. ಮತ್ತೆ ಅವಳು ಯಾಕೆ ಸುಮ್ಮನಿದ್ಲು? ಹೇಳಿದ್ರಲ್ಲ, ಅವ ತಪ್ಪು ಮಾಡಿದ್ದು ಎಲ್ಲಿ ಗೊತ್ತುಂಟು? ಎಲ್ಲಿ? ಬ್ರಾಹ್ಮ ವಿವಾಹ ಅಂತೆ. ಒಂದು 4 ದಿವಸಗಳ ಕಾಲ ನಮಗಾಗಿ ಹೆಣ್ಣನ್ನು ಮೀಸಲಿಡಬೇಕು, ನಿನ್ನ ಗಂಡ ಮೀಸಲಿಡಲಿಲ್ಲ, ಅದು ನೀ ನನಗೆ ತಕ್ಕವಳು ಎನ್ನುವಂತೆ ಶಾಸ್ತ್ರ ವಿರೋಧವಾಗಿ ಹೇಳಿದ. ಹೌದೇನೋ ಎನ್ನುವ ಹಾಗೆ ಭ್ರಮೆಯಲ್ಲಿ ದೇವೇಂದ್ರನ ಸೌಂದರ್ಯವನ್ನು ಕಂಡು ಶಿಥಿಲ ದುರ್ಬಲ ಮನಸ್ಕಳ ಅಂತ ಆಕೆ ಬಾಗಿ ಹೋದಳು. ಶಿಥಿಲಗೊಳಿಸಿದವ ದೇವೇಂದ್ರ ಎನ್ನುವುದನ್ನು ಆಚಾರಕ್ಕೆ ವಿರೋಧವನ್ನು ಮಾಡಿದ್ದರಿಂದಲೇ ಅವನಿಗೆ ಶಾಪ ಸಿಕ್ಕಿದ್ದು. ಆಯ್ತಾ? ಆದ್ರಿಂದ ಆಡಿದ್ದು. ಅವಳನ್ನು ದುರ್ಬಲಗೊಳಿಸಿ ಸೇರಿದವ ದೇವೇಂದ್ರ. ಇನ್ನೊಬ್ಬರು ದುರ್ಬಲರಾದ್ರೆ ಸಬಲಗೊಳಿಸಬೇಕಾದ ದೇವತೆಗಳು. ಹಾಗೆ ಮಾಡದೆ ದೇವೇಂದ್ರನಿಗೆ ಅಲ್ಲೊಮ್ಮ ಶಾಪ ಸಿಕ್ಕಿದ್ದು. ಶಾಪದ ವಿಚಾರವನ್ನು ಬಿಟ್ಟು ಬಿಡೋಣ. ಶಾಪದ ಬೇಡ, ಒಳ್ಳೆಯದು ಮಾತಾಡ. ಒಳ್ಳೆಯ ವಿಚಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಈಗ ನೀವು ಹೇಳಿದಂತ ಎಲ್ಲ ಉದಾಹರಣೆಗಳು ದೇವೇಂದ್ರನದ್ದು ಉದಾಹರಣೆ ಕೊಟ್ಟದ್ದು. ನೀನು ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ಮನುಷ್ಯರದ್ದು ಹೇಳ್ತೀನಿ, ನಾನು ಎಲ್ಲಾ ಯುಗದಲ್ಲಿ ಒಬ್ಬನದ್ದು ಹೇಳ್ತೀನಿ. ಒಬ್ಬನದ್ದು ಕತೆ ಹೇಳಿದಿರಿ, ಹೌದು ಸ್ವಾಮಿ. ಆದರೆ ಆ ಎಲ್ಲ ಘಟನೆಗಳು ನಡೆದದ್ದು ಎಲ್ಲಿ? ದೇವಲೋಕದಲ್ಲಿ ಅಲ್ಲ, ನಿಮ್ಮದಾದ ಭೂಲೋಕದಲ್ಲಿ. ನಿಮ್ಮ ದುರ್ಬುದ್ಧಿ ಮಾಡಲಿಕ್ಕೆ ಬರುವುದಲ್ಲ, ಅದರಲ್ಲಿ ನೀವು ಅರ್ಥವಿಸಿಕೊಳ್ಳಬೇಕು. ಎಂತದ್ದು? ನಿಮ್ಮ ಭೂಲೋಕ ಎಂತದ್ದು ಎನ್ನುವ ಹಾಗೆ. ಭೂಲೋಕವೇ ಏನು ಮಾಡ್ಲಿಕ್ಕೂ ಆಧಾರ ಭೂಲೋಕವೇ ಅಂತ. ದುರ್ಬುದ್ಧಿ ಮಾಡ್ಲಿಕ್ಕೂ ಅದುವೇ, ಒಳ್ಳೆಯದಕ್ಕೂ ಅದುವೇ. ನೀವು ಸುಮ್ಮನೆ ನನ್ನಲ್ಲಿ ವಾದ ಮಾಡುವುದಕ್ಕೆ ಬರಬೇಡಿ. ಈಗ ನಾನು ಹೇಳಿದ್ರೆ ಆಗುವುದಿಲ್ಲ. ಆಗುವುದೇ ಇಲ್ಲ. ಯಾರಲ್ಲಿ ಹೇಳಿಸಬೇಕು? ಯಾರಲ್ಲಿ ಹೇಳ್ತೀರಿ ನೀವು? ಅವ ಇನ್ನೊಮ್ಮೆ ಹೇಳಿಸ್ತಾನೆ. ಅವ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನನ್ನ ಪಾದ ಮುಟ್ಟಿ ಹೋಗುವವನು. ಬ್ರಹ್ಮನಲ್ಲಿ ಮಗಳನ್ನು ಮದುವೆ ಆದ ನನಗೆ ಹೇಳುವುದ ಸ್ವಾಮಿ? ಅವ ಪುರುಷೋತ್ತಮನಲ್ಲಿ. ಪುರುಷೋತ್ತಮ. ಹೌದು. ಹೆಂಡತಿಯಿಂದ ಕಾಲು ಒತ್ತಿಸುವವ ಅವನಿಂದ ನಾನು ಹೇಳಿಸಿಕೊಳ್ಳುವುದ? ಕಡೆಗೆ ನಾನು ಯಾರಲ್ಲಿ ಹೇಳಲಮ್ಮ. ಯಾರಿದ್ದಾರೆ ನಿಮಗೆ? ಇದು ಅವಾದೀತ. ಯಾರು? ಕಡ್ಡ ಪರಶು. ಶಂಕರ. ಮೂರು ಮೂರ್ತಿಗಳು ಯಾರೇ ಬರಲಿ, ಯಾರ ಮಾತನ್ನು ನಾನು ಕೇಳಿದರೆ ಆಕಾಶವೇ ಬಿರಿದು ನಿಮ್ಮ ಭೂಮಿಗೆ ಬೀಳಲಿ, ಬೆಂಕಿಯ ಆರ್ಭಟವೇ ಏಳಲಿ, ಕರ್ಮ ಪ್ರಪಂಚವಾದ ನಿಮ್ಮ ಭೂಲೋಕಕ್ಕೆ ದೇವದಾರು ನಂದಿನಿ ಬರುವವರೇ. ಮಗಳಾದ ನೀನು ನಮ್ಮನಿಗಿಂತ ಮಿಗಿಲು ಎನ್ನುವಂತಹ ದುರ್ಭಾವವನ್ನು ಬೆಳೆಸುವುದಕ್ಕೆ ತೊಡಗಿದೆ. ಭೂಲೋಕದ ಕುರಿತಾಗಿ ಭರ್ಚನೆಯ ಮಾತು. ನಮ್ಮಲ್ಲಿಗೆ ಕೆಂಡದ ಮಳೆ ಬರಬೇಕು, ಬೀಳಲಿ ಎಂತ ಕೆಡುಕಾದ ನಾಲಿಗೆಯಿಂದ ಮಾತನಾಡಿದೆ. ಕಾರಣ ದೇವಭೂಮಿಗೆ ಸಲ್ಲದ ಗರ್ವವನ್ನು ಮೈ ತುಂಬಿಕೊಂಡು ಮಾತನಾಡುವುದಕ್ಕೆ ತೊಡಗಿದೆ ನೀನು. ಜಲಜಾಕ್ಷರಾದರೂ ಕೂಡ ಋಷಿಗರ್ಭದವರ ಕುರಿತಾಗಿ ಅರ್ಥ ಮಾಡಿಕೊಂಡು ಬಾಗಿ ಮಣಿದೊಳಿತಾನೆ. ಜಲಜಾಕ್ಷರು ಸಹಿತ ಮಗಿ ಮಣಿ ದಳುಕಿ ನಡೆಯವನು ಜಲದ ಹಾಗೆ. ನೀನು ಹೇಳಿಕೊಟ್ಟದು ನಮ್ಮ ಮನೆಯನ್ನು, ಭಾರತ ಭೂಮಿಯ ಘನತೆಯನ್ನು ಪ್ರಶ್ನೆ ಮಾಡ್ತಿಲ್ಲೋ ನೀನು. ಕಾರ್ತಿವೇದನಿಗೆ ಬೇಕಾಯಿತು, ರಾವಣ ಸಂಬಂಧಿಯಾದ ಕೀಚಕ ನೆಂಟನಾದ ನಿನಗೆ. ನನಗೆ ಅದೇ ಕಾಲಕ್ಕಿದ್ದ ಭಾರ್ಗವರು ಬೇಡ, ಮತ್ತೊಂದು ಕಾಲಕ್ಕಿದ್ದ ರಾಮ ಬೇಡ, ಇನ್ನೊಂದು
ಕಾಲದ ಕಷ್ಟ ಬೇಡ, ಕೆಡುಕನ್ನೇ ಕಾಡುತ್ತಾ ಮಾತಾಡೋದಕ್ಕೆ ತೊಡಗಿದೆಯಲ್ಲ ವಾರಿಜಾಕ್ಷ. ಅತಃ ಆವನರುಹನಾಭ ಅಲ್ಲವಾದರೆ ವಾರಿಜ ಆದ ಶ್ರೀಹರಿ ಅನೇಕ ದುಷ್ಟರನ್ನು ಕೊಲ್ಲುವುದಕ್ಕಾಗಿ ಹುಟ್ಟಿದ್ದೆಲ್ಲಿ ಅಂತ ಯೋಚನೆ ಮಾಡು. ನಮ್ಮ ಭೂಮಿಯಲ್ಲಿ ಅಲ್ಲಿದ್ದುಕೊಂಡೇ ದುಷ್ಟನ್ನು ನಾಶ ಮಾಡಿದ ಹಲವು ಅವತರಣ, ಮತ್ಸ್ಯನಾಗಿ, ಕೂರ್ಮನಾಗಿ, ವರಾಹನಾಗಿ, ನರಸಿಂಹನಾಗಿ, ಭಾರ್ಗವನಾಗಿ, ವಾಮನಾಗಿ, ರಾಮಕೃಷ್ಣನಾಗಿ ಹುಟ್ಟಿದ್ದು ನಮ್ಮಲ್ಲಿ, ಯಜ್ಞ ಮಾಡಿದ್ದು ನಮ್ಮಲ್ಲಿ, ವಜ್ರಾಜ ನಮ್ಮವರ ಬಲಿದಾನ, ವ್ಯಾಸ ವಸಿಷ್ಠ ಕಣ್ಣಾದಿಗಳು ಹುಟ್ಟಿದ ಭೂಮಿ. ನಿಮ್ಮ ಮನೆಗೆ ಸಹಾಯ ಬೇಕಾದ್ರೆ ನಮ್ಮ ಅರ್ಜುನ ಬರಬೇಕು, ನಮ್ಮ ಕರಂದಮ ಬರಬೇಕು, ನಮ್ಮ ದಶರಥ ಒಂದು ಸಹಾಯ ಮಾಡಬೇಕು. ನಮಗೆ ಕಷ್ಟ ಬಂತು ಅಂತಾದ್ರೆ ಕೈ ಮುಂದೆ ಮಾಡಿ ಬೇಡಿದ್ರೆ ಕೆಡುಕು ಮಾತಿನ ಮೋರೆ ಸೆಡುಗಳ ಹಾಗೆ ಮಾತನಾಡೋದಕ್ಕೆ ತೊಡಗಿದೆ. ನಿಜ. ಮೇಲೆತ್ತರದಲ್ಲಿ ಹಾರುವ ಹದ್ದು ಕೆಳಗಿರುವ ಹೊಲಸನ್ನು ನೋಡಿ ಬಂದ ಹಾಗೆ ಕೆಡುಕಿನ ಬುದ್ಧಿ ಆಯ್ತಲ್ಲ. ಏನು? ನಮ್ಮ ಮನೆಯ ಹಟ್ಟಿಯ ಗೋವಿನ ಮೂತ್ರ ಅಂತ ಯೋಚನೆ ಗೋ ಮೂತ್ರವನ್ನು ನಾವು ಸೇವಿಸಿ ದೋಷಹಾರಿಯಾದದ್ದು ಅಮೃತಾಪವಾದ್ದು. ಗೋವಿಗೆ ಕೊಡುವ ಬೆಲೆ ನಮ್ಮದ್ದು. ಸಾಮಾನ್ಯ ಗೋವಿಗೆ ಕೊಡುವ ಬೆಲೆ 100 ಪಟ್ಟು ಅಧಿಕ. ನಿನಗೆ ಕೊಟ್ಟು ಬಾಗಿದ್ರೆ ಹೆಮ್ಮೆಯ ಕೋಡಿಯಿಂದ ಹಾಯುವುದಕ್ಕೆ ಹೊರಟೆ, ಕೊಡತಕ್ಕದ್ದು. ನನ್ನನ್ನು ನಿಂದಿಸು, ಸಹಿಸ್ತೇನೆ. ಪ್ರಪಂಚದಲ್ಲಿ ನಿಂದನೆಗೆ ಒಳಗಾದ್ರೂ ಮಾತನಾಡದ ವರ್ಗ ಇದ್ರೆ ಒಂದೇ, ಯಾವುದು? ಬ್ರಾಹ್ಮಣ. ಯಾಕೆ? ಬ್ರಾಹ್ಮಣೋಯಂ, ಬ್ರಾಹ್ಮಣ್ಯ ಅಂದ್ರೆ ಅದು. ಯಾರನ್ನು ನಿಂದಿಸಿದ ನೀನು? ನಿಮ್ಮ ಭರತ ಭೂಮಿಯ ಮನ್ನಿಸಬೇಕು ಸ್ವಾಮಿ. ದೇವಲೋಕದಲ್ಲಿ ಇರುವವಳು ಈ ನಂದಿನಿ, ದೇವಸ್ತುತಿಯಾಗಿ ಇದ್ದವಳು ಈ ನಂದಿನಿ. ಸ್ವಾಮಿ, ಏನೋ ಮಂದಮತಿಯಾಗಿ ನಾನು ಆಡಿಬಿಟ್ಟೆ, ನಿಮ್ಮ ಭೂಲೋಕವನ್ನು ಪರಿಪರಿಯಾಗಿ ನಿಂದಿಸಿದೆ ಸ್ವಾಮಿ. ನಾನು ಮಾಡಿದ್ದು ಸಕಲವು ತಪ್ಪಾಯಿತು ಎನ್ನುವ ಹಾಗೆ ಈಗ ಅರ್ಥವಿಸಿಕೊಂಡೆ. ಚಾಬಾಲಿ ಮುನಿಗಳೇ, ಚಾಬಾಲಿ ಮುನಿಗಳೇ, ಕರಗಳನ್ನು ಜೋಡಿಸಿ ಬೇಡುತ್ತಾ ಇದ್ದೇನೆ. ಏನು? ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರದ ಪ್ರಯೋಗ ಬೇಡ ಸ್ವಾಮಿ. ಹದ್ದಾಗಿ ಕುಕ್ಕಿದೆ ನೋಡು ನೀನು. ನಿಮ್ಮ ಮಗಳಲ್ವೇ ನಾನು. ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ಈ ಮಗಳು ಮಾಡಿದ ತಪ್ಪನ್ನು ಮನ್ನಿಸಬೇಕು, ಮನ್ನಿಸಬೇಕು, ಮನ್ನಿಸಬೇಕು. ಇಂದಿತೇನಮ್ಮ? ತುಂಬಿದ ಸಿರಿಯಿಂದ ಕುಂಬಿನಿ ಮೆರೆವಂತೆ, ತುಂಬಿದ ಸಿರಿಯಿಂದ ಕುಂಬಿನಿ ಮೆರೆವಂತೆ, ತುಂಬಿದ ನದಿಯ ಮಗುವೆ ಕಂಬು ಕಣ್ಣ
ಸಿರಿಯಿಂದ ಕುಂಬಿನಿ ಮೆರೆವಂತೆ ಮಗಳೇ ಒಲಿದನು ಗ್ರಹಿಸಬೇಕಾದಂತಹ ಮಾತೃಸ್ಥಾನದಲ್ಲಿರುವಂತಹ ನಿನ್ನನ್ನು ಶಾಪದ ಮೂಲಕವಾಗಿ ದರಿದ್ರಿಗೆ ಸೆಳೆದನಮ್ಮ. ಸ್ವಾಮಿ ಆಗಬಾರದಿತ್ತು ಆಗಿ ಹೋಯಿತು. ತಪ್ಪಾಯ್ತು. ಅಡಿಗಡಿಗೆ ದರಿದ್ಯ ನುಂಗಿಸಿದೆ. ಸತ್ಯ. ಭೂದೇವಿ ಯಾರು ತಾಯಿ? ವನಜನಾಭನಿಗೆ ಸತಿಯಾಗಿ. ಹೌದು. ಯಜ್ಞ ಭೂಮಿಯದು, ಆ, ಯಜ್ಞನಾರಾಯಣನ ತವರ್ಮನೆಯದು. ಹೌದು ಸ್ವಾಮಿ. ಅಲ್ಲಿ ಮಾಡುವಂತಹ ಯಾಗ ಯಜ್ಞಾದಿಗಳಿಂದ ದೇವಭೂಮಿಯನ್ನು ಸೇರುವುದಕ್ಕಾಗ್ತದೆ. ಮೇಲಿಂದ ಬಿದ್ದರೂ ಆಧರಿಸುವುದಕ್ಕೆ ಕ್ಷಮಾಗುಣ ಸಂಪನ್ನೆ ಅಂತ ಆ ತಾಯಿಯೇ ಆಗಬೇಕಮ್ಮ. ಸತ್ಯ. ಇಂಥ ಒಳ ಹರಿವುಗಳನ್ನು ಅರ್ಥ ಮಾಡಿಕೊಳ್ಳಲಾಗದೆ ಎಲ್ಲೋ ಆಗಿ ಹೋದಂತಹ ಕೆಡುಕರನ್ನೇ ಹೇಳಿದೆ. ಅಲ್ಲಿ ಅಲ್ಲದೆ ಇನ್ನು ಎಲ್ಲಿರಬೇಕಾದಮ್ಮ ಕೆಡುಕರು? ಅವರಿಗೆ ಕೊಟ್ಟ ಸ್ಥಾನವೇ ಅದು. ಆ, ದುರ್ಬಲಮತಿಯವರು ಕೆಟ್ಟದನ್ನು ಆದರ್ಶವಾಗಿರಿಸ್ತಾರೆ. ನಿನ್ನಂತಹ ಸಬಲನು ಹಾಗೆ ಮಾತನಾಡಬಹುದು ಹೇಳು? ಇಲ್ಲ. ನಿನ್ನ ಮನೆಯನ್ನು ನೋಡಬೇಡ ನಮ್ಮ ನೀನು. ನಮ್ಮವನೊಬ್ಬ ದೂರ್ವಾಸ ಕೊಟ್ಟ ಹಾರವನ್ನು ಕಡೆಗಣಿಸಿದ ಪರಿಣಾಮದಿಂದ ದೇವಭೂಮಿಯ ಸಿರಿ ಕಡಲಿಗೆ ಬಿದ್ದದ್ದು. ಆ, ಹರಿ ಮಥನಕ್ಕೆ ಅಪ್ಪಣೆ ಕೊಟ್ಟದ್ದು ಕ್ಷೀರವಾರಿದಿಯನ್ನು. ಹೌದು. ಹುಟ್ಟಿಕೊಂಡವಳು ನಿನ್ನಮ್ಮ. ಹೌದು ಸ್ವಾಮಿ. ಇತ್ತಂಡದವರು ನಮಗೆ ಅಂತ ಹೇಳುವಾಗ ಹರಿ ನಿರೂಪ ಮಾಡಿದ್ದು ನಿಸ್ವಾರ್ಥ ಸೇವೆ, ನಿಷ್ಕಾಮ ಕರ್ಮ, ನಿರ್ಮೋಹವನ್ನು ಹೊಂದಿಕೊಂಡು ಸಜ್ಜನರಿಗೆ ಸಹಾಯ ಮಾಡು. ಅಮ್ಮನಿಗೆ ಹೇಳಿದ ಮಾತು ಪರಂಪರೆಯಿಂದ ನಿನಗೂ ಹೌದಲ್ಲ. ಹೌದು. ನಿನಗದಲ್ಲ ಅಂತಾಗುವುದಿಲ್ವ? ಖಂಡಿತ ಇಲ್ಲ. ಭೂಮಿಯನ್ನು ಕಡೆಗಣಿಸಿದೆಯಲ್ಲ ಅಮ್ಮ. ಹೆತ್ತ ತಾಯಿಯನ್ನು ನಿಲ್ಲಿಸುವ ಕಾಲಕ್ಕೆ ಯಾವ ಮಗನು ತಾನೇ ತಾನು ಕೋಪಕ್ಕೆ ಒಳಗಾಗಲಾರ. ಆ, ಸಲ್ಲದ ಕೋಪವನ್ನು ಆವೇಶಕ್ಕೆ ಒಳಗುಬಡಿಸಿಯವಳು ನೀನು. ಆದ್ದರಿಂದ ಆ, ಏನು ಮಾಡಲಾರೆ. ಕೊಟ್ಟ ಶಾಪದ ಹಾಗೆ ತುಂಬಿದ ಸಿರಿಯಿಂದ ಕುಂಬಿನಿ ಮೆರೆವಂತೆ ತುಂಬಿದ ನದಿ ಆಗು. ಸ್ವಾಮಿ ಆಗ ಅನುಭವಕ್ಕೆ ಬರ್ತದೆ ನಮ್ಮ ಕಷ್ಟ ಎಂತದ್ದು ಅಂತ. ಇಷ್ಟರವರೆಗೆ ದೇವಲೋಕದಲ್ಲಿ ಸಂತೋಷದಿಂದಲೇ ಮೆರೆದವಳು ಈ ನಂದಿನಿ. ನಂದನವನದ ಸೌಂದರ್ಯವನ್ನು ಸವಿಯುತ್ತಾ ಇಲ್ಲೇ ಇದ್ದವಳು. ಇನ್ನು ಮುಂದಕ್ಕೆ ನಾನು ತರೆಯಲ್ಲಿ ಆ ಕುಂಬಿನಿಯಲ್ಲಿ ನಾನು ಹರಿಯಬೇಕೆ? ಸ್ವಾಮಿ, ಶಾಪವನ್ನೇನೂ ಎತ್ತಿದ್ದೀರಿ, ಇದಕ್ಕೆ ಪರಿಹಾರ ಇಲ್ಲವೇ? ನನ್ನಿಂದಾಗದಮ್ಮ. ಹಾಗಾದರೆ ನನ್ನ ಗತಿಯೇನು ಸ್ವಾಮಿ? ಹೇಳಿದೆ ದೇವೇಂದ್ರಲ್ಲಿ ಹೇಳಿಸಬೇಕು. ಅವ ಹೇಳುವುದಕ್ಕೆ ಜನ ಅಲ್ಲ ಅಂತ ಆಡಿದ್ದು ನೀನು ತಾನೆ. ಹೌದು. ಮೂರ್ತಿಗಳಲ್ಲಿ ಹೇಳಿಸ್ತೇನೆ ಅಂತ ಆಡಿದೆ. ಯಾರವರು ಹೇಳುವುದಕ್ಕೆ? ಅವರು ಯಾರು ನಿನಗೆ ಹೇಳಲಿಕ್ಕೆ ಅಲ್ಲ ಅಂತ ಆದ್ರೆ ನಿನಗೆ ಹೇಳಲಿಕ್ಕೆ ನಾನು ಅಲ್ಲ. ಹಾಗೆಂತ ಹೇಳುವುದಕ್ಕೆ ಜನ ಇಲ್ಲ, ಮುಕ್ತತೆ ಇಲ್ಲ ಅಂತ ನಾನು ಆಕ್ಷೇಪ ಮಾಡಲಿಲ್ಲ, ಅವಧಿ ನಿರ್ಣಯ ಮಾಡಲಿಲ್ಲ. ಹೋಗಮ್ಮ, ಕಂಬು ಕಂಠಿನಿಯಾದಂತಹ ಜಗದಂಬೆಯನ್ನು ಭಜಿಸು, ನಂಬಿಕೆಯನ್ನು ಇರಿಸು. ಸರಿ. ಅಲ್ಲಿಂದ ಮುಕ್ತಳಾಗುವುದಕ್ಕೆ ಪಥವನ್ನು ಅವಳು ತೋರಿಸ್ತಾಳೆ. ಆದರೆ ನೆನಪಿಟ್ಟುಕೋ ತಾಯಿ, ಏನು ಸ್ವಾಮಿ? ಅಪನಂಬಿಕೆಯಿಂದ ಶಂಖದಲ್ಲಿಯೂ ಒಳ್ಳೆ ಸ್ವರ ಬರಲಿಕ್ಕಿಲ್ಲ. ಖಂಡಿತ ಇಲ್ಲ. ದೇವಿಯ ಕಂಠ ಶಂಖನಾದ ಇದ್ದ ಸುನಾದ ಬರುವ ಹಾಗೆ ತಪಿಸು, ಶರಣಾಗು, ಬೇಡು, ಬಲಿದು ಕೊಡ್ತಾಳೆ. ಜಾಬಾಲಿ ಮುನಿಗಳು ಆಡಿದಂತಹ ಮಾತು ನನಗಿತ್ತಂತಹ ಶಾಪವನ್ನು ದೂರೀಕರಿಸುವುದಕ್ಕೆ ಆ ಜಗದಂಬೆಯನ್ನೇ ನಾನು ಪ್ರಾರ್ಥಿಸಬೇಕಂತೆ. ತಡ ಮಾಡುವುದಲ್ಲ, ಸುಸ್ಥಳವನ್ನು ಆರಿಸಿ ಅಮ್ಮನನ್ನೇ ಧ್ಯಾನಿಸುತ್ತೇನೆ. ಜಯ 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 ಜಯ. ಶಾಪವ ಪರಿಗರಿಸಿ ಸದ್ಗತಿಯ ನೀಡು ಅಮ್ಮ. ಜಯ 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 ಜಯ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತಿ. ಅಮ್ಮ ಮಗಳೇ, ಇದೋ ನಿನ್ನ ಪದದ್ವಯಗಳಿಗೆ ನಂದಿನಿಯ ಪ್ರಣಾಮಗಳು ತಾಯಿ. ಎದ್ದೇಳು, ಶುಭವಾಗಲಿ.
ಅಮ್ಮ, ಏನು ಮಗಳೇ? ಈ ಪರಿಯಲ್ಲಿ ನಿನ್ನನ್ನು ಪ್ರಾರ್ಥಿಸುವುದಕ್ಕೆ ಬಲವಾದ ಕಾರಣವಿದೆ ತಾಯಿ. ಯಾಕಾಗಿ? ದೇವಲೋಕಕ್ಕೆ ಆಗಮಿಸಿದಂತಹ ಜಾಬಾಲಿ ಮುನಿಗಳು ನನ್ನನ್ನು ಭೂಲೋಕದ ಬರಗಾಲವನ್ನು ನೀಗಿಸುವುದಕ್ಕೆ ಬರಲು ಕೇಳಿದರು. ಅವರ ಮಾತಿಗೆ ತಿರಸ್ಕಾರ ಒಡ್ಡಿದೆ. ಅಹಂಕಾರದ ನುಡಿಗಳನ್ನು ಆಡಿದೆ. ಕೋಪಗೊಂಡ ಅವರು ಶಾಪವನ್ನಿತ್ತಿದ್ದಾರೆ. ಏನೆಂದು? ಧರೆಯಲ್ಲಿ ನಾನು ನದಿಯಾಗಿ ಹರಿಯಬೇಕಂತೆ. ಅಮ್ಮ ಮಗಳೇ, ಶಾಪದ ಪರಿಹಾರಕ್ಕಾಗಿ ಏಕೋ ಮನಸ್ಸಿನಿಂದ ನಿನ್ನನ್ನೇ ಸ್ಮರಿಸಿದ್ದೇನೆ. ನನ್ನನ್ನು ಉತ್ತರಿಸಬೇಕು ತಾಯಿ. ಮಗಳೇ ನಂದಿನಿ, ತವ ಮನ ತುಳಿರುವುದತಿ ಭ್ರಾಂತಿ ಮಗಳೇ, ಧರೆಯ ಸ್ವರ ಪಾತಾಳದಿ ಸ್ವಾರ್ಥಿಗಳ ಕೊರತೆಯುವುದಿಲ್ಲ ನಿಜದಿ. ಸುರಭಿಸುತ್ತೆ ನಂದಿನಿಯಳೇ, ಮಗಳೇ ನಂದಿನಿ, ಅಂಬಿಕೆಯಂತಹ ನನ್ನನ್ನು ಪ್ರಾರ್ಥಿಸಿಕೊಂಡಿದ್ದೀಯ. ನಿನ್ನಂತಹ ಭಕ್ತಿಯ ಮೆಚ್ಚಿ ಪ್ರತ್ಯಕ್ಷಳಾಗಿದ್ದೇನೆ. ಜಾಬಲಿ ಮುನಿಲ್ ನೀನು ಆಡಂತಹ ಮಾತಾದರೂ ಯಾವುದು? ಭೂಲೋಕವನ್ನು ಸ್ವಾರ್ಥ ಎಂಬುದಾಗಿ ಹೇಳಿದ್ದೆ ಮಗಳೇ. ಸ್ವಾರ್ಥ ಎಲ್ಲಿ ಇಲ್ಲೇ ಹೇಳು. ಸ್ವರ್ಗ ಮರ್ತ್ಯ ಪಾತಾಳ 3 ಲೋಕವು ಸ್ವಾರ್ಥದಿಂದಲೇ ಕೂಡಿದೆ. ಹಾಗಾಗಿ ಅವರು ಆಡಿದ ಮಾತಿನಂತೆ ನನ್ನನ್ನು ನದಿಯಾಗಿ ಹರಿಯಲೇಬೇಕು ಮಗಳೇ. ಅಮ್ಮ, ಮಗಳೇ, ದೇವಸ್ಥಿಯಾಗಿರುವ ನಾನು ಭೂಲೋಕದಲ್ಲಿ ಕಳ್ಳು ಮುಳ್ಳುಗಳ ಹಾದಿಯನ್ನು ಇಟ್ಟುಕೊಂಡು ನೀರಿನಲ್ಲಿ ವಾಸಿಸುವಂತ ಕಪ್ಪಿ ಮುಸಳೆಗಳಿಗೆ ಆಶ್ರಯವನ್ನು ನೀಡುತ್ತಾ ನದಿಯಾಗಿ ಹರಿಯಬೇಕೆ. ನಿಜ ಮಗಳೇ, ಇದಕ್ಕೆ ಪರಿಹಾರ ಇಲ್ಲವೇ ತಾಯಿ? ಮಗಳೇ, ನಿನ್ನ ಕಟಿಯಿಂದೊಗೆವೆನು ಮಗಳಾಗಿ ಉನ್ನತದ ಫಲವೀವೆನು, ಮಗಳಾಗಿ ಉನ್ನತದ ಫಲವೀವೆನು. ಪುಣ್ಯ ನದಿಯಂಬೆ ತಾಯಿ, ಪುಣ್ಯ ನದಿಯಂಬೆ ತಾಯಿ, ನೀನೆಂದು ಮನ್ನಿಸಿದಳಾರಿ ಮಾಯೆ, ನೀನೆಂದು ಮನ್ನಿಸಿದಳಾರಿ ಮಾಯೆ. ನಿನ್ನ ಕಟಿಯಿಂದೊಗೆವೆನು ಮಗಳೇ ನಂದಿನಿ, ಅಮ್ಮ, ಜಾಬಲ್ ಮುನಿ ಆಡಿದ ಮಾತಿನಂತೆ ಮುಂದಕ್ಕೆ ನಂದಿನಿ ನದಿಯಾಗಿ ಹರಿತಿರುವಂತಹ ಸಂದರ್ಭದಲ್ಲಿ ಬತ್ತಿ ಹೋದಂತಹ ಸರೋವರಗಳೆಲ್ಲವೂ ಕೂಡ ತುಂಬಿ ತೊಳುಕಾಡುತ್ತದೆ ಮಗಳೇ. ಅಷ್ಟು ಮಾತ್ರವಲ್ಲದೆ ಆ ಹೊತ್ತಿನ ಗಟ್ಟಿ ಪ್ರದೇಶದಲ್ಲಿ ನಿನಗೆ ಮಗಳಾಗಿ ಜನಿಸುವಳು ನಾನು. ಹಾಗಾಗಿ ಭೂಲೋಕದಲ್ಲಿರುವಂತಹ ಅಧರ್ಮವನ್ನು ಕೆಡಿಸಿ ಧರ್ಮವನ್ನು ಉತ್ತರಿಸಲಿಕ್ಕೆ ಬೇಕಾಗಿ ನಂದಿನ ನದಿಯಾಗಿ ಹರಿಮಗಳೇ, ನಂದಿನ ನದಿಯಾಗಿ ಹರಿಮಗಳೇ, ನಂದಿನ ನದಿಯಾಗಿ ಹರಿಮಗಳೇ. ಸುರಭಿಸುತೆಗೆ ಇಂತೊರೆದು ಗರಸಿಯ ಸರ್ವೇಶ್ವರಿ ಕಣ್ಮರೆಯಾಗಿ, ಪರಮಾನಂದದಿ ನುರೆಯಾಗ ಮುಂದುವರಿವೆನೆಂತ ನಿರ್ಧರಿಸಿದಳು. ಸುರಭಿಸುತೆಗೆ ಇಂತೊರೆದು ಗರಸಿಯ ಆಗಸದ ಬಿಡುಗುಡಿಯರಿಗೆ ಸೊಗಸಾಗಿರುವ ಕನಕಾದ್ರಿ ಶೃಂಗದಿ ಹೂಗಳಂಜಲಿಯಿಂದ ಪರಶಿವೆಗಾಗ ಮುಕ್ತದಲ್ಲಿ ಬಾಗಿ ಶಿರವನು ಲೋಗರಿಗೆ ನೆರವಾಗಲೆನುತ ಸಾಗಿ ಬಂದಳು, ಸಾಗಿ ಬಂದಳು, ಸಾಗಿ ಬಂದಳು. ಮಾಘ ಶುದ್ಧ ಪೌರ್ಣಮಿಯ ಶುಭ ದಿನದಿ ನಂದಿನಿ ನದಿಯಾಗಿ, ನಂದಿನಿ ನದಿಯಾಗಿ, ನಂದಿನಿ ನದಿಯಾಗಿ. ಆಗಸದ ಬೆಳುಗುಡೆಯಡಿಗೆ ಸೊಗಸಾಗಿರುವ ಕನಕಾದ್ರಿ ಶೃಂಗದಿ
ಶಿವದಿ ನದಿ ನಂದಿನಿ ನದಿಯಾಗಿ ನಂದಿನಿ ನದಿಯಾಗಿ ನಂದಿನಿ ನದಿಯಾಗಿ ಆಗಸದ ಬಿಡುಗಡೆಯಡಿ ಶಾಪವಿದ್ದರು ಇದು ವರವಾಗಿ ನನಗೆ ಬದಲಾಯಿಸಿತಲ್ಲ. ಅಂಬಿಕೆ ನನಗೆ ಮಗಳಾಗಿ ನನ್ನ ಕಟಿ ಪ್ರದೇಶದಲ್ಲಿ ಉದಿಸುವವಳಿದ್ದಾಳಂತೆ. ಹಾಗಾದರೆ ನನಗಿಂತ ಭಾಗ್ಯವಂತರು ಈ ದೇಶದಲ್ಲಿ ಯಾರಿದ್ದಾರೆ ಹೇಳಿ? ಈ ಪ್ರಪಂಚದಲ್ಲಿ ಯೋಗ್ಯವಂತಳಾಗಿ ನಾನು ಮೆರೆಯುವುದಕ್ಕಿದ್ದೇನೆ. ಸುಸ್ಥಳವನ್ನು ಆರಿಸುತ್ತಾ ಕನಕಗಿರಿಯತ್ತ ಬಂದಿದ್ದೇನೆ. ನೋಡಬಾರದೆ ಆ ಆಗಸದ ಬೆಲುಗಡೆಯಡಿಗೆ ಸೊಗಸಾಗಿರುವ ಕನಕಾದ್ರಿ ಶೃಂಗದಿ ಹೂಗಳ ಅಂಜಲಿಯಿಂದ ಪರಶಿವೆಗಾಗ ಮೋದದಲ್ಲಿ ಬಾಗಿ ಶಿರವನು ಲೋಕರಿಗೆ ನೆರವಾಗುತ್ತಲೆನ್ನುತ್ತ ಯಾವ ದಿನ ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಂದು ದೇವದೇನುವಾಗಿರುವ ನಂದಿನಿ ಧರೆಗೆ ಒದಗಿರುವಂತ ಕ್ಷಾಮವನ್ನು ದೂರೀಕರಿಸುವುದಕ್ಕಾಗಿ ನದಿಯಾಗಿ ಹರಿಯುತ್ತೇನೆ. ಧರೆಗೆ ಒದಗಿದಂತ ಬರಗಾಲವನ್ನು ನೀಗಿಸುವುದಕ್ಕಾಗಿ ನಂದಿನಿ ನದಿಯಾಗಿ ಹರಿಯುತ್ತೇನೆ. ಲೋಕರಿಗೆ ನೆರವಾಗಲು ನಂದಿನಿ ನದಿಯಾಗಿ ಹರಿಯುತ್ತೇನೆ. ಇವಳ ನಂದಿನಿ ಪುಣ್ಯ ಚರಿತೆಯಾಗಿಗಳು ತವ ಕಾಲಗತಿಯಿಂದ ತೊರೆಯಾಗಿರುವವಳು. ಇವಳಿಂದ ನಮಗೆ ಶ್ರೀದೇವಿ ದರ್ಶನವು ಸವನಿ ಪುದಿನಿ ಬೆರಗಾಯ್ತೆಲ್ಲ ಜಗವು. ಇವಳ ನಂದಿನಿ ಪುಣ್ಯ ಚರಿತೆ ಯಾವುದೇ ಪ್ರಾಕೃತಿಕವಾದಂತಹ ಸೂಚನೆ ಇಲ್ಲದೆ ಜಲವು ಹರಿದು ನನಗೆ ಬರತೊಡಗಿದಾಗ ನಮ್ಮವರೆಲ್ಲ ಆಶ್ಚರ್ಯಕ್ಕೊಳಗಾದ ಸತ್ಯಸ್ಥಿತಿಯನ್ನು ನಾನೇ ಅವರಿಗೆ ವಿಸ್ತರಿಸಬೇಕಾಗಿ ಬಂತು. ಸುರದೇನು ಸುದಿಯ ಅಂತ ಅಂದಿನಿ ನಾಮಕಳು ಕುಂಬೆನಿಯ ಉದ್ಧಾರಕ್ಕಾಗಿಯೋ ನದಿ ರೂಪವನ್ನ ಅಂತ ಬಂದು ಪಡುವಣಂಬುದಿಯನ್ನು ಸೇರ ಹೊರಟಿದ್ದಾಳೆ. ಸಚ್ಚರಿತಳಿದ್ದಾಳೆ, ಪುಣ್ಯಧರಿತಳಿದ್ದಾಳೆ. ಇವಳನ್ನು ಆಧರಿಸಿಕೊಂಡು ಸತ್ಕರ್ಮವನ್ನು ಎಸಗಿದರೆ ಮುಂದೊಂದಿನ ಶ್ರೀದೇವಿಯ ದರ್ಶನ ಭಾಗ್ಯ ನಮಗಾಗುತ್ತದೆ ಅಂತ ಹೇಳುವಾಗ ಬೆರಗಾಗಿದೆ ಜನ. ಹೌದು, ಈ ಬೆರಗು ಇಲ್ಲಿಗೆ ನಿಲ್ಲಬಾರದಲ್ಲ. ನೀರು ಹರಿಯುವುದು ಎಲ್ಲರಿಗೂ ಗೊತ್ತಾಗ್ತದಲ್ವಾ? ನೋಡೋಣ.
ಸಾಕಾಗುವುದಿಲ್ಲ ಎನ್ನುವ ಕಾರಣದಿಂದ ಯಶೋಮತಿ ಎನ್ನುವಂತ ಹೆಣ್ಣನ್ನು ವಿವಾಹವಾದ ಎಲ್ಲರೂ ಜೊತೆಯಾಗಿದ್ದೀರಿ. ನೀವೆಲ್ಲರೂ ಜೊತೆ ಇರುವ ಈ ಸಂದರ್ಭದಲ್ಲಿ ನನ್ನ ಮನದ ತಡ ಮಾಡುವುದಲ್ಲ, ಸ್ವರ್ಗವನ್ನು ಏರಿ ಅವ ಪೀಠದಿಂದ ಇಳಿಸಿ ಅಲ್ಲಿಂದ ಓಡಿಸಿ ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಏನು ಪಡೆಯುವುದು ತಪಾಸಣೆ ಮಾಡಬೇಕು ಹೇಳಿ ದಟ್ಟವಾದಂತ ಕಾರಣಕ್ಕೆ ಹೋಗಿ ತಪಾಸಣೆ ಮಾಡಂತಾದ್ರೆ ಒಳಿದು ಬರ್ತಾರೆ. ಬ್ರಹ್ಮದೇವರು ವರವನ್ನು ಕೊಡ್ತಾರೆ. ಏನು ಬೇಕು ಕೇಳುದು ನಾನೇ ಕೇಳಬೇಕು. ಆದಿತ್ತು, ಸಂತೋಷ ಆಯ್ತು. ಅಭಿಪ್ರಾಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೇನೆ. ಆದಷ್ಟು ಬೇಗ ಕಾನೂನನ್ನು
ಸೇರಿಕೊಂಡು ಬ್ರಹ್ಮನನ್ನು ಮೆಚ್ಚಿಸಿ ವರ ಪಡೆದು ಬರ್ತೇನೆ. ಅಮರವನವನ್ನು ಕೊಟ್ಟನು ಆರಿಸುತ್ತ ಕಮನೀಯ ಸ್ಥಳವೊಂದನು, ಆರಿಸುತ್ತ ಕಮನೀಯ ಸ್ಥಳವೊಂದನು. ಕಮಲ ಭಜಿಸಿದನು ತಮವನೀಗುತ್ತ ಮನದೊಳೆ. ನೇರವಾಗಿ ಅಮರವನವನ್ನು ಹೊಕ್ಕಿದ್ದೇನೆ. ತಪಸ್ಸಿಗೆ ಯೋಗ್ಯವಾದಂಥ ಸ್ಥಳ ಇದು ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದ್ದರಿಂದ ಮಿಂದು ಶುಚಿರ್ಭೂತನಾಗಿ ಇಲ್ಲೇ ಬ್ರಹ್ಮದೇವನ ತಪಸ್ಸಿಗೆ ತೊಡಗುತ್ತೇನೆ. ಶಾರದಾ ರಮಣ ಭವನಿ ನೀನು ಮೈದೂರಿ ಹರಿಸೆನ್ನ ಭವಣಿ, ನೀನು ಮೈದೂರಿ ಹರಿಸೆನ್ನ ಭವಣಿ. ಶರಣ ಉದಾರಿಯಗ ಕಲ್ಪ ವೃಕ್ಷ, ಶರಣ ಉದಾರಿಯಗ ಕಲ್ಪ ವೃಕ್ಷ. ಶಾರದಾ ರಮಣ ಭವನಿ ಜಯ 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 ಶಾರದಾ ರಮಣನೇ, ಸೃಷ್ಟಿಕರ್ತನೇ, ಬ್ರಹ್ಮದೇವನೇ, ಮೈದೋರು ತಂದೆ ಮೈದೋರು. ಪ್ರತ್ಯಕ್ಷನಾಗಿದ್ದೇನೆ. ಮನದ ವಾಂಚೆ ಏನು ತಿಳಿಸು ಮಗಳೇ. ಶಿರನಗಾಗಿ ಕಣ್ತೆರೆದು ಕಮಲ ಜನ ಕಾಣುತ್ತ ತನ್ನಯ್ಯ, ಕರ ಮುಗಿದು ಪದ ಕೆರಗಿದನು ಕುಜನ. ಪ್ರತ್ಯಕ್ಷನಾದೆ. ನಿನ್ನನ್ನು ಕಂಡಾಗ ಸಂತೋಷವಾಯಿತು. ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಎನ್ನುವಂತ ಉದ್ದೇಶವನ್ನು ನಾನು ಹೊಂದಿದವ. ಆದ್ದರಿಂದಲೇ ನಿನ್ನ ಕುರಿತಾಗಿ ತಪಸ್ಸಿಗೆ ತೊಡಗಿದವ. ಬೇರೇನು ಇಲ್ಲ ಪ್ರಭು. ನನಗೆ ಮರಣವೇ ಬರಕೂಡದು ಎನ್ನುವ ಹಾಗೆ ವರವನ್ನು ನೀನು ಕರುಣಿಸಬೇಕು.
ತಹವರವನ್ನು ಕೊಡುವುದಕ್ಕಾಗುವುದಿಲ್ಲ. ಕಲ್ಪಾಂತ್ಯದಲ್ಲಿ ನಮಗೂ ಕೂಡ ಲಯವಿದೆ. ಓ ಹಾಗಾದ್ರೆ ಬದಲಿಸಿ ಕೇಳುವುದಕ್ಕೆ ಒಂದು ಅವಕಾಶ. ಅದು ಹೇಳು. ಬೇರೆ ಏನು ಅಲ್ಲ, ತ್ರಿಮೂರ್ತಿಗಳಾದ ನಿಮ್ಮಿಂದ, ದೇವತೆಗಳಿಂದ, ಮನುಷ್ಯರಿಂದ, ಉರಗಾದಿಗಳಿಂದ ಮಾತ್ರ ಅಲ್ಲ, 2 ಕಾಲಿನ ಪ್ರಾಣಿಯಿಂದ, 4 ಕಾಲಿನ ಪ್ರಾಣಿಯಿಂದ, ಶಸ್ತ್ರಾಸ್ತ್ರಗಳಿಂದ ಮರಣವೇ ಬರದ ವರವನ್ನು ತಥಾಸ್ತು ಅನುಗ್ರಹಿಸಿದ್ದೇನೆ. ಧನ್ಯನಾದೆ. ಹೋಗಿ ಕೇಳುವೋಗದ ಕಂದ ಎನ್ನ ವಲ್ಲಭನಿಂದ ಕೇಳಿ ನೀ ಪಡೆದ ವರದಂತೆ ಕೇಳಲಿ ಗಾಯತ್ರಿಯುಪದೇಶವಿದೋ ನಿನ್ನ ಶೀಲಕ ಮೆಚ್ಚಿ ನೀಡುವೆನು. ಕೇಳು ಮೋಗದ ಕಂದ ಮಗನೇ ಅರುಣಾಸುರ, ಅಮ್ಮ ಅನನ್ಯವಾದ ತಪಸ್ಸನ್ನು ಮಾಡುವುದರ ಮೂಲಕ ನನ್ನ ಪತಿದೇವರನ್ನು ಮೆಚ್ಚಿಸಿ ಬೇಕಾದಂತಹ ವರಗಳನ್ನೆಲ್ಲ ನೀ ಪಡೆದುಕೊಂಡಿ. ನಾನು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಹೌದು, ಆದ್ರೆ ನಿನ್ನ ಶೀಲಗುಣಕ್ಕೆ ಮೆಚ್ಚಿದಂತಹ ನಾನು ನೀ ಕೇಳದೆ ನಾನೊಂದು ಕೊಡುವುದಕ್ಕಿದ್ದೇನೆ. ಹೌದಮ್ಮ. ಹೌದು, ಧನ್ಯನಾದೆ ತಾಯಿ. ನೀ ಕೊಡುವುದಂತ ಹೇಳಿದ ಕೂಡಲೇ ತೆಗೆದುಕೊಳ್ಳುವುದಕ್ಕೆ ಸಿದ್ಧನಾದಿ. ಹೌದು. ಏನು ಅಂತ ಕೇಳಲಿಕ್ಕಿಲ್ವ ಮಗ? ನೀವು ಕೊಡುವುದು ಏನಿದ್ರು ಒಳ್ಳೇದೇ ಕೊಡಬಹುದು ಅಂತ ಭಾವಿಸಿದ್ದೆ. ಅಷ್ಟು ವಿಶ್ವಾಸ ಉಂಟು ತಾನೆ? ಹಾಗಾದ್ರೆ ನಿನ್ನ ಶೀಲಗುಣಕ್ಕೆ ಮೆಚ್ಚಿದಂತಹ ನಾನು ನಿನಗೊಂದು ಮಂತ್ರ ಬೋಧಿಸುವುದಕ್ಕಿದ್ದೇನೆ. ಮಂತ್ರ? ಹೌದು. ಹೇಗಮ್ಮ? ಇದು ಸಾಮಾನ್ಯವಾದ ಮಂತ್ರವಲ್ಲ, ವರಶ್ರೇಷ್ಠ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ? ಹೌದು. ಇದರ ಬಗ್ಗೆ ನಾ ಹೇಳುವುದಕ್ಕಿಂತ ಮೊದಲು ಇದನ್ನು ನಾ ಮೊದಲಾಗಿ ನಿನಗೆ ಬೋಧಿಸುತ್ತೇನಂತೆ. ಇದನ್ನು ಕೇಳಿದ ಕೂಡಲೇ ನಿನ್ನಲ್ಲಾದಂತಹ ಬದಲಾವಣೆ, ಹೊಸ ಚೈತನ್ಯ. ಹೌದು, ಆ ಮಂತ್ರಕ್ಕಿರುವಂತಹ ಶಕ್ತಿಯೇ ಅಂಥದ್ದು ಮಗನೇ. ಈ ಮಂತ್ರವನ್ನು ತ್ರಿಕಾಲದಲ್ಲಿ ನೀ ಪಠಿಸಿದೆ ಅಂತಾದ್ರೆ ನಿನ್ನ ಆತ್ಮ ವರ್ಚಸ್ಸು, ದೇಹ ವರ್ಚಸ್ಸು ವೃದ್ಧಿಯಾಗುತ್ತಲೇ ಇರುತ್ತದೆ. ಮಾತ್ರವಲ್ಲ, ಮರಣದ ಭೀತಿಯಿಂದ ನೀ ಮುಕ್ತನಾಗುತ್ತೀಯ ಮಗನೇ. ಹಾಗಾಗಿ ಈ ಮಂತ್ರವನ್ನು ನೀ ತ್ರಿಕಾಲದಲ್ಲಿ ಪಠಿಸಬೇಕು. ಕೆಲವೊಮ್ಮೆ ರಾಜಕೀಯ ಒತ್ತಡ ಇರ್ತದೆ. ಹೌದು, ಅದರಿಂದ ಕೆಲವೊಮ್ಮೆ ಯಾವಾಗ ಸಮಯ ಸಿಗ್ತದೆ ಆವಾಗ ಒಮ್ಮೊಮ್ಮೆ ಹೇಳಿಕೊಂಡೆಲ್ಲ ಇರ್ತೇನೆ ಮಗನೇ. ಅಷ್ಟು ತಾತ್ಸಾರ ಬೇಡ. ಅಂದ್ರೆ ಒಂದು ವೇಳೆ ನೀ ತ್ರಿಕಾಲದಲ್ಲಿ ಪಠಿಸುವುದನ್ನು ನಿಲ್ಲಿಸಿ, ಅಲ್ಲ ತ್ರಿಕಾಲದ ಒಂದೇ ಕಾಲದಲ್ಲಿ ಮಾಡಿದ್ರೆ ಆಗ್ತದೆ? ಅದಾಗುವುದಿಲ್ಲ. ತ್ರಿಕಾಲದಲ್ಲಿ ಪಠಿಸಲೇಬೇಕು. ಅದರಲ್ಲಿ ಒಂದು ಕಾಲದಲ್ಲಿಯೂ ನೀ ಭುಂಜಿಸಿದೆ ಅಂತಾದ್ರೆ ಆ ಮಂತ್ರದಿಂದಲೇ ನಿನ್ನ ಪಾಲಿಗೆ ಮರಣ ಬಂದಿತು.
ತಾನು ಕೇಳಿದಂತ ವರವನ್ನು ಕೊಟ್ಟಿದ್ದಾನೆ. ಮಾತ್ರ ಅಲ್ಲ, ಕೇಳದೆಯು ಅವನ ಮಡದಿ ಆದಂತ ಶಾರದೆ ವರವನ್ನು ಅನುಗ್ರಹಿಸಿದ್ದಾಳೆ. ಇನ್ನು ತಡ ಮಾಡುವುದಲ್ಲ, ನಿಮ್ಮ ಆಯುಧ ಎಲ್ಲವನ್ನು ಹಿಡ್ಕೊಳ್ಳಿ, ನೇರವಾಗಿ ಸ್ವರ್ಗಕ್ಕೆ ಏರೋಣ.
ಇದ್ದಾರೆ. ಓಹೋ, ಆದರೂ ಹಾ, ಒಂದು ಧೈರ್ಯವನ್ನು ಮಾಡಿಕೊಂಡು ಕೈಯಲ್ಲಿ ವಜ್ರಾಯುಧ ಐರಾವತವನ್ನು ಏರಿ ಬಂದೆಯ. ಹಾ, ನನಗೂ ಮನಸ್ಸುಂಟು. ಏನು? ಈ ಸಲ ಹೋದ್ರೆ ಒಮ್ಮೆ ಐರಾವತದಲ್ಲಿ ಹೋಗ್ಬೇಕು. ಓಹೋ, ಏನು ನಿನಗೆ ಮಾತ್ರ ಐರಾವತವ, ಹಾ, ನಮಗಾಗುವುದಿಲ್ವಾ? ಏಯ್! ಏನು? ಬಂದವ ಅರುಣಾಸುರ ಹಾ. ಸ್ವರ್ಗದ ಪೀಠವನ್ನು ಬಿಟ್ಟುಕೊಳ್ಳು. ನಮ್ಮವರನ್ನೆಲ್ಲ ಗೆದ್ದೆ ಎಂದ ಮಾತ್ರಕ್ಕೆ ಜಯ ನಿನ್ನ ಪಾಲಿಗಾಯಿತು ಎನ್ನುವ ಹಾಗೆ ಭಾವಿಸಬೇಡುವ. ಅಂದು ರಣರಂಗದಿಂದ ಓಡಿ ಹೋದಂತಹ ಹೇಳಿ ನೀನು ಇಂದು ನಮ್ಮದಾದಂತಹ ನಾಕಲೋಕಕ್ಕೆ ಬಂದಿರುವೆಯಲ್ಲ. ಈ ಹಿಂದೆ ನಿನ್ನ ಒಡೆಯನಾದಂತಹ ಶುಂಭನ ಗತಿ ಏನಾಯಿತು ಎನ್ನುವ ಹಾಗೆ ಸ್ವಲ್ಪ ಆಲೋಚನೆ ಮಾಡು. ಆ ಗತಿ ನಿನಗೂ ಆದೀತು, ಜಾಗ್ರತೆ. ಸಮಾಧಾನ ಆಯ್ತು. ನಮ್ಮದು ಒಂದಂತ ಮುಗಿಯಿತು. ಸ್ವರ್ಗವನ್ನು ಬಯಸಿದವರು ಸ್ವರ್ಗ ಸ್ವಾಧೀನ ಆಗಿದೆ. ಇನ್ನು ಆ ಚಂಡಿಕೆ ಎಲ್ಲಿ ಬರ್ತಾಳೆ, ಹೇಗಿರ್ತಾಳೆ ನೋಡುವ. ಏಯ್, ಇಲ್ಲಿ ಭಾರಿ ಸುವಸ್ತುಗಳೆಲ್ಲ ಉಂಟಂತೆ. ಎಷ್ಟು ಉಂಟು? ರಂಬೆ ಊರ್ವಶೆಲ್ಲ ಇದ್ದಾರಂತೆ. ನಿನಗೆ ಅವರದ್ದು ಬಿಟ್ಟು ಬೇರೆ ನೆನಪಾಗ್ತದೆ. ಸೂರ್ಯ ಸಿಗ್ತದ ಕುಡಿಯುವುದಕ್ಕೆ ಬೇಕಾದಷ್ಟುಂಟು. ಎಲ್ಲರ ಜೊತೆ ಹಾಗೆ ಎಂತ ಯಾಕೆ ಬೇಡ? ಹೌದಾ? ಅದಕ್ಕಿಂತ ಅದೇ ಆಗ್ಬೋದು. ಅದು ಅದಕ್ಕಿಂತ ದೊಡ್ಡದು. ಅದ್ರ ಅನುಭವ ಆಗ್ಲಿಲ್ಲ ಇವನಿಗೆ, ಇನ್ನಾಗಬೇಕಷ್ಟೇ. ಇರ್ಲಿ, ಸರಿ, ಏನೆಲ್ಲ ಉಂಟು ನೋಡೋಣ. ಈಗ ಕರುಣದಿ ಕೇಳು ಬಿನ್ನಪವ ವಾಣಿ ಬರರೆ ನೀನೆ ಕಾಯಬೇಕೆಂಬ ದೇವಾ ಅರುಣ ನಿಲುವ ಕಳಲು ದೈತ್ಯ ನೆರವಿ ಸಹಿತ ಮುತ್ತಲಾಗಿ ನಾಕವನು ಕರುಣದಿ ಕೇಳು ಬಿನ್ನಪವ. ವಂದಿಸಿಕೊಳ್ಳುತ್ತಾ ಇದ್ದೇವೆ. ಎದ್ದೇಳು. ನಿಮ್ಮಿಂದಲೇ ವರವನ್ನು ಪಡೆದಂತಹ ಅರುಣ ದೈತ್ಯ ತನ್ನವರನ್ನೆಲ್ಲ ಕೂಡಿಕೊಂಡು ನಮ್ಮದಾದಂತಹ ನಾಕವೇರಿ ಬಂದು ನಾಕದಿಂದ ನಮ್ಮನ್ನೆಲ್ಲ ದೆಸಗಿಡಿಸಿದ್ದಾನೆ ದೇವ. ಆ ದುಷ್ಟನಿಂದ ನೀವೇ ನಮ್ಮನ್ನು ಪಡೆಯಬೇಕು. ಕಷ್ಟ ಬಂತೆ. ಹೌದು ದೇವೇಂದ್ರ
ಹೌದು. ಈ ಕಾಲದಲ್ಲಿ ಆತನನ್ನು ವಧಿಸುವುದಾದರೆ ನಾವಿಬ್ಬರು ಸಹ ನಾವು ಮಾತ್ರ ಸಾಕಾಗುವುದಿಲ್ಲ, ಈ ಮೂರ್ತಿಗಳು ಕೂಡ ಬೇಕಾಗ್ತದೆ. ಹರಿಹರರನ್ನು ಧ್ಯಾನಿಸೋಣ. ಬ್ರಹ್ಮ ಬರಮಾಡಿಸುವ ಕಾರಣ ಏನು? ಕಾರಣವಿದೆ. ಅರುಣಾಸುರ ನನ್ನ ವರವನ್ನೇ ಪಡೆದು ಅಜೇಯನಾಗಿ ಮೆರೆಯುತ್ತಾ ಇದ್ದಾನೆ, ದೇವತೆಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಈ ಹಿಂದೆ ಅಮ್ಮನೇ ಹೇಳಿದ್ದವಳಿದ್ದಾಳೆ, ನಿಮಗೆ ಕಷ್ಟ ಬಂತು ಅಂತ ಆದ್ರೆ ಮಣಿದ್ವೀಪವನ್ನು ಸೇರಿ ನನ್ನನ್ನು ಧ್ಯಾನಿಸಿ ಎನ್ನುವಾಗಿ ಹೇಳಿದ್ದಾರೆ. ಈ ಕಾಲದಲ್ಲಿ ನಾವೆಲ್ಲರೂ ಮಣಿದ್ವೀಪವನ್ನು ಸೇರಿಕೊಂಡಿದ್ದೇವೆ. ಈ ಕಾಲದಲ್ಲಿ ಅಮ್ಮನನ್ನೇ ಧ್ಯಾನಿಸೋಣ. ದರ್ಶನವನ್ನು ಇತ್ತಳು ಭಕ್ತಿಗೊಲಿದು ಶ್ರೀದೇವಿ ಇಚ್ಛಾಶಕ್ತಿ ಸಂಯುಕ್ತವಂತಹ ಜಗನ್ಮಾತೆಂತಹ ನನ್ನನ್ನು ಏಕೋ ಮನಸ್ಸಿನಿಂದ ಜ್ಞಾನಿಸಿ ಪ್ರಸನ್ನೀಕರಿಸಿದ್ದೀರಾ? ಏನಿದೇನದು ಲಕ್ಷ್ಮೀ ರಮಣ? ಕೇದ ಕಾಣುತ್ತಲಿದೆ ಮಾರಾಹರ. ಯಾಕಾಗಿ ಮೌನದಲ್ಲಿದ್ಯಾ ಬ್ರಹ್ಮ? ಸುರಪಾಲ, ಹಿಂದಕ್ಕಾದರೂ ನಿಮ್ಮ ಪಾಲಿಗೆ ಶುಂಭಾರಿ ಶುಂಭರ ದಾನವನ್ನ ಕಷ್ಟವನ್ನು ತಿಂದಾಗ ಶುಂಭಾರಿ ಶುಂಭರನ್ನು ಕೊಂದು ಸ್ವರ್ಗದ ಸ್ವರಪೀಠವನ್ನು ಒದಗಿಸಿಕೊಟ್ಟವಳ ನಾನು. ಆನಂತರ ಮತ್ತೆ ಕೂಡ ನನ್ನ ಬಳಿಗೆ ಪ್ರಾರ್ಥಿಸಿ ಧಾರಾಕಾರ ಕಣ್ಣೀರನ್ನೇ ಸುಸ್ತಿದ್ಯಲ್ಲ, ಯಾರಿಂದ ಬಂದ ಭವಣೆ? ಜಂಬಾರಿಯಿಂದ ಕೈ ಮುಗಿದು ಜಗದಂ
ಅಂದು ರಣರಂಗದಿಂದ ಓಡಿ ಹೋದಂತ ಅರುಣ ದೈತ್ಯ ಅಜನನ್ನು ಮೆಚ್ಚಿಸಿ ವರಬಲವನ್ನು ಪಡೆದು ನಮ್ಮದಾದಂತಹ ನಾಕಲೋಕವನ್ನು ಪ್ರವೇಶಿಸಿ ನಮ್ಮನ್ನೆಲ್ಲ ನಾಕದಿಂದ ದೆಸೆಗಿಡಿಸಿದ್ದ ನಮ್ಮ ಅಷ್ಟು ಮಾತ್ರವಲ್ಲ ಮತ್ತೆ ಬ್ರಾಹ್ಮಣರನ್ನು ಸ್ತ್ರೀಯರನ್ನು ಹಿಂಸಿಸುತ್ತಾ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದ ನಮ್ಮ ಅಂತಹ ದುಷ್ಟನನ್ನು ಸಂಹರಿಸಿ ನೀವೇ ನಮ್ಮನ್ನು ಪಡೆಯಬೇಕು. ಎಂದು ಬೀಳಿದು ದುಡ್ಡು ನಿಮಗೆ ಸಂದೇಹ ಬೇಡ ಬೀದಿಯ ಹೊಂದಿ ಮುಂದಿರುವುದಲ್ಲದೆ ಮೂರ್ತಿಗಳೇ, ಇಂದ್ರಾದಿಸ್ತು ಮನಸ್ಸರೇ, ಹಿಂದಕ್ಕಾದರೆ ಶುಂಭವಧ ಪ್ರಕರಣದಲ್ಲಿ ರಣಕ್ಷೇತ್ರದಿಂದ ಓಡಿದಂತ ಅರುಣಾಸುರ ಈ ಹೊತ್ತಿಗೆ ಲೋಕಕಂಟಕನಾಗಿ ಮೆರೆಯುತ್ತಿದ್ದಾನೆ. ಬಿಡಲಿ ಭೀತಿಯ ಕಿರಿದ ಸಮಯದೊಳಗಾಗಿ ಅರುಣ ದೈತ್ಯನನ್ನು ಕೊಂದು ನಿಮಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯವನ್ನು ತಾಳಬೇಕು. ಆದರೆ ವಿಪರೀತವಾದ ಕಂಟಕ ಮುಂದಿಗಲು ಖಳ ಅಮಲಿವಿದಗ ಭಕ್ತಿಯಿಂದ ಜಪಿಸುತ್ತಲಿರುವ ಗಾಯತ್ರಿ ಮಂತ್ರವನ್ನು ಅಜ ಕೊದ್ದ ಮೇಲೆಂದು ಬೇಳೆ ತಂತ್ರವನ್ನು ಮೂರ್ತಿಗಳೇ, ಇಂದ್ರಾದಿಸ್ತು ಮನಸ್ಸರೇ, ಈ ಹೊತ್ತಿಗೆ ಲೋಕಕಂಟಕನಾಗಿ ಮೆರೆಯುತ್ತಿರುವ ಅರುಣಾಸುರನನ್ನು ಕೊಲ್ಲುವುದಕ್ಕೆ ಕಷ್ಟವಾಗಿದೆ. ಯಾಕಂದರೆ ಬ್ರಹ್ಮನಿಂದ ಬೇಕು ಬೇಕಂತ ವರಗಳನ್ನು ಪಡೆದುಕೊಂಡ ಬಳಿಕ ಶಾರದೆಯು ಕೇಳಿದ ಗಾಯತ್ರಿ ಮಂತ್ರವನ್ನು ಅನುಗ್ರಹಿಸಿದ್ದಾಳೆ. ತ್ರಿಕಾಲದಲ್ಲಿ ಆತನ ಗಾಯತ್ರಿ ಮಂತ್ರವನ್ನು ಜಪಿಸುವಾಗ ಆತನ ದೇಹ ವರ್ಚಸ್ಸು ಆತ್ಮವರ್ಚಸ್ಸು ಎಂಬುದು ವೃದ್ಧಿಯಾಗುತ್ತಾ ಉಂಟು. ಅದಕ್ಕಾಗಿ ನಿಮಗೆ ನಾನೊಂದು ದಾರಿಯನ್ನು ಸೂಚಿಸುತ್ತೇನೆ. ಸುರಪಾಲ, ನಿನ್ನ ಗುರುಗಳಂತಹ ಬೃಹಸ್ಪತಿ ಆಚಾರ್ಯರನ್ನು ಆತನ ಬಳಿಗೆ ಕಳುಹಿಸಿಕೊಡು. ಮಾತಿನ ಮೋಡಿಯಿಂದ ಗಾಯತ್ರಿ ಮಂತ್ರವನ್ನು ಬಿಡುವ ಹಾಗೆ ಮಾಡಲಿ. ಆ ಹೊತ್ತಿಗೆ ಪ್ರತ್ಯಕ್ಷವಾಗಿ ನಾನೇ ಬಂದು ದುಷ್ಟಾರುಣನನ್ನು ಕೊಂದು ನಿಮಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯವನ್ನು ತಾಳಿರಿ. ಜಯ ಜಯ ಭಕ್ತಾಭಿಮಾನಿಗಳಲ್ಲಿ ನಮ್ಮ ಮೇಳದಿಂದ ಮಾಡುವಂತಹ ವಿಜ್ಞಾಪನೆ. ಇಂದಿನ ಸೇವೆಯನ್ನು ಸಲ್ಲಿಸಿದ ಸೇವಾಕರ್ತರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ವಾಸವಾದಂತಹ ಮಹಾಗಣಪತಿ ದೇವರ ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತಿದ್ದೇವೆ. ಹಾಗೆಯೇ ನಾಳಿನ ದಿನ ಕಟೀಲು ಕ್ಷೇತ್ರದಲ್ಲಿ ಬ್ರಹ್ಮ ಕಪಾಲ ಹಾಗೂ ಗದಾಯುದ್ಧ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು. ಬಂದು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಕಥಾಭಾಗವನ್ನು ಮುಂದುವರಿಸುವಲ್ಲಿ ಭಾಗವತರಲ್ಲಿ ಅಪ್ಪಣೆಯನ್ನು ಕೇಳುತ್ತಿದ್ದೇನೆ. ಯಕ್ಷಗಾನಂ ಗೆಲ್ಲಿ. ವಂಚಿಸುತ್ತವೋ ಬಿಡುಗಣ್ಣರ ಗುರು ದೈತ್ಯನಿಗೆ ಕಂಡಿಂತೆಂದವು ಪಡಿಚರ ವಂಚಿಸುತ್ತ ದೇವಗುರು ಬೃಹಸ್ಪತಿಯಾದಂತಹ ನಾನು ಸ್ವರ್ಗಲೋಕದಿಂದ ನೇರವಾಗಿ ಧರೆಗಿಳಿದು ಬಂದೆ. ಬರುವುದಕ್ಕೂ ಒಂದು ಕಾರಣವಿದೆ. ದೇವಗುರು ಬೃಹಸ್ಪತಿಯು ಅರುಣಾಸುರನ ಬಳಿ ತೆರಳಲಿ, ತನ್ನ ಮಾತಿನ ಮೋಡಿಯಿಂದಲೇ ಅರುಣಾಸುರನನ್ನು ವಂಚಿಸಿ ಆತ ಗಾಯತ್ರಿ ಜಪದ ಅನುಷ್ಠಾನವನ್ನು ಬಿಡುವಂತೆ ಮಾಡಲಿ ಎನ್ನುವುದು ಜಗದಂಬಿಕೆಯ ಆಜ್ಞೆ. ದೇವತೆಗಳಿಗೆ ಒಳಿತಾಗಬೇಕಾದರೆ, ಮೂರು ಲೋಕಕ್ಕೆ ಕ್ಷೇಮವಾಗಬೇಕಾದರೆ ಈ ಅರುಣಾಸುರನ ವಧೆ ಆಗಲೇಬೇಕು. ವಧೆ ಆಗಬೇಕೆಂದರೆ ಮೊದಲು ಅವನು ಜಪವನ್ನು ಬಿಡಬೇಕು. ಆ ಕೆಲಸವನ್ನು ಮಾಡುವುದಕ್ಕೆ ಬೇಕಾಗಿ ಜಗದಂಬಿಕೆಯನ್ನೇ ಧ್ಯಾನಿಸಿ ನೇರವಾಗಿ ಏಕವೀರಾದ್ರಿಪುರವನ್ನು ಸೇರಿದೆ. ಆದರೆ ಇಲ್ಲಿಯ ದ್ವಾರದ ಭಟರು ನನ್ನನ್ನು ತಡೆದರು ಸ್ವಾಮಿ. ಎಷ್ಟು ಕೇಳಿಕೊಂಡರೂ ಒಳಪ್ರವೇಶಕ್ಕೆ ಅನುಮತಿಯನ್ನೇ ಕೊಡಲಿಲ್ಲ. ಆಗ ನನಗೆ ಒಂದು ವಿಚಾರ ತಿಳಿಯಿತು. ಈ ಪ್ರಪಂಚದಲ್ಲಿ ನಮ್ಮ ಕೆಲಸ ಆಗಬೇಕಿದ್ದರೆ ಎದುರಿಗೆ ಇದ್ದವನ ಕೈ ಬಿಸಿ ಮಾಡಬೇಕು, ಆಮಿಷವನ್ನು ತೋರಿಸಬೇಕು, ಏನಾದರೂ
ಸ್ವಲ್ಪ ಕೊಡಬೇಕು. ಆದ್ದರಿಂದಲೇ ಅರುಣಾಸುರ ನನಗೇನಾದರೂ ಕೊಟ್ಟರೆ ಅದರ ಅರ್ಧ ಭಾಗವನ್ನು ಕೊಡುತ್ತೇನೆ ಎನ್ನುವ ಆಮಿಷವನ್ನು ತೋರಿಸಿದೆ. ವಂಚನೆಗೆ ಒಳಗಾದಂತಹ ಅವರು ನನ್ನನ್ನು ಒಳಗೆ ಬಿಟ್ಟರು. ಬಂದು ಅರುಣಾಸುರನ ಜಪದ ಆಲಯದವರೆಗೆ ಬಂದಿದ್ದೇನೆ. ಇವನು ಎಲ್ಲಿದ್ದಾನೆಂದು ನೋಡಿದರೆ ಈಗ ಪದ್ಮಾಸನದಿಂದ ಕುಳಿತುಕೊಂಡು ದೃಢೋದಿಂ ಗಾಯತ್ರಿ ಜಪವನ್ನು ಮಾಡುತ್ತಾ ಇದ್ದಾನೆ. ಇವನನ್ನು ವಂಚಿಸಬೇಕಲ್ಲ, ಮೊದಲು ಇವನು ಕಣ್ಣು ಬಿಡಬೇಕು. ಅರುಣಾಸುರ, ಓ ಅರುಣಾಸುರ, ಏನಿದು? ಎಷ್ಟು ಕರೆದರು, ಎಷ್ಟು ಸದ್ದು ಮಾಡಿದರು ಹೇಳುತ್ತಲೇ ಇಲ್ಲ. ಜೀವ ಹೋಗಿದ ಕಡೆಗೆ ಪ್ರಾಣ ಉಂಟು, ಏನು ಮಾಡಲಿ? ಸರಿ 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 ಸರಿ, ಎಲ್ಲಿ ವಿಕಾರ ಎಂಬುದು ಇರುತ್ತದೋ ಜನರ ಚಿತ್ತವು ಬಹುಬೇಗನೆ ಆಕರ್ಷಿಸಲ್ಪಡುತ್ತದೆ. ವಿಕಟ ನಗೆಯನ್ನೇ ಬೀರುತ್ತೇನೆ. ನಮ್ಮವರಿಗೆ ಆಡಿದ್ದೆ, ಯಾರು ಒಳ ಸೇರಿಕೊಳ್ಳಕೂಡದು. ಬಂದರು ಅಂತಾದರೆ ನಿಮ್ಮ ಶಿರವನ್ನೇ ಕತ್ತರಿಸಿ ಏನು ನನ್ನನ್ನು ಒಳಗೆ ಬಿಟ್ಟರು. ಒಂದು ನೊಣವಾದರೂ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ನನ್ನ ಪೂಜಾಗ್ರಹ. ಅಂತ ಭಟರನ್ನೇ ನೇಮಿಸಿದ್ದವ ನಾನು. ಅವರನ್ನು ಏನು ಮಾಡಿ ಯಕ್ಷಿಣಿ ವಿದ್ಯೆಯನ್ನು ವಿನಿಯೋಗಿಸಿ ನೀನು ಒಳಬರುವಂತೆ ಮೋಸ ಮಾಡಿದ್ದೆ ನಾನರಿಯೆ. ಯಾರು ನೀನು? ಎಲ್ಲವೋ ವಿಪ್ರ, ನನ್ನ ಬಳಿಗೆ ಬಂದು ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಇದ್ದಂತ ನನ್ನ ಜಪವನ್ನೇ ಕಡಿಸಬೇಕಾದ್ರೆ ಏನು ನಿನ್ನ ದುರುದ್ದೇಶ? ಹೇಳು, ಯಾರು ನೀನು? ಅರುಣಾಸುರ, ಏನು? ನೀನೇನು ಸಾಮಾನ್ಯದವನು. ಪಡೆದೆ ನೀನಮೃತತ್ವ ವಿಜಯ ಸತ್ವ ಹೀರಿ ದೈತ್ಯರಾಯ. ಆಸೆ ಪಡದ ಖನದ ಪರ ಸುಖವಿಗೆ ದೈತ್ಯರಾಯ. ಕೆಳಗೆ ಬಂಡೆಗೆ ಹಾಲುಗಡಲೇನು ರುಚಿಗುವುದೇ ದೈತ್ಯರಾಯ. ಏಕೆ ಒಡಲಂಟಿಸಿ ತಾಯ ಮಾರಿ ಬಂಧನ್ನು ಕೊಂಬೆ ದೈತ್ಯರಾಯ. ಪಡೆದೆ ನೀನಮೃತತ್ವ ವಿಧಿಯ ಸತ್ವವ ಹೀರಿ. ಅಯ್ಯ ಅರುಣಾಸುರ, ಏನು? ನೀನೇನು ಸಾಮಾನ್ಯದವನೇ, ದೈತ್ಯರಾಯನಿದ್ದಿ. ಅಂತಹ ನಿನ್ನನ್ನು ಅಪಹಾಸ್ಯ ಮಾಡುವುದಕ್ಕೆ ನನ್ನಂತವರಿಗೆ ಧೈರ್ಯವಾದರೂ ಎಲ್ಲಿಂದ ಬರಬೇಕಪ್ಪ? ಯಾಕೆ ವಿಕಟನಗೆ? ನಾನೊಬ್ಬ ಬಡ ವಿಪ್ರ. ನನ್ನವರೆಂದು ಆಡಿಕೊಳ್ಳಬಹುದಾದಂತಹ ಸಂಬಂಧಿಕರು ನನಗೆ ಯಾರೂ ಇಲ್ಲ. ಊರಿಲ್ಲ, ಮನೆ ಇಲ್ಲ. ಇದ್ದ ಊರುಗಳನ್ನು ಸಂಚರಿಸಿ ಯಾರಾದರೂ ಏನಾದರೂ ದಾನ
ಮಾಡಿದರೆ ಅದನ್ನು ಸ್ವೀಕರಿಸಿ ಜೀವನವನ್ನು ನಿರ್ವಹಿಸುವವನು ನಾನು. ಈ ಕಾಲಕ್ಕೆ ಯಾವ ಪ್ರದೇಶವನ್ನು ಸೇರಿದರೂ ಕೂಡ ಎಲ್ಲಾ ಕಡೆಯೂ ನಿನ್ನದ್ದೇ ಪ್ರಚಾರ. ಅರುಣಾಸುರ 3 ಲೋಕವನ್ನು ಗೆದ್ದವನಿದ್ದಾನೆ. ಆ ವಾರ್ತೆಯನ್ನು ಕೇಳಿ ಸಾಯುವುದಕ್ಕಿಂತ ಮೊದಲು ಒಮ್ಮೆ ಆದರೂ ಅರುಣಾಸುರನನ್ನು ಕಣ್ತುಂಬಿಸಿಕೊಳ್ಳಬೇಕು, ಜೀವನವನ್ನು ಪಾವನಗೊಳಿಸಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡೇ ನಿನ್ನನ್ನು ನೋಡುವುದಕ್ಕಾಗಿ ಇತ್ತ ಬಂದೆ. ಬಂದು ನೋಡಿದರೆ ಕಣ್ಣು ಮುಚ್ಚಿದ್ದಿ, ಏನೋ ಮನಮಠ ಹೇಳುತ್ತಾ ಇದ್ದಿ. ಮಠ ಅಲ್ಲ ಅದು, ಮತ್ತೆಂತದ್ದು? ಗಾಯತ್ರಿ ಮಂತ್ರ. ಅದನ್ನೇ ಹೇಳುತ್ತಾ ಇದ್ದಿ. ಆದ್ದರಿಂದಲೇ ಅಂತರ್ಮುಖಿಯಾದಂತಹ ನಿನ್ನನ್ನು ಬಾಹ್ಯ ಜಗತ್ತಿಗೆ ಎಳೆದು ತರಲೆಂದು ಈ ನಗೆಯನ್ನು ಆಡಿದೆ. ಅಯ್ಯ ಅರುಣಾಸುರ, ಏನು ನಾನು ಭಾವಿಸಿದ್ದು ಅರುಣಾಸುರ ಎಂದರೆ ಸಕಲ ಸುಖ ಭೋಗವನ್ನು ಅನುಭವಿಸುತ್ತಾ ರಾಜಗಾಂಭೀರ್ಯದಲ್ಲಿ ರಾಜಪೀಠದಲ್ಲಿ ಕುಳಿತುಕೊಂಡು ಮೆರೆಯುತ್ತಾ ಇರುತ್ತಾನೆ ಎಂದು. ಆದರೆ ಇಲ್ಲಿ ಕಥೆ ಬೇರೆ. ನಾನು ಭಾವಿಸಿದ್ದು ಒಂದು, ಇಲ್ಲಿ ಆಗುತ್ತಿರುವುದು ಮತ್ತೊಂದು. ಅರುಣಾಸುರ ಅಂದರೆ ಹೀಗೆಯಾ? ಬೇಕಿತ್ತು ನಿಮಗೆ ಅಂತ ಬೇಕು. ನೀನು ಸಾಮಾನ್ಯದವನೇ ಹೇಳು. ಆ ವಿಧಿಯ ಸತ್ವವನ್ನೇ ಹೀರಿ ಅಮರತ್ವವನ್ನು ಪಡೆದವನು ನೀನು. ಈಗ ನಿಮ್ಮ ಕಣ್ಣಿಗೆ ಏನು ಕೊರತೆ ಕಂಡಿತು ಅಂತ ನೀನು ದೇಹದ ಕಾಮನೆಗಳನ್ನು ದೂರವಿರಿಸಿ ಮೋಹವನ್ನು ತ್ಯಜಿಸಿ ತಪಸ್ಸನ್ನಾಚರಿಸುವಂತಹ ಋಷಿ ಮುನಿಗಳಂತೆ ಸನ್ಯಾಸಿಗಳಂತೆ ಜಪ ಮಾಡುತ್ತಾ ಇರುವೆಯಲ್ಲ. ಅಯ್ಯ ಅರುಣಾಸುರ, ಏನು ನೀನೇ ಸ್ವಯಂ ಸರ್ವಶಕ್ತನಾಗಿರುವಾಗ ಮತ್ತೊಂದು ಶಕ್ತಿಯ ಆರಾಧನೆ ಅನುಷ್ಠಾನ ಮಾಡಿದರೆ ಆ ಶಕ್ತಿಗೆ ನಿನ್ನ ಯೋಗ್ಯತೆ ತಿಳಿಯುವುದಾದರೂ ಹೇಗಯ್ಯ? ಇದು ವೇಷ ಅಲ್ವಲ್ಲ? ಇದು ವೇಷವು ವೇಷದ ಹಾಗೆ ಕಾಣುತ್ತದೆ. ವಿಪ್ರ ಹೌದಲ್ವಾ? ನಾನು ವಿಪ್ರನೇ. ವಿಪ್ರನೇ ಹೌದು ಅಂತಾದರೆ ನೀನು ಗುರು ಹೌದಲ್ವಾ? ಅಯ್ಯ, ನೀನು ಮಾಡಿದ್ದು ಹೇಗಾಯಿತು ಗೊತ್ತುಂಟ ನಿನಗೆ? ಹೇಗೆ? ಒಂದು ಬಂಡೆಗೆ ನಾವು ಹಾಲನ್ನು ಎರೆದರೆ ಆ ಬಂಡೆಗೆ ಹಾಲಿನ ರುಚಿ ತಿಳಿಯುತ್ತದೇನಯ್ಯ? ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಸ್ವಯಂ ಸರ್ವಶಕ್ತನಾದಂತಹ ನೀನು ಮತ್ತೊಂದು ಶಕ್ತಿಯನ್ನು ಆರಾಧನೆ ಮಾಡುವುದು ಹೇಗಾಗುತ್ತದೆ ಗೊತ್ತೇ? ಹೇಗೆ? ತನ್ನ ಸ್ವಂತ ತಾಯಿಯನ್ನೇ ಮಾರಿ ಮತ್ತೊಂದು ಹೆಂಗಸನ್ನು ಅಮ್ಮ ಎಂದು ಕರೆದ ಹಾಗೆ ಆಗುತ್ತದಯ್ಯ. ಅಯ್ಯ, ನಮಗೆ ಇಂದ್ರಿಯಗಳು ಇರುವುದಾದರೂ ಯಾಕಯ್ಯ? ಸುಖವನ್ನು ಅನುಭವಿಸುವುದಕ್ಕೆ. ಸುಖವನ್ನು ಅನುಭವಿಸುವುದನ್ನು ಬಿಟ್ಟು ಆ ಇಂದ್ರಿಯಗಳನ್ನೇ ಬಂಧಿಸಿ ಎಂಥದ್ದು ಗಾಯತ್ರಿ ಮಂತ್ರವ ನಿನ್ನದು? ಈ ಗಾಯತ್ರಿ ಮಂತ್ರದ ಅವಶ್ಯಕತೆ ನಿನಗೆ ಯಾಕಯ್ಯ? ಇದರ ಹಂಗಾದರೂ ಹೇಗೆ? ಗುರುವು ನಿನಿಪೆ ಜನ್ಮದುಳ್ಳು ವಿಪ್ರವರನಿ ಕರ್ತೃತ್ವ ಭೂಷಣ ಧೈರ್ಯ ಬರಲು ವಿಪ್ರವರನಿ ಕರ್ತೃತ್ವ ಭೂಷಣ ಧೈರ್ಯ ಬರಲು ಸ್ಮರಿಪೆ ಸಾವಿತ್ರಿ ಮಂತ್ರವನ್ನು ಕೌಶಿಕರಿಗೆ ಬ್ರಹ್ಮತ್ವ ನೀಡಿದ ಶಕ್ತಿಯದನ್ನು ಗುರುವು ನಿನಿರ್ಪೆ ಜನ್ಮದುಳ್ಳು ವಿಪ್ರವರನೆ ಕರ್ತೃತ್ವ ಭೂಷಣ ಸ್ಥೈರ್ಯ ಬರಲು ಸುತ್ತ ತಿರುಗುವುದು ಯಾಕೆ? ಮತ್ತೆ ಯಾರದು ಗುರು? ನಿಮ್ಮನ್ನೇ ಸಂಬೋಧಿಸಿದ್ದು. ನನಗೆ ಶಿಷ್ಯರು ಯಾರ ಇಲ್ಲವಯ್ಯ. ಯಾರು ಶಿಷ್ಯ ಇಲ್ಲ ಅಂತಾದ್ರೂ ನೀವು ಗುರು ಹೌದಲ್ವಾ? ಯಾಕಯ್ಯ? ಹೇಗೆ? ಹೇಗೆ? ಹುಟ್ಟುವಾಗ ಈ ಪ್ರಪಂಚದಲ್ಲಿ ಎಲ್ಲರೂ ಜಂತುಗಳಾಗಿಯೇ ಹುಟ್ಟುವುದು. ಕರ್ಮದ ಮೂಲಕವಾಗಿ ಅವನು ಏನು ಎನ್ನುವುದನ್ನು ಸ್ಥಾಪಿಸುವುದಕ್ಕೆ ಸಾಧ್ಯವಾಗುತ್ತದೆ. ಜನ್ಮನೇ ಜಾಯತೆ ಜಂತು, ಕರ್ಮನೇ ಜಾಯತೆ ದ್ವಿಜ. ಹೌದಾ? ಸರಿ ಸರಿ ಸರಿ. ಹುಟ್ಟುವಾಗ ಎಲ್ಲರೂ ಜಂತುಗಳೇ ಆಗಿದ್ದರೂ ಕೂಡ ತಾನಾಚರಿಸುವಂತಹ ಕರ್ಮದ ಮೂಲಕವಾಗಿ ಒಬ್ಬಾತ ವ್ಯಕ್ತಿಯಾದವ ಏನು ಎನ್ನುವುದನ್ನು ಸ್ಥಾಪಿಸುವುದಕ್ಕೆ ಸಾಧ್ಯ. ಸದಾ ಕಾಲ ವೇದ ಶಾಸ್ತ್ರ ಪುರಾಣಗಳನ್ನು ಪಠಿಸುತ್ತಾ ಇನ್ನೊಬ್ಬರಿಗೆ ಬೋಧಿಸುವ ಕಾಯಕವನ್ನು ಮಾಡುವ ಕಾರಣದಿಂದಲಾಗಿ ನೀವು ವಿಪ್ರರು, ಗುರುಸ್ಥಾನದಲ್ಲಿರುವವರು. 3 ವರ್ಣದವರಿಗೂ ಗುರುಸ್ಥಾನದಲ್ಲಿ ನಿಲ್ಲುವಂತ ಯೋಗ್ಯತೆ ಯಾರಿಗೆ ಅಂತ ಕೇಳಿದ್ರೆ
ಅದು ಬ್ರಾಹ್ಮಣರಾಗಿರುವಂತಹ ನಿಮಗೆ. ವರ್ಣಾನಾಂ ಬ್ರಾಹ್ಮಣೋ ಗುರು. ನಿಮ್ಮಂತವರ ಉತ್ತಮವಾದಂತಹ ಸಂದೇಶವನ್ನೇ ಲೋಕಮುಖಕ್ಕೆ ಕೊಡಬೇಕು. ಒಬ್ಬ ಉತ್ತಮವಾದ ದಾರಿಯಲ್ಲಿ ನಡೆಯುತ್ತಾನೆ ಅಂತಾದರೆ ಅವನನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕಾದವರು ನೀವು. ನಿಮ್ಮಂತವರು ಏರುವವನನ್ನು ಕಾಲಲ್ಲಿ ಹಿಡಿದು ಎಳೆಯುತ್ತೀರಿ ಅಂತಾದರೆ ನಿಮ್ಮ ಮೇಲೆ ಸಂಶಯ ಬಲ್ಲದೆ ಉಳಿಯುವುದಕ್ಕೆ ಸಾಧ್ಯ ಉಂಟು. ಏನಾಯ್ತೀಗ? ಗಾಯತ್ರಿ ಮಂತ್ರ ಅದರ ಮಹಿಮೆ ಏನು, ಅದನ್ನು ಪಠಿಸುವುದರ ಮೂಲಕವಾಗಿ ನಾವೆಲ್ಲ ಏನನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಎನ್ನುವುದನ್ನು ಅರಿಯದೇ ಇರುವವರ ನೀವು. ಏನು ಸಂಪಾದನೆ ಮಾಡಿದ್ದಿ ನೀನು? ಈ ಅರುಣಾಸುರನ ಬದುಕಿನಲ್ಲಿ ಮಾತ್ರವಲ್ಲ, ಈ ಹಿಂದಿನ ಘಟನೆಯನ್ನೊಮ್ಮೆ ನೀವು ಅವಲೋಕನ ಮಾಡಬೇಕು. ಯಾವ ಘಟನೆ? ಕೌಶಿಕ ಭೂಪತಿ ಕ್ಷತ್ರಿಯನಾಗಿ ಹುಟ್ಟಿದ್ದ. ವಸಿಷ್ಠರೊಂದಿಗಿನ ವೈಮನಸ್ಸಿನಿಂದ ಅದೆಷ್ಟೋ ವರುಷಗಳ ಕಾಲ ತಪಸ್ಸನ್ನಾಚರಿಸುವುದರ ಮೂಲಕವಾಗಿ ಮಹಾಬ್ರಾಹ್ಮಣನೆನಿಸಿಕೊಂಡ ವಿಶ್ವಾಮಿತ್ರನಾದ ಅವನನ್ನು ಅಷ್ಟು ಎತ್ತರಕ್ಕೆ ಏರಿಸುವುದಕ್ಕೆ ಕಾರಣವಾದದ್ದು ಯಾವುದು? ಅವನು ಅನವರತವು ಪಠಿಸಿಕೊಂಡು ಬಂದಂತಹ ಗಾಯತ್ರಿ ಮಂತ್ರ ಅಂತ ಪರಮ ಪಾವನವಾದಂತಹ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ದೇಹ ವರ್ಚಸ್ಸು ಆತ್ಮ ವರ್ಚಸ್ಸು ವೃದ್ಧಿಯಾಗುವುದು. ಅಂತ ಮಂತ್ರವನ್ನು ಏನೂ ಇಲ್ಲ ಅಂತ ಆಡುತ್ತೀರಲ್ವ ನೀವು ಗುರುವೇ? ಈ ರೀತಿಯಾದಂತ ಮಾತುಗಳು ಯಾಕೆ? ನೀನು ಕೌಶಿಕನ ವಿಚಾರ ಹೇಳುವುದಾ ನನಗೆ? ಕೌಶಿಕನ ವಿಚಾರ ಬಿಟ್ಟು ಬಿಡು, ನೀನು ನಡೆದು ಬಂದ ದಾರಿಯನ್ನು ನೋಡು. ಸ್ಥೈರ್ಯದಿಂದ ಬ್ರಹ್ಮಾತೀತನಗೆ ಭೂಪ ಹಿಂದೆಗೆ ಬರಿದೆ ಈ ವೇಷ, ಹಿಂದೆಗೆ ಬರಿದೆ ಈ ವೇಷ ವಿಪ್ರ ಕಂದರ ಶರ್ಮರೆಂಬರು ಪರಾಗಿ ಬಂದ ದಾರಿಯ ತೋರ್ಪೆನಿಂದೆ. ಅಯ್ಯ ಅರುಣಾಸುರ, ಕೌಶಿಕನ ವಿಚಾರ ಬಿಟ್ಟು ಬಿಡು. ಅವನು ಹುಟ್ಟು ಕ್ಷತ್ರಿಯ, ಬ್ರಹ್ಮರ್ಷಿ ಪದವಿಯನ್ನು ಏರಬೇಕೆನ್ನುವಂತಹ ಉದ್ದೇಶದಿಂದಲೇ ಈ ಗಾಯತ್ರಿ ಮಂತ್ರವನ್ನು ಸೇತುವಾಗಿ ಉಪಯೋಗಿಸಿಕೊಂಡವ. ಹೌದು. ನಿನಗೆ ಬ್ರಹ್ಮರ್ಷಿ ಪದವಿ ಅಗತ್ಯ ಉಂಟೋ ಹೇಳು? ಬ್ರಹ್ಮರ್ಷಿ ಪದವಿಗಿಂತಲೂ ಉನ್ನತವಾದಂತಹ ಸ್ಥಾನದಲ್ಲಿ ಇದ್ದಿ ನೀನು. ಹೌದೇ? ನಾನು ಸತ್ಯ ಒಂದು ವಿಚಾರ ಹೇಳ್ಬೇಕಾ? ಯಾವುದು? ನಿನಗೆ ನೀನು ಯಾರೆಂಬ ವಿಚಾರವೇ ತಿಳಿದಿಲ್ಲವಯ್ಯ. ಅರುಣಾಸುರನಿದ್ದೇನೆ. ಅದಲ್ಲ, ನೀನು ಜೀವನದಲ್ಲಿ ನಡೆದು ಬಂದಂತಹ ದಾರಿಯನ್ನು ಸ್ವಲ್ಪ ಹಿಂದೆ ತಿರುಗಿ ನೋಡು, ಸಿಂಹಾವಲೋಕನ ಮಾಡು. ಏನಾಯಿತು? ಒಂದು ಕಾಲದಲ್ಲಿ ಹೇಗೆ ಇದ್ದವನು ನೀನು? ನಿನ್ನ ಶತ್ರುಗಳಿಂದ ನೀನು ಸೋಲಲ್ಪಟ್ಟು ಓಡಿ ಹೋಗಿ ರಣ ಹೇಳಿ ಅರುಣಾಸುರ ಎಂಬ ರೀತಿಯಲ್ಲಿ ಲೋಕಮುಖದಲ್ಲಿ ಕರೆಸಿಕೊಂಡವ. ಅದು ಹಿಂದಿನ ಕತೆ. ಈ ಅರುಣಾಸುರನೇ ಬೇರೆ. ಆದರೆ ಈಗ ಹೇಗಿದ್ದಿ ನೀನು? ಚದುರಿ ಹೋದಂತಹ ಅಂಡಲಿಯುತ್ತಿದ್ದಂತಹ ದಾನವ ವೀರರನ್ನೆಲ್ಲ ಒಟ್ಟು ಸೇರಿಸಿ ಈ ಏಕವೀರಾದ್ರಿಪುರದಲ್ಲಿ ದಾನವ ಕುಲ ಸಾಮ್ರಾಜ್ಯವನ್ನೇ ಸ್ಥಾಪಿಸಿ 3 ಲೋಕದ ವಿಭುವಾಗಿ ಮೆರೆಯುತ್ತಾ ಇರುವೆ. ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಂಡಿರುವೆ. ಬ್ರಹ್ಮನಿಂದಲೂ ವರವನ್ನು ಪಡೆದು ಬ್ರಹ್ಮಾತೀತ ನೀನಾಗಿರುವೆ. ಬ್ರಹ್ಮನಿಗಾದರೂ ಕಲ್ಪಾಂತ್ಯದಲ್ಲಿ ಮರಣ ಎಂಬುದು ಇದ್ದೇ ಇದೆ. ಮರಣ ಸಹಜವಾದ್ದರಿಂದಲೇ ಈ ಭೂಮಿಯಲ್ಲಿ ಹುಟ್ಟಿದಂತಹ ಮನುಷ್ಯರಿಗೆ ಮರ್ತ್ಯ ಎಂಬ ಹೆಸರುಂಟು. ಎಲ್ಲರಿಗೂ ಮರಣ ಎಂಬುದು ಇದೆ. ಆದರೆ ಬ್ರಹ್ಮಾತೀತನಾದಂತಹ ಅಮರತ್ವವನ್ನು ಪಡೆದುಕೊಂಡಂತಹ ನಿನಗೆ ಮರಣ ಎಂಬುದೇ ಇಲ್ಲವಯ್ಯ. ಅಂತ ಬರಬರ ನನಗಿದೆ. ಅಂತಹ ಅಮರನಾಗಿರುವಂತಹ ನೀನು ಯಾಕಯ್ಯ ಸುಮ್ಮನೆ ಈ ಗಾಯತ್ರಿ ಜಪವನ್ನು ಅನುಷ್ಠಾನ ಮಾಡುತ್ತಾ ಇರುವೆ? ಆಲೋಚನೆ ಮಾಡು, ಇದರ ಅವಶ್ಯಕತೆ ನಿನಗೆ ಏನಿದೆ? ನೀವು ಮಾಡುವಂತಹ ಮಾತುಗಳನ್ನು ಕೇಳುವಾಗ ಬುದ್ಧಿಯೇನೋ ಒಪ್ಪಿಕೊಳ್ಳುತ್ತಾ ಉಂಟು. ಆದರೆ ಒಂದು ಏನಯ್ಯ ಮನಸ್ಸು ಕೇಳುತ್ತಾ ಇಲ್ಲ. ಅದ್ಯಾಕೆ? ದೇವರ ಮನತಾಳದೆ ಬುದ್ಧಿಯೊಪ್ಪಿದವಾದ ಮಿದನು ಕೀಳುಗೈದ ಬರೆ ಎನ್ನುಡೆಯ ಬೊಮ್ಮನನು, ಕೀಳುಗೈದ ಬರೆ ಎನ್ನುಡೆಯ ಬೊಮ್ಮನನು
ಬೇಕಾದಾಗ ಇಲ್ಲಿಗೆ ಬರು, ನಿಮಗೆ ಬೇಡ ಅನಿಸುವಾಗ ಹೋಗುವುದು. ಏನು ಇದು ಮನೆ ಅಂತ ಭಾವಿಸಿಕೊಂಡಿದ್ದೀರಾ? ಇದು ಅರುಣಾಸುರ ಪೂಜಾಗ್ರಹ, ಅರಮನೆ, ನನ್ನ ಸಾಮ್ರಾಜ್ಯವಿದು. ಅರುಣಾಸುರ, ನನಗೆ ಮೀನಿನ ವಾಸನೆ ಬಂದರೆ 4 ಯೋಜನೆ ದೂರಕ್ಕೆ ಹೋಗುವವನು ನಾನು. ಹೋಗಿ ಹೋಗಿ ನನ್ನನ್ನು ಮೀನು ಹಿಡಿಯುವವನೆಂದೇ ಅಲ್ಲ, ಮತ್ತೆ ಯಾಕೆ ನಾನು ಇಲ್ಲಿ ನಿಲ್ಲಬೇಕು? ನಾನು ಹೋಗುತ್ತೇನೆ. ಇಲ್ಲಿ ಬನ್ನಿ. ನಿಮ್ಮನ್ನು ಮೀನು ಹಿಡಿಯುವವ ಎನ್ನುವಂತಹ ಕಾರಣದಿಂದ ಹಾಗೆ ಆ ರೀತಿ ಕೊಂಡಾಡಿದ್ದಲ್ಲ. ದೀವರ ಎಂದೇ ಅಲ್ಲ. ಹೌದು, ಒಂದರ್ಥದಲ್ಲಿ ನೀನು ದೀವರನೇ ಹೌದು. ಅದು ಹೇಗೆ? ನನ್ನ ಮನಸ್ಸೆನ್ನುವಂತಹ ಮೀನಿಗೆ ನಿಮ್ಮ ಕೈಯಲ್ಲಿರುವಂತಹ ವಿಶೇಷವಾದ ಜ್ಞಾನ ಎನ್ನುವಂತಹ ಬಲೆಯನ್ನು ಮೀಸಿ ನನ್ನ ಮನಸ್ಸನ್ನು ಹಿಡಿಯುವುದಕ್ಕೆ ಮನ ಮಾಡಿದವರು ನೀವು. ಕಾರಣದಿಂದಲಾಗಿ ನೀವು ದೀವರರು. ಸರಿ ಸರಿ ಉಂಟು ಅಲ್ವಾ? ಇನ್ನೊಂದರ್ಥದಿಂದ ನೀವು ಜ್ಞಾನಿಯೂ ಹೌದು. ದೇವಲೋಕದಲ್ಲಿ ಒಬ್ಬನಿದ್ದಾನೆ, ದೀವರ. ಹೌದು, ಬೃಹಸ್ಪತಿ. ಅದು ಅಲ್ಲಿದ್ದಾನೆ ಅವನು, ನಾನಿಲ್ಲಿದ್ದೇನೆ. ನೀನಿಲ್ಲಿದ್ದೀರಿ, ಅವನಲ್ಲಿದ್ದಾನೆ. ಆದರೆ ನಿಮ್ಮನ್ನು ಕಾಣುವಾಗ ಆ ರೀತಿಯಾದಂತಹ ಒಂದು ಭಾವ ನನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿತ್ತು. ಹೌದು, ನಿಮ್ಮ ಮಾತೆನ್ನುವುದು ನನ್ನ ಮನಸ್ಸಿಗೆ ನಾಟಿತು ಎನ್ನುವುದೇ ಸ್ಪಷ್ಟ. ಅದೇ ಪೂರ್ಣ ಪ್ರಮಾಣವಾಗಿ ಒಪ್ಪಿಕೊಳ್ಳುವುದಕ್ಕೆ ಅಸಾಧ್ಯವಾಗುತ್ತಾ ಉಂಟು. ಯಾಕಯ್ಯ? ಕಾರಣವಿದೆ. ಏನು? ನಾನು ಬ್ರಹ್ಮ, ಅದಕ್ಕಿಂತ ಮಿಗಿಲಾದ ಶಕ್ತಿ ಪರಬ್ರಹ್ಮ. ನೀವು ಆಡಬಹುದು, ಆದರೆ ಒಂದು ಕಾಲಕ್ಕೆ ಏನೂ ಇಲ್ಲದಂತ ಅರುಣಾಸುರನನ್ನು ಇಷ್ಟು ಎತ್ತರಕ್ಕೆ ಏರಿಸಿರುವುದು ಯಾವುದು? ಗಾಯತ್ರಿ ಮಂತ್ರ, ವರಬಲ. ಆ ಬ್ರಹ್ಮದೇವ, ಸತ್ಯಲೋಕೇಶನಾಗಿರುವಂತಹ ಬ್ರಹ್ಮದೇವ ನಾನು ಮಾಡುವಂತಹ ತಪಸ್ಸಿಗೆ ಒಲಿದು ಬಂದು ನನಗೆ ಬೇಕಾದಂತಹ ವರಗಳನ್ನು ಇಟ್ಟಿರುತ್ತವನಿದ್ದಾನೆ. ಕಾರಣದಿಂದಲಾಗಿಯೇ ನಾನು ಅಮರತ್ವನ ಪದವಿಯನ್ನು ಪಡೆದಿದ್ದೇನೆ. ಸಾವೇ ಇಲ್ಲದೆ ಇರುವಂತಹ ಅರುಣಾಸುರನಾಗಿ ಈ ಲೋಕಮುಖದಲ್ಲಿ ಮೆರೆಯುತ್ತಾ ಇರುವಾಗ ಆ ಬ್ರಹ್ಮದೇವನನ್ನು ಕುರಿತಾಗಿ ಇಷ್ಟು ಕೆಟ್ಟದಾಗಿ ಹೇಳುತ್ತಾ ಇದ್ದೀರಲ್ಲ, ಏನು ಹಾಗೆ ನಿಮಗೆ? ನೀನೀಗ ಬ್ರಹ್ಮನನ್ನು ದೇವರೆಂದು ಹೇಳುವುದಾ? ದೇವನಿದ್ದಾನೆ, ಸುಮ್ಮನೆ ಕುಳಿತುಕೋ ನೀನು. ಅವನು ಯಾರು? ಮಗಳ ಗಂಡವ, ಸುದಯ ಪತಿ ತಲೆ ತಂಡ ತೆತ್ತವನು, ವರವಿಟ್ಟು ಪಡೆದನ್ನು ಪ್ರತಿ ಎನಿಸಿದವ ತಪದ ಬಿದ್ದವನು, ವರವಿಟ್ಟು ಪಡೆದನ್ನು ಪ್ರತಿ ಎನಿಸಿದವ ತಪದ ಬಿದ್ದವನು. ಹಿತದಿದ್ದ ವಂಶೇರ ನಂಬಿಗ ಮತ್ತೆ ಕಲಿಸಿದಂತರಣ ಪುಣ್ಯವ, ಹಿತದಿದ್ದ ವಂಶೇರ ನಂಬಿಗ ಪತಿ ಕಿರಿಸದಿಂತರಣ ಪುಣ್ಯವ. ಶಿಟಿಯ ವಣಿಗರ ಧರ್ಮ ಜಗ ಪೂಜಿತನು ನೀ ಪ್ರಪ್ರಥಮ ಬಲಿಯೈ, ಸುದೆಯ ಪತಿ ತಲೆ ದಂಡ ತೆತ್ತವನು, ವರವಿಟ್ಟು ಪಡೆದನು ಪ್ರತಿ ಎನಿಸಿದವ ತಪದ ಬಿದ್ದವನು. ಅರುಣಾಸುರ, ಬ್ರಾಹ್ಮಣೋತ್ತಮ, ಏನಂದೆ? ಆ ಬ್ರಹ್ಮ ನಿನಗೆ ವರವನ್ನು ಬ್ರಹ್ಮ ವರಬಲದಿಂದಲೇ ಇಷ್ಟು ಅರುಣಾಸುರ ಮೆರೆಯುವುದಕ್ಕೆ ಸಾಧ್ಯವಾದದ್ದು. ನಿನಗೆ ವರಬಲವನ್ನು ಕೊಡುವುದರ ಮೂಲಕ ನಿನ್ನ ಬಾಳನ್ನು ಬೆಳಗಿದಂತಹ ಭಾಗ್ಯ ದೇವತೆ ಎಂದು ಹೇಳುತ್ತಾ ಇರುವೆ. ನನ್ನ ಭಾಸ್ಕರನಿದ್ದಾನೆ. ಏನು ದೇವರೆಂದು ಹೇಳುವುದಾ ಬ್ರಹ್ಮನನ್ನು? ಅಲ್ವಾ? ಮತ್ತೆ 3 ಮೂರ್ತಿಗಳಲ್ಲಿ ಓರ್ವ ಆ ಬ್ರಹ್ಮನ ಹೆಸರು ಕೇಳಿದರೆ ಸಾಕು, ಗಂಗೆಯಲ್ಲಿ ಹೋಗಿ ಸ್ನಾನವನ್ನು ಮಾಡದಿರಬೇಕು. ಅಂತಹ ಹೇಳ ಕೃತ್ಯವನ್ನು ಮಾಡಿದವನು ಆ ಬ್ರಹ್ಮ. ಬ್ರಾಹ್ಮಣರೇ, ಅವನು ದೇವರಲ್ಲ. ಬ್ರಹ್ಮನ ಮೇಲೆ ಈ ರೀತಿಯಾದ ಸಿಟ್ಟು ಯಾಕೆ ನಿಮಗೆ? ಅವನು ದೇವರಲ್ಲ, ಮತ್ತೆ ಮಗಳ ಗಂಡ. ಓ ವಿಷಯ, ಮಗಳ ಗಂಡನ? ಮಗಳ ಗಂಡವನು. ಓ, ಹೀಗಿರ್ಬೇಕು. ಹೇಗೆ? ನಿಮ್ಮ ಮಗಳನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುತ್ತಾ ಬರ್ತಾ ಇಲ್ಲ ಅವನು, ಅದಕ್ಕೆ ನಿಮಗೆ ಕ್ರೋಧ ಬ್ರಹ್ಮನ ಕುರಿತಾಗಿ. ನಮಗೆ ದೇವರೇ ಅವನು. ನನ್ನ ಮಗಳ ಗಂಡ ಅಲ್ಲ. ನನಗೇನಾದರೂ ಮಗಳಿದ್ದರೆ ಆ ಬ್ರಹ್ಮನಿಗೆ ಕೊಡುವ ಬದಲು ಹಗ್ಗಕ್ಕೆ ಕಲ್ಲು ಕಟ್ಟಿ ಬಾವಿಗೆ ಎಸೆಯುತ್ತಾ ಇದ್ದೆ. ಅವನು ಮಗಳ ಗಂಡ ಅವನು. ಈ ಪ್ರಪಂಚದಲ್ಲಿ ಮಗಳನ್ನು ಮದುವೆ ಆಗುವ ಕ್ರಮ ಎಲ್ಲಿಯಾದರೂ ಉಂಟೇನಯ್ಯ? ಅವಳ ಮಗಳ ಗಂಡ ಎಂತಹ ಹೇಯ ಕೃತ್ಯ ಅದು! ಯಾಗವನ್ನು ಮಾಡಿದ, ಮಗಳನ್ನು ಪಡೆದ, ಮಗಳೆಂದು ಅವನೇ ಒಪ್ಪಿಕೊಂಡವನಿದ್ದಾನೆ. ಮಗಳೆಂದು ಒಪ್ಪಿಕೊಂಡ ಮೇಲೂ ಮಗಳ ಮೇಲೆ ಮೋಹಗೊಂಡು ಮಗಳನ್ನೇ ಮದುವೆಯಾಗಿ
ವಾಮ ಭಾಗದಲ್ಲಿ ಕುಳ್ಳಿರಿಸಿದವನಿದ್ದಾನೆ. ಮಾಡಿದಂತಹ ತಪ್ಪಿಗೆ ತಕ್ಕುದಾದ ಶಿಕ್ಷೆಯೂ ಆಗಿದೆ. ಹೌದಪ್ಪ. ಪರಮೇಶ್ವರ ದೇವರೇ ಬಂದು ಅವನ ಒಂದು ಶಿರವನ್ನೇ ಅವನಿಗೆ ತಕ್ಕುದಾದ ಶಿಕ್ಷೆಯನ್ನು ಕೊಟ್ಟವರು. ಬ್ರಹ್ಮಕಪಾಲ ಎನ್ನುವಂತ ಪ್ರಸಂಗವೇ ಇದೆ. ನಾಳೆ ನೋಡುವ, ಆಯ್ತಾ? ಇವತ್ತಿಗೆ ಇದಿಷ್ಟು ಸಾಕು. ನಾಳೆ ವಿಚಾರ ಮಾಡುವ. ಆ ವಿಚಾರ ಬಿಟ್ಟು ಬಿಡು. ಬ್ರಹ್ಮದೇವ, ಬ್ರಹ್ಮ ಇದ್ದಾನಲ್ಲ ನಿನ್ನ ದೇವ, ದೊಡ್ಡ ವ್ಯಾಪಾರಿ ಇದ್ದಾರೆ ಅವನು. ವ್ಯಾಪಾರಿ ಏನು ಸುಮ್ಮನೆ ಬಂದು ಅವನು ವರ ಕೊಟ್ಟದ್ದು ಅಂತ ಭಾವಿಸಿದ್ಯಾ? ಮತ್ತೆ ಏನು ಸುಮ್ಮನೆ ಬಂದು ವರ ಕೊಡುವುದಕ್ಕೆ ಏನು ನಿನ್ನ ಮೇಲೆ ಪ್ರೀತಿ ಉಂಟಾ, ಕರುಣೆ ಉಂಟಾ ಅವನಿಗೆ? ನಾನು ಅವನ ಕುರಿತಾದಂತ ಜ್ಞಾನವನ್ನೋ ತಪಸ್ಸನ್ನೋ ಮಾಡಿದ್ದೇನೆ. ನೀನು ತಪಸ್ಸನ್ನಾಚರಿಸಿದ ಕಾರಣದಿಂದಲೇ ಅವನು ಬಂದು ವರವನ್ನು ಕೊಟ್ಟದ್ದು. ನೀನು ತಪಸ್ಸನ್ನಾಚರಿಸುವುದರ ಮೂಲಕ ಪಡೆದಂತಹ ಪುಣ್ಯ ಎನ್ನುವಂತಹ ವಿತ್ತವನ್ನು ಕಸಿದು ವರ ಎನ್ನುವಂತಹ ವಸ್ತುವನ್ನು ಕೊಟ್ಟು ವ್ಯಾಪಾರಿಯಾದಂತಹ ಅವನು ಸತ್ಯಲೋಕಕ್ಕೆ ಪರಾರಿಯಾದವನಿದ್ದಾನೆ. ನೀನು ಗ್ರಾಹಕ, ಅವನು ವ್ಯಾಪಾರಿ. ಇದು ಸಂಪೂರ್ಣವಾಗಿ ಒಂದು ಕೊಟ್ಟು ಕೊಂಡುಕೊಳ್ಳುವಿಕೆಯ ವ್ಯವಹಾರ. ನಿನಗೆ ಒಂದು ಉದಾಹರಣೆಯನ್ನು ನಾನು ಕೊಡುತ್ತೇನೆ. ಯಾವುದು? ಒಬ್ಬ ವ್ಯಕ್ತಿಗೆ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಬೇಕಾಗಿರುತ್ತದೆ. ಆ ಕಾಲಕ್ಕೆ ಅಂಬಿಗನ ಸಹಾಯವನ್ನು ಆತ ಪಡೆಯುತ್ತಾನೆ. ಮತ್ತೊಂದು ದಡವನ್ನು ತಲುಪಿದ ಮೇಲೆ ಅಂಬಿಗನಿಗೆ ಕೊಡಬೇಕಾದನ್ನು ಕೊಟ್ಟ ಮೇಲೆ ಆ ಅಂಬಿಗನ ಕಾಲನ್ನು ಹಿಡಿಯುವಂತಹ ಕ್ರಮ ಎಲ್ಲಾದರೂ ಈ ಪ್ರಪಂಚದಲ್ಲಿ ಉಂಟೇನೆ? ಅವನು ಹುಚ್ಚನೆಯಾಗಿರ್ಬೇಕು. ಮತ್ತೆ ನೀನು ಯಾಕೆ ಹುಚ್ಚುತನದ ಕೆಲಸ? ಆಗಲ್ಲ, ಆ ರೀತಿಯಾಗಿ ಆಗಿದೆ ನಿನ್ನ ವ್ಯವಹಾರ. ನಿನ್ನಿಂದ ಅವನು ಪಡೆಯಬೇಕಾದದ್ದನ್ನು ಪಡೆದ ಮೇಲೆ ಅವನನ್ನು ದೇವರು ಎಂದು ಆಡುವಂತಹ ಅವಶ್ಯಕತೆ ಆದರೂ ಏನಿದೆ? ಅವನಿಂದ ವರವನ್ನು ಪಡೆದ ಮೇಲೆ ನೀನು ಬ್ರಹ್ಮನಿಗಿಂತಲೂ ದೊಡ್ಡವನಾಗಿರುವೆ. ಅಂತಹ ನೀನು ಪ್ರಪಂಚದ ಮಂದಿಗಳು ಈ ಕಾಲಕ್ಕೆ ನಿನ್ನನ್ನೇ ದೇವರೆಂದು ಪೂಜಿಸುತ್ತಿರುವಂತಹ ಕಾಲದಲ್ಲಿ ಹೋಗಿ ಹೋಗಿ ಆ ಬ್ರಹ್ಮನನ್ನು ದೇವರೆಂದು ಆಡುತ್ತಾ ಇರುವೆಯಲ್ಲ, ಈ ಗಾಯತ್ರಿ ಮಂತ್ರವನ್ನ ಅನುಷ್ಠಾನವನ್ನು ಮಾಡುತ್ತಾ ಇರುವೆಯಲ್ಲ, ಇದು ನಿನಗೆ ನೀವು ತಪ್ಪಿದ್ದೀರಿ. ನೀವು ಏನು ತಪ್ಪಾಯ್ತು? ನನಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿರುವುದು ಬ್ರಹ್ಮನಲ್ಲ, ಮತ್ತೆ ಶಾರದಾ ಮಾತೆ. ಓಹೋ, ನಾನು ವರ ಕೇಳುವಾಗ ಜೊತೆಯಾಗಿ ಬಂದು ಮಗನೇ ಮೋಹದ ಕಂದ ಆ ಶಾರದೆ ಗಾಯತ್ರಿ ಉಪದೇಶ ಮಾಡಿರುವುದು. ಶಾರದೆಯ ವಿಚಾರ ಮತ್ತೆ ನಾವು ನೋಡುವ. ಈಗ ಬ್ರಹ್ಮನನ್ನು ದೇವರೆಂದು ಆಡಿದೆ ಅಲ್ಲ, ಆ ಬ್ರಹ್ಮನನ್ನು ನಾನು ದೇವರೆಂದು ಒಪ್ಪಿಕೊಳ್ಳುವುದೇ ಇಲ್ಲ. ಇಷ್ಟೆಲ್ಲ ನೀವು ಆಡುವಾಗ ನಿಮ್ಮ ಮತ ಯಾವುದು ಅಂತ ಗೊತ್ತಾಗುವುದಿಲ್ಲ. ನಾನು ನಾಸ್ತಿಕ ಅಲ್ಲ, ನಾನು ಆಸ್ತಿಕ. ಬ್ರಾಹ್ಮಣರಾದಂತಹ ನೀವು ಸದಾಕಾಲ ಪೂಜೆ ಪುರಸ್ಕಾರಗಳ ಮೂಲಕವಾಗಿ ನಿಮ್ಮ ಜೀವನವನ್ನು ಸಾಗಿಸುವವರು. ಜ್ಞಾನವೇ ನಿಮಗೆ ಮೂಲ ಆಧಾರ, ದೇವರ ಭಕ್ತಿಯೇ ಪ್ರಧಾನ ನಿಮಗೆ. ಹಾಗೆಂದು ಇನ್ನು ನೀವು ಆಡುವಂತ ಮಾತುಗಳನ್ನು ಕೇಳುವಾಗ ಒಂದು ಮನಸ್ಸಿನಲ್ಲಿ ಸಂಶಯ ಹುಟ್ಟಿಕೊಳ್ಳುತ್ತಾ ಉಂಟು. ನಿಮ್ಮದು ಮತ ಯಾವುದು ಅಂತ ಗೊತ್ತಾಗಲಿಲ್ಲ. ಮತ ಅಂದರೆ ನೀವು ಆಸ್ತಿಕರು ನಾಸ್ತಿಕರು, ಯಾವ ಭಾವ ನಿಮ್ಮದು ಅಂತ ಗೊತ್ತಾಗಲಿಲ್ಲ. ನಾನು ಆಸ್ತಿಕನಿದ್ದೇನೆ, ಆದರೆ ನೀನು ಹೇಳುವಂತಹ ಬ್ರಹ್ಮನನ್ನು ದೇವರೆಂದು ಒಪ್ಪಿಕೊಳ್ಳುವವನಲ್ಲ. ನಾನು ಒಪ್ಪಿಕೊಳ್ಳುವ ದೇವರು ಬೇರೆಯೇ ಇದ್ದಾನೆ. ಯಾರದು? ಅವನನ್ನು ತಿಳಿಯಬೇಕಾದರೆ ಒಂದು ತತ್ವವಿದೆ. ಏನದು? ದೇವರೇ ಬೇರೆ ಇದ್ದಾನೆ. ಬೇರೆ ಆ ದೇವರನ್ನು ತಿಳಿಯುವಂತಹ ತತ್ವವನ್ನು ತಿಳಿಯದೆ
ನೀನು ಸತ್ವಗೆಟ್ಟಿರುವೆ. ಏನಿದು ದ್ವಂದ್ವಯುತವಾದಂತಹ ಮಾತುಗಳು? ನಾನು ನಂಬುವಂತಹ ಪರಬ್ರಹ್ಮನನ್ನು ತಿಳಿಯಬೇಕಾದರೆ ಒಂದು ತತ್ವ ಉಂಟು. ಯಾವುದದು? ಆ ತತ್ವದ ಹೆಸರೇ ತತ್ವಮಸಿ. 3 ಶಬ್ದಗಳಿಂದ ಉಂಟಾದಂತಹ ತತ್ವ ಅದು. ತತ್ವಮಸಿ ಎಣ್ಣೆಮಸಿ ಅಲ್ಲ, ತತ್ವಮಸಿ. 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 ತತ್ ತ್ವಂ ಅಸಿ ಅಂದ್ರೆ ತತ್ ಎಂದರೆ ಪರಬ್ರಹ್ಮ. ಪರಬ್ರಹ್ಮ. ತ್ವಂ ಎಂದರೆ ನೀನು, ನಾನು. ಅಸಿ ಎಂದರೆ ಆಗಿರುವೆ. ನೀನೇ ಪರಬ್ರಹ್ಮ, ಪುಣ್ಯಾತ್ಮ, ಬ್ರಹ್ಮನನ್ನು ಮೀರಿ ನಿಂತವ, ಬ್ರಹ್ಮಾತೀತ ಅಂತಹ ನೀನು ಈ ಗಾಯತ್ರಿ ಜಪವನ್ನು ಮಾಡುತ್ತಾ ಇರುವೆಯ. ಯಾರು ನಿನಗೆ ಉಪದೇಶ ಮಾಡಿದ್ದು? ಆ ಶಾರದೆ. ಏನು ನಿನ್ನ ಮೇಲಿನ ಕರುಣೆಯಿಂದ ಉಪದೇಶ ಮಾಡಿದ್ದು ಎಂದು ಭಾವಿಸಿದೆ ನೀನು? ಅಲ್ವೇ? ಆ ಶಾರದೆ ದೊಡ್ಡ ನಂಜಿನ ಬುರುಡೆ ಇದ್ದಾರೆ. ಈ ಪ್ರಪಂಚದಲ್ಲಿ ಯಾವುದೇ ಹೆಂಗಸಿರಲಿ, ಆ ಹೆಂಗಸಿನ ಗಂಡ ದೊಡ್ಡವನಾಗಿರಬೇಕು ಎನ್ನುವಂತಹ ಭಾವನೆಯನ್ನು ಇಟ್ಟುಕೊಳ್ಳುವವರಾಗಿರುತ್ತಾರೆ. ಮತ್ತೊಬ್ಬ ದೊಡ್ಡವನಾದರೆ ಆ ಹೆಂಗಸಿಗೆ ತಡೆಯುವುದಕ್ಕೆ ಸಾಧ್ಯವಿಲ್ಲ ನಂಜಿನಲ್ಲಿ. ಆದ್ದರಿಂದಲೇ ಬ್ರಹ್ಮನಿಂದ ನೀನು ವರವನ್ನು ಪಡೆಯುವಂತಹ ಕಾಲದಲ್ಲಿ ನೀನು ಬ್ರಹ್ಮನಿಗಿಂತಲೂ ದೊಡ್ಡವನಾಗಿರುವೆ ಎನ್ನುವಂತಹ ವಿಚಾರವನ್ನು ತಿಳಿದಂತಹ ಆ ಶಾರದೆಯು ಈ ಗಾಯತ್ರಿ ಎನ್ನುವಂತಹ ದೊಡ್ಡ ಬಂಡೆಯ ಕಲ್ಲನ್ನೇ ನಿನ್ನ ತಲೆಗೆ ಇಟ್ಟವರಿದ್ದಾಳೆ. ನೀನು ಅರಮನೆಯ ಒಳಗೆ 4 ಹೊತ್ತು ಈ ಗಾಯತ್ರಿ ಜಪದ ಅನುಷ್ಠಾನ ಮಾಡುತ್ತಾ ಇದ್ದರೆ ನೀನು ಸಣ್ಣವನಾಗಿಯೇ ಉಳಿಯುವೆ, ಆ ಬ್ರಹ್ಮ ದೊಡ್ಡವನಾಗಿಯೇ ಇರುತ್ತಾನೆ. ಇಂತಹ ದುರ್ಬುದ್ಧಿಯಿಂದಲೇ ಈ ಗಾಯತ್ರಿ ಜಪದ ಉಪದೇಶವನ್ನು ನಿನಗೆ ಆ ಶಾರದೆ ಮಾಡಿದವಳಿದ್ದಾಳೆ. ಇನ್ನೊಂದು ವಿಚಾರ ಉಂಟು. ಏನದು? ಈ ಗಾಯತ್ರಿ ಮಂತ್ರದ ಅಭಿಮಾನಿ ದೇವತೆ ಯಾರು? ಸೂರ್ಯ. ಆ ಸೂರ್ಯ. ಸೂರ್ಯ ಯಾರು? ಬ್ರಹ್ಮನಿಗಿಂತ ಸಣ್ಣವ. ನೀನು ಯಾರು? ಬ್ರಹ್ಮನಿಗಿಂತಲೂ ದೊಡ್ಡವ. ಬ್ರಹ್ಮನಿಗಿಂತಲೂ ಎಷ್ಟೋ ದೊಡ್ಡವನಾದಂತಹ ನೀನು ಹೋಗಿ ಹೋಗಿ ಆ ಸೂರ್ಯನ ಅನುಷ್ಠಾನವನ್ನು ಮಾಡಿದರೆ ಲೋಕದ ಮಂದಿಗಳು ನಗೆ ಆಡುವುದಿಲ್ಲವೇನೋ ನಿನ್ನನ್ನು ನೋಡಿ. ಯಾಕಯ್ಯ ಈ ಗಾಯತ್ರಿ ಜಪದ ಹಂಗು ನಿನಗೆ? ಸುಮ್ಮನೆ ಬಿಟ್ಟು ಬಿಡಯ್ಯ. ಬ್ರಾಹ್ಮಣರೇ, ಇದೆಲ್ಲವೂ ನನ್ನ ಜೊತೆಯಲ್ಲಿ ನಡೆದಂತ ಮೋಸವೇ. ಮೋಸ ಅಲ್ಲದೆ ಮತ್ತೆ ಏನು? ನಾನೀಗ ಏನು ಮಾಡಬೇಕು? ಗಾಯತ್ರಿ ಜಪವನ್ನು ಬಿಡಬೇಕು. ಏನೋ ಅನುಷ್ಠಾನವನ್ನು ಬಿಡಬೇಕು. ಗಾಯತ್ರಿ ಮಂತ್ರವನ್ನು ಪಠಿಸುವಂತಹ ಕಾಯಕವನ್ನು ಬಿಟ್ಟೆ. ನನ್ನ ಜ್ಞಾನದ ಕಣ್ಣನ್ನು ತೆರೆದವರು ನೀನು. ನನ್ನ ಬದುಕಿನ ಭಾಸ್ಕರ ಸೂರ್ಯದೇವ, ನನ್ನ ಬದುಕಿನ ಭಾಗ್ಯ ನೀವು. ಸಂತೋಷವಾಯಿತು ನೀವು ಆಡಿದಂತಹ ಮಾತು. ಅರುಣಾಸುರ ಸಾಧನೆಯ ಪಥದಲ್ಲಿದ್ದಾನೆ, ಅವನ್ನು ದಾರಿ ತಪ್ಪಿಸಬೇಕು ಎನ್ನುವಂತ ಉದ್ದೇಶದಿಂದ ಎಲ್ಲರೂ ಸೇರಿ ನನಗೆ ಮೋಸ ಮಾಡಿಬಿಟ್ಟರೆ ಮತ್ತೆ ಎಲ್ಲರೂ ಮಾಡಿದ್ದು ನನಗೆ ಮೋಸವೇ ತಿಳಿಯಿತು. ಹಗ್ಗ ಇಲ್ಲದೆ ನನ್ನನ್ನು ಕಟ್ಟಿ ಹಾಕಿದವಳಿದ್ದಾಳೆ ಆ ಶಾರದೆ. ನಂಬಿ ಬಿಟ್ಟೆ. ಇವರೆಲ್ಲ ದೇವರು, ನನ್ನ ಭಾಗ್ಯದ ಬಾಗಿಲುಗಳು ಅಂತ ಭಾವಿಸಿದ್ದೆ. ಇಲ್ಲ, ಇದು ಮೋಸ ತಿಳಿದುಕೊಂಡೆ. ನೀವು ಬಂದದ್ದು ಒಳ್ಳೇದಾಯ್ತು. ಇನ್ನೇನು ಮಾಡ್ತೀರಿ? ನನಗೆ ನಂಬಿಕೆ ಬರುವುದಿಲ್ಲ. ಅದಕ್ಕೆ ನೀನು ಬಿಟ್ಟೆ ಎಂದು ಹೇಳಿದ ಬಿಟ್ಟಿದ್ದೇನೆ. ನಾನು ಆ ಕಡೆ ಹೋದರೆ ನೀನು ಮತ್ತೆ ಪ್ರಾರಂಭಿಸಿದರೆ ನಾನೇ ನಂಬಿ ಕೊಟ್ಟ ಮಾತನ್ನು ತಪ್ಪುವವನಲ್ಲ ಅರುಣಾಸುರ. ನಂಬಿಕೆ ಬರುವುದಿಲ್ಲ. ಅದಕ್ಕೇನಾಗಬೇಕು? ಭಾಷೆ ಕೊಟ್ಟರೆ ಒಳ್ಳೆಯದು. ಕೊಡುವ. ನೀವಾಡಿದಂತೆ ನಾನು ಜೀವನದಲ್ಲಿ ಇಷ್ಟರವರೆಗೆ ಆದಿಸಿಕೊಂಡು ಬಂದಂತಹ ಗಾಯತ್ರಿಯ ಜಪವನ್ನು ಬಿಟ್ಟಿದ್ದೇನೆ. ಬ್ರಾಹ್ಮಣ ಅಂತ ನೋಡ್ಲಿಕ್ಕಿಲ್ಲ. ಜಪ ಬಿಟ್ಟು ಮೊದಲು ನಿಮ್ಮನ್ನೇ ಅಲ್ಲ ಬ್ರಹ್ಮಹತ್ಯೆ ಬಂದ್ರು ತೊಂದರೆ. ಆ ಜಪ ಆಚರಿಸುತ್ತಿದ್ದಂತಹ ಅರುಣಾಸುರ ಸತ್ತು ಹೋಗಿ ನೀನು ಪರಬ್ರಹ್ಮ. ಅರುಣಾಸುರ ಹೋಗ್ಲಿ, ಹಿಂದಿನ ಅರುಣಾಸುರ ನೀನು ಹೊಸ ಅರುಣಾಸುರ. ಈಗ ನೇರವಾಗಿ ಆಡುವುದಲ್ಲ. ಒಂದು ವೇಳೆ ನಾನು ಬೀಸಿದ್ದೇ ಹೌದು ಅಂತಾದ್ರೆ
ಉರುಳಿ ಬೀಳುತ್ತಾ ಇದ್ದೀರಲ್ವ? ಈಗ ಇದ್ದದ್ದು ಒಂದೇ ತಲೆ ಪುಣ್ಯಾತ್ಮ. ಎಲ್ಲರಿಗೂ ಒಂದೇ ತಲೆ ಇರುವುದು. ಮುಂದೆ ಬರಿ. ಈಗ ಏನು ಬಂದಿದ್ದೀರಿ, ಊರೂರು ತಿರುಗುವವರು ನೀವು ಅಲ್ವಾ? ಇನ್ನು ಮುಂದೆ ನೀನೇ ದೇವರು. ಹೌದು. ಪ್ರಚಾರ ನಾನೇ ಮಾಡ್ತೇನೆ. ಹೌದಾ? ನಿನಗೊಮ್ಮೆ ಪ್ರದಕ್ಷಿಣೆ ಬರುತ್ತೇನೆ. ಏನು ಏಕವೀರಾದ್ರಿಪುರದಿಂದ ಹೊರ ನಡೆಯುವುದಿಲ್ಲ ಅಂತ ಹರಕೆ ಉಂಟ ನಿಮಗೆ? ಯಾಕಯ್ಯ, ಏನಾಯ್ತು? ಪ್ರದಕ್ಷಿಣೆ ಬರುವ ಕ್ರಮ ಇದ್ದ ತಪ್ಪಾಯ್ತಾ? ಅಪ್ರದಕ್ಷಿಣೆ ಆಯ್ತಾ? ಅಯ್ಯೋ, ನೀನು ಗಾಯತ್ರಿ ಜಪವನ್ನು ಬಿಟ್ಟ ಸಂತೋಷದಲ್ಲಿ ಪ್ರದಕ್ಷಿಣೆ ಹೇಗೆ ಆಗುವುದೇ ಮರೆತು ಬಿಟ್ಟೆ. ಅದು ಕೊನೆಗೆ ಆ ರೀತಿಯ ಪ್ರದಕ್ಷಿಣೆ ಬರುವುದು. ಇರಲಿ, ತಪ್ಪಾಯ್ತು. ಇನ್ನು ತಿರುಗಾಡುದು ಬೇಡ, ನೀವು ಇಲ್ಲೇ ಇರಿ. ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೇನೆ. ಬೇಡ, ನನಗೆ ಇಲ್ಲಿ ಬೇಡ. ನಾನು ಇನ್ನು ಪ್ರಚಾರ ಮಾಡಬೇಕಾಗಿದೆ. ಓ, ಪ್ರಚಾರ ಹೇಗೆ? ಅರುಣಾಸುರ ಏಕೆ ದೇವ? ಅರುಣಾಸುರ ಅರುಣಾಸುರ ಏಕೋ ದೇವ. ಅರುಣಾಸುರನೇ ದೇವರು. ಇಡೀ ಪ್ರಚಾರ ಆಗಬೇಕು. ಈಗಲೇ ಹೊರಗೆಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಒಳಗಡೆ ಹೋಗಿ ಬೇಕಾದದನ್ನು ಹೊತ್ತು ಚಿಂತೆ ಮಾಡಬೇಡ. ವ್ಯವಸ್ಥೆ ಮಾಡಿ ಆಗಿದೆ ಅಲ್ಲಿ. ನಿಮಗೆ ಸಿಗಲಿಲ್ಲ ಅಂತ ಕಾಣ್ತದೆ. ಆಯ್ತಾಯ್ತು. ನಾಳೆಯೂ ಸಿಕ್ಕರೆ ಸಂತೋಷ. ನೀನು ಅನುಗ್ರಹ ಮಾಡಿದರೆ ಸಿಕ್ಕಿತು. ನಾವಿರುವಾಗ ಚಿಂತೆ ಬೇಡ. ಅರುಣಾಸುರ ಏಕೋ ದೇವ. ಈ ಕ್ಷೇತ್ರದಲ್ಲಿ ಪೂಜೆ ಪುರಸ್ಕಾರಗಳು ನಡೆಯಕೂಡದು. ಯಾಗ ಯಜ್ಞಾದಿಗಳು ನಡೆಯಕೂಡದು. ಬ್ರಾಹ್ಮಣೋತ್ತಮರು ಎಲ್ಲಿಯಾದರೂ ಪೂಜೆ ಮಾಡುವುದೇ ಹೌದಂತಾದರೆ ಅದೆಲ್ಲವೂ ಅರುಣಾಸುರನ ಪೂಜೆಯಾಗಬೇಕು. ಅರುಣಾಸುರ ದೇವನ ಪೂಜೆಯಾಗಬೇಕು. ಅದನ್ನ ಬಿಟ್ಟು ಅನ್ಯ ದೇವರಿಗೆ ಪೂಜೆಯನ್ನು ಸಲ್ಲಿಸಿದೇ ಹೌದಂತಾದರೆ ಒಬ್ಬರನ್ನು ಉಳಿಯಗೊಡಬೇಡಿ. ಶಿರವನ್ನು ಕತ್ತರಿಸಿ ಮಂದಿರಗಳನ್ನು ಪುಡಿ ಮಾಡಿ ಉಳಿಯುವುದಕ್ಕೆ ಬಿಡಬೇಡಿ. ಇದು ಅರುಣಾಸುರ ದೇವರ ದೇವ. ಸಖಿಯರಲ್ಲಿ ವಿಚಾರಿಸಿದೆ, ಗೊತ್ತಿಲ್ಲ ಎನ್ನುವ ಹಾಗಾಡಿತು. ನಿಮ್ಮನ್ನು ಕಾಣಬೇಕು, ನಿಮ್ಮನ್ನು ಮಾತಾಡಿಸಬೇಕು ಎನ್ನುವ ಉದ್ದೇಶದಿಂದ ಹುಡುಕಿಕೊಂಡು ಈ ಉಪವನಕ್ಕೆ ಬಂದೆ. ಇಲ್ಲಿ ಬಂದು ನೋಡಿದೆ ಎಂತಾದ್ರೆ ಕಲ್ಲ ಮಂಚದ ಮೇಲೆ ಕಲ್ಲಾಗಿ ಕುಳಿತುಕೊಂಡಿದ್ದೀರಲ್ಲ ತಾಯಿ. ಯಾಕೆ ತಾಯಿ? ಸಖಿಯರು ಏನಾದರೂ ಅಂದರೆ? ಅಲ್ಲ, ನಿಮ್ಮ ಆಪ್ತ ಸಖಿ ನಾನು. ನನ್ನಿಂದ ಏನಾದರೂ ನೋವಾಯಿತೆ? ಅದೂ ಅಲ್ಲ, ಇದೂ ಅಲ್ಲ. ಹಾ, ತಿಳಿದೆ ತಾಯಿ.
ಸರಸಮಯ ದಾಂಪತ್ಯ ಜೀವನ ನಿಮ್ಮದು, ಅದರಲ್ಲಿ ವಿರಸ ಉಂಟಾಯಿತು ತಾಯಿ. ಮನ ಕದಡಿ ಶಾಂತಿಯ ಗಾಡಿ ಇರುಳುದು ಸ್ವಪ್ನಗಳು ಅರಸುವ ಶಾಂತಿ ಕಾಡದು ಅರಸುವ ಶಾಂತಿ ಕಾಡದು ನೀನೈದುವ ತಾಣ ಅರುಗಲಾರೆಯ ಎನ್ನೋಳು ವಿರಸವಿಲ್ಲ. ಮಾಲಿನಿ, ಅಮ್ಮ. ನನ್ನ ಪ್ರೀತಿಯ ಸಖಿ ನೀನು. ಹೌದು. ನನ್ನನ್ನು ಕಾಣುವುದಕ್ಕೆ ಬೇಕಾಗಿ ಅರಮನೆಯಲ್ಲಿ ಎಲ್ಲವಲ್ಲಿ ಹುಡುಕಿ ಈ ಉಪವನದೆಡೆಗೆ ಬಂದೆಯಾ? ಹೌದಮ್ಮ. ನನ್ನನ್ನು ಕಾಣುವುದಕ್ಕೆ ಬೇಕಾಗಿ ಬಂದವಳೇ ನೀನು. ಸತ್ಯ ತಾಯಿ. ಬಂದು ಹಲವಾರು ಪ್ರಶ್ನೆಗಳನ್ನೇ ಮಾಡುತ್ತಿದ್ದೀಯ. ನಿಜ. ಪ್ರಶ್ನೆಗಳ ಸುರಿಮಳೆಯೇ ನಿನ್ನ ಬಾಯಿಂದ ಬರುತ್ತಾ ಇದೆ. ಹೌದಮ್ಮ. ಆಶ್ಚರ್ಯಚಕಿತಳಾದೆ. ಯಾಕೆ? ನೀನಾಡುವಂತಹ ಮಾತುಗಳು ಸರಸಮಯವಾದಂತಹ ದಾಂಪತ್ಯದಲ್ಲಿ ವಿರಸ ಉಂಟಾಯಿತೆ ಎನ್ನುವ ಹಾಗೆ ಕೇಳುತ್ತಾ ಇದ್ದೀಯ. ಹೌದಮ್ಮ. ತಪ್ಪಲ್ಲ ಬಿಡು. ಗಂಡ ಹೆಂಡತಿಯಲ್ಲಿ, ಅತ್ತೆ ಸೊಸೆಯಲ್ಲಿ, ಅಣ್ಣ ತಮ್ಮಂದಿರಲ್ಲಿ ಜಗಳ, ಇದೆಲ್ಲ ಸಾಮಾನ್ಯ ಜನ ಜೀವನದಲ್ಲಿ ಕಾಣುವಂತಹ ವಿಚಾರಗಳು. ಲೋಕರೂಢಿ ತಾನೆ. ಆದ್ದರಿಂದ ನೀನಾಡಿದಂತಹ ಪ್ರಶ್ನೆ ಅದು ಸಾಮಾನ್ಯವಾದಂತಹ ಪ್ರಶ್ನೆ. ಹೌದಮ್ಮ. ಆದರೆ ಒಂದು ವಿಚಾರ. ಏನಮ್ಮ? ನನ್ನನ್ನು ಸರಿಯಾಗಿ ತಿಳಿದವಳು ನೀನು. ಹೌದು. ನಮ್ಮ ಸರಸಮಯವಾದಂತಹ ದಾಂಪತ್ಯದಲ್ಲಿ ವಿರಸ ಉಂಟಾಗುವುದಕ್ಕೆ ಸಾಧ್ಯ ಉಂಟೇನೆ ಮಾಲಿನಿ? ಖಂಡಿತ ಇಲ್ಲ. ಖಂಡಿತವಾಗಿಯೂ ಇಲ್ಲ ಮಾಲಿನಿ. ಅಮ್ಮ. ಆದರೆ ಒಂದು ವಿಚಾರವನ್ನು ನಿನ್ನಲ್ಲಿ ಹೇಳಬೇಕು ಅಂತ ಇದ್ದೇನೆ. ಏನಮ್ಮ ಅದು? ನಿನ್ನೆಯ ರಾತ್ರಿ ಕೆಟ್ಟ ಕನಸೊಂದನ್ನು ಕಂಡವಳು ನಾನು. ಏನಮ್ಮ ಇದು? ಈ ನಾಡಿನ ಸಾಮ್ರಾಜ್ಞಿಯಾಗಿರುವ ನೀವು ಕೇವಲ ಒಂದು ಕನಸಿಗಾಗಿ ಹೆದರುವುದೇ? ಸಾಮಾನ್ಯವಾದಂತಹ ಕನಸಾಗಿರುತ್ತಿದ್ದರೆ ನಾನು ಹೆದರುತ್ತಿರಲಿಲ್ಲ. ಮತ್ತೆ ಆದರೆ ಹೇಳುವುದನ್ನು ಕೇಳಿದ್ದೇನೆ. ಏನಮ್ಮ? 4ನೇ ಜಾವದಲ್ಲಿ ಕಂಡಂತಹ ಕನಸು ಅದು ಸತ್ಯವಾಗುತ್ತದೆ ಅಂತೆ. ಹೌದು. ಅಂತಹ ಕೆಟ್ಟ ಕನಸನ್ನು ಕಂಡವಳು. ಹೌದೇ? ನಿನ್ನೆಯ ರಾತ್ರಿ ಹಾಯಾಗಿ ಉಂಡು ಮಂಚದಲ್ಲಿ ಪೌಡಿಸುತ್ತಿರುವಂತಹ ಸಂದರ್ಭದಲ್ಲಿ ಆ ಕನಸನ್ನು ಕಂಡೆ. ಏನಮ್ಮ ಅದು? ಆ ಕನಸನ್ನೀಗ ನಾನು ಎಣಿಸುವಾಗ ಮೈಯೆಲ್ಲ ರೋಮಾಂಚನವಾಗುತ್ತದೆ, ಹೆದರಿಕೆಯಾಗುತ್ತಾ ಇದೆ. ಅಂತಹ ಹೆದರಿಕೆ ತರುವ ಕನಸಾದ್ರೂ ಏನು ತಾಯಿ? ಮಾಲಿನಿ ಅಮ್ಮ. ಕೆನ್ನೀರಿನ ಮಡುವಿನಲ್ಲಿ ನನ್ನ ಪತಿದೇವರು ಕೊಚ್ಚಿಕೊಂಡು ಹೋಗುವಂತಹ ಭೀಕರವಾದಂತಹ ದೃಶ್ಯವನ್ನು ನಾನು ಕನಸಿನಲ್ಲಿ ಕಂಡೆ ಮಾಲಿನಿ, ಕನಸಿನಲ್ಲಿ ಕಂಡೆ. ಅವರನ್ನು ಕಾಪಾಡುವುದಕ್ಕಾಗಿ ನನ್ನ ಕೈಯನ್ನು ಒಡ್ಡಿದೆ. ಪರಿಣಾಮ ನನ್ನ ಕೈ ಜಾರಿ ನನ್ನ ಪತಿದೇವರು ದೂರ ಸರಿದರು ಮಾಲಿನಿ, ದೂರ ಸರಿದರು. ಅಳಬೇಡಿ ತಾಯಿ. ಯಾವುದು ನಮ್ಮ ಕೈಯಲ್ಲಿಲ್ಲ. ಆ ವಿಧಿಚಿತ್ತ ಎನ್ನುವುದೊಂದು ಉಂಟು. ನಾವು ನಂಬಿದ ದೇವರು ನಮ್ಮನ್ನು ಯಾವ ಕಾಲಕ್ಕೂ ಕೈ ಬಿಡುವುದಿಲ್ಲ. ಎಲ್ಲ ಭರವಸೆಯನ್ನು ಅವನ ಮೇಲಿರಿಸಿ ನಾವು ನಮ್ಮ ಕಾರ್ಯದಲ್ಲಿ ಮುಂದುವರಿಯಬೇಕಷ್ಟೇ. ಸತ್ಯ. ಸತ್ಯವಾದಂತಹ ಮಾತನ್ನೇ ಆಡಿದ್ಯ ಮಾಲಿನಿ. ಹೌದು. ಅದೆಲ್ಲ ಆಲೋಚಿಸುತ್ತಿರುವುದು. ಮತ್ತೆ ಏನಮ್ಮ? ನಿನ್ನನ್ನು ಕೆಲವು ದಿವಸಗಳಿಂದ ನಾನು ಗಮನಿಸುತ್ತಾ ಇದ್ದೇನೆ. ಹೌದು. 2 ದಿವಸಕ್ಕೂ ಅಥವಾ 4 ದಿವಸಕ್ಕೊಮ್ಮೆ ನಮ್ಮದಾದಂತಹ ಈ ಅರಮನೆಯನ್ನು ಬಿಟ್ಟು ಎತ್ತಲೋ ಹೋಗುವಂತಹ ಸಂದರ್ಭದಲ್ಲಿ ನಿನ್ನ ಮುಖವು ಬಾಡಿರುತ್ತದೆ. ಆದರೆ ಹಿಂತಿರುಗಿ ಅರಮನೆಯನ್ನು ಸೇರುವಂತಹ ಸಂದರ್ಭದಲ್ಲಿ ನಗನಗುತ್ತಾ ಈ ಅರಮನೆಯನ್ನು ಸೇರುವವಳು ನೀನು. ಮಾಲಿನಿ, ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಿ? ಏನಮ್ಮ? ಹಾಗಾದರೆ ನಿನಗೆ ಸಂತೋಷವನ್ನು ಕೊಡುವಂತಹ ಆ ತಾಣ ಯಾವುದು? ನೀನು ಹೋಗುವಂತಹ ಸ್ಥಳ ಯಾವುದು? ಆ ವ್ಯಕ್ತಿ ಯಾರು? ಹೇಳಬಹುದೇ ಮಾಲಿನಿ? ನುಡಿಗೆ ಬೆಚ್ಚುತ್ತ ಪಾಯ ಬಿಡಲು ರಗಸ್ಯವು ಕೆಡುವುದಿಲ್ಲದು ರಗಸ್ಯವು ಕೆಡುವುದೆನ್ನುತ್ತ
ಮನೆಯನ್ನು ಹೋಗಿ ಸೇರಿಕೊಳ್ಳುತ್ತೇನೆ. ಅಷ್ಟೇಯಾ? ಅದಲ್ಲ ಅಂತಾದ್ರೆ ನಿಮ್ಮ ಬಟ್ಟೆಯನ್ನು ಒಗೆಯುವುದಕ್ಕೆ ನಂದಿನಿ ತೀರದ ಬಳಿಗೆ ಹೋಗುತ್ತೇನೆ ತಾಯಿ. ನಂದಿನಿ ತೀರದ ಬಳಿಗೆ ಆಳುಗಳನ್ನು ಕಳುಹಿಸಿದ್ರೆ ನೀನಲ್ಲಿ ಇರುವುದಿಲ್ಲವಂತೆ? ಅದಲ್ಲ. ಹಾಗಾದ್ರೆ ಈ ಉಪವನದಲ್ಲಿ ನಾನಿರಬಹುದಲ್ವಮ್ಮ? ಉಪವನದಲ್ಲಿ? ಉಪವನದಲ್ಲಿ ಇವು ಆಳುಗಳನ್ನು ಅಟ್ಟಿದ್ರೆ ನೀನು ಇಲ್ಲಿ ಇರುವುದಿಲ್ಲವಂತೆ? ಅದಲ್ಲ ಅಮ್ಮ, ನಾನು ಹೇಳುತ್ತೇನೆ, ನೀವು ಬೈಯಬಾರದು. ನಿನಗೆ ಯಾಕೆ ನಾನು ಬೈಬೇಕು ಹೇಳು? ನನ್ನ ಆಪ್ತ ಸಖಿ ಅಲ್ವೇ ನೀನು? ಹೌದು. ಹೇಳು, ಹೋಗುವಂತಹ ಸ್ಥಳ ಯಾವುದು? ನೀವು ಹೊಡೆಯಬಾರದು. ಹೊಡೆಯುವುದಾ? ಹೌದು. ಯಾಕೆ? ನಾನು ಹೇಳುವ ವಿಚಾರವನ್ನು ಕೇಳಿ. ಖಂಡಿತ ಇಲ್ಲ, ಹೇಳಮ್ಮ. ಹೇಳುತ್ತೇನೆ. ನಾನು ನೀನು ನೀನು ನನ್ನ ಪ್ರಿಯಕರ ಬಳಗದ ಬಾರಿಸಿಯನು ಪ್ರಿಯಕರ ಅಂತೆ. ಪ್ರಿಯಕರ ಎಲ್ಲಿಯೂ ಇಲ್ಲದಂತಹ ಪ್ರಿಯಕರ, ನನಗೆ ಗೊತ್ತಿಲ್ಲದಂತಹ ಪ್ರಿಯಕರ ಯಾರೇ ಅವನು? ಸುಳ್ಳಾಡುತ್ತಿರುವೆಯಾ? ಸತ್ಯವಾಗಿ ಹೇಳು. ಬೇರೆ ಎಲ್ಲಿಗೂ ಹೋಗುವುದಿಲ್ಲ ಅಮ್ಮ. ನಿನ್ನ ಮಾತುಗಳನ್ನು ಕೇಳುವಾಗಲೇ ನನಗೆ ಅರ್ಥವಾಗುತ್ತದೆ ನೀನು ಸುಳ್ಳಾಡುತ್ತಿರುವುದು ಎನ್ನುವ ಹಾಗೆ. ಇಲ್ಲಮ್ಮ, ನಾನು ಮೊದಲು ಮಾತಾಡುತ್ತೀಯ ನೀನು? ಇಲ್ಲ ತಾಯಿ. ಹೇಳು. ಬೇರೆ ಎಲ್ಲಿಗೂ ಹೋಗುವುದಿಲ್ಲ. ಎಲ್ಲಿಗೂ ಹೋಗುವುದಿಲ್ಲ? ಎಲ್ಲಿಗೂ ಹೋಗುವುದಿಲ್ಲ. ಎಲ್ಲಿಗೂ ಹೋಗುವುದಿಲ್ಲ? ಎಲ್ಲಿಗೂ ಹೋಗುವುದಿಲ್ಲ. ಹಾಗಾದ್ರೆ ಒಂದು ಅರೆ ಕ್ಷಣ ಈ ಅರಮನೆಯಲ್ಲಿ ನೀನು ಇರಕೂಡದು. ಹೋಗಿ. ಈವರೆಗೆ ನನಗೆ ಆಸರೆಯಾಗಿದ್ದಂತಹ ಅಮ್ಮನಿಗೆ ನಾ ಬೇಡವಾಗಿ ಹೋದೆ. ಹಾರುವ ಹಕ್ಕಿಗೆ ಅದೆಷ್ಟೋ ಮರದ ಕೊಂಬೆಯ ಆಸರೆ ಇರುತ್ತದೆ. ಇಲ್ಲಿ ಅಲ್ಲದಿದ್ದರೆ ಯಾವುದಾದರೂ ಆಸರೆಯನ್ನು ಹುಡುಕಿಕೊಂಡು ಮಾಲಿನಿ ಹೋಗುತ್ತಾಳಂತೆ. ಹೋಗುತ್ತಾಳೆ. ಹೋಗುವಂದಾಕ್ಷಣ ಹೊರಟು ಬಿಟ್ಲು. ಎಲ್ಲಿಗೆ ಹೋಗುತ್ತಿರುವುದು ನೀನು? ಹೋಗುವುದಕ್ಕಿಂತ ಮುಂಚೆ ನನ್ನ ಪ್ರೀತಿಯ ದ್ಯೋತಕವಾಗಿ ನನಗೆ ಮುತ್ತಿನ ಹಾರವನ್ನು ಕೊಟ್ಟಿದ್ದೇನಲ್ವಾ, ಅದನ್ನು ಇಲ್ಲಿ ಇಟ್ಟು ಆಮೇಲೆ ಹೋಗು. ಅಮ್ಮನಿಗೆ ನಾ ಬೇಡವೆಂದು ನೀವು ಕೊಟ್ಟ ಈ ಮುತ್ತಿನ ಹಾರ ನನಗೆ ಯಾಕಮ್ಮ? ಇದನ್ನು ನಿಮ್ಮ ಪಾದ ಮೂಲದಲ್ಲಿ ಮಾಲಿನಿ ಹೋಗುತ್ತಾಳಂತಮ್ಮ, ಹೋಗುತ್ತಾಳೆ. ಮಾಲಿನಿ, ಮಾಲಿನಿ, ನೋವಾಯಿದ್ದೇನೆ, ಮನಸ್ಸಿಗೆ ಬೇಸರವಾಯಿದ್ದೇನೆ. ಮಾಲಿನಿ, ನಾ ಹೋಗು ಎಂದಾಕ್ಷಣ ನೀ ಹೊರಟು ಬಿಟ್ಟೆಯ. ನಿನ್ನನ್ನು ಬಿಟ್ಟು ನಾನು, ನನ್ನನ್ನು ಬಿಟ್ಟು ನೀನು ಬದುಕಿ ಉಳಿಯುವುದಕ್ಕೆ ಸಾಧ್ಯ ಉಂಟೆ? ನನ್ನನ್ನು ಬಿಟ್ಟು ಬೇಕಾದರೆ ನೀನು ಬದುಕಿ ಉಳಿಯಬಹುದು, ಆದರೆ ಈ ಮಾಲಿನಿಯನ್ನು ಬಿಟ್ಟು ಯಶೋಮತಿ ಯಾವ ಕಾರಣಕ್ಕೂ ಬದುಕಿ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ನೋಡು, ಇದು ಸುಮ್ಮನೆ ನಿನ್ನ ಕೊರಳಿಗೆ ಹಾಕಿದವಳಲ್ಲ ನಾನು. ನಮ್ಮ ಪ್ರೀತಿಯ ಸಂಕೇತವಾಗಿ ಈ ಮುತ್ತಿನ ಹಾರವನ್ನು ಹಾಕಿದವಳು. ಇದು ನಿನ್ನ ಕೊರಳಲ್ಲಿ ಆರಾಧಿಸುತ್ತಿರಬೇಕು ಮಗಳೇ. ಮಾಲಿನಿ, ಅಮ್ಮ, ಈಗಲಾದರೂ ಹೇಳು, ನೀನು ಹೋಗುವಂತಹ ಸ್ಥಳ ಯಾವುದು? ನಿನಗೆ ಸಂತೋಷವನ್ನು ಕೊಡುವಂತಹ ತಾಣ ಯಾವುದು? ಹೇಳು ಮಾಲಿನಿ. ಹೇಳಬಹುದಿತ್ತು ತಾಯಿ, ಯಾರಿಗಾದರೂ ಗೊತ್ತಾದರೆ. ಯಾರಿಗೂ ಗೊತ್ತಾಗುತ್ತದೆ ಎನ್ನುವಂತಹ ವಿಚಾರದಿಂದ ನೀನು ಹಿಂದುಳಿದೆಯಾ? ಹೌದು. ಇಲ್ಲ, ಯಾರಿಗೂ ತಿಳಿಯದಂತೆ ನೀನು ಹೇಳು, ಯಾರಿಗೂ ತಿಳಿಯದಂತೆ ನಾನು ವಹಿಸಿಕೊಳ್ಳುತ್ತೇನೆ ಅದನ್ನು. ಹಾಗಾದ್ರೆ ಹೇಳುತ್ತೇನೆ ತಾಯಿ. ಹೇಳು. ನಮ್ಮದಾದಂತಹ ಈ ನಂದನಾವನ, ಈ ನಂದನಾವನದಲ್ಲಿರುವುದೇ ಆಶ್ರಮ. ಆ ಆಶ್ರಮದಲ್ಲಿರುವವರೇ ಜಾಬಾಲಿ ಮುನಿಗಳು. ಅವರದಾದಂತಹ ಹಿತವಚನಗಳನ್ನು ಕೇಳಿದಾಗ ಮನಸ್ಸಿಗಡಲಿದ ಕಾರ್ಮೋಡಗಳೆಲ್ಲವೂ ದೂರ ಸರಿದು ಹೊಸ ನವ ಚೈತನ್ಯವೇ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ ತಾಯಿ. ನಾ ಅವರ ವಚನಗಳನ್ನು ಕೇಳುವುದಕ್ಕಾಗಿ ಹೋಗುವವಳಮ್ಮ. ಸತ್ಯವೇ? ಸತ್ಯ ತಾಯಿ. ನಿಜವೇ ಮಾಲಿನಿ? ಖಂಡಿತ. ಹಾಗಾದ್ರೆ ಜಾಬಾಲಿ ಮಹರ್ಷಿಗಳ ಬಳಿಗೆ ನೀನು ಹೋಗುವುದು? ಹೌದು ಮಾಲಿನಿ. ಅಮ್ಮ, ನನಗೊಂದು ಉಪಕಾರವನ್ನು ಮಾಡುವೆಯಾ? ಏನಮ್ಮ ಅದು? ನನ್ನನ್ನು ಕೂಡ ಜಾಬಾಲಿ ಮಹರ್ಷಿಗಳ ಬಳಿಗೆ ಕರೆದುಕೊಂಡು ಹೋಗುವೆಯಾ? ಅರಸರಿಗೆ ಗೊತ್ತಾದ್ರೆ ನನ್ನ ತಲೆ ಹೋಗುತ್ತದಮ್ಮ. ಅರಸರಿಗೆ ತಿಳಿಯುತ್ತದೆ ಎನ್ನುವಂತಹ ವಿಚಾರವೇ? ಹೌದು. ಅದಕ್ಕೊಂದು ಉಪಾಯವನ್ನು ಮಾಡುತ್ತೇನೆ. ಬೇಕಾಗಿ ಒಂದು ಉಪಾಯವನ್ನು ಹೇಳುತ್ತೇನೆ. ಏನಮ್ಮ? 2 ಧವಳ ವರ್ಣದ ಅಶ್ವವನ್ನು ಸಿದ್ಧಗೊಳಿಸು. ಒಂದರಲ್ಲಿ ನಾನು ಏರಿಕೊಳ್ಳುತ್ತೇನೆ, ಮತ್ತೊಂದರಲ್ಲಿ ನೀನು ಏರಿಕೋ. ದಾರಿ ಮಧ್ಯದಲ್ಲಿ ಯಾರು ತಡೆದು ನಿಂತು ಪ್ರಶ್ನಿಸಿದರೆ ಉತ್ತರ ಉಂಟಲ್ಲ, ನೀನು ಹೀಗೆ ಬೆರಳು ಮಾಡಿ ತೋರಿಸಿದ್ರೆ ಆಯ್ತು. ಸರಿ, ಪ್ರಶ್ನಿಸಿದ ಬಗ್ಗೆ ನಾನು ಉತ್ತರವನ್ನು ಕೊಡುತ್ತೇನೆ. ಹಾಗಾದ್ರೆ ಹೀಗೆ ಬನ್ನಿ.
ಕಾಣುತ್ತದೆ. ಹಾಗಾದ್ರೆ ಬೇಡ, ಇಲ್ಲಿ ನಿಂತರೆ ಅಪಾಯ ಇನ್ನೊಂದು ಕಟ್ಟಿಟ್ಟಂತಹ ಬುದ್ಧಿ. ಹೋಗೋಣ ಅಂತ. ಇಲ್ಲ ತಾಯಿ, ನಾವು ಬರಬೇಕಾದಲ್ಲಿಗೆ ಬಂದಿದ್ದೀವಿ. ನಿತ್ಯವೂ ಹೋಮದ ಧೂಮಗಳು ಎದ್ದು ಕಾಡುತ್ತಾ ಇತ್ತು. ಆದರೆ ಇಂದಿನ ದಿವಸ ಹೋಮದ ಧೂಮಗಳಿಲ್ಲ. ಮುನಿ ಒಟ್ಟುಗಳು ಆಡುತ್ತಿದ್ದಂತಹ ಮಂತ್ರಘೋಷಗಳು ಕೇಳುತ್ತಾ ಇತ್ತು. ಆದರೆ ಇಂದು ಮಂತ್ರಘೋಷವೇ ಕೇಳುತ್ತಾ ಇಲ್ಲ. ನಿತ್ಯವೂ ಕೈ ಮುಗಿಯುತ್ತಿದ್ದಂತಹ ಶ್ರೀದೇವಿಯ ಮಂದಿರ ಅದೆಲ್ಲವೂ ನೆಲಸಮವಾಗಿ ಹೋಗಿದೆ. ಆಶ್ರಮದುದ್ದಕ್ಕೂ ಧೂಮಕೇತುವಿನ ಸಂಚಾರ ಸ್ಮಶಾನ ಸದೃಶವಾಗಿ ಗೋಚರಿಸುತ್ತಾ ಉಂಟು. ಯಾರಲ್ಲಿ ಕೇಳಲಿ, ಯಾರಲ್ಲಿ ಕೇಳಲಿ? ಗುರುದೇವ, ಗುರುದೇವ, ಗುರುದೇವನು ಕಾಣಿಸುತ್ತಾ ಇಲ್ಲ. ಬಳಿಯ ಗೌರದಿಂದ ಜಾಬಾಲಿ ಬರುವ ತರಣೆ ಮಗಳೇ ಕಾರಿಲಾವು ಮಿಂಚಿದ ಮೇಲೆ ಪರವಾದುದೆನಲು ಮಾಲಿನಿಯೂ ಧ್ವನಿಯನ್ನು ಕೇಳಿ ಒಳಗಿದ್ದ ನಾನು ಹಾಗೆ ಹೊರಗೆ ಬಂದು ನೋಡಿದ್ರೆ ನಿನ್ನನ್ನು ಕಾಣುತ್ತಿದ್ದೆ. ಹೌದು ತಂದೆ. ಕಣ್ಣೀರನ್ನು ಸುರಿಯುತ್ತಿರುವೆ, ಬಲು ದುಃಖಿತೆಯಾಗಿದ್ದಿ ಅಂತ ಅರ್ಥವಾಗ್ತದೆ. ಸತ್ಯ. ಕಾಲ ಮಿಂಚಿದ ಹೊತ್ತು ಮೀರಿದ ಮೇಲೆ ನೀನಾದ್ರೂ ಯಾಕೆ ಬಂದೆಯಮ್ಮ? ತಂದೆ, ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಹುಡುಕಬೇಕು ಎನ್ನುವ ಉದ್ದೇಶದಿಂದ ನಾನು ಹಾಗೂ ಮಹಾರಾಣಿಯವರು ನಿಮ್ಮನ್ನು ಹುಡುಕಿಕೊಂಡು ಈ ಆಶ್ರಮಕ್ಕೆ ಬಂದೆವು. ಆದರೆ ಎಂದಿನಂತೆ ಇಂದು ಈ ಆಶ್ರಮ ಕಾಣುತ್ತಾ ಇಲ್ಲ. ಮುನಿಮಠುಗಳು ಆಡುತ್ತಿದ್ದಂತಹ ಮಂತ್ರಘೋಷ ಕೇಳುತ್ತಾ ಇಲ್ಲ. ಹೋಮದ ಧೂಮವು ಎದ್ದು ಕಾಣುತ್ತಾ ಇಲ್ಲ. ಗಂಟೆಯ ನಿನಾದವಿಲ್ಲ. ಓಡಾಡುತ್ತಿರುವಂತಹ ಪ್ರಾಣಿಗಳಿಲ್ಲ, ಪಕ್ಷಿಗಳ ಕಲರವಗಳು ಕೇಳುತ್ತಾ ಇಲ್ಲ. ನಿತ್ಯವೂ ಕೈ ಮುಗಿಯುತ್ತಿದ್ದಂತಹ ಶ್ರೀದೇವಿಯ ಮಂದಿರ ನೆಲಸಮವಾಗಿ ಹೋಗಿದೆ. ಆಶ್ರಮದುದ್ದಕ್ಕೂ ಧೂಮಕೇತುವಿನ ಸಂಚಾರವೇ ಆಗುತ್ತಾ ಇದೆ. ಸ್ಮಶಾನ ಸದೃಶವಾಗಿ ಆಶ್ರಮ ಗೋಚರಿಸುತ್ತಾ ಇದೆ ತಂದೆ, ಗೋಚರಿಸುತ್ತಾ ಇದೆ. ಇದನ್ನೆಲ್ಲ ಯಾರಲ್ಲಿ ಕೇಳಲಿ ಎನ್ನುವ ಹಾಗೆ ನಿಮ್ಮನ್ನು ಹುಡುಕಿದರೆ ಗುಹೆಯ ಮಧ್ಯಭಾಗದಿಂದ ತೆವಳುತ್ತಾ ತೆವಳುತ್ತಾ ಇತ್ತ ಬರುತ್ತಿದ್ದೀರಲ್ಲ ತಂದೆ. ತಂದೆ, ಹೀಗಾಗುವುದಕ್ಕೆ ಕಾರಣವೇನು? ನಿಮ್ಮ ಈ ಪರಿಸ್ಥಿತಿಗೆ ಕಾರಣರು ಯಾರು? ನನ್ನಲ್ಲಿ ಹೇಳಬಹುದೇ ಗುರುದೇವ, ಹೇಳಬಹುದು. ಮಣಿದಣಿ ಬರ ಎತ್ತಿಗೆ ಹರಸಿತ ಕಂಬಳಿಯ ಅಂಗೈಯಿಂದ ಒರಸೆ ಮುನಿಗೆಂದ ಕೇಳು ರಾಣಿಯೋಳು ಹಾಗೆ ನಾನಿರುವ ಶುಭತಾಣ ನಿಮಗೆ ಸ್ವಾಗತವನ್ನೇ ಬಯಸ್ತದೆ. ದುಃಖ ಆಯ್ತಲ್ಲ? ಖಂಡಿತ. ಶ್ರದ್ಧಾ ಕೇಂದ್ರಕ್ಕೆ ಆದ ಅಪಚಾರದಿಂದಲಾಗಿ ಕಣ್ಣೀರು ಧಾರಾಪೂರ್ವಕವಾಗಿ ಸುರಿಸಲಿಕ್ಕೆ ತೊಡಗಿದೆ. ಕಣ್ಣೀರನ್ನು ಒರೆಸಿಕೊ. ಯಾಕೆ? ಕಣ್ಣೀರು ಸುರಿಸಿದ್ರೆ ಯಾವುದು ಸರಿ ಹೊಂದುವುದಿಲ್ಲಮ್ಮ.
ಹೌದೇ? ಹೇಳಿದೆಯಲ್ಲ, ಇದೆಲ್ಲ ಏನು ಅಂತ ಹೌದು. ಹೇಳೋಣವೇ? ಏನಾಯಿತು? ನನ್ನ ನಾಲಿಗೆ ಹೇಸ್ತದೆ. ಅದು ಯಾಕೆ ತಂದೆ? ನಾನು ಹೇಳಿದ್ರೆ ನಿನಗದು ಕಷ್ಟವಾದೀತು. ಮತ್ತೆ ಕೇಳಬೇಕಾದ್ರೆ ನನ್ನಲ್ಲಿ ಕೇಳಬೇಡ. ಮತ್ತೆ ಯಾರಲ್ಲಿ ಕೇಳಲಿ? ಯಾರು ಹೊಣೆಗಾರರೋ ಅವರಲ್ಲಿ ಕೇಳು. ಅದು ಯಾರು ತಂದೆ? ಕರ್ಕೊಂಡು ಬಂದೆ ಅಲ್ಲ ನಿನ್ನ ಮಹಾರಾಣಿ, ಹೋಗಿ ಅವಳನ್ನು ಕೇಳು. ತಂದೆ ತೊರೆದು ನೋಯಿಸಲಿಗೆ ಪ್ರಶ್ನಿಸಿದಾಗ ನೇರವಾಗಿ ನನ್ನ ಕಡೆಗೆ ಬೆರಳು ಮಾಡಿ ತೋರಿಸಿದರೆಲ್ಲ ಗುರುಗಳೇ, ಹೆಣ್ಣೋರ್ವಳ ಮನಸ್ಸನ್ನು ನೋಯಿಸಬಾರದು ಎನ್ನುವ ಹಾಗೆ ನಿಮಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕೆಂದಿಲ್ಲವಲ್ಲ. ಒಂದು ವೇಳೆ ನಾನೇ ಈ ಕೃತ್ಯಕ್ಕೆ ಕಾರಣಳು ಹೌದೇ ಆದಲ್ಲಿ ನನ್ನ ಸಖಿಯಾದಂತಹ ಮಾಲಿನಿಯನ್ನು ಒಡಗೂಡಿಕೊಂಡು ಅರಮನೆಯಿಂದ ಈ ಆಶ್ರಮಕ್ಕೆ ಬರುವಂತಹ ಅಗತ್ಯವಾದರೂ ಏನಿತ್ತು? ಮುನಿಪೋತ್ತಮ, ನಿಮ್ಮ ಪದದಾಣೆಯಾಗಿಯೂ ಸತ್ಯ, ನಿಮ್ಮ ಮಗಳು ಎನ್ನುವ ಹಾಗೆ ಭಾವಿಸಬೇಕು. ಇಲ್ಲಿ ನಡೆದಿರುವಂತಹ ದುಷ್ಟಕೃತ್ಯಕ್ಕೆ ನಾನು ಹೊಣೆಗಾರಳಲ್ಲ. ಅರ್ಥವಾಯಿತು ನನಗೆ. ಮುನಿಪೋತ್ತಮ, ಈ ಸಾಮ್ರಾಜ್ಯ ನನ್ನ ಪತಿದೇವರ ಆಳ್ವಿಕೆಗೆ ಒಳಪಟ್ಟದ್ದು. ಇಲ್ಲಿ ಎಲ್ಲರೂ ಒಳ್ಳೆಯವರು ಎನ್ನುವ ಹಾಗೆ ನಾನು ಹೇಳಲಾರೆ, ದುಷ್ಟರೂ ಇದ್ದಾರೆ. ಆದರೆ ಒಂದು ವಿಚಾರ, ಒಂದು ವೇಳೆ ಇಲ್ಲಿ ನಡೆದಂತಹ ಕೃತ್ಯ ಯಾರಿಂದ ಆಯಿತು ಎನ್ನುವ ಹಾಗೆ ನಿಮ್ಮ ಗಮನಕ್ಕೆ ಬಂದು ನೀವೇ ಬಂದು ನನ್ನ ಪತಿದೇವರಲ್ಲಿ ದೂರ ನಿರುತ್ತಿದ್ದರೆ ಅವರಿಗೆ ದಂಡಿಸುವಂತಹ ಕಾರ್ಯವನ್ನು ನನ್ನ ಪತಿದೇವರು ಮಾಡುತ್ತಿದ್ರು. ಯಾಕೆ ಮುನಿಗಳೇ ಸುಮ್ಮನಿರುತ್ತಿದ್ರೆ ನೀವು ಬಂದು ದೂರ ನಿರಬಹುದಿತ್ತಲ್ವೇ? ಹೇಳಬೇಕಿತ್ತಲ್ಲೋ? ಹೌದು. ಯಾರಿಗೆ? ಖಂಡಿತವಾಗಿ ಇದಕ್ಕೆ ಪರಿಹಾರವನ್ನು ಅವರು ಹುಡುಕುತ್ತಿದ್ದರು. 9 ತಿಂಗಳು ತನ್ನ ಗರ್ಭದಲ್ಲಿ ಧರಿಸಿ 10ನೆಯ ತಿಂಗಳಿನಲ್ಲಿ ಲೋಕದ ಬೆಳಕನ್ನು ತೋರಿಸಿದ ಅಮ್ಮನಿ ತನ್ನ ಎಳೆಯ ಕಂದಮ್ಮನಿಗೆ ಹಾಲಿನ ಬದಲು ವಿಷ ಕೊಟ್ರೆ ಅವಳು ತಾಯಿ ಆಗುತ್ತಾಳೆಯೇ? ರಕ್ಷಣೆಗೆ ಇಕ್ಕಿದ ವೇಳೆಯೇ ಎದ್ದು ಭಕ್ಷಿಸುವುದಕ್ಕೆ ಹೊರಟ್ರೆ ಇಲ್ಲ, ರಕ್ಷಣೆಗಿದ್ದೇನು ಪ್ರಯೋಜನವದು? ದರೆಗೆ ಮೇಖಲೆಯೋಪಾದಿರುವಂತಹ ಸಾಗರವೇ ಎದ್ದು ದರೆಯನ್ನು ಮುಳುಗಿಸ್ತೇನೆ ಅಂತ ಮನಸ್ಸು ಮಾಡಿದ್ರೆ, ಅಯ್ಯೋ, ಕಾಯಬೇಕಾದಂತ ಅರಸನೇ ಇರಿದು ಕೊಲ್ಲುವ ಮನ ಮಾಡಿದ್ರೆ ಯಾರಾದರೂ ರಕ್ಷಿಸುವರಿದ್ದಾರೆ? ಅಂತಹ ಕೃತ್ಯ ಹಿಡಿದ ಹಗ್ಗ ಹಾವಾಗಿದೆ, ಕುಡಿವ ಹಾಲು ವಿಷವಾಗಿದೆ,
ನಡೆವ ಪೊಡವಿ ಬಾಯಿ ತೆರೆದು ನುಂಗುವುದಕ್ಕೆ ಸಿದ್ಧವಾಗಿ. ನೀನು ಹೇಳ್ತಿ ನನ್ನ ಗಂಡನಲ್ಲಿ ಹೇಳಬೇಕು ಅಂದ್ರೆ ಯಾರಲ್ಲಿ ಹೇಳಬೇಕು ಎನ್ನುವಾಗ ನೀನು ಹೇಳಿ ಅಂತ ನಿನ್ನ ಗಂಡನೇ ಹೊಣೆ. ಇಲ್ಲ ಮುನಿಪೋತ್ತಮ ಹೇಳಬೇಕು. ಇಲ್ಲ ಮುನಿಪೋತ್ತಮ, ಅಂತಹ ಮಾತುಗಳನ್ನು ಆಡಬೇಡಿ. ಪ್ರಜೆಗಳನ್ನು ರಕ್ಷಿಸುವವರು ಸದಾ ನಮ್ಮ ಸಾಮ್ರಾಜ್ಯ ಸುಖಿಯಾಗಿರಬೇಕೆನ್ನುವ ಹಾಗೆ ಭಾವಿಸುವಂತಹ ನನ್ನ ಪತಿದೇವರಿಂತಹ ಕೃತ್ಯವನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ನಂಬುವುದಿಲ್ಲ ಗುರುಗಳೇ, ನಾನು ನಂಬುವುದಿಲ್ಲ. ನಾನು ಸುಳ್ಳಾಡುವೆ ಇಲ್ಲ, ನಿನಗೆ ನಿನ್ನ ಗಂಡನ ಮೇಲೆ ಇರಬಹುದಾದಂತ ಅಮಿತವಾದ ವಿಶ್ವಾಸ. ಆದ್ದರಿಂದ ನಾನು ಆಡಿದ ಮಾತನ್ನು ಒಪ್ಪುವುದಕ್ಕೆ ನಿನ್ನ ಮನಸ್ಸು ಸಿದ್ಧವಾಗಿಲ್ಲ. ಒಂದು ವೇಳೆ ಆ ಘಟನೆಯನ್ನೇ ನೀನು ಕಣ್ಣಾರೆ ಕಂಡರೆ ಹೇಗೆ? ಕಾಣುವ ಸಾಮರ್ಥ್ಯ ನಿನಗಲ್ಲ, ಕಾಣಿಸುವುದಕ್ಕೆ ನನಗೆ ಸಾಧ್ಯ. ಹೌದೇ? ಕಾಣ್ತೀಯ ನೀನು? ಇದೋ 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 ನೋಡು. ಅಮ್ಮ ಅಮ್ಮ ಗುರುಗಳೇ, ಅಮ್ಮನಿಗೆ ಏನಾಯಿತು? ಏನೂ ಆಗಲಿಲ್ಲ, ಒಂದು ಸಣ್ಣ ಆಘಾತ ಅಷ್ಟೇ. ಆಗ ಹೇಳ್ತಾರೆ ಅಯ್ಯೋ ದೃಶ್ಯ, ಯಜ್ಞ ಯಾಗಾದಿಗಳನ್ನು ಹಾಳೆಸಗುವಂತಹ ದೃಶ್ಯ. ಅಷ್ಟು ಸಾಲದಕ್ಕೆ ನನ್ನ ಪತಿದೇವರು ಸುರಲೋಕಕ್ಕೆ ಅಭಿಯೋಗವನ್ನು ಮಾಡಿ ಸುರಪಾಲನದ ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಶಚಿ ದೇವಿ ಉದುಕ್ಕಿತಳಾಗಿ ತನ್ನ ಪ್ರಾರ್ಥನಾ ಮಂದಿರಕ್ಕೆ ಹೊಕ್ಕು ಸಹಸ್ರದಳ ಕಮಲದಲ್ಲಿ ದುರ್ಗಾ ಮಾತೆಯನ್ನೇ ಪೂಜಿಸಿ, ಅಮ್ಮ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡು, ಸುರಲ ಸಂಪದವನ್ನು ಉಳಿಸಿಕೊಡು ಎನ್ನುವ ಹಾಗೆ ಪ್ರಾರ್ಥಿಸಿದಾಗ ಶಚಿ ದೇವಿಯ ಪ್ರಾರ್ಥನೆಗೆ ಒಲಿದಂತಹ ದುರ್ಗಾ ಮಾತೆಯಿಂದ ದಿವ್ಯ ಜ್ಯೋತಿಯೊಂದು ನನ್ನ ಪತಿದೇವರನ್ನು ಬೆನ್ನಟ್ಟುವಂತಹ ಭೀಕರ ದೃಶ್ಯವನ್ನು ನಾನು ಕಂಡೆ ಮುನಿಗಳೇ. ಇಲ್ಲ ಇಲ್ಲ, ಅದರ ಪರಿಣಾಮ ಏನು ಎನ್ನುವುದನ್ನು ನಾನು ಊಹಿಸಬಲ್ಲೆ. ನಿಮ್ಮ ಪದತನದಲ್ಲಿ ಬಿದ್ದು ಬೇಡಿಕೊಳ್ಳುವುದು ಒಂದೇ, ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಬೇಕು ಮುನಿಗಳೇ. ಸಜ್ಜನರು ಬಲಿಯಾಗಿ ತೆತ್ತರು ಶಿರಬದಗೆ ಹೊಣೆಗಾರರಾರಿಗರು, ಬಲಿಯಾಗಿ ತೆತ್ತರು ಶಿರಬದಗೆ ಹೊಣೆಗಾರರಾರಿಗರು. ಸುರಿದ ಬಿಸಿ ನೆತ್ತರ ಪ್ರಭಾಗವೇ ಹರಿದು ಮಾರಿಯ ತೆರದಿ ಪಾಪದಿ ನಿರಪರಾಧಿಗಳಾದ ಸಜ್ಜನರು ಬಲಿಯಾಗಿ ತೆತ್ತರು ಶಿರವದಕ್ಕೆ ಹೊಣೆಗಾರರಾಗಿದರು. ಲೋಕದಲ್ಲಿ ಅಪರಾಧಿಗಳಾದವರಿಗೆ ಶಿಕ್ಷೆಯಾಗುವುದು ಸಹಜವಮ್ಮ. ನಿರಪರಾಧಿಗಳನ್ನು ಯಾವ ಕಾಲಕ್ಕೂ ಶಿಕ್ಷಿಸಕೂಡದಲ್ಲ. ನಿನ್ನ ಗಂಡನಿಂದಾಗಿ ಹೋದಂತಹ ಅನರ್ಥ ಪರಂಪರೆ ಏನುಂಟು, ಅದರಿಂದ ಪರಿಣಾಮದಲ್ಲಿ ಏನಾದೀತು ಎನ್ನುವುದನ್ನೇ ಊಹಿಸಿದ ನೀನು ಕಣ್ಣೀರ ಕಡಲನ್ನು ಹರಿಸುವ ಮೂಲಕವಾಗಿ ನಿನ್ನ ಮಾಂಗಲ್ಯವಾಗ್ಯ ಉಳಿಸು ಎನ್ನುವ ಹಾಗೆ ಸಂಪ್ರಾರ್ಥನೆ ಮಾಡುವುದಕ್ಕೆ ಸಿದ್ಧಳಾಗಿತ್ತು. ನಿನಗಾದ್ರೆ ಕಷ್ಟವಲ್ಲ, ಇತರರಿಗೆಲ್ಲ ಅದು ಹಿತವೇ. ಬೇರೆಯವರಿಗೆ ಏನಾಯಿತು ಸ್ವಾಮಿ? ಯೋಚನೆ ಮಾಡಮ್ಮ. ಕಂಡೆಯಲ್ಲ, ಅಪರಾಧಿಗಳೇ ಅವರೆಲ್ಲ. ಯಾರು?
ಲೋಕದಲ್ಲಿರುವಂತಹ ಎಷ್ಟೋ ಮಂದಿ ತಮ್ಮಂದಿರನ್ನು ಅಣ್ಣಂದಿರನ್ನು ಕಳಕೊಂಡಿದ್ದಾರೆ, ತಂದೆ ಮಕ್ಕಳನ್ನು ಕಳಕೊಂಡಿದ್ದಾರೆ. ಎಷ್ಟೋ ಮಂದಿ ಹೆಣ್ಮಕ್ಕಳು ತಮ್ಮ ಮಾಂಗಲ ಸೂತ್ರವನ್ನು ಹರಿದುಕೊಂಡು ನಿಜ ಪತಿಯನ್ನು ಕಳಕೊಂಡು ದೇಸಿಗರ ಹಾಗೆ ಕಣ್ಣೀರಿಡುತ್ತಾ ಸಾಗುತ್ತಿದ್ದಾರಲ್ಲ, ಅವರೆಲ್ಲ ಏನು ಅಪರಾಧ ಮಾಡಿದ್ರಮ್ಮ? ನಿಸ್ವಾರ್ಥಿಗಳು ತಾನೇ ಅವರು, ನಿರಪರಾಧಿಗಳು ತಾನೆ. ಹೌದು. ಅಂತ ಸಜ್ಜನರ ಕಣ್ಣೀರನ್ನು ಹರಿಸಿದನೋ ಇಲ್ವೋ ನಿನ್ನ ಗಂಡ? ದೇವತೆಗಳನ್ನು ಹೊಡೆದು ಹೊಡಿಸಿದ. ಹೊಡಿಸಿಯಲ್ಲ ನೀನು. ಯಾವುದೋ ಒಂದು ಬೆಳಕು ಬರುವ ಹಾಗುಂಟು. ಯಾವ ಬೆಳಕಲ್ಲಮ್ಮ ಅದು? ಮತ್ತೆ ನಿರಪರಾಧಿಗಳಂತ ಸಜ್ಜನರು ಬಲಿಯಾಗಿ ತೆತ್ತರು ಶಿರವನ್ನು, ಅದರಿಂದ ಸುರಿದ ರಕ್ತ ಪ್ರವಾಹವನ್ನು ನಿನಗೆ ಕಂಡ ಬೆಳಕದು. ಅದೇ ಉಕ್ಕಿ ಉಕ್ಕಿ ಹರಿದು ಬಂದು ಪಾಪ ಕೃತ್ಯವನ್ನು ಎಸಗಿ ಕುರಿ ಸಮಾನನಾಗಿರುವಂತಹ ನಿನ್ನ ಗಂಡನನ್ನು ನುಂಗಿ ನೊಣೆಯುತ್ತೇನೆ ಅಂತ ಬರ್ತದೆ. ತಡೆಯುವವರು ಇದ್ದಾರೆ ಇದ್ದಾರೆ. ಮುನಿಪೋತ್ತಮ, ಪತಿವ್ರತ ನಾರಿಯೊಬ್ಬಳು ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಲ್ಲಳು. ಅದಕ್ಕೆ ಉದಾಹರಣೆಗಳೇ ಇವೆ. ಈ ಹಿಂದೆ ತನ್ನ ಗಂಡನ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ಸಾಕ್ಷಾತ್ ಯಮಧರ್ಮನನ್ನೇ ಗೆದ್ದವಳು ಒಬ್ಬಳು. ಸಾವಿತ್ರಿಯು ಪ್ರಾತಸ್ಮರಣೀಯಳು. ಗಂಡನನ್ನು ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ಭಗವಾನ್ ಭಾಸ್ಕರನ್ನೇ ಉದಯಿಸದ ಹಾಗೆ ಮಾಡಿದಂತಹ ಸಾಧ್ವಿ ಮತ್ತೊಬ್ಬಳು. ಸತಿಯು ಮಾನ್ಯಳಿದ್ದಾಳೆ. ತ್ರಿಮೂರ್ತಿಗಳನ್ನೇ ಮಕ್ಕಳನ್ನಾಗಿ ಪಡೆದು ತೊಟ್ಟಿಲಲ್ಲಿ ಜೋಗುಳವನ್ನು ಹಾಡಿದವಳು ಇನ್ನೊಬ್ಬಳು. ಅರುಂಧತಿ ಯೋಗ್ಯತಾವಂತಲೂ ಅನಸೂಯೆಯೂ ಶ್ರೇಷ್ಠ. ಇವರೆಲ್ಲ ಪಾತಿವೃತ್ತ ಬಲದಿಂದ ಮೆರೆದವರಿದ್ದಾರೆ. ಅವರ ಎತ್ತರವನ್ನು ಏರಿದ್ದೇನೆ ಅಂತ ನಾನು ಯಾವ ಕಾರಣಕ್ಕೂ ಹೇಳಲಾರೆ. ಅವರ ಆದರ್ಶವನ್ನು ನಾನು ಪಾಲಿಸಿದ್ದೇನೆ ಅಂತ ಹೇಳುವುದಕ್ಕೆ ನನಗೆ ಹೆಮ್ಮೆಯಾಗುತ್ತದೆ. ಮುನಿಪೋತ್ತಮ, ಹೆಚ್ಚೇಕೆ ಈ ಏಕವೀರಾದ್ರಿಪುರವನ್ನು ಹೊಸ್ತಿಲನ್ನು ತುಳಿಯುವಂತಹ ಸಂದರ್ಭದಲ್ಲಿ ಪಾರ್ವತಿ ದೇವಿಯನ್ನೇ ಸ್ಮರಿಸಿ ನನ್ನ ಹಣೆಗೆ ಕುಂಕುಮದ ಬೊಟ್ಟನ್ನಿಟ್ಟವಳು. ಆ ಬಲದಿಂದ ನನ್ನ ಗಂಡನನ್ನು ಉಳಿಸಿಕೊಳ್ಳುತ್ತೇನೆ. ಇದು ನಾನು ಕಟ್ಟಿಕೊಂಡದು ಬರೇ ಕಪ್ಪು ಮಣಿದಾರವಲ್ಲ. ಇದು ವಸಿಷ್ಠ ಅರುಂಧತಿಯನ್ನೇ ನೆನೆದು ನನ್ನ ಕೊರಳಿಗೆ ಈ ಧವಳ ಮಾಂಗಲ್ಯವನ್ನು ಕಟ್ಟಿಕೊಂಡಿದ್ದೇನೆ. ಈ ಮಾಂಗಲ್ಯದ ಬಲದಿಂದ ನನ್ನ ಗಂಡನನ್ನು ನಾನು ಉಳಿಸಿಕೊಳ್ಳುತ್ತೇನೆ. ಪಾತಿವೃತ್ತದ ಬಲದಿಂದ ನನ್ನ ಗಂಡನನ್ನು ನಾನು ಉಳಿಸಿಕೊಳ್ಳುತ್ತೇನೆ. ಹೆಚ್ಚೇಕೆ ನನ್ನ ಪತಿದೇವರು ಸಾಮಾನ್ಯರ ಹಾಗೆಯೇ ಏನು ಅಸಾಮಾನ್ಯನೇ? ವಿಧಿಯಿಂದ ಅಜೇಯವಾದಂತಹ ತಪಸ್ಸನ್ನು ಮಾಡಿ ವಿಧಿಯಿಂದ ವರಬಲವನ್ನು ಪಡೆದವರು, ಶಾರದೆಯಿಂದ ಗಾಯತ್ರಿ ಮಂತ್ರವನ್ನು ಪಡೆದು ಭಜಿಸಿದವರು. ತ್ರಿಕಾಲದಲ್ಲಿ ದೈವ ಬಲ, ಗಾಯತ್ರಿ ಮಂತ್ರದ ಬಲ, ನನ್ನ ಪಾತಿವೃತ್ಯದ ಧರ್ಮದ ಬಲ ಇದೆಲ್ಲ ಇರುವಾಗ ನನ್ನ ಗಂಡ ಸಾಯುವುದಕ್ಕೆ ಉಂಟೆ? ನನ್ನ ಗಂಡ ಅಮರ, ಮುನಿಗಳೇ ಅಮರ. ನನಗೆ ಉತ್ತರ ಬೇಕು. ನಿನಗೆ ಏನು? ಅವಳು ಕೊಡ್ತಾಳೆ. ನಿನ್ನ ಗಂಡನ ಸಂರಕ್ಷಣೆಗಾಗಿ ನೀನು ಯಾವುದನ್ನು ಮಾಡುವುದಕ್ಕೂ ಸಿದ್ಧಳಾಗುತ್ತಿ ಎನ್ನುವುದು ಸ್ಪಷ್ಟವೇ. ಪತಿವ್ರತ ನಾರಿಯರನ್ನು ಆದರ್ಶವನ್ನಾಗಿಸಿಕೊಂಡದ್ದು ಒಳ್ಳೆಯದೇ ಆಯ್ತಮ್ಮ, ಅದೇ ಬೇಕಾದ್ದು. ಆದ್ರೆ ಯಾವುದೆಲ್ಲ ಬಲ ಉಂಟು ಎನ್ನುವ ಹಾಗೆ ನಿನ್ನ ಅತ್ಯಂತ ವಿಶ್ವಾಸಪೂರ್ಣವಾದಂತಹ ನುಡಿ ಆಯಿತು. ಅದು ಇದೆಯೋ ಅನ್ನೋದನ್ನು ನೀನು ಯೋಚನೆ ಮಾಡಬೇಕೋ ಬೇಡು? ಯಾಕೆ? ವರಬಲದಿಂದ ಗೆಲ್ಲುವುದಕ್ಕಾಗ್ತದೆ ಅಲ್ಲೋ? ಹೌದು. ಯಾಕಮ್ಮ ಹಿರಣ್ಯಕಶ್ಯಪ ಉಳಿಯಲಿಲ್ಲ? ಒಳಗೆ ಹೊರಗೆ ಮೇಲೆ ಕೆಳಗೆ ಹಗಲು ರಾತ್ರಿ ಮನುಷ್ಯರಿಂದ ಪ್ರಾಣಿಗಳಿಂದ ಸಾವು ವರ ಕೂಡದು ಎನ್ನುವರು ನಡು ಹೊಸ್ತಿಯಲ್ಲಿ ಮುಸ್ಸಂಜೆ ಹೊತ್ತಲ್ಲಿ ಬಿದ್ದು ಸತ್ತು ಹೋದ. ವರ ಇರ್ಲಿಲ್ವೇ? ಇತ್ತು. ಯಾಕೆ ಉಳಿಲಿಲ್ಲ? ಯಾಕೆ? ವರವನ್ನು ಉಳಿಸುವಂತ ಪಾತ್ರತ್ವ ಉಳಿಸಿಕೊಳ್ಳಿಲ್ಲ. ವರಬಲ ಉಳಿಯುವುದು ಪಾತ್ರತ್ವ ಉಳಿಸಿಕೊಂಡಾಗ. ಗಾಯತ್ರಿ ಮಂತ್ರದ ಪ್ರಭಾವ ಉಂಟಲ್ಲ. ತ್ರಿಕಾಲದಲ್ಲಿ ಅವರನ್ನ ಪತಿದೇವರು ಗಾಯತ್ರಿ ಮಂತ್ರವನ್ನು ನಿಷ್ಠೆಯಿಂದ ಭಜಿಸುತ್ತಾರೆ. ಆ ಗಾಯತ್ರಿ ಮಂತ್ರದ ಬಲದಿಂದ ನನ್ನ ಗಂಡ ಅಮರರಾಗುವುದಕ್ಕೆ ಸಾಧ್ಯವಿಲ್ಲವೇ? ಅವನು ಹೆಂಡತಿಯಾಗಿ ನಿನಗೆ ಮನೆಯೊಳಗಿನ ವಾರ್ತೆಯೇ ಗೊತ್ತಿಲ್ಲ ಅಂತಾಯ್ತು. ಏನಾಯಿತು? ಗಾಯಂತಾಯ್ತು. ಈ ಗಾಯತ್ರಿ ಮಂತ್ರ ಜಪ ಉಂಟು. ಯಾವನು ಒಬ್ಬ ಬ್ರಾಹ್ಮಣ ಬಂದು ಹೇಳಿದ ಅಂತ ಗಾಯತ್ರಿ ಮಂತ್ರವನ್ನು ತಿರಸ್ಕರಿಸಿ ಬಿಟ್ಟಿದ್ದಾನವ. ಅಯ್ಯೋ, ಒಂದು ಮಂತ್ರವನ್ನು ಆಧರಿಸಿ ಉಪಕಾರವನ್ನು ಹೊಂದಿ ಅರ್ಧದಲ್ಲಿ ಬಿಟ್ಟರೆ ಏನಾಗ್ತದೆ ಎನ್ನುವುದನ್ನು ಸದ್ಯ ಭವಿಷ್ಯದಲ್ಲಿ ಅರ್ಥ ಮಾಡುವುದಕ್ಕುಂಟು, ಅರ್ಥ ಆಗುವುದಕ್ಕುಂಟವ. ನಿನ್ನ ಪ್ರಶ್ನೆಗೆ ಉತ್ತರ,
ಯಾರು ಬರ್ತಾರೆ? ಯಾರು ಬರ್ತಾರೆ? ಲೋಕದಲ್ಲಿ ಸಾಮಾನ್ಯ ಜನರನ್ನು ಕಾಯಬೇಕಾದವ ಅರಸ. ಹೌದು. ಅರಸನ ಕಾಯ್ಮೆಗಳು ಒಳಗಾಗಲ ಅರಸನೇ ಶಿಕ್ಷಿಸುವುದಕ್ಕೆ ಮುಂದಾದ ಅಂತಾದ್ರೆ ಕೇಳುವುದಕ್ಕಿರುವರು 3 ಮೂರ್ತಿಗಳು. ಹೌದು. ಅವರಿಂದ ಆಗದೆ ಉಂಟುಂತಾದ್ರೆ ಆಗ ಬರುವುದಕ್ಕೆ ಪ್ರತ್ಯೇಕವಾಗಿ ಒಂದು ಶಕ್ತಿ ಉಂಟಮ್ಮ. ಅವ್ಯಕ್ತದಲ್ಲಿ ಅಮೂರ್ತವಾಗಿರುವಂತಹ ಆಕೆಯನ್ನು ನಾವು ಶ್ರೀದೇವಿ ಎನ್ನುವ ಹಾಗೆ ಕಂಡು ಕೈ ಮುಗಿದೆವು. ಹೌದು. ಅವಳೇ ಬರ್ತಾಳೆ. ಯಾಕೆ? ಸೌಮ್ಯವಾಗಿ ಅಲ್ಲ, ಮತ್ತೆ ಘೋರ ರೂಪದಿಂದ. ಯಾಕೆ? ದೇವಿ ಚಂಡಿಕೆಯಾಗಿ ನೈವತ್ತು ತಾನು ಬಂದು ನಿನ್ನ ಪಾತಿವ್ರತ್ಯಕ್ಕೆ ಅಲ್ಲ ನಿನ್ನ ಗಂಡನಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಅವನನ್ನು ಸಂಹರಿಸುತ್ತಾಳೆ. ನಿರ್ಣಯ ಇದು. ಚಂಡಿಕೆ ಬರುತ್ತಾಳೆ. ಶ್ರೀದೇವಿ ಪದಗಾನ ಚಂದ್ರಾರ್ಕದಾಕ್ಷಿಯಲ್ಲಿ ದೇಹಗಳು ಪ್ರಾಣವಿರಲು ಕೂದಲನು ಕೊಂಕನಂದಾದರೆ ಬೆಪ್ಪದೆಯ ಏನಾದರೊಂದರಿಗೆ ಲಾಲಿ ಕುಡಿದು ಏನು ಹೇಳಿದ್ರಿ ಮುನಿಪೋತ್ತಮ? ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಮಾಡುವಂತಹ ಈ ಜಗತ್ತನ್ನೇ ಪಾಲಿಸುವಂತಹ ಶ್ರೀದೇವಿ ಚಂಡಿಕೆಯಾಗಿ ಬರುತ್ತಾಳೆ. ಶ್ರೀದೇವಿ ಚಂಡಿಕೆಯಾಗಿ ಬರುತ್ತಾಳೆ ಮುನಿಗಳೇ. ನಾನು ಮಗಳಲ್ವೇ? ಆ ದೇವಿಯ ಮಗಳು ನಾನಲ್ವೇ? ಈ ಮಗಳ ಮಾಂಗಲ್ಯ ಭಾಗ್ಯ ಹರಿದು ಹೋಗುವ ಹಾಗೆ ಅವಳು ಮನ ಮಾಡುತ್ತಾಳೆ. ನನಗೆ ವೈದವ್ಯ ದೀಕ್ಷೆಯನ್ನು ಅವಳು ತಂದು ಕೊಡುತ್ತಾಳೆ. ಸಾಧ್ಯವೇ ಇಲ್ಲ. ಬರಲಿ ಬರಲಿ. ಒಂದಂತೂ ಸತ್ಯ, ಸೂರ್ಯ ಚಂದ್ರರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ. ನಾನು ನಿಂತಹ ಭೂಮಿ, ಈ ಭೂಮಿ ತಾಯಿಯ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ. ನನ್ನ ದೇಹದಲ್ಲಿ ಪ್ರಾಣವಾಯು ಇರುವವರೆಗೆ ನನ್ನ ಪತಿದೇವರ ಒಂದು ಕೂದಲನ್ನು ಕೊಂಕದಂತೆ ನಾನು ಆಧರಿಸುತ್ತೇನೆ ಮುನಿಗಳೇ. ನಾನು ಆಧರಿಸುತ್ತೇನೆ, ನಾನು ಆಧರಿಸುತ್ತೇನೆ. ಸಿಡಿಲು ಹೊಡೆಯುವಾಗ ಹಿಡಿದ ಕೊಡೆ ಏನು ಮಾಡ್ಲಿಕ್ಕಿಲ್ಲ ಅಂತ ಬಲುಮೆ ಉಂಟಮ್ಮ ನಿನ್ನಲ್ಲಿ. ಅಯ್ಯೋ, ಬಲುಮೆ ಬಲು ಪುಣ್ಯ ಪುರುಷ ಅಂಬಿಕೆಗೆ ಹರಕೆಯ ಕೊಡಿಸಿ ಉಳಿದಿ ಮೋಕ್ಷವ ಕೊಡಿ ಮುನಿವನು. ಬಲು ಪುಣ್ಯ ಪುರುಷ ಮುನಿಪೋತ್ತಮ, ನನ್ನ ಗಂಡನ ಪ್ರಾಣವನ್ನು ನಾನು ಉಳಿಸುತ್ತೇನೆ ಎಂದು ಹೇಳುವಾಗಲೇ ನನ್ನ ಧ್ವನಿ ಗದ್ಗದಿತವಾಗಿತ್ತಾ ಇದೆ. ಗಾಳಿಗೊಂಡಿದಂತಹ ಸೊಡರಿನಂತಾಗಿದೆ ನನ್ನ ಈ ಬದುಕು. ಮುನಿಪೋತ್ತಮ, ವಿಶಾಲವಾದಂತಹ ವೃಕ್ಷವನ್ನು ಕತ್ತರಿಸುವಾಗ ಮೊದಲು ಅದಕ್ಕೆ ಆವರಿಸಿರುವಂತಹ ಬಳ್ಳಿ ಕತ್ತರಿಸಲ್ಪಡುತ್ತದೆಯಂತೆ ಶ್ರೀದೇವಿಯೇ ಚಂಡಿಕೆಯಾಗಿ ಬಂದು ನನ್ನ ಪತಿದೇವರ ಪ್ರಾಣವನ್ನು ಹೀರುವಂತಹ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ನಾನು ಅಳಿದು ಹೋಗುತ್ತೇನೆ ಎನ್ನುವಂತಹ ಕಲ್ಪನೆ ನನಗೆ ಸ್ಪಷ್ಟವಾಯಿತು. ಭಯವೇನಮ್ಮ? ಆದರೆ ಹೆಣ್ಣಾದವಳು ಬಯಸುವುದು ಮುತ್ತೈದೆ ಮರಣವನ್ನು. ನನಗೆ ಒಂದು ವೇಳೆ ಮರಣ ಮೊದಲು ಆಯಿತು ಎಂದಾದರೆ ನಾನು ಯಾವ ಕಾರಣಕ್ಕೂ ದುಃಖಿಸಲಾರೆ. ಮೊದಲನೆಯದಾಗಿ ಹಣೆಯಲ್ಲಿರುವಂತಹ ತಿಲಕ, ಕೊರಳಲ್ಲಿರುವಂತಹ ಮಾಂಗಲ್ಯದ ಪದಕವನ್ನು ಬಯಸುವವಳು ಹೆಣ್ಣು. ಆ ಮುತ್ತೈದೆ ಸಾವು ನನಗೆ ಬಂತು ಎಂದಾದರೆ ಖಂಡಿತವಾಗಿ ಆ ಸಾವನ್ನು ನಾನು ಸ್ವೀಕರಿಸುತ್ತೇನೆ ಮುನಿಪೋತ್ತಮ. ಆದರೆ ಒಂದು ವೇಳೆ ನಾನು ಮೊದಲು ಹೊರಟು ಹೋದೆನೆಂದಾದರೆ ಅರುಣಾಸುರ ಮಹಾಪ್ರಭುಗಳಿಗೆ ಯಾರು ಇಲ್ಲ ಮುನಿಗಳಿವರು ಏಕಾಂಗಿಯಾಗಿ ಬಿಡುತ್ತಾರೆ. ನನಗೊಂದು ಉಪಕಾರವನ್ನು ಮಾಡಬಹುದೇ? ನಾನೊಂದು ವೇಳೆ ಮೊದಲು ಅಳಿದನೆಂದಾದರೆ ನೇರವಾಗಿ ಅಂಬಿಕೆಯ ಬಳಿಗೆ ಹೋಗಿ ಅಂಬಿಕೆಯಲ್ಲಿ ಒಂದು ಹರಕೆಯನ್ನು ಕೊಡಿಸಬೇಕು. ಅರುಣಾಸುರ ಮಹಾಪ್ರಭುಗಳಿಗೆ ಮೋಕ್ಷವನ್ನು ಕರುಣಿಸುವ ಹಾಗೆ ಅಂಬಿಕೆಯಲ್ಲಿ ಹರಕೆಯನ್ನು ಕೊಡಿಸಬೇಕೆನ್ನುವುದೇ ನನ್ನ ಪ್ರಾರ್ಥನೆ. ಬಿಡುದು ಗುಡ ನೀ ಎಲೆಯ ಶೋಮತಿಗೆ ಚೌಕಕ್ಕೆ ಮಗ ಯಶ ಪಡಿವೆ
ದೃಢದೊಳಂಬಿಕೆ ಗಳಾಶಯ ಹಿಡಿದು ನಡೆ ನಿಲ್ಲುಡಿಯ ಮೋಕ್ಷವ ಪಡೆವ ಅಂಬಿಗೆ ಅಡಿಗಳಾಶಯ ಕೊಡಿಬೇಕಿ ಪಡಿಸಿ ಕಳುಹಿದ ದೂಡವನ್ನು ಬಿಡಮ್ಮ. ಮಗಳೇ ಎನ್ನುವ ಹಾಗೆ ಮನತುಂಬಿ ನಾನಾಡಿದಂತಹ ಮಾತಿಗೊಂದು ಸಾರ್ಥಕತೆಯನ್ನೇ ಒದಗಿಸಿಕೊಟ್ಟೆ. ಪತಿವ್ರತ ನಾರಿಯರ ಬದುಕನ್ನಾದ ವರ್ಷವಾಗಿಸಿಕೊಂಡು ತಾನಂತೆ ಉಳಿಯಬೇಕು ಎನ್ನುವಂತಹ ನಿರ್ಣಯವನ್ನು ಮಾಡಿದೆ. ನಿನ್ನ ಗಂಡವನ್ನು ಉಳಿಸುವುದಕ್ಕೆ ನಿನ್ನ ಪ್ರಾಣವನ್ನು ಬಲಿದಾನವಾಗಿ ಕೊಡುವುದಕ್ಕಾದರೂ ನೀನು ಸಿದ್ಧಳಲ್ವೇ? ಸಿದ್ಧಳಿದ್ದೀನಿ. ಅದೇ ಒಳ್ಳೆಯದು. ಅದರಿಂದ ನೀನು ಮಹಾಸತಿ ಎನ್ನುವಂತಹ ಕೀರ್ತಿಯನ್ನು ಪಡೆಯುವೆ. ಮಹಾಸತಿ ಆಗುವೆ. ಮಗಳೇ, ಮೊದಲೇ ನಿನ್ನಲ್ಲಿ ಹೇಳಬೇಕು ಅಂತ ಮನಸ್ಸಿತ್ತು ನನಗೆ. ಅದಕ್ಕೆ ಅವಳಲ್ಲಿ ಹೇಳಿದ್ದು ನಿನ್ನ ಮಹಾರಾಣಿಯನ್ನು ಕರ್ಕೊಂಡು ಬಾ ಅಂತ. ನೀನು ಬರುವಷ್ಟರಲ್ಲಿ ಒಂದಕ್ಕೊಂದು ಆಗಿ ಹೋಯಿತು. ಒಳಗಿನಿಂದ ಇದ್ದಂತ ಕ್ರೋಧ ಪಕ್ಕನೆ ಮಾತಾಡಿಸಿ ನಿನ್ನ ಮೇಲಾಯ್ತಮ್ಮ. ಅದಕ್ಕಾಗಿ ನೀನು ನೋಯದಿರು. ಪರಿಸರ ಯಾರನ್ನು ಕೆಲವು ಸಲ ಕಟುಕರನ್ನಾಗಿಸ್ತದೆ. ಹೌದು, ಹೆಜ್ಜೆಳಾಗಿ ನಡೆದ ಕಾರಣವಾಗಿ ನಿನ್ನ ಗಂಡನನ್ನು ಅಳಿಸಲು ಸುಖವಾಗಿ ಬರುವಂತಹ ಶ್ರೀದೇವಿಯ ಪದ ಪದ್ಮವನ್ನು ಹಿಡಿದು ಅರ್ಪಿಸಿ ಕೊಂಡಾಡಿಯಾದರೂ ಅವನಿಗೆ ಮೋಕ್ಷವನ್ನು ಕೊಡಿಸ್ತೇನೆ. ಯಾಕೆ ಗೊತ್ತೋ? ಯಾಕೆ? ಬಲು ಪುಣ್ಯ ಪುರುಷ ಅವನೂ ಹೌದು. ಯಾಕೆ? ಗಾಯತ್ರಿ ಮಂತ್ರವನ್ನು ಒಂದು ಕಾಲಕ್ಕೆ ಪಠಿಸಿದವನು. ಅಂಬಿಗೆ ಆಶ್ರಯವನ್ನು ಕೊಡಿಸ್ತಾನೆ. ಅವನಿಗೆ ಮೋಕ್ಷವನ್ನು ನಾನು ಕೊಡಿಸ್ತೇನೆ. ನಿರ್ಭಯಳಾಗು, ಹೋಗು. ಇನ್ನೀಗ ಏನಿದ್ರು ಪತಿವ್ರತಾ ಶಕ್ತಿ ಮತ್ತು ಶ್ರೀದೇವಿಯ ಶಕ್ತಿ ಅಲ್ವೋ? ಹೆಸರು ಬೇಡಮ್ಮ, ಹೋಗು. ಅವಳ ಪದವನ್ನು ನಂಬಿ ನಡೆ. ಒಳ್ಳೆ ದುರ್ಗಾ ಪೂಜೆಯನ್ನೇ ಮಾಡುತ್ತೇನೆ ಮನೆಗಳಲ್ಲಿ. ಸನ್ನಿಹಿತವಾಗಿದೆ. ಹಾಗಾದರೆ ನಾನು ತಡ ಮಾಡುವುದು ಯಾಕೆ? ನನ್ನದಾದಂತಹ ಕಾರ್ಯಕ್ಷೇತ್ರವನ್ನು ಆರಿಸಿಕೊಂಡು ನನ್ನದಾದ ಕಾರ್ಯವನ್ನು ಮಾಡುವರೆ. ಈ ಹೊತ್ತಿಗೆ ಇದು ಸುಲಭವಾಗಿದೆ. ಹಾಗಾದರೆ ನನ್ನ ಕಾರ್ಯಕ್ಷೇತ್ರ ಯಾವುದು, ಹೇಗೆ ಎನ್ನುವ ಹಾಗೆ ನಾನು ಆಲೋಚಿಸಿದರೆ ನನ್ನದಾದ ನಿಜ ರೂಪದಲ್ಲಿ ನಾನು ತೆರಳುವುದಲ್ಲ, ಸುಂದರವಾದ ಮೋಹಿನಿಯ ರೂಪವನ್ನಾಂತಿದ್ದೇನೆ. ಮೋಹಿನಿ ಎನ್ನುವ ಹಾಗೆ ಹೆಸರನ್ನು ಇರಿಸಿದ್ದೇನೆ. ನಿಲ್ಲುವರೆ ಯೋಗ್ಯವಾದ ಸ್ಥಳ ಬೇಕಲ್ಲ, ಎಲ್ಲಿ ಎನ್ನುವ ಹಾಗೆ ನಾನು ತರ್ಕಿಸುವುದು ಯಾಕೆ? ದುಷ್ಟನಿಗೆ ನನ್ನ ತಿಳಿಯಬೇಕಾದರೆ ಆತನ ಸಮೀಪವೇ ಆಗಿರಬೇಕು. ಹಾಗಾದರೆ ನೋಡಬಾರದೆ, ದೂರದಲ್ಲಿ ಜುಳು ಜುಳು ನಾದದಿ ಹರಿಯುತ್ತಾ ಇದ್ದಾಳೆ ನಂದಿನಿ. ಅವಳ ತಡದಲ್ಲಿ ಕಾಣುತ್ತಿರುವಂತಹ ಕರಿಬಂಡೆಯನ್ನು ಏರಿ ಕುಳಿತುಕೊಳ್ಳುತ್ತೇನೆ.
ಋಷಿಮುನಿಗಳನ್ನು ಪೀಡಿಸಿದ್ದೇವೆ, ಹೌದು. ಆಶ್ರಮವನ್ನು ಬುಡಿಗೈದಿದ್ದೇವೆ. ಅಣ್ಣ, ಏನು? ತಿರುಗಾಟದ ಪರಿಣಾಮ ದೇಹಕ್ಕೆ ಏನೋ ಆಯಾಸವನ್ನು ಕಳೆಯುವುದಕ್ಕೆ ಬೇಕಾಗಿ ನೇರವಾಗಿ ಬಂದು ಅರಮನೆಯನ್ನು ಸೇರಿಕೊಂಡವರು. ಆದರೆ ಅರಮನೆಯಲ್ಲಿ ಕುಳಿತು ಮನಸ್ಸಿಗೆ ಏನೋ ಬೇಸರ. ಕುಳಿತಲ್ಲಿ ಕುಳಿತುಕೊಳ್ಳುವುದಕ್ಕೆ ಆಗುದಿಲ್ಲ, ಹಸಿವಾದ್ರೆ ಊಟ ಮಾಡಲಿಕ್ಕೆ ಆಗುದಿಲ್ಲ, ನಿದ್ದೆ ಬಂದ್ರೆ ಮಲಗಲಿಕ್ಕೆ ಆಗುದಿಲ್ಲ, ಬಾಯಾರಿಕೆ ಆದ್ರೆ ನೀರು ಕುಡಿಲಿಕ್ಕೆ ಆಗುದಿಲ್ಲ. ಇದಕ್ಕೆಲ್ಲ ಪರಿಹಾರದ ದಾರಿ ಒಂದೇ ಉಂಟು ಎಂಬುದಾಗಿ ಭಾವಿಸಿ ನೇರವಾಗಿ ಹೋಗ್ಬೇಕು. ಎಲ್ಲಿಗೆ? ನಂದಿನಿ ತೀರಕ್ಕೆ. ನಂದಿನಿ ತೀರದಲ್ಲಿ ನದಿಯಲ್ಲಿ ಚೆನ್ನಾಗಿ ವಿಹರಿಸಬೇಕು, ಉಪವನದಲ್ಲಿ ಚೆನ್ನಾಗಿ ತಿರುಗಾಟ ಮಾಡಬೇಕು. ಹಾಗಿರುವಾಗ ನಮ್ಮ ಆಯಾಸ ಪರಿಹಾರಕ್ಕೆ ದಾರಿ ಒಂದೇ, ನೇರವಾಗಿ ಆ ಕಡೆ ನಡೆಯುವ. ಒಂದು ಸೇರಿದೆ ನಂದಿನಿ ನದಿ ತಟಾಕವನ್ನು ನೋಡಿದೆಯಾ? ಎಂತಹ ವಿಹಂಗಮವಾದಂತಹ ಸ್ಥಳವಿದು. ಸುಮನೋಹರವಾದಂತಹ ಉತ್ತಮವಾದಂತಹ ಸ್ಥಳವನ್ನು ನಾವು ಆರಿಸಿಕೊಂಡಿದ್ದೇವೆ. ಆದರೆ ತಮ್ಮ, ನೀರಿನಲ್ಲಿ ಆಟವಾಡ್ಬೇಕಂತಾದ್ರೆ ನೀರು ಇರ್ಬೇಕಲ್ವ ನಮಗೆ? ನಮ್ಮ ಈ ದೈತ್ಯ ದೇಹಕ್ಕೆ ಇಷ್ಟು ನೀರು ಸಾಕಾಗ್ತದೆ? ಇಲ್ವೇ ಇಲ್ಲ. ಸ್ವಲ್ಪ ಮುಂದಕ್ಕೆ ಹೋಗುವ, ಆಳವಾದ ಸ್ಥಳವನ್ನು ಆರಿಸಬೇಕು. ಹೋಗುವ. ಏನಣ್ಣ? ಏನೆಂದು ಗೊತ್ತಾಗಲಿಲ್ವ? ಅಬ್ಬಬ್ಬಾ, ಇಲ್ಲಿಯವರೆಗೆ ನನಗಾಗದ ಅನುಭವ ಆಗಿ ಹೋಯಿತು ತಮ್ಮ. ಏನಾಯ್ತು ನಿನಗೆ? ಅದ್ಭುತವಾದಂತಹ ದೃಶ್ಯ
ವಂಶಾವಳಿಯನ್ನು. ನೀರಿನಲ್ಲಿ ಆಟ ಆಡುವಾಗ ಕನಸು ಬಿತ್ತ? ಕನಸು ಒಂದೊಮ್ಮೆಗೆ ಭಾವಿಸಿದೆ ನಾನು ಕನಸೇ ಇರಬಹುದೆಂಬ ಹಾಗೆ. ಆದ್ರೆ ನನ್ನನ್ನು ನಾನು ಮತ್ತೆ 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 ಮುಟ್ಟಿಕೊಂಡೆ. ಯಾಕೆ? ಕನಸಲ್ಲ ತಮ್ಮ, ಇದು ನನಸು ಹೌದು. ಏನೆಂಬ ಹಾಗೆ ಇನ್ನಷ್ಟು ಹತ್ತಿರ ಹೋಗಿ ನೋಡಿದ್ರೆ ತಮ್ಮ, ನಂದಿನಿ ನದಿ ತಟಾಕದಲ್ಲಿ ದೊಡ್ಡದಾದಂತಹ ಕರಿಬಂಡೆ. ಇನ್ನ ಮಾತನ್ನು ಕೇಳುವಾಗ ನಗಬೇಕು ಅಳಬೇಕು ಒಂದು ಅರ್ಥವಾಗುದಿಲ್ಲ. ಯಾಕೆ? ಅಲ್ಲ, ನಂದಿನಿ ನದಿಯಲ್ಲಿ ಅಂತ ಅಲ್ಲ, ಯಾವುದೇ ಒಂದು ನದಿಯಲ್ಲಿ ಬಂಡೆ ಇಲ್ಲದೆ ಮತ್ತೆ ನಿನ್ನ ಮನೆ ಅಂಗಳದಲ್ಲಿ ಇರುವುದ? ಹಾಗಲ್ಲೋ, ನನ್ನದು ವಿಷಯ ಅಲ್ಲಿಗೆ ಮುಗೀತಾ? ದೊಡ್ಡದಾದಂತಹ ಕರಿಬಂಡೆ. ಕರಿಬಂಡೆ, ಆ ಕರಿ ಬಂಡೆಯ ಮೇಲೆ ಒಬ್ಬಳಾಕೆ ಸುಂದರ ಬೆಡಗಿ ತರುಣಿ. ತರುಣಿ ಬಂಡೆ ಮೇಲಿನ ಮೇಲೆ? ಹೌದು. ಅದು ಭೂಲೋಕದವರಾಗಿರ್ಬೇಕು. ಏ ತಮ್ಮ, ಭೂಲೋಕದವರಾದ್ರೂ ಆಗಿರ್ಲಿ, ಆದ್ರೆ ಕುಳಿತವಳಲ್ಲಿ ವಿಶೇಷತೆ ಏನು ಅಂತ ಕೇಳು. ಏನಣ್ಣ? ಎಂತಹ ಸೌಂದರ್ಯವತಿ ಇದ್ದಾಳೆ ಗೊತ್ತೇನೋ? ನಾವೇನು ಹೆಣ್ಮಕ್ಕಳನ್ನು ನೋಡಿದ್ದು ಕಡಿಮೆಯ? ನಮಗೆ ಪರಿಚಯ ಕಡಿಮೆಯ? ನಮಗೆ ಪರಿಚಯ ಕಡಿಮೆಯ? ಎಷ್ಟೋ ಮಂದಿಯ ಹೆಣ್ಮಕ್ಕಳನ್ನು ನಾವು ಈಗಾಗಲೇ ಕಂಡವರಿದ್ದೇವೆ. ಆದ್ರೆ ಇಂತಹ ಸೌಂದರ್ಯವತಿಯನ್ನು ಇದಕ್ಕಿಂತ ಮೊದಲು ನಾ ನೋಡಿದವನಿಲ್ಲ. ಇನ್ನು ಮುಂದಕ್ಕೆ ಇಂತಹ ಸೌಂದರ್ಯವತಿ ಕಾಣುವುದಕ್ಕೆ ಸಿಗುತ್ತಾಳೋ ಅದು ಗೊತ್ತಿಲ್ಲ. ವಿಶೇಷ ಆಕರ್ಷಣೆ, ವಿಶೇಷ ಇಂದಿನ ದಿನ ಇವಳ ಈ ಸೌಂದರ್ಯವನ್ನು ಕಂಡು ಸರಿ ಉಂಡೆ ತಮ್ಮ. ಹೌದಾ? ಹೌದು. ಅಂದ್ರೆ ಸೌಂದರ್ಯ ಆಸ್ವಾದನೆಯನ್ನು ನಾ ಮಾಡಿದೆ ಎಂಬ ಹಾಗೆ ಹೇಳಿದ್ದು. ತಮ್ಮ, ಅಣ್ಣ, ನಾನೊಬ್ಬನೇ ನೋಡುವುದು ಸರಿಯಲ್ಲ. ಹೆಣ್ಣಂತೆ, ಸೌಂದರ್ಯ ಅಂತೆ, ಹುಡುಗಿ ಅಂತೆ, ಬಂಡೆ ಅಂತೆ. ಹೌದು ಅಣ್ಣ, ನಿನ್ನ ತಮ್ಮ ಇಲ್ಲಿ ಒಬ್ಬ ಜೀವಂತ ಇದ್ದೇನೆ, ನನಗೆ ತೋರಿಸಿದ್ಯಾ? ನಾ ನೋಡಿದ್ದು ನೀನು ಇದುವರೆಗೆ ಎಲ್ಲವನ್ನು ನೋಡಿದ್ದಿ. ಅದಕ್ಕಾಗಿ ಇದನ್ನು ನೀನು ನೋಡತಕ್ಕದ್ದು ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಅಷ್ಟೇ ಆನಂದ ಆಗ್ಲಿಲ್ವಾ ಅಣ್ಣ? ಏನು ಸೌಂದರ್ಯ, ಏನು ರೂಪ, ಏನು ಯೌವನ, ಮನಮೋಹಕ ತಾರೆ, ಮಿಂಚಿನ ಗೊಂಚಲೇ ಬಂದು ಧರೆಗೆ ಉರುಳಿದಂತಹ ರೀತಿ. ಹೌದು, ಅಷ್ಟು ಸೌಂದರ್ಯವತಿ, ಏನು ಆಕರ್ಷಣೆ ಅಣ್ಣ. ಹೌದೌದು ಅಣ್ಣ, ಏನು ಇವಳನ್ನು ನೋಡಿದ ಮೇಲೆ, ಇವಳ ಓಜಸ್ಸು ತೇಜಸ್ಸನ್ನು ನೋಡಿದ ಮೇಲೆ ಅರ್ಥವಾಯಿತು, ಏನು ಇವಳು ಇಲ್ಲಿ ಅವಳಲ್ಲ. ಆಹಾ, ಮತ್ತೆ ಭೂಲೋಕದವಳಲ್ಲ. ಮತ್ತೆ ಅವಳು ಮೊದಲೇ ಹೇಳಿದ ಹಾಗೆ ಭೂಲೋಕದ ಹುಡುಗಿಯರ ಪರಿಚಯ ನಮಗೆ ಉಂಟು. ಹಾಗಿರುವಾಗ ಇವಳು ಮೇಲೆ ಲೋಕದವಳು ಅಂದ್ರೆ ಅರ್ಥ ಆಗ್ಲಿಲ್ವಾ? ಪಾಲ್ಗಡಲ ಶಯನ ಎಂಬುದಾಗಿ ನೆಗಲ್ತೆಯನ್ನು ಪಡೆದಂತಹ ಆ ವೈಕುಂಠವಾಸಿ ಶ್ರೀಮನ್ನಾರಾಯಣನ ಮಡದಿ ಲಕ್ಷ್ಮಿ ಆಗಿರ್ಬೇಕು. ಹರಿಯ ಮಡದಿ ಸಿರಿ ಈ ಬಂಡೆಗಲ್ಲಿನಲ್ಲಿ ಕುಳಿತಿರ್ಬೇಕು. ಅದಲ್ಲದೆ ಹೋದ್ರೆ ಮತ್ತೊಬ್ಬ ಇದ್ದಾರೆ. ಯಾರು? ನಮ್ಮ ದೇವರಿದ್ದಾರಲ್ವಾ, ಪರಮೇಶ್ವರ ದೇವರು. ಪರಮೇಶ್ವರ ದೇವರ ಮಡದಿ ಒಬ್ಬಳಿದ್ದಾರೆ, ಪಾರ್ವತೀ ದೇವಿ. ಇಂದಿನ ದಿವಸ
ತಿರುಗಾಟಕ್ಕೆ ಬಂದು ನೀರಿನಲ್ಲಿ ಆಟ ಆಡಿ ಬಂಡೆಗಲ್ಲಿನ ಮೇಲೆ ಕುಳಿತಿರಬೇಕು. ಒಂದಾದ್ರೆ ಪಾರ್ವತಿ ದೇವಿಯೋ ಶಂಕರಿಯೋ ಅದಲ್ಲದೆ ಹೋದ್ರೆ ಲೋಕದಲ್ಲಿ ಅತೀ ಸುಂದರವತಿ ಯಾರು ಅಂತ ಕೇಳಿದ್ರೆ ಆ ಮನ್ಮಥನ ಮಾಡದಿ ರತಿ. ಹಾಗಿರುವಾಗ ಆ ರತಿಯ ಹಿಂದಿನ ದಿವಸ ತಿರುಗಾಟಕ್ಕೆ ಬಂದಿರಬಹುದೇ? ರತಿಯೋ ಅದಲ್ಲದೆ ಹೋದ್ರೆ ಹಾಗಿರುವಾಗ ಅವಳು ಅಲ್ಲ ಇವಳು ಅಲ್ಲ ಅಂತ ಆದ್ರೆ ಇನ್ಯಾರ ಕಾಂತೆಯಾಗಿ ಹಾಳು. ಈಗ ನಿನಗೂ ಅದೇ ಸಂಶಯ ಹೌದಣ್ಣ. ಆದ್ರೆ ಮೊದಲನೇದಾಗಿ ನೀ ಮೂರು ಮೂರ್ತಿಗಳ ವಿಷಯವನ್ನು ಪ್ರಸ್ತಾಪಿಸಿದೆ ನೋಡು. ಹರಿಹರಣ ಮಾಡಲಿಲ್ಲ ಸಹಕಾರಿಣಿಯರಾಗಿರುವವರು. ಹೀಗಿರುವಾಗ ಅವರು ಯಾರು ಇಲ್ಲಿಗೆ ಬಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಅದಲ್ಲದೆ ಮೂರು ಲೋಕದ ಯಾವ ಹೆಣ್ಮಕ್ಕಳು ಇದಲ್ವೇ ಅಲ್ಲ. ಇದು ಯಾರೋ ಬೇರೆ ಇರಬೇಕು ತಮ್ಮ. ಹೌದಣ್ಣ. ಯಾರೇ ಆಗಲಿ ಇವಳನ್ನು ಕಾಣುವಾಗ ತರುಣಿಯ ವರಿಪೆನೆಂದೆನಲು. ಸಹೋದರ ಅಣ್ಣ, ನಿನಗೀಗ ಅರ್ಥ ಆಗ್ಲಿಲ್ವ ನಾ ಏನು ಹೇಳಿದ್ದು ಅಂತ? ಏನಾಯ್ತು? ಈಗಲೇ ನೀನು ಹೋಗಬೇಕು ಏಕವೀರಾದ್ರಿಪುರಕ್ಕೆ. ಅಲ್ಲಿ ಒಂದು ಮದುವೆ ತಯಾರಿ ಮಾಡಿ ಬರಬೇಕು ತಮ್ಮ. ನಮ್ಮ ಒಡೆಯದಲ್ಲಿ ಹೇಳಬೇಕು ಆದಷ್ಟು ಬೇಗ ನಿನ್ನ ಅಣ್ಣನಿಗೆ ಮದುವೆ ಅಂತ. ಜ್ಯೇಷ್ಠ ಮಾತೃ ಪಿತೃ ಸಮಾನ ಎಂಬುದಾಗಿ ಹೇಳ್ತಾರೆ. ಹೌದು. ಹಿರಿಯ ಅಣ್ಣನು ತಂದೆಗೆ ಸಮಾನ. ಹಾಗಿರುವಾಗ ಅಣ್ಣನಾಗಿ ನೀನು ಮೊದಲು ನನಗೆ ಇವಳನ್ನು ಮದುವೆ ಮಾಡಿಕೊಡು, ನಂತರ ನಿನಗೆ ಬೇರೆ ಹುಡುಗಿಯನ್ನು ಹುಡುಕಿ ಮದುವೆ ಮಾಡುವ. ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ. ಪಿತೃ ಆಗಬೇಕಂದ್ರೆ ಮೊದಲು ಅಣ್ಣನಿಗೊಂದು ಮದುವೆ ಆಗಬೇಕು. ಅದು ಮದುವೆ ಆಗದೆ ಅಣ್ಣ ತಂದೆ ಆಗುವುದು ಹೇಗೆ ತಮ್ಮ? ಅಣ್ಣ, ಅಣ್ಣನಿಗೆ ಬೇಕಾದ್ರೆ ಚಂದದ ಹುಡುಗಿಯನ್ನು ನಾನು ಹುಡುಕಿ ತರ್ತೇನೆ. ನೀನು ಚಂದದ ಹುಡುಗಿಯನ್ನು ಹುಡುಕುವುದು ಬೇಡ. ಯಾಕೆ? ಈಗಾಗಲೇ ನಾನೇ ಹೇಳಿಲ್ವಾ, ಮೂರು ಲೋಕದಲ್ಲಿ ಇಂತಹ ಒಂದು ಸೌಂದರ್ಯವತಿಯನ್ನು ಇನ್ನೂ ನಮಗೆ ಹುಡುಕುವುದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಅತಿ ಸೌಂದರ್ಯವತಿಯಾದಂತಹ ಈಕೆ ಅತಿ ಸುಂದರನಾದಂತಹ ಈ ಪುರುಷನಿಗೆ ಲಭ್ಯಳೆ ಹೊರತು ನಿನಗೆ ಅಲಭ್ಯಳು. ಹೌದು, ಅದಕ್ಕಾಗಿ ನಾನು ಮದುವೆ ಆಗ್ತೇನೆ. ನಿನ್ನದು ಹೆಚ್ಚು ಚರ್ಚೆ ಬೇಡ. ಇವಳನ್ನು ನೋಡಿದ ಮೇಲೆ ನನಗೂ ಅನುರಾಗ ಹುಟ್ಟಿದೆ. ಅನುರಾಗ ಅದು ಅತ್ತಿಗೆ ಎಂಬ ಅನುರಾಗದಲ್ಲಿ ಇರಲಿ. ಹಾಗೆಲ್ಲ ಇವಳನ್ನು ಮದುವೆ ಆಗಬೇಕು ಎಂಬುದಾಗಿ ನನ್ನ ಮನಸ್ಸು ಹಂಬಲಿಸುತ್ತಾ ಉಂಟು. ಅಣ್ಣ,
ನೀನು ಅಣ್ಣನನ್ನು ವಿರೋಧಿಸ್ತೀಯಾ? ಇವಳು ನನಗೆ, ಇವಳು ನನಗೆ, ಅವಳು ನಿನಗೆ, ಇವಳು ನನಗೆ. ನಿನಗೆ ಅವಳಾದ್ರೆ ಅಣ್ಣನನ್ನು ವಿರೋಧ ಮಾಡಿದಾಗ ಆಗ್ತದೆ. ಹಾಗೆ ಆಗುದಿಲ್ಲ, ಇವಳು ನನಗೆ ಬೇಕು. ಏ ತಮ್ಮ, ಅಣ್ಣ ನಿನ್ನ ಹಠ ನೋಡಿದ್ರೆ ನಮ್ಮ ನಡುವೆ ಇಲ್ಲಿಯವರೆಗೆ ಆಗದಂತಹ ಕಲಹ ಆಗುವುದರಲ್ಲಿ ಉಂಟು. ಹಾಗಾಗಬಾರದು. ಸ್ವಲ್ಪ ಸ್ಥಿರಚಿತ್ತನಾಗಿ ಆಲೋಚನೆಯನ್ನು ಮಾಡು. ಹಿಂದಿನ ಘಟನೆಯನ್ನು ಯೋಚನೆ ಮಾಡಬೇಕು. ನೆನಪುಂಟ ನಿನಗೆ? ಚಂಡಮುಂಡರು ಒಂದು ಹೆಣ್ಣಿನಿಂದಲೇ ಆಳಿದವರು. ಹೌದೌದು. ಅದಕ್ಕಿಂತಲೂ ಹೆಚ್ಚಾಗಿ ಹೆಚ್ಚು ಅನ್ಯೋನ್ಯತೆಯಿಂದ ಇದ್ದಂತಹ ಸುಂದೋಪ ಸುಂದರು ಅವರು ಅಣ್ಣ ತಮ್ಮಂದಿರು. ಆದ್ರೆ ಕೊನೆಗೆ ಒಂದು ಹೆಣ್ಣಿಗೋಸ್ಕರವಾಗಿ ಅಣ್ಣ ತಮ್ಮಂದಿರೇ ಕಲಹವನ್ನು ಮಾಡಿ ಸಾಯಲಿಲ್ವೋ? ಕೇವಲ ಮಧ್ಯಕ್ಕೆ ಒಂದು ಹೆಣ್ಣು ಬಂದದ್ದು, ಅಲ್ಲಿಯೇ ಕಲಹ ಹುಟ್ಟಿತು. ಹೌದು. ನಮ್ಮ ನಡುವೆ ಇಬ್ಬರು ಹೆಣ್ಮಕ್ಕಳು ಬಂದಿದ್ರೆ ಒಳ್ಳೆ ರೀತಿ, ಒಬ್ಬಳೆ ಬಂದದ್ದು. ಹೌದು. ನಮ್ಮ ಹಣೆ ಬರಹ ಏನೇ ಆಗಲಿ ನಾವಿಬ್ಬರು ಕಲಹವನ್ನು ಮಾಡಕೂಡದು. ಹೌದಣ್ಣ. ಹಾಗೆಂದು ಇವಳನ್ನು ಹೀಗೆ ಬಿಡುವುದಲ್ಲ. ಇಲ್ಲೇ ಬಿಟ್ಟು ಹೋಗುದು ಬೇಡ. ಇಂತಹ ಸೌಂದರ್ಯವತಿ ನೋಡಿದ್ದೀಯಾ? ಈಗಾಗಲೇ ತ್ರೈಭುವನವನ್ನು ಆಳುವಂತಹ ಅರುಣಾಸುರ ಮಹಾಪ್ರಭುಗಳು ನಮ್ಮೊಡೆಯ. ಅವನಿಗೆ ಸರಿಯಾದ ಹೆಣ್ಣಿವಳು. ಅವನಲ್ಲಿ ಹೇಳುವ ರಾಜಕೀಯವಾಗಿರುವಂತಹ ವಿಚಾರವನ್ನು ತಿಳಿಯುವಂತಹ ಉದ್ದೇಶದಿಂದ ಪ್ರಪಂಚದ ಪರ್ಯಟನೆಗೆ ತೆರಳಿದವರು. ಎಲ್ಲಿ ಹೋದರೆ ಏನು ವಿಶೇಷ? ಒಡೆಯ, ನಿಮ್ಮ ಆಣತಿಯಂತೆ ಸುರಪರನ್ನು ಹುಡುಕುತ್ತಾ ಹೋದವರು ನಾವು. ಅವರ ಸುಳಿವೇ ಇಲ್ಲ. ಈಗಾಗಲೇ ನಿಮ್ಮಿಂದಲೇ ಸೋತವರವರಿದ್ದಾರೆ. ಆಮೇಲೆ ನಿಮ್ಮ ಆಣತಿಯಂತೆಯೇ ಯಾಗ ಯಜ್ಞಾದಿಗಳು ಆಗದ ಹಾಗೆ ನೋಡಿಕೊಂಡೆವು. ಅಷ್ಟು ಮಾತ್ರವಲ್ಲ, ಗುಡಿ ಗೋಪುರಗಳನ್ನೆಲ್ಲವನ್ನು ಗುಡಿ ಮಾಡಿದೆವು. ಎಲ್ಲರಿಗೂ ಹಿಂಸೆಯನ್ನು ಕೊಡುತ್ತಾ ಹಿಂಸಾ ಪ್ರವೃತ್ತಿಯಲ್ಲೇ ಮುನ್ನುಗ್ಗಿದವರು ನಾವು. ಒಡೆಯ, ಇಷ್ಟೆಲ್ಲ ಮಾಡಿ ಆದ್ಮೇಲೆ ಮನಸ್ಸಿಗೆ ಒಂದು ರೀತಿಯ ಗೊಂದಲಮಯವಾದಂತಹ ವಾತಾವರಣ. ಯಾಕೆಂದು ತಿಳಿಯಲಿಲ್ಲ. ತನುವಿಗೆ ಒಂದು ರೀತಿಯ ಜಾಟ್ಯತೆ. ಇದೆಲ್ಲವೂ ದೂರವಾಗಬೇಕಂತಾದ್ರೆ ತಮ್ಮನ ಆದೇಶದಂತೆ ನಂದಿನಿ ನದಿ ತಟಾಕಕ್ಕೆ ಹೋದೆವಣ್ಣ. ಅಲ್ಲಿ ಹೋದಾಗ ಕರಿ ಬಂಡೆಯ ಮೇಲೆ ಒಬ್ಬಳಾಕೆ ಸೌಂದರ್ಯವತಿ. ಅವಳನ್ನು ಕಂಡೆವು. ಎಂತಹ ರೂಪವತಿ ಅಣ್ಣಯ್ಯ! ರೂಪವತಿ? ಈಗ ನಮ್ಮ ಊರಿನಲ್ಲಿ ಅಷ್ಟು ಚಂದನವರು ಇದ್ದಾರೆ ಅಂತ ಆಯ್ತಲ್ಲ? ಹೌದು, ನಮ್ಮ ಊರಿನಲ್ಲಿ ಅಷ್ಟು ಚಂದದವರು ಇದ್ದಾರೆ ಒಡೆಯ. ಅದನ್ನು ಈವರೆಗೆ ನಾವು ನೋಡಿದ್ದೇವೆ, ನಿಮಗೂ ತೋರಿಸಿದ್ದೇವೆ. ಆದರೆ ಈಗ ಹಾಗಲ್ಲ. ಇಂತಹ ಸೌಂದರ್ಯವತಿಯನ್ನು ನಾವು ಮೊದಲಾಗಿ ಕಂಡದ್ದು. ನೀವು ಕಂಡಿರುವುದಕ್ಕೆ ಸಾಧ್ಯವೇ ಇಲ್ಲ. ಹೇಗಿದ್ದಾಳೆ ತಮ್ಮ? ಆ ಬಂಡೆಗಲ್ಲಿನ ಮೇಲಿದ್ದಂತಹ ತರುಣಿ ಮೊದಲು ಭಾವಿಸಿದ್ದು ನಾವು ಭೂಲೋಕದವಳೆ ಎಂಬುದಾಗಿ. ಸಾಮಾನ್ಯವಾಗಿ ಭೂಲೋಕದ ತರುಣಿಯರು ಬಟ್ಟೆ ಹೋಗುವುದಕ್ಕೆ ಬರ್ತಾರೆ. ಆದರೆ ಬಟ್ಟೆ ಹೋಗುವುದಕ್ಕೆ ಬಂದದ್ದೇ ಅಲ್ಲ, ಬಟ್ಟೆಯ ಗಂಟವಳಲ್ಲಿ ಇರ್ಲಿಲ್ಲ. ಆಹಾ, ಓ ಜಲಕ್ರೀಡೆಗೆ ಆಗಿರ್ಬೋದು. ಸುಮ್ಮನೆ ಕುಳಿತುಕೊಂಡು ಕಾಲಿನಲ್ಲಿ ನೀರಿನಲ್ಲಿ ನಾಟ್ಯವನ್ನು ಮಾಡ್ತಾ ಇದ್ದಾಳೆ. ನೀರಿನಲ್ಲಿ ನಾಟ್ಯ? ಓ ಜಲನಾಟ್ಯ. ಇದು ಹೊಸತ್ತು. ಆಕೆಯನ್ನೊಮ್ಮೆ ನೋಡ್ಬೇಕು ಪ್ರಭು. ಏನು ಸೌಂದರ್ಯ, ಏನು ರೂಪ, ಏನು ಲಾವಣ್ಯ. ಮರಿದುಂಬಿಗಳಂತಿರುವಂತಹ ಕಪ್ಪಾದ ಮುಂಗುರುಳು, ಅರ್ಧ ಚಂದ್ರಾಕೃತಿಯ ಹಣೆ, ಸಂಪಿಗೆಯ ಮೂಗಿನಂತಿರುವ ಮೂಗು, ಕಾಮನಬಿಲ್ಲಿನಂತಿರುವ ಹುಬ್ಬು, ತೊಂಡೆ ಹಣ್ಣಿನಂತಿರುವ ತುಟಿ, ಹಲ್ಲುಗಳನ್ನು ನೋಡಬೇಕು ಪ್ರಭು. ಮಲ್ಲಿಗೆಯ ಮೊಗ್ಗನ್ನು ಸಾಲಾಗಿ ಪೋಣಿಸಿದ ರೀತಿಯಲ್ಲಿ ಹಲ್ಲುಗಳ ಸಾಲು. ಹಾಗಾದರೆ ಹಲ್ಲು ಸ್ವಲ್ಪ ಎದುರುಂಟ? ಹಲ್ಲು ಇದ್ದಲ್ಲಿಯೇ ಉಂಟು. ಅಷ್ಟು ಸುಂದರ, ಆದ್ರೆ ಅಚ್ಚುಕಟ್ಟಾಗಿ ನಗಾಡುವಾಗ ನೋಡಿದ್ದು ನೀವು ಒಂದಕ್ಕೊಂದು ಹೊಂದಾಣಿಕೆ ಆಗುವ ಹಾಗೆ. ಬಲಮುರಿ ಶಂಕದಂತಿರುವ ಕೊರಳು, ಸಿಂಹ ಕಟಿ, ಹಂಸ ಪಾದ. ಪ್ರಭು, ಇಂತಹ ಸೌಂದರ್ಯವತಿಯನ್ನು ಇದುವರೆಗೂ ನಾವು ಎಲ್ಲಿಯೂ ಕಂಡವರಲ್ಲ. ಆಕೆಯನ್ನು ನೋಡಿದ ಮೇಲೆ ಅಣ್ಣ ತಮ್ಮಂದಿರಾದಂತಹ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಆ ತರುಣಿಯನ್ನು ನೀವು ಮದುವೆ ಆಗಬೇಕು ಪ್ರಭು. ಆಲೋಚಿಸುತ್ತೇನೆ, ವಿಶ್ರಾಂತಿ ಪಡೆಯಿರಿ. ಸರಿ ಸರಿ ಸರಿ.
ಅಪ್ರತಿಮವಾಗಿರುವಂತಹ ಸೌಂದರ್ಯವತಿ ಒಬ್ಬಳು ಇದ್ದಾಳೆ ಅಂತಾದ್ರೆ ನಾನು ನೋಡಿದರೆ ಬಯಸಿದರೆ ಪಡೆದರೆ ಅಪರಾಧವೇನು ಪಡೆಯಬೇಕು ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ಹಾಗಾದ್ರೆ ಅವಳು ಕೂಡ ನನ್ನನ್ನು ಗಮನಿಸಬೇಕಲ್ಲ. ಅದಕ್ಕೆ ಬೇಕಾಗಿ ನಾವು ನವೀನವಾಗಿರುವಂತಹ ವಸನಾದಿಗಳನ್ನು ಉಡುಪುಗಳನ್ನು ಧರಿಸಿಕೊಂಡ ಹಾಗಾಯಿತು. ಪರಿಮಳ ದ್ರವ್ಯಗಳನ್ನು ಆ ಕಡೆ ಈ ಕಡೆ ಪುಸಿಕೊಂಡಿದ್ದೇನೆ. ಆದಷ್ಟು ಬೇಗ ಅವಳಿರುವಂತಹ ಕ್ಷೇತ್ರದತ್ತ ಮುಂದುವರಿದ್ದೇನೆ. ನಮಸ್ಕಾರ. ಹೇಳಿ, ಎದ್ದೇಳಿ. ಇದು ಎತ್ತ ಗಮನ ಶೃಂಗಾರವನ್ನು ನಾನು ಇವತ್ತು ಕಾಣ್ತಾ ಇದ್ದೇನೆ. ಹೌದೇ? ಹೌದು. ಅಂತಹ ಈ ಶೃಂಗಾರ ಇದುವರೆಗೆ ಈ ಮೊದಲು ನೀನು ನೋಡ್ಲೇ ಇಲ್ವೇನೆ? ನೋಡಿದ್ದೇನೆ. ಎಲ್ಲಿ? ಯಾವಾಗ? ನಮ್ಮ ಮದುವೆಯ ಮಂಟಪದಲ್ಲಿ ನೋಡಿದ್ದೇನೆ ನಾನು. ಹೌದೇನೆ? ಹೌದು. ಮದುವೆಯ ಮಂಟಪದಲ್ಲಿ ವಧು ವರನನ್ನು ನೋಡುವುದಿಲ್ಲ ಅಂತ ಹೇಳ್ತಾರೆ. ಹಾಗೊಂದು ಕ್ರಮ ಉಂಟು, ವಧು ವರನನ್ನು ನೋಡುವುದಿಲ್ಲ ಎನ್ನುವ ಹಾಗೆ. ನಾನು ನೋಡಿದ್ದೇನೆ. ಹೇಗೆ ಗೊತ್ತೇ? ಹೇಗೆ? ಓರೆ ಕಣ್ಣಲ್ಲಿ ನೋಡಿದ್ದೇನೆ. ಓರೆ ಕಣ್ಣಲ್ಲಿ ನೋಡುವುದಕ್ಕಾಗುತ್ತದೆ? ಹೌದು. ಹಾಗಾಗಿ ಇದು ಎಲ್ಲಿಗೆ ಹೊರಟದ್ದು? ಎಂತದ್ದು? ಎಲ್ಲ ಹಾಳಾಗಿ ಹೋಯ್ತು. ಹೌದೇನೆ? ಏನಾಯ್ತು? ಯಾರಾದ್ರೂ ಯಾವಾಗಾದ್ರೂ ಹೋಗುವಂತಹ ಸಂದರ್ಭದಲ್ಲಿ ಎಲ್ಲಿಗೆ ಅಪ್ಪ ಚಾಕು
ಹೋದ ಮಾರಿ. ಅಯ್ಯಯ್ಯೋ, ಮನೆಗೆ ಬೆಕ್ಕು ಅಡ್ಡ ಬಂದ ಹಾಗ. ಇದೀಗ ಬೆಕ್ಕು ಅಡ್ಡ ಬಂದ ಹಾಗ ಆಯ್ತಾ? ಮತ್ತೆಂತದ್ದು? ಇದು ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ, ಮಹಾ ಅಪಶಕುನ. ಮನೆಯ ಬೆಕ್ಕು ಅಡ್ಡ ಬಂದ್ರೆ ಹೌದು, ಯಜಮಾನ ಹೋಗುವಾಗ ಇನ್ನು ಮನೆಯ ಬೆಕ್ಕೋ ಕಾಡ ಬೆಕ್ಕು ಅಂತ ಹೇಳುದ. ಅದು ಹೌದು, ಬೆಕ್ಕಿಗೆ ಏನು ಗೊತ್ತು ಮನೆಯ ಯಜಮಾನ ಎಲ್ಲಿಗೆ ಹೋಗುತ್ತಾನೆ ಎನ್ನುವ ಹಾಗೆ. ಇದು ಹೌದು, ಮನೆ ಬಿಟ್ಟು ಬೆಕ್ಕು ಹೋಗುದಿಲ್ಲ, ಮಠ ಬಿಟ್ಟು ಮಾಣಿ ಹೋಗುದಿಲ್ಲ ಅಂತ. ಹೌದು, ಹಾಗಾಗಿ ಎಲ್ಲಿಗೆ ಅಂತ ಕೇಳಿದ್ರೆ ಅಪಶಕುನ. ಮತ್ತೆ ಹೇಗೆ ಕೇಳಬೇಕು? ದೂರ, ನೀವು ಹೊರಟದ್ದು ದೂರ, ಈಗ ಕೇಳಬೇಕು. ಹಾಗೆ ಕೇಳುತ್ತೇನೆ. ಎಲ್ಲಿಗೆ ದೂರ? ಅದು ಎಲ್ಲಿಗೆ ಅಂತ ಬಿಡ್ಲಿಕ್ಕೆ ಆಗುದಿಲ್ಲ. ಅದು ಬಿಡ್ಲಿಕ್ಕೆ ಆಗುದು, ಅದು ಹಿಂದೆ ದೂರ, ಅದು ಸಾಕು. ದೂರ ಸಾಕ? ಹೌದು. ಹಾಗಾದ್ರೆ ಎಲ್ಲಿಗೆ ಅಂತ ಕೇಳಿದ್ರೆ ಅಪಶಕುನ. ಹೌದು. ಗಮನವೆತ್ತ ಅಂತ ಕೇಳಿದ್ರೆ ಅದು ಒಳ್ಳೆಯ ಶಬ್ದ. ಹೌದಲ್ಲ? ಎತ್ತ ಗಮನ ಅಂತ ಕೇಳಿದ್ದು ನಾನು. ನಿಲ್ಲು. ಎಂತದ್ದು? ಯಶೋಮತಿ, ಒಂದು ರಾಜಕಾರ್ಯವಿದೆ, ಆದಷ್ಟು ಬೇಗ ಹೋಗಿ ಬರ್ತೇನೆ ನಾನು. ರಾಜಕಾರ್ಯ? ರಾಜಕಾರ್ಯವೋ ರಾಜನ ಕಾರ್ಯವೋ? ಅದೇನೆ ಒಂದು ಕೊಂಕು. ಎಂತದ್ದು? ರಾಜಕಾರ್ಯವೋ ನೋ ಕಾರ್ಯ, ರಾಜ ನೋ ಕಾರ್ಯವೋ ವ್ಯತ್ಯಾಸ ಉಂಟು. ಹೇಗದು? ವೈಯಕ್ತಿಕವಾದಂತಹ ಇದು ಕೆಲಸ ಇದ್ರೆ ಅದು ರಾಜನ ಕಾರ್ಯ, ಪ್ರಜೆಗಳಿಗೆ ಸಂಬಂಧಪಟ್ಟ ಕೆಲಸ ಅಂತ ಆದ್ರೆ ಅದು ರಾಜ ಕಾರ್ಯ. ಹೌದಾ? ಹಾಗಾಗಿ ಕೇಳಿದ್ದು ನಾನು. ಇದು ಎಲ್ಲವನ್ನು ತಿಳಿದಿದ್ದೇನೆ ನಾನು. ಚಂಡ ಪ್ರಚಂಡರ ಆಡಿದ್ದನ್ನು ನಾನು ಕೇಳಿದ್ದೇನೆ. ಅದನ್ನು ಕೇಳಿ. ಹೌದೇನೆ? ಎಲ್ಲಿ ನಿಂತು ಹೇಗೆ? ಹೌದು, ಕದ್ದಾಲಿಸಿ ಕೇಳಿದ್ದೇನೆ. ಸಾಮ್ರಾಜ್ಞಿ ನೀನು, ಯಾವ ಕಾರಣಕ್ಕೂ ಕದ್ದು ಇನ್ನೊಬ್ಬರು ಮಾತನಾಡುವುದನ್ನು ಕೇಳಕೂಡದೆ, ಕೇಳಬಾರದೆ. ಆದ್ರೆ ಹೆಂಡತಿಗೊಂದು ಸ್ವಾತಂತ್ರ್ಯ ಉಂಟಲ್ಲ. ಏನು? ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತ, ಕ್ಷಮಯಾಧರಿತ್ರಿ, ಶಯನೇಶು ರಂಭೆ, ಹೀಗೆಲ್ಲ ಹೇಳುವುದುಂಟು. ಮಂತ್ರಿನಿಯ ಸ್ಥಾನದಲ್ಲಿದ್ದುಕೊಂಡು ಕೇಳಿದ್ರೆ ಅಪವಾದ ಅಲ್ಲ. ಒಬ್ಬ ಹೇಳಿದ, ಆಕೆ ಸೂರ್ಯನಿಗೆ ಸಮಾನವಾದ್ರೆ ಅತ್ತಿಗೆ ಅಮ್ಮ ಚಂದ್ರನಿಗೆ ಸಮಾನ ಅಂತ ಹೇಳಿ. ಅದನ್ನು ಕೇಳಿಸಿಕೊಂಡೆ. ಮತ್ತೊಬ್ಬ ಹೇಳಿದ, ಆಕೆಯನ್ನು ತಂದು ಅಲ್ಲಲ್ಲ ಅತ್ತಿಗೆ ಅಮ್ಮನನ್ನು ಕೊಂಡು ಹೋಗಿ ಆಕೆಯ ಕಿರು ಬೆರಳಿಗೆ ಕಟ್ಟಬೇಕಂತ ಹೇಳಿ. ಅವರು ಪುಂಡು ಹುಡುಗ. ಹೌದು, ಗೊತ್ತಿಲ್ಲದೆ ಏನು ಹೇಳುತ್ತಾರೆ. ಆಯ್ತು, ಇದು ನಾನು ಬರ್ತೇನೆ ಅಲ್ಲಿಗೆ. ಇದು ಸ್ತ್ರೀಯರೆಲ್ಲ ಬರುವ ಸ್ಥಳ ಅಲ್ಲ. ನಾನು ಒಬ್ಬಳೇ ಬರುದಲ್ಲ, ಮತ್ತೆ ನನ್ನೊಂದಿಗೆ ಒಂದು ಕೆಂಪು ಸೀರೆ, ಒಂದು ಸಿಹಿಯಾಳ, ಒಂದು ಚೆಂಡು ಮಲ್ಲಿಗೆ, ಒಂದು 10 ಕಪ್ಪಿನ ಬಳೆ. ಕಪ್ಪಿನ ಬಳೆ? ಹೌದು. ಇದು ಇದು ಹಿಡ್ಕೊಂಡು ಬರ್ತೇನೆ ಅಂತ. ಇದು ದಾಸವಾಳದ, ಕೆಂಪು ದಾಸವಾಳದ ಹೂ ಹಿಡ್ಕೊ. ಯಾಕೆ? ಬಲಿ ಕಲ್ಲಿಗೆ ಬಲಿ ಕೊಡುವುದಕ್ಕಲ್ವ? ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಇದೆಲ್ಲ ಬೇಡವಾ? ಮಲ್ಲಿಗೆ, ಸೀರೆ, ಅರಶಿನ, ಕುಂಕುಮ ಹಾಗೆಲ್ಲ ಇಲ್ಲ. ಮತ್ತೆ ಎಂತದ ಸ್ವಾಮಿ ಇದು? ಅಲ್ಲ, ನಾನು ಹೇಳುದು ಈಗ ನನ್ನಲ್ಲಿ ಏನು ನಿಮಗೆ ಕೊರತೆ ಆಗಿದೆ? ನನ್ನ ಕಣ್ಣು ಸರಿ ಇಲ್ವಾ? ಅಯ್ಯೋ ಹೇಳಿ. ನನ್ನ ಕಿವಿ ಸರಿ ಇಲ್ವಾ? ಅಷ್ಟು ಚಂದ ಉಂಟು. ನನ್ನ ಮೂಗು ಸರಿ ಇಲ್ವಾ? ಸಂಪಿ. ನನ್ನ ತಲೆ ಸರಿ ಇಲ್ವಾ? ಹೇಳಿ ಯಾರ ನಾ ಉಟ್ಟ ಸೀರೆ ಸರಿ ಇಲ್ವಾ? ನಾನೇ ತಂದು ಕೊಟ್ಟದಲ್ಲ. ಸರಿ ಉಂಟಲ್ಲ? ನನ್ನ ಮುಖ ಚಂದ ಇಲ್ವಾ? ಚಂದ ಇದೆ. ಹಾಗಾದ್ರೆ ನನಗೆ ಏನು ಕಡಿಮೆ ಆಗಿದೆ ಸ್ವಾಮಿ? ಏನು? ಮನೆಯಲ್ಲಿ ಕೊಡ ಹಾಲು ಕೊಡುವಂತಹ ದೇನು ಇರುವಾಗ ಹೊರಗಡೆ ಒಂದು ದೊಡ್ಡ ದನವನ್ನು ಬಯಸುವಂತಹ ಅವಶ್ಯಕತೆ ಉಂಟಂತ ಕೇಳುವುದು ನಾನು. ಓ ನನ್ನ ಚಿನ್ನ, ಏನು ಪ್ರಭು?
ಮಕರಂದವನ್ನು ಹೇರಿ ಅಮಲೇರಿ ಆಕಾಶವನ್ನು ಏರಿ ಪುಷ್ಪಾಂತರದ ರುಚಿ ಭಿನ್ನತೆಯನ್ನು ಸವಿದು ಸಂತೋಷದಿಂದ ಸಂಭ್ರಮದಿಂದ ಹಾರಾಡುವುದಿಲ್ವೇ? ಅದೇ ಅಮೃತ ಪಾನವನ್ನು ಹೇರಿದಂತ ದುಂಬಿ ಮತ್ತೊಂದು ಸುಮವನ್ನು ಬಯಸಿದರೆ, ಮಗದೊಂದನ್ನು ಪಡೆದರೆ ಅದು ಅಪರಾಧವೇ? ಖಂಡಿತವಾಗಿಯೂ ಇಲ್ಲ. ಅಲ್ಲ ತಾನೇ? ನೋಡು, ಸೌಂದರ್ಯವತಿ ತರುಣಿಯವರುಗಳು ನಮ್ಮ ಉಪವನದಲ್ಲಿ ಬಂದು ಕುಳಿತಿದ್ದಾಳೆ, ತಿರುಗಾಡುತ್ತಾ ಇದ್ದಾಳೆ ಅಂತಾದ್ರೆ ಅವಳು ಯಾರು? ಅವಳು ಎಲ್ಲಿಯವಳು? ವಿಚಾರ ವಿಳಾಸವನ್ನು ಪೂರ್ವ ಅಪರವನ್ನು ತಿಳಿದರೆ ಅದು ಅಪರಾಧವಾಗುತ್ತದೆ. ಹೇಳು, ದೊರೆಯಲ್ಲವೇ ನಾನು? ಹೌದು. ಆ ಕಾರಣಕ್ಕಾಗಿ ಹೊರಟಿದ್ದೇನೆ, ಹೋಗಿ ಬರುತ್ತೇನೆ, ಯಾರೆಂದು ವಿಚಾರಿ ಬರ್ತೇನೆ. ನೀನು ಮನೆ ಒಳ್ಳೆಯ ಕತೆ. ಈ ಕಥೆಯನ್ನು ನಾನು ಸ್ವಲ್ಪ ಮುಂದುವರಿಸಲೇ? ಹೌದು, ಅದೇ ತುಂಬಿ ಸಂಜೆ ಕಮಲ ಕೆಳಗಿ ತುಂಬಿ ಕಾಂತ ಕೇಳು ಕತೆ ಹೌದು. ಯಾವುದು? ಹೂವಿಂದ ಹೂವಿಗೆ ಹಾರುತ್ತದೆ ದುಂಬಿ, ಮಕರಂದವನ್ನು ಹೀರುತ್ತದೆ, ಅಮಲೆ ಇರುತ್ತದೆ. ಅದುವೇ ದುಂಬಿ ಹಾಗೆ ಮಕರಂದವನ್ನು ಅರಸುತ್ತಾ ಕಮಲದ ಬಳಿಗೆ ಹೋಗುತ್ತದೆ. ಕಮಲ ಅರಳಿರುತ್ತದೆ. ಮಕರಂದವನ್ನು ಹೀರುವುದಕ್ಕೆ ಬೇಕಾಗಿ ಆ ದುಂಬಿ ಕಮಲದಲ್ಲಿ ಕುಳಿತುಕೊಳ್ಳುತ್ತದೆ. ಮಕರಂದವನ್ನು ಹೀರುತ್ತದೆ. ಹೊತ್ತು ಸಂಜೆಯಾಗುತ್ತದೆ. ಹೊತ್ತು ಸಂಜೆಯಾಗುತ್ತದೆ. ಕಮಲ ಏನಾಗುತ್ತದೆ? ಅಲ್ಲಿಗೆ ಬೂದಿಡಿಕೊಳ್ಳುತ್ತದೆ. ಭ್ರಮರ ಒಳಗೆ ಇರುತ್ತದೆ. ಭ್ರಮರ ಬಂಧನವಾಗುತ್ತದೆ. ಹೌದು. ಸಂಜೆ ಕಮಲಕ್ಕೆ ಎರಗಿದ್ರೆ ದುಂಬಿ ಬಂಧನವಾಗುತ್ತದೆ. ಅದುವೇ ದುಂಬಿ ಮತ್ತೆ ಸ್ವಲ್ಪ ಮುಂದೆ ಹೋಗಿ ಕೆಂಡ ಸಂಪಿಗೆಯನ್ನೇನಾದ್ರೂ ಬಯಸಿದ್ರೆ ಸುಟ್ಟು ಕರಕಲಾಗಿ ಹೋಗ್ತದೆ. ಹೌದಲ್ಲ? ಈ ವಿಚಾರ ನಿಮಗೆ ಗೊತ್ತುಂಟು. ಗೊತ್ತಿದೆ. ನೀವು ಹೇಳಿದ ಹಾಗೆ ಗಂಡು ಅಂದ್ರೆ ದುಂಬಿಯ ಹಾಗೆ, ಹೆಣ್ಣು ಅಂದ್ರೆ ಹೂವಿನ ಹಾಗೆ. ಈಗ ನಿಮ್ಮ ಹಾಗೆ ಹೆಣ್ಣು ಅದೇ ರೀತಿ ವರ್ತನೆ ಮಾಡಿದ್ರೆ ಹೇಗೆ ಅರಸಿಕೊಂಡು ಹೋದ್ರೆ ಮುಂದೆ ಹೋದ್ರೆ ಅನಿವಾರ್ಯತೆ ಇರ್ತದ? ಹೂವೇ ಬಂದು ದುಂಬಿ ಹತ್ರ ಬಂದ್ರೆ ಬರುವುದಿಲ್ವಲ್ಲ? ಹೂ ಬರುವುದಿಲ್ಲ. ಹೆಣ್ಣಾದವಳು ಬಂದ್ರೆ ಸರಿಯಾ ತಪ್ಪ ಅಂತ ಕೇಳುದು ನಿಮ್ಮಲ್ಲಿ. ಎಲ್ಲಿಗೆ? ಈಗ ಹೆಣ್ಣಾದವಳು ಹಾಗೆ ನಿಮ್ಮ ಹಾಗೆ ಅರಸಿಕೊಂಡು ಮುಂದೆ ಹೋದ್ರೆ ಅದು ಸರಿಯಾ ತಪ್ಪ ಅಂತ ಕೇಳುವುದು. ಆ ಚೌಕಟ್ಟು ಮೀರಿ ಹೋಗಬಾರದು ತಾನೇ ಗೃಹ ಲಕ್ಷ್ಮಿ ಅಲ್ವೇ? ಅದು ಹೌದು, ಅದು ನಿಮಗೆ ತಿಳಿದಿದ್ದ. ಗಂಡನಾದವನು ಎಲ್ಲಿಯೂ ಹೋಗಬಹುದು, ಹೇಗೂ ಬರಬಹುದು ಅಂತ ಉಂಟಲ್ಲ? ಅದು ಹಾಗೆ ಉಂಟು ಪ್ರಭು. ಅದೆಲ್ಲ ಆಲೋಚಿಸುತ್ತಿರುವುದು ಹೇಗೆ? ಈಗ ನೀವು ಚಂಡ ಪ್ರಚಂಡದಿಂದ ಆ ವಿಚಾರವನ್ನು ತಿಳಿದಿದ್ದೀರಿ. ಆ ಹೆಣ್ಣು ಯಾರು, ಅವಳ ಕುಲ ಏನು, ಅವಳ ಗೋತ್ರ ಏನು, ಅವಳ ಹೆಸರೇನು, ಎಲ್ಲಿಂದ ಬಂದವಳು, ಮದುವೆ ಆಗಿದೆಯಾ, ಈ ವಿಚಾರವನ್ನೇನಾದ್ರೂ ಕೇಳಿದ್ದೀರಾ? ಇಲ್ಲ. ನೀವು ಕೇಳಲಿಲ್ಲ, ಅವರು ಹೇಳಲಿಲ್ಲ. ನನ್ನದೊಂದೇ ಪ್ರಶ್ನೆ, ಏನೇ ಒಂದು ವೇಳೆ ಅವಳೇನಾದರೂ ಅನ್ಯ ಸತಿಯಾಗಿದ್ದರೆ ಏನು ಮಾಡುತ್ತೀರಿ? ಇರಲು ಬಗೆಲ
ಬಯಸುವಂತ ಭ್ರಮರ ನಿನ್ನ ಗಂಡ ಅಂತ ಭಾವಿಸಿದೆಯಾ? ಮತ್ತೆ ಮತ್ತೇನು? ಮಲ್ಲಿಗೆಯ ಮಿಟ್ಟೆಯನ್ನೇ ಬಯಸುವಂತ ಭ್ರಮರ ನಾನು. ಅದೆಷ್ಟೋ ವರ್ಷಗಳಿಂದ ನನ್ನ ಜೊತೆಯಲ್ಲಿ ನನ್ನ ನಡೆಯೇನು ನುಡಿಯೇನು ಎಂಬುದನ್ನು ಸರಿಯಾಗಿ ತಿಳಿದುಕೊಂಡವಳು ನೀನು ಯಶೋಮತಿ. ಪ್ರಭು, ಅಲ್ಲಿರುವಂತಹ ತರುಣಿ ಅನ್ಯ ಸತಿ, ಅನ್ಯರ ಕೈ ಹಿಡಿದು ಮದುವೆಯಾದವಳು ಎಂಬುದಾಗಿ ತಿಳಿದು ಬಂದರೆ ಅವಳನ್ನು ನೋಡಲಾರೆ, ಮುಖವನ್ನು ನೋಡಲಾರೆ, ಮಾತಾಡಿಸಲಾರೆ. ಅಲ್ಲಿಂದ ಆದಷ್ಟು ಬೇಗ ಓಡೋಡಿಕೊಂಡು ಬರುವೆ. ನಿನ್ನ ತೋಳಿನ ತೆಕ್ಕೆಯಲ್ಲಿ ನಾನು ಬಂದಿಯಾಗಿ ಇರುವೆ. ಪ್ರಭು, ಏನು ದೊರೆ ನಿಮ್ಮ ಸುಖಕ್ಕೆ ದೊರೆ ನಿಮ್ಮ ಸುಖಕ್ಕೆ ಸತಿ. ಹೌದೇ? ಒಂದಿನಿತು ನಮ್ಮ ಜೀವನದಲ್ಲಿ ನನ್ನನ್ನು ನೀವು ನೋಯಿಸಿದವರಲ್ಲ ಅಲ್ವೇ? ಎಷ್ಟು ಪ್ರೀತಿ ಉಂಟು ಅಂತ ಕೇಳಿದ್ರೆ ಅದನ್ನು ವರ್ಣಿಸಲ ಸದಳ. ಆದ್ರೆ ಹೆಣ್ಣಾದವಳನ್ನು ಉಭಯ ಕುಲ ದೀಪಗಳು ಎನ್ನುವ ಹಾಗೆ ಕೊಂಡಾಡುತ್ತಾರೆ. ಹೌದಲ್ಲ? ಹುಟ್ಟಿದ ಮನೆಯನ್ನು ಸೇರಿದ ಮನೆಯನ್ನು ಬೆಳಗುವಂತಹ ಹೊಣೆಗಾರಿಕೆ ಆಕೆಗಿದೆ. ನಾ ಹುಟ್ಟಿದ ಮನೆಯನ್ನು ಬೆಳಗಿದ್ದೇನೆ, ಈ ಏಕವೀರಾದ್ರಿಪುರವನ್ನು ಬೆಳಗಿದ್ದೇನೆ ಅಂತ ಹೇಳುವಂತಹ ಆತ್ಮವಿಶ್ವಾಸ ನನ್ನಲ್ಲಿ ಇದೆ. ಸತ್ಯ ಅದು ಅಲ್ವೇ ಸ್ವಾಮಿ? ಏನೇ ನಿಮ್ಮ ಯಶಸ್ಸಿಗೆ ಬೇಕಾಗಿ ನಾನು ಎಷ್ಟು ಬೇಕಾದ್ರೂ ಉರಿಯುವುದಕ್ಕೆ ಸಿದ್ಧಳಿದ್ದೇನೆ. ಆದರೆ ನಿಮಗೆ ಅಪಕೀರ್ತಿ ಬಂತು ಅಂತ ಆದ್ರೆ ಈ ಯಶೋಮತಿ ಸಹಿಸಿಕೊಳ್ಳುವವಳಲ್ಲ ಪ್ರಭು. ಒಂದು ವೇಳೆ ಅವಳು ಯಾರು ಎನ್ನುವ ಹಾಗೆ ತಿಳಿದಿಲ್ಲ, ಅನ್ಯ ಸತಿ ಎನ್ನುವ ಹಾಗೆ ನೀವೇನಾದರೂ ಅಥವಾ ನಿಮ್ಮಿಂದ ಏನಾದರೂ ಆ ಕಾರ್ಯ ನಡೆದು ಹೋಯಿತು ಎಂದಾದರೆ ಪ್ರಭು. ಏನೇ ಪ್ರಭು, ನೀನು ಅಳುವುದೇ ಯಾಕೆ? ಈ ಯಶೋಮತಿಯ ಕೊರಳಾಹುತಿ ಆಗುತ್ತದೆ, ಕೊರಳಾಹುತಿ ಆಗುತ್ತದೆ. ಇವರಿಗೆಲ್ಲ ಏನಾಗಿದೆ ಅಂತ ಗೊತ್ತಾಗುವುದಿಲ್ಲ. ಹೌದೇನೆ? ಏನು ಹಾಗೆಲ್ಲ ಮನೆಯ ಬಾಗಿಲಲ್ಲಿ ನಿಂತು ಹಾಗೆಲ್ಲ ಆಡಬಾರದೆ. ಯಾಕೆ ಪ್ರಭು? ಈ ಹೊಸ್ತಿಲಲ್ಲಿ ಒಂದು ಅಸ್ತು ದೇವತೆ ಅಂತ ಇರುತ್ತದೆ. ನಾವು ಏನನ್ನಾದ್ರೂ ಹೇಳಿದ್ರೆ ಅದು ಅಸ್ತು 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 ಅಂತ ಹೇಳ್ತಾ ಇರ್ತದೆ. ಹಾಗೆ ನಾವು ಒಳ್ಳೆಯ ಮಾತನಾಡಬೇಕು, ಒಳ್ಳೆಯ ಶಬ್ದವನ್ನು ಉಚ್ಚರಿಸಬೇಕು, ಒಳ್ಳೆ ನಾಮವನ್ನು. ಹಾಗೆ ಹಾಗೆಲ್ಲ ಹೇಳಕೂಡದು, ಹಾಗೆಲ್ಲ ಹೇಳಬಾರದು. ಆದ್ರೆ ನನಗೆ ನಂಬಿಕೆ ಬರುವುದಿಲ್ಲ. ಗಂಡು ಅಂದ್ರೆ ಹೇಗೆ 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 ಕೆಸರಿದ್ದಲ್ಲಿ ಮುಳ್ಕೊಳ್ತೀರಿ, ಮತ್ತೆ ತುಳಿತಾರೆ, ಒಳ್ಳೆ ನೀರು ಸಿಕ್ಕಿದ್ರಲ್ಲಿ ತೊಳಿತೀರಿ. ಹೌದಪ್ಪ, ಹಾಗೆ ಅಲ್ವಾ? ಅದಕ್ಕೆ ನೀವು ಮನೆ ಬಿಟ್ಟು ಹೋದ ಮೇಲೆ ನಿಮ್ಮ ವ್ಯವಹಾರ ಹೇಗೆ ಇರ್ತದೆ ಅಂತ ನಮಗೆ ಮನೆಯಲ್ಲೇ ಒಳಗೆ ಕುಳಿತುಕೊಳ್ಳುವವರೆಗೆ ಗೊತ್ತಾಗುವುದಿಲ್ಲ. ಒಂದು ಆಣೆ ಮಾಡಿ ನೀವು ಹೇಳಬೇಕು. ಪತಿವ್ರತೆಯಾಗಿ ಹೀಗೆಲ್ಲ ಆಡುವುದ? ಎಂತದ್ದು ಆಣೆ ಪ್ರಮಾಣ ಎಲ್ಲ ಯಾರು ಮಾಡುದು? ಯಾರು? ನಮ್ಮಂತ ಧೀಮಂತರಲ್ಲ, ಅದು ಅಂತವರೇ ಕೆಟ್ಟವರೆಲ್ಲ ಮಾಡುವುದು. ತನ್ನ ಮೇಲೆ ನಂಬಿಕೆ ಇಲ್ಲದೆ ಇರುವಂತಹ ವ್ಯಕ್ತಿಗಳು ನಿನ್ನಾಣೆ ನನ್ನಾಣೆ ಅದೇವ ಹೀಗೆಲ್ಲ. ಅದು ಯಾಕೆ ಹಾಗಾಡುತ್ತೀರಿ? ನಿಮಗೆ ಆಣೆ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿ ನನ್ನ ಕೊರಳು ಮುಟ್ಟಿ ಆಣೆ ಮಾಡಬೇಕು. ಈಗ ನಿನಗೆ ನಂಬಿಕೆ ಬರಬೇಕು ಅಂತಾದ್ರೆ ನನ್ನ ಕೊರಳು ಮುಟ್ಟಿ ಆಣೆ ಮಾಡಬೇಕು. ನಿನ್ನ ಕೊರಳು ಮುಟ್ಟೋದು ಪ್ರಾರಂಭವ? ಮೊದಲು ಮುಟ್ಲಿಲ್ವ? ಹೌದು, ನೀವು ಮೊದಲು ಮುಟ್ಟಿದ್ದೀರಿ. ಹಾಗಾದ್ರೆ ನಿಮಗೆ ಇಷ್ಟ ಇಲ್ಲ ಅಂತ ಆಯ್ತು, ನಿಮಗೆ ಬೇಡ ಅಂತ ಆಯ್ತು. ಈ ಯಶೋಮತಿ ಇವಳು ಬೇಗ ಮುಗಿಸುವ ಮೊದಲೇ. ಹೌದು, ಇಲ್ಲಿ ಬೈ ಹಾಗೆ ಸಾಯ್ತೇನೆ ಅಂತ. ಅದೊಂದೇ ನಿನಗೆ ಸಾಯ್ತೇನೆ ಕಂಠ ಮಾಟ ನಿನಗೆ. ಮಾತಾಡದೆ ಇರು. ಸಾಯ್ತೇನೆ ಅಂತ. ನಿಲ್ಲು, ನಾನು ಕೊರಳು ಮುಟ್ತೇನೆ. ಈಗ ಕೊರಳು ನಿಮ್ಮ ಕೊರಳು ಮುಟ್ಲಿಕ್ಕೆ ಹೇಳಿದ್ದಲ್ಲ, ನನ್ನ ಕೊರಳು ಮುಟ್ಟಿ ಅಂತ ಹೇಳಿದ್ದೆ. ನಿನ್ನ ಕೊರಳೆ ಮುಟ್ಟಬೇಕು. ನಾ ಸಾಯ್ತೇನೆ ಅಂತ. ನೀವು ಕೊರಳು ಮುಟ್ಟದಿದ್ರೆ ನಾ ಸಾಯ್ತೇನೆ. ಆಯ್ತು, ಕೊರಳು ಮುಟ್ಟಿದ ನೋಡಿ, ನಿಮ್ಗೆ ಮನಸ್ಸಿಲ್ಲ ನಿಮಗೆ ಕೊರಳು ಮುಟ್ಲಿಕ್ಕೆ. ಮುಟ್ಟಿದಲ್ವೇ? ಮುಟ್ಟಿ ಹೇಳ್ಬೇಕು. ಏನು ಅಂತ ಹೇಳಿ ನೀವು ಮುಟ್ಟಿ. ಒಂದು ವೇಳೆ ಆಕೆ ಅನ್ಯ ಸತಿ ಆಗಿದ್ದರೆ ಆಕೆಯನ್ನು ಅಲ್ಲಿಯೇ ಬಿಟ್ಟು ಬರ್ತೇನೆ. ಅಲ್ಲಿಯೇ ಬಿಟ್ಟು ಬರ್ತೇನೆ. ನಂಬಿಕೆ ಬಂತಲ್ಲ? ಆಯ್ತು, ಹೋಗು. ನಿಮಗೆ ಒಂದು ವೇಳೆ ನೀವು ಬರುವುದು ತಡವಾಗಿ ಹೋದ್ರೆ ಬೇಗ ಬರ್ತೇನೆ. ನೀನು ಬೇಗ ಬರಬೇಕು. ನೀನು ಇಲ್ಲಿಯೇ ಇಷ್ಟು ತಡ ಮಾಡಿದ್ರೆ ಇನ್ನು ಅಲ್ಲಿ ಹೋಗಿ. ಒಂದು ವೇಳೆ ತಡ ಆಗಿ ಹೋದ್ರೆ ನಾನು ಯಶೋಮತಿ ಅಲ್ಲಿರ್ತಾಳೆ.
ನಾನು ಆದಷ್ಟು ಬೇಗ ಬರ್ತೇನೆ. ಬರ್ತೀರಲ್ವಾ? ಯಶು ಕಾಯ್ತಾ ಇರ್ತಾಳೆ. ಆಯ್ತಾಯ್ತು. ನಿಮ್ಮದು ಸ್ವಲ್ಪ ಹಾಲಿಗೆ ಸಕ್ಕರೆ ಯಾಕೆ ನಿಮಗಾಗಿ ಕಾಯ್ತಾ ಇರ್ತೇನೆ ಅಂತ. ಯಶು ಹೋಗಿ ನೀನು ಹೋಗುವಾಗಲೇ ಎಂತ ಮುಗ್ದೆ ನೋಡಿ. ಆಯ್ತಲ್ಲ ಅವಳು ಹೀಗೆ ತಡ ಮಾಡಿದ್ರೆ ಅಲ್ಲಿ ಅವಳು ಹೊರಟುವುದ. ಮೃದು ಮಧುರ ಮನೋಹರವಾಗಿರುವಂತಹ ಪದ ನನ್ನ ಶಬ್ದ ಭಂಡಾರದಲ್ಲಿಲ್ಲದೇ ಇರುವುದೇ ಮಾತಿಗೊಂದು ಕೊರತೆಯೇ ಸರಿ. ಸಮಸ್ತ ಸೌಂದರ್ಯದ ರಸವಾಕದಿಂದ ಅರಳಿ ನಿಂತಹ ದಿವ್ಯವಾಗಿರುವಂತಹ ರೂಪಶ್ರೀ, ವಿಧಾತನ ವಿನೂತನ ಶಿಲ್ಪ, ಮುನಿಗಳ ಮನೋಮತಿಯನ್ನು ಮಂತ್ರ ಮುಗ್ಧಗೊಳಿಸುವಂತಹ ಮೋಹಕತೆ, ಮನೋಜನನು ಮಂತ್ರಿಸಿ ಬಿಟ್ಟಂತಹ ಹೂ ಬಾಣದಂತೆ ಈ ಉಪವನ ಕೈ ತಂದ ಓ ಚೆಲುವ ಕಾಂತೆ, ಇದು ನಿನ್ನನ್ನು ನೋಡಿ ನಾನು ಸೋತು ನಿಂತೆ. ಯಾರೇ ನೀನು? ಇಲ್ಲಿಗೆ ಯಾಕೆ ಬಂದಿರುವೆ? ವಯ್ಯಾರೇ, ನಿನ್ನ ಹೆಸರು ಹೇಗೆ? ನಿನ್ನ ತಂದೆ ಯಾರು? ತಾಯಿ ಯಾರು? ಊರು ಯಾವುದು? ಎಲ್ಲವನ್ನು ತಿಳಿಸುವೆಯೋ? ನನ್ನ ಪರಿಚಯ ನಿನಗೆ ಬೇಕು. ಜನರು ಬೇಡರು ಕಡಲೆ ಹೇಳಬಹುದು ಏನು? ಆದರೆ
ಸರಿಯಾಗಿ ನೀನು ಕೇಳಬೇಕು. ನನ್ನ ತಂದೆ ಯಾರು ಎನ್ನುವ ಹಾಗೆ ನನಗೆ ತಿಳಿದಿಲ್ಲ. ನನ್ನ ಅಮ್ಮ ಅದೂ ನನಗೂ ಗೊತ್ತಿಲ್ಲ. ಹಾಗಾಗಿ ತಂದೆ ತಾಯಿಯರು ಯಾರು ಎನ್ನುವುದನ್ನು ನಾನು ಅರಿಯೇ. ತಂದೆ ತಾಯಿಗಳಿಲ್ಲ. ಆಮೇಲೆ ಬಂಧು ಬಾಂಧವರು ಇದ್ದಾರೆ. ನಾನು ಇರದ ಸ್ಥಳ ಇಲ್ಲ, ಹೋಗದ ಮನೆ ಇಲ್ಲ. ನಾನು ಹೋದದ್ದೇ ಜಾಗ, ಇದ್ದದ್ದೇ ಮನೆ. ಊರಿನವರು ನನ್ನನ್ನು ಸಾಕಿ ಬೆಳೆಸಿದರು. ಅವರೇ ನನ್ನ ಬಂಧು ಮಿತ್ರರು. ಅಷ್ಟು ಮಾತ್ರವಲ್ಲ, ಕರೆಯುವುದಕ್ಕೆ ಬೇರೆ ಬೇರೆ ಹೆಸರುಂಟು. ಬೇರೆ ಬೇರೆ? ಹೌದು. ಅದರಲ್ಲಿ 1, 2, 3 ಸಾಕು. ಕೆಲವರು ನನ್ನನ್ನು ಚಂಡಿ ಎನ್ನುವ ಹಾಗೆ ಕರೆಯುತ್ತಾರೆ. ಇವಳು ಯಾವಾಗ ಬಾವಿಗೆ ಬಿದ್ದದ್ದು? ಚಂಡಿ ಆಗಬೇಕು ಅಂತಾದ್ರೆ ಬಾವಿಗೆ ಬೀಳ್ಬೇಡ. ಏನು ಕಾಣುವುದಿಲ್ಲ ಒದ್ದೆ ಆದದ್ದು. ಹಾಗಲ್ಲ, ಚಂಡಿ ಎನ್ನುವಾಗೆ ಕರೆಯುವುದು. ಇನ್ನು ಕೆಲವರು ಕಾಳಿ. ಎಷ್ಟು ಬಿಳಿ ಇದ್ದಾಳೆ. ಅವಳನ್ನು ಯಾವ ಕಣ್ಣು ಹೊಡೆದವರಲ್ಲ ಇವರಿಗೆ ಹೆಸರಿಟ್ಟದ್ದು. ಹಾಗಲ್ಲ, ಅದನ್ನು ಅವರು ಕರೆಯುವುದು. ಮತ್ತೊಂದಿದೆ, ದುರ್ಗೆ. ಇರ್ಲಿ ಇರ್ಲಿ, ಇಷ್ಟೆಲ್ಲ ಹೆಸರಿದ್ದರೆ ಕೈಯಲ್ಲಿ ಏನಿಲ್ಲ, ತ್ರಿಶೂಲ ಮತ್ತೊಂದೆಲ್ಲ. ಹಾಗಲ್ಲಪ್ಪ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕರೆಯುವುದು. ಪ್ರೀತಿಯಲ್ಲಿ ಆದ್ರೆ ಎಲ್ಲರೂ ಪ್ರೀತಿಯಿಂದ ಒಂದು ಕರೆಯುವ ಹೆಸರುಂಟು. ಬೇರೆ. ಮೋಹಿನಿ. ಹೇಗೆ? ಮೋಹಿನಿ. ಮೋಹಿನಿ, ಓ ನನ್ನ ಮನ ಮೋಹಿನಿ, ಓ ಜಗದ್ಮೋಹಿನಿ, ನನ್ನ ಹೃದಯ ಮೋಹಿನಿ. ಬಾ ಬಾ ಬಾ. ಪುಣ್ಯಾತ್ಮ, ನನ್ನ ಪರಿಚಯವನ್ನು ನೀನು ಕೇಳಿದೆ ಸರಿ. ಹೌದು. ನನ್ನನ್ನು ಪ್ರಶ್ನಿಸಬೇಕಾದರೆ ನೀನು ಯಾರು ಎನ್ನುವ ಆಗಬೇಕಲ್ಲ. ಯಾರು ನೀನು? ಅಲ್ಲದೆ ಇದ್ರೆ ಭೂಲೋಕದ ಒಡೆಯರಾಗಿರುವಂತಹ ನಾನೇ ಇದ್ದೇನೆ. ಈಗ ನೀನು ಅರುಣಾಸುರನ? ಓಹೋ, ಅರುಣದೇವ. ಚೆನ್ನಾಗಿ ಕೇಳಿದ್ದೇನೆ. ಹೌದಾ? ಹೌದಪ್ಪ. ಎಲ್ಲಿ, ಹೇಗೆ? ಒಳ್ಳೆ ಪ್ರಚಾರದಲ್ಲಿದ್ದಿ. ನೀನು ಮಾಡಿರಂತಹ ಸಾಹಸ ಒಂದೇ ಎರಡೇ, ಎಲ್ಲರ ಬಾಯಲ್ಲಿ ಹೀಗೆ ಅರುಣದೇವ ಅರುಣದೇವ ಎನ್ನುವ ಹಾಗೆ ಹೇಳಿದ್ದೀರಿ. ಹೌದಪ್ಪ. ನಿನ್ನ ವಿಚಾರವನ್ನು ಚೆನ್ನಾಗಿ ಅರ್ಥವಿಸಿಕೊಂಡವಳು ನಾನಿದ್ದೇನೆ. ಹಾಗೆಂದು ನನ್ನ ಮನದಲ್ಲಿ ಒಂದು ಪ್ರಶ್ನೆ ಪುಣ್ಯಾತ್ಮ. ಏನು? ಇದೀಗ ನೀನು ಹೇಳಿದು ನೀನು ಅರುಣಾಸುರನನ್ನು. ಹೌದು. ಈ ಹಿಂದೆ ಒಂದು ಕಥೆ ನಡೀತಿತ್ತು. ಈಗ ನಿನಗೊಂದೊಳ್ಳೆ ಅವಕಾಶವಿದೆ. ಯಾವುದು? ನನ್ನ ಜೊತೆಯಲ್ಲಿ ಬಂದು ನನ್ನ ಕೈ ಹಿಡಿದು ನನ್ನ ಭಾಗವನ್ನು ಅಲಂಕರಿಸಿದೆ ಅಂತಾದ್ರೆ ವೈಭವದ ಅರಮನೆಯಲ್ಲಿ ಸಂತೋಷದಿಂದ ಸಂಭ್ರಮದಿಂದ ನಿನಗೆ ಜೀವಿಸಬಹುದು. ಇನ್ನು 10 ಸಂವತ್ಸರ ಬೇಡ, ಇನ್ನು ಬಂಧು ಜನಗಳು ಬೇಡ, ತಂದೆ ತಾಯಿ ಮಣ್ಣು ತಿಂದು ಹೋಗಲಿ. ನೀನು ಬಾ. ಎಲ್ಲಿಗೆ ಬಾ? ನುಡಿಯ ನಿನಗೇನು ಅವಸರ? ಅವಸರ ಉಂಟು. ನಿನ್ನ ಹೆಸರು ಕೇಳಿದಾಗಲೇ ನಾನದು ಹೇಳಿದೆ. ಇವುಗಳಿಗೆಲ್ಲ 2 ಉಂಟು. ಆಗ ಬಂದ್ರೆ ಮತ್ತೆ ನಮಗೆ ಒಂದೆರಡು ಬೇಗ. ಯಾವ್ದು 2 ಅಲ್ಲ, ಹೆಸರು ಹಾಗೆ ಹಲವು ಉಂಟಲ್ಲ. 2 ಹೆಸರು. ಇದು ನಿನ್ನ ಹೆಸರು ಹೇಳಿದಾಗಲೇ ನಾನು ಹೇಳಿದೆ. ನನಗೊಂದು ಕತೆ ನೆನಪಾಯಿತು. ಅಂತಿಂತ ಕತೆ ಅಲ್ಲ, ಶ್ರೀದೇವಿ ಮಹಾತ್ಮೆಯ ಕತೆ. ಅದು ಬೇಗ ಹೇಳಬೇಕು. ಯಾವುದು? ಕತೆ ಇಷ್ಟೇ ಇರುವುದು. ಶುಮ್ಮನಿ ಶುಮ್ಮರ ಜೊತೆಯಲ್ಲಿ ಆ ಹೊತ್ತಿಗೆ ನಮೋ ನಮಃ
ನನ್ನ ಆರಾಧ್ಯ ದೇವರು. ಅಲ್ಲಿ ನೀನು ಮಧ್ಯದಲ್ಲಿ ಮಾತಾಡಿದ್ರೆ ಈಗ ಕತೆ ಉದ್ದೋಗ್ತದೆ. ಹೌದಾ? ಅವರಿರುವರ ವಧ ಪ್ರಕರಣದಲ್ಲಿ ಅರುಣಾಸುರನೆನ್ನುವಂತಹ ದಾನವ ರಣರಂಗದಿಂದ ಓಡಿ ಹೋಗಿದ್ದಾನಂತೆ. ಆ ಅರುಣಾಸುರನೇ ನೀನ? ಅಲ್ಲ ಅಲ್ಲ, ಅರುಣಾಸುರ ಬೇರೆ. ಆಮೇಲೆ ಮಹೋತಪಸ್ವಿ ಅರುಣಾಸುರ, ಆಮೇಲೆ ಮಹಾಸಾಧಕ, ಆಮೇಲೆ ಬ್ರಹ್ಮದೇವರನ್ನು ಒಲಿಸಿಕೊಂಡಿರುವಂತ ಅರುಣಾಸುರ. ಈಗ ನೋಡು, ತ್ರಿಜಗದಲ್ಲಿ ಮೆರೆಯುವಂತ ಚಾರು ಚತುರ್ದಶ ಭುವನ ದಲ್ಲಳ ಅರುಣಾಸುರ ದೇವ ನಾನೇ. ನೀನೇ? ಆದರೆ ಈಗ ಮದುವೆ ಆಗಬೇಕು, ನೀನು ಬರ್ಬೇಕಂತ ಹೇಳಿ ಹೇಳಿದಿ. ನಿನ್ನಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತೇನೆ. 11 ಕೇಳು ಪ್ರಶ್ನೆ, ಎಲ್ಲದಕ್ಕೂ ಉತ್ತರ ಕೊಡ್ತೇನೆ. ಮದುವೆ ಆದ ಮೇಲೆ ಉಪ್ಪರಿಗೆಯ ಮನೆಯಲ್ಲಿ ಕುಳಿತುಕೊಂಡು. ಇಲ್ಲ, ಮೊದಲು ಉತ್ತರ ಬೇಕು, ಮತ್ತೆ ಉಪ್ಪರಿಗೆಯ ಮನೆ. ಇದು ಅಂದಿನ ದಿನ ನಿಮ್ಮ ಒಡೆಯರಾದಂತ ಶುಂಭನಿ ಶುಂಭರನ್ನು ವಧಿಸಿದ್ದೊಬ್ಬಳು ಹೆಣ್ಣಲ್ವಾ? ನೀನು ಅವಳನ್ನು ನೋಡಿದ್ದೀಯಾ? ಇಲ್ವಾ? ಒಂದು ವೇಳೆ ಅದೇ ಹೆಣ್ಣು ಆ ಚಂಡಿಕೆ ಇಲ್ಲಿ ಬಂದರೆ ನೀನು ಏನು ಮಾಡುತ್ತೀಯ? ಅದಲ್ಲ, ಹಿಡಿದಂತ ಖಡ್ಗದಲ್ಲಿ ಅವರನ್ನು ಕೊಂದು ಕಡಿತೇನೆ. ಅರುಣಾಸುರ, ಏನು? ಸರಿಯಾಗಿ ಕೇಳು, ಏನು ಕಣ್ಣಾರೆ ನೋಡು. ಅಂದಿನ ದಿನ ಯಾವ ಚಂಡಿಕೆಯ ರೂಪವನ್ನಂತೂ ನಿನ್ನ ಒಡೆಯರಂತಹ ಶುಂಭನಿ ಶುಂಭರನ್ನು ವಧಿಸಿದಳು ಆ ಹೆಣ್ಣು ನಾನೇ.
ಹಾಗೆ ಆಗುದು, ಶಬ್ದ ಬರುವುದಿಲ್ಲ. ನಿಮ್ಮ ಸಂಬಂಧಿರು ಹೌದು, ಎಣ್ಣೆ ಹೆಣ್ಣು ಕಂಡಿರಲ್ಲ. ಇವನಿಗೆ ಈಗ ಅದೇ ನೆನಪಾಗುದು. ಏನು ನಿಮ್ಮಲ್ಲಿ ಹೇಳಿದೆ ಹೆಣ್ಣು ಹೆಣ್ಣು ನಾರಿ ನೀನು ಇಲ್ಲಿ ಬೇಡ, ನಾರಿ ಮಣಿ. ಹೋಗಿ ಹೋಗಿ ಹುಡುಗಿ ನೀರ ಬದಿಯಲ್ಲಿ ಕಲ್ಲಬಂಡೆಯಲ್ಲಿ ಕೂತದ್ದಲ್ಲ. ಹೌದು, ಹೋಗಿ ಮಾತಾಡಿದ್ರು ಬರಿದ್ರು. ಓ ತಿರೇ ಲೋಕ ಸುಂದರಿ, ತಿರೇ ಲೋಕ ಸುಂದರಿ. ಯಾವ್ದದು ಇವ ಯಾವ ಭಾಷೆಯಲ್ಲಿ ಒಮ್ಮೆ ಮಾತಾಡ್ತಾರೆ ಅಂತ ಅರ್ಥ ಆಗುದಿಲ್ಲ. ತ್ರಿಲೋಕ ಸುಂದರಿ, ಓ ಬೊಯ್ಯದ ಕೊಂಬು ಮುಗಿರೆ. ಇದು ನನಗೆ ಕಷ್ಟ ಹೇಳಲಿಕ್ಕೆ. ಯಾವುದು ಒಮ್ಮೆ ಹೇಳ್ಬಿಡು. ಅಲ್ಲ ಹುಡುಗಿ ಹೆಸರು ಹೊಗಲಿ ಹೊಗಲಿ ಕರೆಯುವುದು. ಕೊಂಬು ಬೊಯ್ಯದ ಮುಗಿರೆ. ಎಂತದ್ದು ಹೇಳು ಮುಂದುವರಿಸು. ಏನು ಬಾಲ ಹೋಗಲಿದ್ರು ನೀನು ಇಲ್ಲಿರು ಸರಿಯಲ್ಲ, ನಮ್ಮ ಜೊತೆ ಬಾ. ನನ್ನ ಅಣ್ಣನಲ್ಲಿ ಒರೆಸು, ಅಣ್ಣನಲ್ಲಿ ಒರೆಸು ವರಿಸು ಅಂತ ಹೇಳಿ ಬಾ. ಮದುವೆ ಆಗು. ಅದಕ್ಕೆ ಬರುವುದಕ್ಕೆ ಸಿದ್ಧರಾಗಲಿಲ್ಲ. ಹೋದ್ರು ಕೈ ಹಾಕಿದ್ರು. ಕೈ ಹಾಕುವಾಗ ಬಿಸಿಲು ಉಲಗಾಗಿ ಕೊಕ್ಕಿನಲ್ಲಿ ಚಂಡ ಪ್ರಚಂಡರನ್ನು ಕೊಕ್ಕಿ ವಿಶ್ರಮಿಸಿರುವಂತಹ ಸಂದರ್ಭದಲ್ಲಿ ಕರಾಲವಕ್ಕ ವಜ್ರಜಂಗ ನಮ್ಮನ್ನು ಎಬ್ಬಿಸಿದಿರಲ್ಲ, ನಮ್ಮನ್ನು ಎಬ್ಬಿಸುವುದಕ್ಕೆ ಕಾರಣ
ಕಳಿಸಿದ್ದಾನೆ. ನೀನಾಗಿ ಬರುತ್ತೀಯಲ್ಲ ನಿನ್ನನ್ನು ಎದ್ದು ಬಂದಿದ್ದೀಯಾ? ನಿನ್ನನ್ನು ಚಿರನಿದ್ರೆಗೆ ಕಳಿಸುತ್ತೇನೆ. ಸೈತಲ ನಾರಿ ಕಣ್ಣೀರಭಿಷೇಕದಿಂದ ಅರ್ಚಿಸುತ್ತ ಮಾಂಗಲ್ಯ ಮಾಧ್ಯಮ ಉಳಿದು ಬಾರು ಬೇಡಿ ಬುಡರು. ಅಮ್ಮ ಸರ್ವೇಶ್ವರಿ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಮ್ಮ. ನೋಡುದುರು ನಿನ್ನಯ ಗೋವಿಂದ ಚೈತನ್ಯ ಏನೇ ಇದು? ಕಣ್ಣೀರು ಸುರಿಸುತ್ತಾ ಇರುವೆ, ಕೈ ಕಾಲು ನಡುಗುತ್ತಾ ಇವೆ. ಯಾವುದೋ ಒಂದು ದುಃಖ ನಿನ್ನನ್ನು ಆವರಿಸಿದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತಾ ಇವೆ. ಯಶೋಮತಿ, ನಿನ್ನ ನಗುವೆ ಚೈತನ್ಯದ ಉಸಿರೇ ಈ ಅರುಣಾಸುರನ ಜೀವನ. ಹೀಗೆ ಬಾ, ಅಳುಬೇಡುವೆ, ಬಾರೆ ಸ್ವಾಮಿ. ಪ್ರಾಣವಲ್ಲಭನಿದ ಸುಂದರವಾಗಿಯೂ ಸ್ವಾಮಿ,
ಅವಳನ್ನು ವಂಚಿಸಿ ಚೆಲುವೆಯನ್ನು ಕರೆತರಬೇಕು ಎನ್ನುವ ಕಾರಣಕ್ಕಾಗಿ ಆಚೆಯಿಂದ, ಆದರೆ ಅವಳು ಚೆಲುವೆ ಅಲ್ಲ, ಮತ್ತೆ ತರುಣಿ ಅಲ್ಲ, ಇಡೀ ರಾಕ್ಷಸ ಕುಲವನ್ನೇ ಸಂಹಾರ ಮಾಡುವುದಕ್ಕಾಗಿ ಬಂದಿರುವ ರಣಚಂಡಿ ಆಕೆ ಆಕೆ ಮಹಾಕಂಟಕಿ. ಕೊಂಡಿದ್ದೀರಿ. ಅವಳು ದುಷ್ಟರನ್ನು ಶಿಕ್ಷಿಸುವುದಕ್ಕೆ ಬೇಕಾಗಿ, ಶಿಷ್ಟರನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಬಂದವಳು. ಅವಳು ಜಗದ ಮಾತೆ ಸ್ವಾಮಿ. ನೀತಿಯನ್ನು ಕೇಳುವುದಕ್ಕೆ ಅವಳು ಯಾರು? ಅವಳು ಜಗತ್ತಿನ ಒಳ್ಳೆಯದಕ್ಕೆ ಬಂದಿದ್ದು ಹೌದು ಅಂತಾದರೆ ದೇವತೆಗಳ ಪಕ್ಷಪಾತಿಯಾಗಿ ನಮ್ಮನ್ನು ವಿರೋಧಿಸುವುದು ಯಾಕಾಗಿ? ನಮ್ಮವರ ವಧೆಗೆ ಕಾರಣಗಳಾಗುವುದು ಯಾಕಾಗಿ? ಅಂತಹ ಅವಳನ್ನು ತಡೆಯುವುದಕ್ಕಾಗಿ ನಾನೇ ಕಟಿಬದ್ಧವಾಗಿದ್ದೇನೆ. ಇಲ್ಲ ಸ್ವಾಮಿ, ನೀವು ಅರ್ಥವಿಸಿಕೊಂಡದ್ದು ತಪ್ಪಾಗಿ ಹೋಯಿತು. ನಿಮ್ಮಲ್ಲಿ ಅದೆಷ್ಟೋ ದಿವಸಗಳಿಂದ ನಾನು ಕೇಳಬೇಕಾದಂತಹ ಪ್ರಶ್ನೆ ಕೇಳದೆ ಉಳಿದೆ, ಅದು ಇವತ್ತು ಕೇಳುತ್ತಾ ಇದ್ದೇನೆ ಪ್ರಭು. ಸ್ವಾಮಿ, ಕಂಡಲ್ಲಿ ಬ್ರಾಹ್ಮಣರೆಲ್ಲ ಹಿಂಸಿಸಿದ್ರಲ್ವಾ? ಯಾವ ಸ್ವಾರ್ಥಕ್ಕಾಗಿ ಪ್ರಭು? ಯಾಗ ಯುದ್ಧಾದಿಗಳನ್ನು ಮಾಡುವುದರ ಮೂಲಕ ಹವಿಸು ದೇವತೆಗಳಿಗೆ ಅರ್ಪಣೆ ಮಾಡುತ್ತಾರೆ. ಕಂಡಲ್ಲಿ ಮುನಿ ವಧುಗಳನ್ನೆಲ್ಲ ಹಿಂಸಿಸುತ್ತಿದ್ದಿರಲ್ವಾ? ಯಾವ ಪುರುಷಾರ್ಥಕ್ಕಾಗಿ? ಪರಿಕರಗಳನ್ನು, ಸಾಮಗ್ರಿಗಳನ್ನು ಆ ಬ್ರಾಹ್ಮಣರಿಗೆ ಒದಗಿಸುವುದು ಮುನಿ ಪತ್ನಿಯರು. ಮಾತ್ರವಲ್ಲ, ಕಾಳಿಕಾ ಮಂದಿರವನ್ನೇ ಪುಡಿ ಪುಡಿ ಮಾಡಿದಿರಲ್ವಾ? ಯಾವ ಪುರುಷಾರ್ಥಕ್ಕಾಗಿ ಪ್ರಭು? ಏಕೋ ದೇವ, ನಾನೇ ದೇವರು ಪ್ರಜೆಗಳಿಗೆ ಅಂತಿರುವಾಗ ಮತ್ತೊಂದು ದೇವರೋ ದೇವಿಯೋ ಗರ್ಭಗುಡಿಯೋ ಅಗತ್ಯವಾದರೂ ಏನು? ಅದಕ್ಕಾಗಿ ಮನೆಯಲ್ಲಿ ದುರ್ಗಾ ಮಂದಿರದಲ್ಲಿ ನಾನು ದೇವಿಯನ್ನು ಪೂಜೆ ಮಾಡಿದೆ. ನನ್ನನ್ನು ಯಾಕೆ ಹಾಗಾದ್ರೆ ನೀವು ಹಿಂಸಿಸಲಿಲ್ಲ? ಸೋಮತೆ, ಸಾಮ್ರಾಜ್ಞಿ ಆಗಿರುವಂತಹ ನಿನ್ನನ್ನು ಪ್ರಶ್ನಿಸುವುದಕ್ಕೆ ನೈತಿಕತೆ ನನಗೂ ಇಲ್ಲ ಪ್ರಭು. ಹಾಗಾದ್ರೆ ಪ್ರಜೆಗಳಿಗೆ ಒಂದು ನ್ಯಾಯ, ನನಗೊಂದು ನ್ಯಾಯವೇ? ಸ್ವಾಮಿ, ನೀವು ಆಕೆಯನ್ನು ತಿಳಿಯಬೇಕಾದ್ರೆ ನಿಮ್ಮ ಹೊರಗಿನ ಕಣ್ಣು ಸಾಲದು, ನಿಮ್ಮ ಅಂತರಂಗದ ಕಣ್ಣನೊಮ್ಮೆ ತೆರೆದು ನೋಡಿ. ಬಂದವಳು ಶ್ರೀದೇವಿ ಸ್ವಾಮಿ, ಶ್ರೀದೇವಿ. ಕಳಿಸಿಕೊಟ್ಟಿದ್ದಾರೆ. ಯಾಕೆ ಇನ್ನು ಯಾವ ಬಲ ಇದೆ ಎನ್ನುವಾಗ ಆಕೆಯೊಂದಿಗೆ ಹೋರಾಡೋದಕ್ಕೆ ಹೊರಟಿದ್ದೀರಿ ನೀವು? ಇದೆ. ಯಾವ ಬಲವಿದೆ? ಗಾಯತ್ರಿ ಮಂತ್ರ ಬಲ. ಅದನ್ನು ಬಿಟ್ಟು ಎಷ್ಟೋ ಸಮಯಗಳು ಕಳೆದು ಹೋಯಿತು ಪ್ರಭು. ಸೇನಾ ಬಲ ಇನ್ನೂ ಇದೆ. ಅದನ್ನು ಈಗ ಕಳೆದಾಗಿದೆ ಅಲ್ವಾ? ಶರೀರದಲ್ಲಿ ಇನ್ನೂ ಬಲವಿದೆ ನನ್ನಲ್ಲಿ. ಅದು ಇರಬಹುದು ಸ್ವಾಮಿ, ಎಲ್ಲಿಯ ತನಕ ಇರಬಹುದದು? ಯಶೋಮತಿ, ಅದೆಲ್ಲ ಬಲವು ನಾಶವಾದರೂ ತೊಂದರೆ ಇಲ್ಲ. ಮನೋಬಲ ಜೊತೆಯಲ್ಲಿ ನಿನ್ನ ಪಾತಿವೃತ್ಯದ ಬಲ ನನಗಿದೆ. ಪಾತಿವೃತ್ಯವನ್ನು ಮೆರೆಸುವಂತಹ ಸಮಯ ಅಲ್ಲ ಪ್ರಭು. ಈಗ ಚಂಡಿಕೆಯೊಡನೆ ಹೋಗಿ ಅವಳ ಕಾಲಿಗೆ ಬಿದ್ದು ಕ್ಷಮೆಯನ್ನು ಯಾಚಿಸಿ ಪ್ರಾಣ ಭಿಕ್ಷೆಯನ್ನು ಬೇಡುವಂತಹ ಸಮಯವಿದು. ಹಾಗಾಗಿ ಹೇಳ್ತಾ ಇದ್ದೇನೆ, ನೀವು ಹೊರಡಬೇಡಿ ಸ್ವಾಮಿ, ನಾನು ಹೊರಡುತ್ತೇನೆ, ನಾನು ಹೋಗುತ್ತೇನೆ.
ತಕ್ಕುದಾಗಿರುವಂತಹ ಮಾತನ್ನೇ ಆಡುತ್ತಿರುವೆ. ಹೋಗು, ನಮ್ಮ ವಿರೋಧಿಯಾಗಿರುವಂತಹ ದುಷ್ಟ ಚಂಡಿಕೆಯನ್ನು ಕೊಲ್ಲುವ. ಇಲ್ಲ ಪ್ರಭು, ಚಂಡಿಕೆಯೊಡನೆ ಹೋರಾಟವನ್ನು ಮಾಡುವುದಕ್ಕೆ ಹೊರಟವಳಲ್ಲ ಈ ಯಶೋಮತಿ. ಮತ್ತೆ ನಾನು ಹೋಗುತ್ತೇನೆ, ಆಕೆಯ ಪದತಲದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೇನೆ, ಅಮ್ಮ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಮ್ಮ ಎನ್ನುವ ಹಾಗೆ ಬೇಡುವುದಕ್ಕೆ ಹೊರಟವಳು ಸ್ವಾಮಿ. ನೋವಾಯಿತೇನೆ ನಿನಗೆ? ಇಲ್ಲ ಪ್ರಭು, ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ಸಿಟ್ಟನ್ನು ಕೊಟ್ಟು ಕಾಡಿಸಿ ಬಿಟ್ಟೆ, ನಿನಗೆ ಹೊಡೆದು ಬಿಟ್ಟೆ. ಮದುವೆ ಆದ ಅಂದಿನಿಂದ ಇದುವರೆಗೆ ನಿನಗೆ ಬೈದವನಲ್ಲ, ಭಂಗಿಸಿದವನಲ್ಲ, ನೋವನ್ನುಂಟು ಮಾಡಿದವನಲ್ಲ. ಇಲ್ಲ ಪ್ರಭು, ಯಾಕೆ ಆಯಿತು? ಇದಕ್ಕೆಲ್ಲ ಕಾರಣ ಆ ದುಷ್ಟ ಚಂಡಿಕೆ ನಮ್ಮ ದಾಂಪತ್ಯ ಜೀವನದಲ್ಲಿಯೂ ಕೂಡ ಒಡಕನ್ನುಂಟು ಮಾಡುವುದಕ್ಕಾಗಿ ಅವಳೇ ಈಗ ಬಂದಿದ್ದಾಳೆ. ಇಲ್ಲ ಚಿನ್ನ, ಇನ್ನು ಸೈರಿಸಿಕೊಳ್ಳುವಂತ ತಾಳ್ಮೆ ನನಗಿಲ್ಲ. ನಮ್ಮವರನ್ನೆಲ್ಲ ಕೊಂದು ಕಳೆದಿರುವಂತಹ ಆ ದುಷ್ಟ ಚಂಡಿಕೆ ಆಕೆಗೊಂದು ಗತಿ ಕಾಣಿಸದೆ ಇದ್ರೆ ನಾನು ಅರುಣಾಸುರನಲ್ಲ. ಹೋಗುತ್ತೇನೆ, ಆದರೆ ಹೋಗಿ ಮಾಡುವಂತಹ ಕಾರ್ಯದಲ್ಲಿ ಯಶಸ್ವಿ ಆಗಿ ಬರಬೇಕು ಅಂತಾದರೆ ಪತಿವ್ರತೆಯಾಗಿರುವಂತಹ ನೀನು ವೀರ ಕನ್ನಡವನ್ನು ಕಟ್ಟುಕಳಿಸು. ಇಲ್ಲ ಪ್ರಭು, ಕಟ್ಟಲಾರೆ. ನಾನು ಕಟ್ಟುತ್ತೇನೆ, ನಿಮಗಲ್ಲ ಪ್ರಭು. ಶ್ರೀದೇವಿಯ ಕೈಗೆ ರಕ್ಷಾ ಕಂಕಣವನ್ನು ಕಟ್ಟುವುದಕ್ಕೆ ಬೇಕಾಗಿ ಹೋಗುತ್ತೇನೆ ಪ್ರಭು. ಶ್ರೀದೇವಿಯ ಕೈಗೆ? ಹೌದು. ಹಾಗಾದ್ರೆ ನಿನ್ನ ಗಂಡನಾಗಿ, ವೀರನಾಗಿ, ಶೂರನಾಗಿ ನಾನಲ್ಲಿರಬೇಕೆ? ನೀವು ಮನೆಯ ಒಳಗೆ ಇದ್ದುಕೊಳ್ಳಿ ಪ್ರಭು. ಯಶೋಮತಿ, ಯಶೋಮತಿ, ಹೋಗುತ್ತೇನೆ. ಮೂರು ಲೋಕದ ಒಡೆಯನಾಗಿ ರಣಕ್ಕೆ ಹೆದರಿ ಜೀವ ಭಯದಿಂದ ನಿನ್ನನ್ನು ಅಲ್ಲಿಗೆ ಹಟ್ಟಿ ಅಡಗಿ ಕುಳಿತುಕೊಳ್ಳಬೇಕೆ? ಇಲ್ಲ ಪ್ರಭು. ಅಡಗಿ ಕುಳಿತುಕೊಳ್ಳಬೇಕೆ? ಇಲ್ಲ ಪ್ರಭು, ನಾನು ಹೋಗುತ್ತೇನೆ. ಹೋಗಬೇಡ, ಹೋಗುತ್ತೇನೆ, ಹೋಗಬೇಡ, ಹೋಗುತ್ತೇನೆ. ಅರುಣಾಸುರ ರಾಜ್ಯ ಹೋಗಬೇಡ. ಮಡದಿಯಾದಂತಹ ಯಶೋಮತಿ ಮೀರಿ ನಡೆಯಬಹುದು ಪ್ರಭು. ಅರುಣ ಸಾಮ್ರಾಜ್ಯ ರಾಜ್ಯ ಹೋಗಬೇಡ. ಸಾಮ್ರಾಜ್ಯ ಆದವಳು ಮೀರಿ ನಡೆಯಬಹುದು. ಅರುಣ ದೇವರಾಜ್ಯ ಹೋಗದಿರು. ಹೋಗುತ್ತೇನೆ. ಯಶೋಮತಿ ಸಾವನ್ನಪ್ಪಿದ್ದಾಳೆ. ಅವಳ ಗಂಡನಾದಂತಹ ಅರುಣಾಸುರ ಮಹಾಪ್ರಭುಗಳಿಗೆ ಮೋಕ್ಷವನ್ನು ಕೊಡುವ ಹಾಗೆ ಅವರಲ್ಲಿ ಬೇಡಿಕೊ ಮಗಳೇ. ನಿಮ್ಮನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ನಾ ಹೋಗುವುದಿಲ್ಲ. ಹೋಗದಿದ್ರೆ ನನ್ನ ಮೇಲೆ ಆಣೆ ಇದ್ರೆ ಹೋಗಲೇಬೇಕು, ಹೋಗಲೇಬೇಕು. ಪಾದಗಳನ್ನು ಪಿಡಿದು ಪದದೂಳಿಗೆ ತರುಣಯ ಪಡೆಗಿಡುತ್ತ ಸತಿವನ್ನೆಯು ಏನು ಆಗಲಿಲ್ಲ ಪ್ರಭು. ಆ ವೈದ್ಯರು ಎಲ್ಲಿದ್ದವರ ಹೇಳಿ ಇಲ್ಲ, ನನ್ನ ಬೆಳನಿಗೆ ಸರಿಯಾದಂತಹ ಔಷಧವನ್ನು ಕೊಟ್ಟು ಚಿಕಿತ್ಸೆ ಗುಣಪಡಿಸಿ ಬೇಗ. ಇಲ್ಲ ಪ್ರಭು, ಯಾವ ಪಂಡಿತರು ಯಾವ ವೈದ್ಯರು ಬಂದರೂ ಇದು ವಾಸಿಯಾಗುವುದಿಲ್ಲ. ಇನ್ನು ಯಶೋಮತಿ ಹೆಚ್ಚು ಕಾಲ ಬದುಕಿ ಉಳಿಯುವುದಿಲ್ಲ ಪ್ರಭು. ನಿನಗೇನಾಗುವುದಿಲ್ಲ, ನಾನಿದ್ದೇನೆ. ಇನ್ನಾದರೂ ಈ ಮೊಂಡು ಹಠವನ್ನು ಬಿಟ್ಟು ಬಿಡಿ. ಶ್ರೀದೇವಿಯ ಪದದ
ಯಾರೇ ತಗ್ಗಿಸಲ ಪ್ರಭೋ ಯಾವುದೋ ಒಂದು ಶಕ್ತಿ ನನ್ನನ್ನು ಕೈ ಬೀಸಿ ಕರೆಯುತ್ತಾ ಉಂಟು ಪ್ರಭು. ಚಿನ್ನ ನಿನ್ನನ್ನು ಯಾರು ಕರೆಯಲಾರರು. ಇದು ಈ ಕಡೆಯ ಬಾರಿಗೆ ನಿಮ್ಮ ಕೋಮಲವಾದಂತಹ ಮುಖವನ್ನೊಮ್ಮೆ ಕಾಣುತ್ತೇನೆ ಪ್ರಭು. ಸ್ವಾಮಿ ನೋಡೋಣ ಇನ್ನು ನೀವು ಪ್ರಭು ಏನು ಮಾತನಾಡೆ ಚಿನ್ನ ಮಾತನಾಡು. ಅಯ್ಯೋ ಕಟ ಕಟ ಎಂತ ದಯನೀಯ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ನನ್ನ ಕೈ ಹಿಡಿದ ಮಳದಿ ನನ್ನ ಕಣ್ಣೆದುರಿನಲ್ಲಿಯೇ ನನ್ನ ಜಂಗೆಯಲ್ಲಿಯೇ ಪ್ರಾಣವನ್ನು ತೆಗೆದು ಹೋದರೆ ನನ್ನನ್ನು ಬಿಟ್ಟು ಅಗಲಿದೆ. ಅಗಟ ಕಳ ಕುಲ ಭಾಸ್ಕರನೇ ಅಂತಂಗದಲಾದರೆ ನಮ್ಮ ಸಾಮ್ರಾಜ್ಯದ ನೊಂದ ದೀಪವೇ ನಂದಿ ಹೋಯಿತೆ. ನನ್ನ ಜೀವನದ ಉಸಿರಂತಿದ್ದ ನನ್ನ ಮಡದೆ ನನ್ನನ್ನು ಬಿಟ್ಟು ತೊಲಗಿದಳೆ. ಅಯ್ಯೋ ಶಿವನೇ, ಯಾತಕ್ಕೆ ಭುವನ ತ್ರಯಂಗಳು, ಯಾತಕ್ಕೆ ಅಧಿಕಾರ, ಈ 7 ಲೋಕದ ಅಧಿಪತಿ ಆಗಲು ನನ್ನ ಮಡದಿಯನ್ನು ಉಳಿಸಿಕೊಳ್ಳುವುದಕ್ಕೆ ನನಗಾಗದೆ ಹೋಯಿತಲ್ಲ. ನನ್ನಂತಹ ನತದೃಷ್ಟ ಪ್ರಪಂಚದಲ್ಲಿ ಮತ್ತೊಬ್ಬನಿರುವುದಕ್ಕೆ ಸಾಧ್ಯವೇ? ನಾನು ಉಳಿದೇನು ಪ್ರಯೋಜನ? ಕೇವಲ ನನ್ನ ಶರೀರದಲ್ಲಿರುವಂತಹ ಉಸಿರೇ ಹೊರಟೋಯಿತು ಯಶೋಮತಿಯ ಜೊತೆಯಲ್ಲಿ ಅಂತಾದ್ರೆ ಜಡಡಿಂಬದಂತಿರುವಂತಹ ಈ ಅರುಣನ ದೇಹ ಇನ್ನು ಪ್ರಪಂಚದಲ್ಲಿ ಯಾಕೆ, ಯಾರಿಗಾಗಿ, ಯಾತಕ್ಕಾಗಿ? ಅಯ್ಯೋ ಶಿವನೇ, ಶಿವನೇ. ನೀನ್ ಯಾಕೆ ಹೇಳುವುದು ಮಾರಾಯ? ನನ್ನ ಮಡದಿ ನನ್ನನ್ನು ಬಿಟ್ಟು ಹೋದರೆ ನೀನು ಯಾರು? ಪರಬ್ರಹ್ಮ ಸ್ವರೂಪಿ ಅಲ್ವಾ? ಪರಬ್ರಹ್ಮನಲ್ಲ. ದೃಷ್ಟಿಸುವುದಕ್ಕೆ ನನಗೆ ಬರುತ್ತದೆ, ಪಾಲಿಸುವುದಕ್ಕೂ ಬರುತ್ತದೆ. ನನ್ನ ಹೆಂಡತಿಯ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ನನಗೇನು ಕಷ್ಟ ಸಾಧ್ಯವೇ? ನಾನು ಮನಸ್ಸು ಮಾಡಿದರೆ ಆಗುವುದಿಲ್ಲವೇ? ಅದು ಸರಿಯಾಗ್ಲಿಲ್ಲ. ಸರಿಯಾಗಲಿಲ್ಲ. ಇದು ಅರುಣಾಸುರ ರಾಜ್ಯ. ಎದ್ದೇಳು. ನಿನ್ನ ಸಂಕಲ್ಪ ಸರಿಯಾಗ್ಲಿಲ್ಲ. ಸರಿಯಾಗಲಿಲ್ಲ.
ಪರಬ್ರಹ್ಮ ಸ್ವರೂಪಿಯಾಗಿರುವಂತಹ ಅರುಣಾಸುರ ಆಜ್ಞೆ ಹೇಳು, ಹೇಳು, ಹೇಳು. ಕಾರಣವಾಗಿರುವಂತಹ ಚಂಡಿಕೆಯನ್ನು ಅಳಿವಾಗಿದೆ. ಮಹಾರಾಜರಿಗೆ ಮೋಕ್ಷ ಹೇಗೆ ಬಂದರು? ಪುಣ್ಯೋದಕವ ಪ್ರೋಕ್ಷಿಸುತ್ತ ಇವರ್ಯಾರು ಸಾಮಾನ್ಯರಲ್ಲ. ಮೇಕಲೆ ಮತ್ತು ಸೌಗಂಧಿಕೆ ಎಂಬ ಯಕ್ಷಗಂಡಿಕೆಯರು ಈ ಮಹೋಗ್ರಮುನಿಯ ಶಾಪದಿಂದಾಗಿ ಈ ಭೂಮಿಯಲ್ಲಿ ಜನಿಸಿದ್ದಾರೆ. ಹಾಗಾಗಿ ತಡ ಮಾಡುವುದು ಸರಿಯಿಲ್ಲ. ನನ್ನಿಂದಲೇ ಮೋಕ್ಷ ಪಡೆಯಬೇಕೆನ್ನುವ ಹಾಗೆ ಆತ ನುಡಿಯಿದ್ದಾನೆ. ಹಾಗಾಗಿ ನಂದಿನಿಯಿಂದ ಶುದ್ಧೋದಕವನ್ನು ತಂದಿದ್ದೇನೆ. ಇದನ್ನೇ ಪ್ರೋಕ್ಷಿಸುತ್ತೇನಂತೆ.
ದೇವಲೋಕದಿ ಬಂದ ಎಳನೀರಾದಿ ಭಕ್ತಿ ಭಾವದಿ ಅಭಿಷೇಕ ಬೆಸಗಿ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಯ ಜಯ. ಶಾಂತಳಾಗಬೇಕು ತಾಯಿ. ತಂದಂಥ ಎಳನೀರನ್ನು ಸ್ವೀಕರಿಸಿಕೊಳ್ಳಬೇಕು, ಹೂವಿನ ಹಾರವನ್ನು ಸ್ವೀಕರಿಸಿಕೊಳ್ಳಬೇಕು ತಾಯಿ. ನಿನ್ನದಾದಂತಹ ಈ ಘೋರ ರೂಪವನ್ನು ಕಾಣುವುದಕ್ಕೆ ಅಸಾಧ್ಯ ತಾಯಿ. ಆದ್ದರಿಂದ ಈ ಅರುಣಾಸುರನಿಗೆ ಮೋಕ್ಷವನ್ನಿತ್ತು ಶಾಂತಳಾಗಬೇಕು ತಾಯೇ. ನನ್ನಂತಹ ಬೇಕಿರುವಂತಹ ರೂಪವನ್ನು ಕಂಡು ಭಯಗೊಂಡೇ ಮಗನೇ. ಹೌದಮ್ಮ. ಭಯಪಡದಿರು, ಶಾಂತಳಾಗಿದ್ದೇನೆ, ಶಾಂತಳಾಗಿದ್ದೇನೆ. ನನ್ನನ್ನು ಶಾಂತಗೊಳಿಸುವುದಕ್ಕಾಗಿ ದೇವಲೋಕದ ಎಳನೀರ ಅಭಿಷೇಕ ಮಲ್ಲಿಕ ಪುಷ್ಪವನ್ನು ಸಮರ್ಪಿಸಿದ್ದೀರಿ. ಮನಸ್ಸಿಗೆ ಸಂತೋಷವಾಯಿತು. ಸ್ವರ್ಗದ ಸುರಪೀಠವನ್ನು ನಿನ್ನ ಪಾಲಿಗೆ ಒದಗಿಸಿಕೊಟ್ಟಿದ್ದೇನೆ. ಹೋಗು ಮಗನ ನಾಕಮನಾಡಬೇಕು. ಜಾಬಾಲಿ ಮುನಿ, ದುಷ್ಟನಂತ ಅರುಣಾಸುರ ರೂಪಕ್ಕೆ ಭಯಗೊಂಡ ನೀನು ಮತ್ತು ನಿನ್ನ ಶಿಷ್ಯರು ಗುಹೆಯೊಳಗೆ ಅಡಗಿಕೊಂಡಿದ್ದೀರಿ. ಆ ಗುಹೆಗೆ ಇನ್ನು ಮುಂದಕ್ಕೆ ಆಮಲಕ ತೀರ್ಥ ಅಥವಾ ಹಿಂದಕ್ಕಾದರೂ ನಂದನಿಗೆ ಆಡಿದ ಮಾತಿನಂತೆ ಅವಳು ನಂದಿನ ನದಿಯಾಗಿ ಹರಿತುವಂತ ಸಂದರ್ಭದಲ್ಲಿ ಅವಳ ಗಡಿ ಪ್ರದೇಶದಲ್ಲಿ ಮಗಳಾಗಿ ಜನಿಸುವಳು ನಾನು. ಹಾಗಾಗಿ ಆ ಕ್ಷೇತ್ರವನ್ನು ಇನ್ನು ಮುಂದಕ್ಕೆ ಕಟೀಲು ಅಥವಾ ಕಟೀಲು ಎಂಬುದಿಗೆ ಹೆಸರನ್ನು ಪಡೆಯಲಿದೆ. ತಾಯಿ ನಿಮ್ಮನ್ನು ನೋಡುವ ಬಗೆ ಹೇಗೆ ತಾಯಿ? ಇನ್ನು ಜಾಬಾಲಿ ಮುನಿ, ಆವಾತ ಎನ್ನ ನಾರಿ ಕೇಳ ಸುಧೆಯುವ ಆವಾತ ಮಾಗ ಶುದ್ಧದ ಪೌರ್ಣಮಿಯ ದಿನದಿ ಮಾಘಶುದ್ಧದ ಪೌರ್ಣಮಿ ಶುಭ ದಿನದಂದು ನಂದಿನ ನದಿಯಲ್ಲಿ ಸ್ನಾನವನ್ನು ಮಾಡಿ ಯಕ್ಷಗಾನ, ಸಂಗೀತ, ನೃತ್ಯ ಸೇವೆಯನ್ನು ಯಾರು ಮಾಡುತ್ತಾರೋ ಅವರ ಕಷ್ಟವನ್ನು ಪರಿಹರಿಸಿಕೊಡಲು ನಾನಾಗಿದ್ದೇನೆ. ಅಷ್ಟು ಮಾತ್ರವಲ್ಲದೆ ಪರಮ ಪತಿವ್ರತೆಯಂತ ಯಶಮತಿ ಆತ್ಮ ನನ್ನಲ್ಲಿ ಐಕ್ಯವಾಗಿದೆ. ನನ್ನನ್ನು ಕಾಣುತ್ತಾ ಭಕ್ತರು ಅರಿಶಿನ, ಕುಂಕುಮ, ಪಟ್ಟೆ ಸೀರೆ, ಕರಿಯಮಣಿ, ಕಪ್ಪು ಬಳೆ ಇದನ್ನು ತಂದು ಯಾರು ಸಮರ್ಪಿಸುತ್ತಾರೋ ಅವರ ಕಷ್ಟವನ್ನು ಕೂಡ ಪರಿಹರಿಸಿಕೊಡುವಳು ನಾನು. ಭೂಲೋಕದಲ್ಲಿರುವ ಪತಿವ್ರತೆ ಹೆಣ್ಣು ಮಕ್ಕಳ ಮಾಂಗಲ್ಯ ಭಾಗ್ಯವನ್ನು ಸದಾಕಾಲ ಉಳಿಸಿಕೊಡುತ್ತೇನೆ. ಹಾಗಾಗಿ ಇನ್ನು ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನೆಲೆಯಾಗುತ್ತೇನೆ. ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನೆಲೆಯಾಗುತ್ತೇನೆ. ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ವಂದಿಸುತ್ತಾರತಿ ಬೆಳಗುತ್ತ ತಂದ ಎಳನೀರ ಅಭಿಷೇಕ ಕೈಗತ್ತಿಸಿದ ಮಹರ್ಷಿಗಳೇ, ದುಷ್ಟನಾದಂತಹ ಅರುಣಾಸುರನನ್ನು ಕೊಂದು ಜಗನ್ಮಾತೆ ನಮಗೆಲ್ಲರಿಗೂ ಸುಖವನ್ನುಂಟು ಮಾಡಿದ್ದಾಳೆ. ನಾಕದ ಪೀಠವನ್ನು ಮರಳಿ ನಮಗೆ ಒಪ್ಪಿಸಿದವಳಿದ್ದಾಳೆ. ತಾಯಿಗೆ ಪ್ರಿಯವಾದಂತಹ ನಾರಿಕೇಳ ಅಭಿಷೇಕವನ್ನು ಮಾಡಿದ್ದೇವೆ. ಮಲ್ಲಿಕಾ ಪುಷ್ಪವನ್ನು ಸಮರ್ಪಿಸಿದ್ದೇವೆ. ಮುಂದೆ ಈ ನಂದಿನಿಯ ಕಟಿ ಪ್ರದೇಶದಲ್ಲಿ ತಾಯಿಯು ಭ್ರಮರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನೆ ಎನ್ನುವ ಹಾಗೆ ಭರವಸೆಯನ್ನಿತ್ತಿದ್ದಾಳೆ. ಆ ಸಮಯದಲ್ಲಿ ಆ ದೇವಿಯನ್ನು ಪೂಜಿಸಿದವರಿಗೆ ಇಹದಲ್ಲಿ ಸುಖ, ಪರದಲ್ಲಿ ಮೋಕ್ಷವನ್ನಿತ್ತು ರಕ್ಷಿಸುತ್ತೇನೆ ಎನ್ನುವ ಹಾಗೆ ತಾಯಿ ಆಡಿದ್ದಾಳೆ. ಅಷ್ಟು ಮಾತ್ರವಲ್ಲ, ಆ ತಾಯಿಯನ್ನು ಪೂಜಿಸುವಂತಹ ಬಗೆ ಹೇಗೆ ಎನ್ನುವ ಹಾಗೆ ತಾಯಿಯೇ ಆಡಿದ್ದಾಳೆ. ಹಾಗೆಯೇ
ಹಾಗೆ ನಾವೆಲ್ಲರೂ ಕೂಡ ಭ್ರಮರಾಂಬಿಕೆಯನ್ನು ಕಣ್ತುಂಬಿಕೊಂಡಿದ್ದೇವೆ. ಭ್ರಮರಾಂಬಿಕೆಯಾದಂತಹ ತಾಯಿ ದುರ್ಗಾ ಪರಮೇಶ್ವರಿಯಾಗಿ ಇಲ್ಲಿ ನೆಲೆ ನಿಲ್ಲುವವಳಿದ್ದಾಳೆ. ದುರ್ಗಾ ಎಂದರೆ ಕೋಟೆ ಎಂದರ್ಥ. ಹಾಗೆ ನಮಗೆಲ್ಲರಿಗೂ ಭದ್ರತೆಯನ್ನು ಒದಗಿಸುವವಳು ಮಹಾಮಾಯೆ. ಹಾಗಾಗಿ ಆ ಭ್ರಮರಾಂಬಿಕೆಯನ್ನೇ ನಿತ್ಯವೂ ಕೂಡ ಸ್ಮರಿಸುತ್ತಾ ಆಕೆಯ ಪ್ರಿಯವಾದಂತಹ ಸೇವೆಗಳಲ್ಲಿ ಒಂದಾದಂತಹ ಯಕ್ಷಗಾನ ಸೇವೆ ಹಾಗೂ ಈ ಕ್ಷೇತ್ರ ಮಹಾತ್ಮೆಯನ್ನು ಹೊಗಳುವುದಕ್ಕೆ 1000 ನಾಲಿಗೆ ಉಳ್ಳಂತಹ ಆದಿಶೇಷನಿಂದಲೂ ಅಸಾಧ್ಯ. ಹಾಗಾಗಿ ಈ ಕ್ಷೇತ್ರ ಮಹಾತ್ಮೆಯನ್ನು ಸೇವಾರೂಪದಲ್ಲಿ ಆಡಿಸಿದಂತಹ ಸೇವಾಕರ್ತರಿಗೆ, ನೋಡಿದಂತಹ ಎಲ್ಲರಿಗೂ ಆ ಭ್ರಮರಾಂಬಿಕೆ ಒಳಿತನ್ನುಂಟು ಮಾಡಲಿ ಎಂದು ಹೇಳುತ್ತಾ ಈ ಪುಣ್ಯ ಆಖ್ಯಾನಕ್ಕೆ ಮಂಗಳ ಗೀತೆ ನಾಡುವರೆ ಅಪ್ಪಣೆ ಬೇಡುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ ಶ್ರೀದೇವಿಯ ಸೇವಾದಾರ ಅಂತ ಶ್ರೀಮತಿ ಪ್ರಭಾವತಿ ವಿಶ್ವನಾಥ್ ಮತ್ತು ಕುಟುಂಬಸ್ಥರು ಶ್ರೀಮತಿ ಪ್ರಭಾವತಿ ವಿಶ್ವನಾಥ್ ಮತ್ತು ಕುಟುಂಬಸ್ಥರು ವೃತ್ತಿಗಾರರು, ಕುಶಲಗಾರರು, ಮೋಜಿಗಾರರು ತಮ್ಮ ಕೀರ್ತಿಯನ್ನು 3 ಲೋಕದಲ್ಲಿ ಪ್ರಚಾರಪಡಿಸಲು ಧ್ವಂಸನೆಂದು ಕೊಟ್ಟಿರುವಂತಹ ಕಾಂಚನ ವೀಳ್ಯ ದೇವರು